ಶಿವಣ್ಣನ ಜೊತೆ ಒಂದು ಸಿನಿಮಾ ಮಾಡಿದಿರ. ಹೌದು. ಯಾಕೀಗ ಸಡನ್ ಆಗಿ ಸಿನಿಮಾಗಳು ಬಿಟ್ಟಿದ್ದೇನಕ್ಕೆ? ಸೀರಿಯಲ್ ಶಿಫ್ಟ್ ಏನಿದು ಕತೆ? ನನಗೂ ತುಂಬಾ ಖುಷಿ ಇತ್ತು ಸಿನಿಮಾದಲ್ಲಿ ಮಾಡೋದು ಆ್ಯಂಡ್ ಒಳ್ಳೆ ಆಪರ್ಚುನಿಟೀಸು ಬರ್ತಿತ್ತು. ಬಟ್ ಐ ಸೋ ಹ್ಯಾಪನ್ ಟು ಎಕ್ಸ್ಪೀರಿಯನ್ಸ್ ಅ ಸ್ಮಾಲ್ ಕಹಿ ಘಟನೆ ಒಂದು ಎಕ್ಸ್ಪೀರಿಯನ್ಸ್ ಮಾಡಿಬಿಟ್ಟೆ ಸಿನಿಮಾದಲ್ಲಿ. ಮಾದೇಶ ಶೂಟ್ ಮಾಡ್ತಾ ಇರುವಾಗ ಸೊ ನಮಗೆ ಶೂಟ್ ಮುಗಿದ್ಮೇಲೆ ಅವತ್ತಿನ ದಿನ ಪ್ಯಾಕಪ್ ಆಯಿತು. ಒನ್ ಆಫ್ ದ ಆರ್ಟಿಸ್ಟ್ ಅಲ್ಲಿ ಅವ್ರ ಗಾಡಿ ನಾನು ಕೂತ್ಕೊಂಡೆ, ಅವ್ರು ಮುಂದೆ ಕೂತಿದ್ರು. ಅವ್ರಿಗೊಂದು ಸ್ವಲ್ಪ ದೂರ ಹೋಗಿದ ತಕ್ಷಣ ಗಾಡಿ ನಿಲ್ಲಿಸ್ಬಿಟ್ಟು ಅವ್ರ ಹಿಂದೆ ಬಂದ್ಬಿಟ್ರು. ನಿಮ್ಮ ಪಕ್ಕ ಯಾರಾದರೂ ಇದ್ರ? ಯಾರು ಇಲ್ಲ, ನಾನು ಒಬ್ಬಳೇ ಇದ್ದೀನಿ. ನಂದು ಆಮೇಲೆ ಇದೇನಿದು ಪಿಂಪಲ್ ಆಗಿದೆಯಲ್ಲ ಯಾಕೆ ಅಂತ ಟಚ್ ಮಾಡಿದ್ರು. ನಾನು ಅವಾಗಲೇ ಒಂಥರ ಢಕ್ ಅಂತು. ಇದು ಯಾಕೆ ಹಿಂಗೆ ಮಾಡಿ ನಾನು ಇಮಿಡಿಯೇಟಾಗಿ ಕೋಟೆ ಪ್ರಭಾಕರ್ ಅವ್ರ ನಂಬರ್ ಡಯಲ್ ಮಾಡಿ ಇಟ್ಕೊಂಡ್ಬಿಟ್ಟೆ ಕೈಯಲ್ಲಿ. ಇಮಿಡಿಯೇಟಾಗಿ ಅವ್ರು ಟರ್ನ್ ಮಾಡ್ಕೊಂಡು ವಾಪಸ್ ಬಂದ್ಬಿಟ್ರು. ಬಾಮ್ಮ ನೀನು ನಮ್ಮ ಗಾಡೀಲಿ ಬಾಮ್ಮ. ಆ ಮನುಷ್ಯ ನನ್ನ ಕಿಟ್ ಬ್ಯಾಗ್ ತೆಗೆದು ಬಿಸಾಕ್ಬಿಟ್ಟ ಅಂತ. ಬಿಕಾಸ್ ಆ ಮೂಮೆಂಟ್ ಅವರಿದ್ರು ಒಂದು ವೇಳೆ ಯಾರೂ ಇಲ್ಲದೆ, ಇಫ್ ಇಟ್ ವಾಸ್ ಅ ಲಾಂಗ್ ಜರ್ನಿ. ಸೊ ಅವಾಗ ನಾವು ಏನು ಮಾಡೋ, ಬೇರೆ ಚಾಯ್ಸ್ ಇರ್ತಾ ಇರಲಿಲ್ಲ ಅಲ್ವಾ. ಪುನೀತ್ ರಾಜ್ಕುಮಾರ್ ಅವರ ಮೂವಿಲೇ ಅವರೊಬ್ರು ಪ್ರೊಡಕ್ಷನ್ ಮ್ಯಾನೇಜರ್ ಕಾಲ್ ಮಾಡ್ತಾರೆ. ಕಾಲ್ ಮಾಡಿ ಒಂದು ಒಳ್ಳೆ ಪಾತ್ರ ಇದೆ ಅಮ್ಮ, ನಿಮ್ಗೆ ಅದರಲ್ಲಿ ಸಾಂಗ್ ಇರುತ್ತೆ ಎಲ್ಲ ಆಯಿತು. ಶೂಟಿಂಗ್ ಸ್ಟಾರ್ಟ್ ಆಯಿತು. ಶೂಟಿಂಗ್ ಸ್ಟಾರ್ಟ್ ಆದರೆ ಅವ್ರು ನನಗೆ ಕೊಡ್ತಾ ಇರುವಂತಹ ಸೀನ್ಗಳು ತುಂಬ ಇರ್ರಿಲೆವೆಂಟ್ ಆಗಿದೆ. ಸೊ ಒಂದೇ ಒಂದು ಸೀನ್ ಶೂಟ್ ಮಾಡಿದ್ದಾರೆ. ನಾನು ಐ ಕೇಮ್ ಬ್ಯಾಕ್ ಫ್ರಮ್ ದೇರ್. ಅವ್ರು ತುಂಬ ಜಗಳ ಮಾಡಿದ್ರು. ನಾನು ಅವಾಗ ನಾನು ತುಂಬ ಚಿಕ್ಕವಳು ಕೂಡ, ಅದನ್ನೆಲ್ಲ ಹ್ಯಾಂಡಲ್ ಮಾಡೋಕ್ಕೂ ನಂಗೆ ಬರ್ತಿರ್ಲಿಲ್ಲ. ಈಗಲೂ ಆ ಒಂದು ಸೀನ್ನ ಪಿಕ್ಚರಲ್ಲಿ ಹಾಗೆ ಬಿಟ್ಬಿಟ್ಟಿದ್ದಾರೆ. ಈಗಲೂ ಕೇಳ್ತಾರೆ ನೀನು ಮಾಡಿದೆ ಅಲ್ವಾ ಆ ಮೂವಿಲಿ ಅಂತ. ನನಗೆ ಅದು ಹೇಳೋಕ್ಕೆ ಇಷ್ಟ ಆಗಲ್ಲ. ಆ ಶೋಕೇಸ್ ಗಾಜ್ ಅವತ್ತು ಸೀಲ್ ಬಿಡ್ತು, ರೂಪೇಶ್ ನೋಡ್ಕೊಂಡು ಹೊರಟಿದ್ದ ದಿನ. ಬಹುಶಃ ಅವತ್ತು ಆ ಒಂದು ಸೈನ್ಗೆ ನಾವು ಕಿವಿ ಕೊಟ್ಟಿದ್ದಿದ್ರೆ ಇವತ್ತು ರೂಪೇಶ್ ಅವ್ರ ಜೀವನದಲ್ಲಿ ಅವರು ಖುಷಿಯಾಗಿ ನೆಮ್ಮದಿಯಾಗಿರ್ತಾ ಇದ್ರೇನೋ. ಹಿ ವುಡ್ಂಟ್ ಹ್ಯಾವ್ ಸೀನ್ ಆಲ್ ದೀಸ್ ಟ್ರಾಮಾಸ್. ಮೊದಲನೇ ಮಗು ಕನ್ಸು ಕಂಡಿರ್ತೀರ ಅಂದ್ರೆ 7th ಮಂತ್ಗೆ ನನಗೆ ಲೇಬರ್ ಪೇನ್ ಬಂದು ಡೆಲಿವರಿ ಆಗೋಯ್ತು. ನನಗೆ ಸೀಜರ್ಸ್ ಬಂದ್ಬಿಡುತ್ತಂತೆ, ನನಗೆ ಗೊತ್ತಿಲ್ಲ. ಆ್ಯಂಡ್ ಐ ಆಮ್ ನಾಟ್ ರೆಕಗ್ನೈಸಿಂಗ್ ಎನಿಬಡಿ. ನನಗೆ ಯಾರೂ ರೆಕಗ್ನೈಸ್ ಮಾಡ್ತಿಲ್ಲ ನಾನು. ಆ ಮಗು 1 ಮಂತ್ ಇದ್ದು ಬಟ್ ಒನ್ಸ್ ಅಗೇನ್ ಅದು ಕೂಡ ನಮ್ಮ ಕಣ್ಣೆದುರಿಗೆ ಆಯಿತು ರಾಜೇಶ್. ನಿಮ್ಮ ಎರಡನೇ ಮಗು ಎರಡನೇ ಮಗುವ ಸಮನ್ವಿ. ಸೊ ಒಂದು 2-3 ಜೀವಗಳು ಮುಂದೆ ಹೋಗೋದನ್ನ ನೋಡ್ಬಿಟ್ಟಿರಿ. ನಾನು ದೇವ್ರನ್ನ ಯಾವಾಗಲೂ ಕೇಳೋದು, ಏನು ತಪ್ಪು ಮಾಡಿದ್ದೀವಿ ಅಂತ ಇಂಥ ಶಿಕ್ಷೆ. ನಾನು ಎಷ್ಟು ಅಳಬಾರ್ದು ಅಂತ ಮನಸ್ಸು ಮಾಡ್ಕೊಂಡು ಬರ್ತೀನಿ. ಬಟ್ ಸರ್ಟನ್ ಸಿಚುವೇಶನ್ಸ್ ಅದು. ಇವಳನ್ನ ಕರ್ಕೊಂಡು ಹೋಗ್ತಾ ಇದ್ದೆ, ಟರ್ನ್ ತಗೊಂಡೆ, ನಮಗೆ ಮೆಟ್ರೋ ಸ್ಟೇಷನ್ ಕಾಣಿಸ್ತಾ ಇದೆ. ಬಟ್ ಸಡನ್ ಆಗಿ ಏನಾಯ್ತು ಅಂತ ಗೊತ್ತಿಲ್ಲ. ಧಡಾರ್ ಅಂತ ಒಂದು ದಡ್ ಅಂತ ಒಂದು ಶಬ್ದ. ಟಿಪ್ಪರ್. ಆ ವರ್ಡ್ ಕೇಳಿದ್ರೆ ನನಗೆ ಒಂದು ರಾಕ್ಷಸನ ಹೆಸರು ಕೇಳಿದಂಗೆ ಆಗುತ್ತೆ. ಸಿಗ್ನಲ್, ರೆಡ್ ಸಿಗ್ನಲ್ ಇದ್ರೂ ಕೂಡ ಅವನು ದಬಾಯಿಸ್ಕೊಂಡು ಬಂದಿದ್ದಾನೆ. ಬಿದ್ವಿ. ನಾನು ಒಂದಷ್ಟು ದೂರ ಉಜ್ಕೊಂಡು ಹೋದೆ. ಅವಳಲ್ಲೇ ಬಿದ್ಲು. ಆಮೇಲೆ ಅವಳ ಅಮ್ಮ ಅಂದ್ಲು. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ. ಎಂತೆಂಥದೋ ಜರ್ನಿ ಮಾಡಿದ್ದೀವಿ. ಇಂಥ ಜರ್ನಿ ಆ್ಯಂಬುಲೆನ್ಸಲ್ಲಿ ಆಯ್ತಂತ ಒಂದು 15-20 ಮಿನಿಟ್ಸ್. ರೂಪೇಶ್ಗೆ ಹೆಂಗೆ ನಾನು ಅವಳ ಮನೆಗೆ ಕರ್ಕೊಂಡು ಹೋಗ್ಲಿ ಅಂತ ಈಸ್ ಕ್ವೆಶ್ಚನಿಂಗ್ ಮೀ. ಐ ಡಿಡ್ಂಟ್ ಹ್ಯಾವ್ ಎನ್ ಆನ್ಸರ್ ಅಟ್ ಆಲ್. ಪೂರ್ವಾರ್ಜಿತ ಪಾಪಕರ್ಮ ಅಂದರೆ ಯಾವುದೋ ಜನ್ಮದಲ್ಲಿ ಆಗಿರೋದಕ್ಕೆ ನೀನು ಈ ಜನ್ಮದಲ್ಲಿ ಶಿಕ್ಷೆ ಕೊಟ್ರೆ. ಆಮೇಲೆ ಇನ್ನೂ ಕೆಲವ್ರು ಇದ್ದಾರೆ ರಾಜೇಶ್. ನಿಮಗೆ ಮಗಳು ಹೇಗಿದ್ದಾಳೆ? ದೇ ನೋ ಎವ್ರಿಥಿಂಗ್. ಮಗಳೇನು ಮಾಡ್ತಾಳೆ? ಹೌದಾ, ಓ ಮಗಳು ಹೋಗ್ಬಿಟ್ಲಲ್ವಾ, ನನ್ನಮ್ಮ ಸೂಪರ್ ಸ್ಟಾರ್ ಬಂದಿದ್ರಿ ಅಲ್ವಾ, ನಿಮ್ಮ ಮಗಳು ಬಂದಿದ್ಲು ಅಲ್ವಾ, ಎಲ್ಲ ಕೇಳ್ತದ. ಎಲ್ಲಿ ಮಗಳು? ಆಮೇಲೆ ಏನು ಸೀರಿಯಸ್ ನೇಚರ್ ಏನು ಸಿಗುತ್ತೋ ಅವ್ರಿಗೆ ಅದನ್ನು ಕೇಳಿ. ಹಾಂ, ಯಾರೋ ಒಬ್ರು ಹೇಳಿದ್ರು ಈ ಥರ ಕಾಶಿಲಿ ಯಾರೋ ಒಬ್ರು ಇದ್ದಾರೆ, ಯಾಕೆ ಹಿಂಗಾಯ್ತು, ಏನಾಯ್ತು, ರೀಇನ್ಕಾರ್ನೇಷನ್ ಬಗ್ಗೆ ಹೇಳ್ತಾರೆ, ಅಥವಾ ಏನಾಗಿದೆ, ಯಾಕೆ ಮಗುಗೆ ಈ ಥರ ಒಂದು ದುರಂತ ನಡೀತು ಅನ್ನೋದ್ರ ಬಗ್ಗೆ ಹೇಳ್ತಾರೆ, ಎಲ್ಲ ಹೇಳ್ತಿದ್ರು. ಹುಡ್ಕೊಂಡು ಹೋದ್ವಿ. ರಾಜೇಶ್ ರಿವೀಲ್ಸ್ ನ ಈ ಮತ್ತೊಂದು ಪಾಡ್ಕಾಸ್ಟ್ಗೆ ಸ್ವಾಗತ ನಿಮಗೆ. ಇವತ್ತು ನಮ್ಮ ಪಾಡ್ಕಾಸ್ಟ್ ಅಲ್ಲಿ ಇರ್ತಕ್ಕಂಥ ಅತಿಥಿ ಇವರು ಟಿವಿ ಸೀರಿಯಲ್ಸ್ ನೋಡೋ ಎಲ್ಲರಿಗೂ ಒಂಥರ ಮನೆ ಮಗಳಿದ್ದಂಗೆ. ಮನೆ ಮಗಳು. ಒಂದ್ ಕಾಲದಲ್ಲಿ ಸಾಕಷ್ಟು ಒಳ್ಳೊಳ್ಳೆ ಪಾತ್ರಗಳಲ್ಲಿ ಕಾಣಿಸ್ಕೊಂಡ್ರು, ಈಗಲೂ ಕಾಣಿಸ್ಕೊತಾ ಇದ್ದಾರೆ.
ಎರಡ ಇವ್ರ ಬಗ್ಗೆ ನನಗೆ ಸಿಂಪಲ್ ಆಗಿ ಒಂದು ಇಂಟ್ರಡಕ್ಷನ್ ನನಗೆ ಕೊಡಕ್ ನಿಜವಾಗ್ಲೂ ಖುಷಿ ಆಗತ್ತೆ. ಏನು ಅಂದ್ರೆ ಇವರು ಸೀರಿಯಲ್ ನಟಿ, ಸಿನಿಮಾ ನಟಿ, ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಿಜಕ್ಕೂ ಹೆಮ್ಮೆ ಆಗತ್ತೆ. ಕರ್ನಾಟಕದಲ್ಲಿ ಆಫ್ಕೋರ್ಸ್ ಲೆಜೆಂಡ್, ಒಬ್ರು ದಿಗ್ಗಜರು, ಹರಿಕಥಾ ಪಂಡಿತರು. ಏನ್ ಹೇಳೋದು ಅವ್ರ ಬಗ್ಗೆ ಎಷ್ಟೇ ಹೇಳಿದ್ರು ಕಮ್ಮಿ. ಗೊತ್ತಾಗಿರ್ಬೇಕು ನಾನು ಯಾರ ಬಗ್ಗೆ ಮಾತಾಡ್ತೀನಿ ಅಂತ. ತಾತ ನಮ್ಮ ಕರ್ನಾಟಕದ ಹೆಮ್ಮೆ ಗುರುರಾಜ ನಾಯ್ಡು ಏನಿದ್ರೆ ಹರಿಕಥಾ ವಿದ್ವಾಂಸರು. ಈಗ ನಾನು ಅಫ್ಕೋರ್ಸ್ ನಾನ್ ಪರಿಚಯ ಮಾಡ್ಕೊಳ್ಳೋದು ಅಥವಾ ನಾನು ಅವ್ರ ಸಾಧನೆ ಬಗ್ಗೆ ಹೇಳೋದು ಅದೆಲ್ಲ ಏನ್ ನಿಜವಾಗ್ಲೂ ಚೆನ್ನಾಗಿ ಅನ್ಸಲ್ಲ. ಈಗ ನೋಡ್ತಿರ್ತಕ್ಕಂಥ ಅವ್ರ ಅಭಿಮಾನಿಗಳು ಕೂಡ ಖುದ್ದು ಅವ್ರ ಮೊಮ್ಮಗಳೇ ತಾತನ ಬಗ್ಗೆ ಹೇಳಿದ್ರೆ. ಹೌದು. ಈಗ ನೀವು ಕಾರ್ಯಕ್ರಮ ಪ್ರಾರಂಭ ಮಾಡಕ್ ಮುಂಚೆ ಪ್ರಾರ್ಥನೆ ಮಾಡಿದ್ರಿ ದೇವರದು, ವಿಘ್ನೇಶ್ವರನ್ ಪ್ರಾರ್ಥನೆ ಬಹುಶಃ ಮಾಡಿರ್ತೀರಾ. ಸೊ ನಮ್ಗೊಂದು ರೀತಿ ಏನೇ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ತಾತನವರೇ ಮೊದಲು ಕಣ್ಮುಂದೆ ಬರ್ತಾರೆ. ಅಂಡ್ ಯಾರೇ ಗುರುತಿಸಿದ್ರು ಕೂಡ ಅವರ ಹೆಸರಿನಿಂದ, ಈಗ ನೀವು ಹೇಗೆ ನಮ್ಮನ್ನ ಅವ್ರ ಹೆಸರಿಂದಲೇ ನಮ್ಮನ್ನ ಪರಿಚಯ ಮಾಡಿಕೊಟ್ರಿ, ಹಾಗೆ ನಾವು ಆ ಒಂದು ಹೆಮ್ಮರದ ಇದರಲ್ಲಿ ಆ ಶೆಲ್ಟರ್ ಅಲ್ಲಿ ನಾವಿದ್ದೀವಿ ಅನ್ನೋ ಫೀಲಿಂಗ್ ಯಾವಾಗ್ಲೂ ಬರುತ್ತೆ. ಸೊ ಅಷ್ಟು ಒಂದು ಪವರ್ಫುಲ್ ಪರ್ಸನಾಲಿಟಿ ನಮ್ಮ ಮನೆಗೆ, ಒಂಥರ ಶಕ್ತಿ ಅಂದ್ರೆ ಅವ್ರ ಶಕ್ತಿನೇ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಅಮೃತ ಪಾಡ್ಕಾಸ್ಟ್ ಒಪ್ಕೊಂಡಿದ್ದಕ್ಕೆ. ನಮಸ್ತೆ ರಾಜೇಶ್, ಥ್ಯಾಂಕ್ ಯು ಸೋ ಮಚ್. ಈಗ ನಿಮ್ಮ ಮದ್ವೆ ಲೈಫ್ ಶುರು ಆಗಿದೆ, ನಿಮ್ಮ ಮ್ಯಾರೇಜ್ ಲೈಫ್ ಶುರು ಆಗಿದೆ, ಮೊದಲನೇ ಮಗು, ಸಾಕಷ್ಟು ಕನ್ಸ್ ಕಂಡಿರ್ತೀರ. ಹೌದು ಹೌದು. ಸೊ ಅದೇ ನನಗೆ ಒನ್ಸ್ ಅಗೇನ್ ಫಸ್ಟ್ ಒಂದು ಪ್ರೀಟರ್ಮ್ ಡೆಲಿವರಿ ಆಗ್ಬಿಟ್ಟಿರುತ್ತೆ. ಬಿಕಾಸ್ ಏನಂದ್ರೆ ನನ್ಗೆ ಅವಾಗ ಇದೆ ಈ ಅತ್ತೆ ಮನೆ, ನಮ್ಗೆಲ್ಲ ಅಡ್ಜಸ್ಟ್ ಆಗೋದಕ್ಕೆ ಹೊಂದ್ಕೊಳಕ್ಕೆ ಇನ್ನೂ ಟ್ರೈ ಮಾಡ್ತಾ ಇರ್ತೀವಿ. ಸೊ ನಾವು ಅವಾಗ ಎಷ್ಟೋ ವಿಚಾರಗಳನ್ನ ಹೇಳ್ಕೊಳಕ್ ಆಗಲ್ಲ. ನಂಗೆ ರೆಸ್ಟ್ ಬೇಕು ಅನ್ನೋದನ್ನು ಅವಾಗ ಅಷ್ಟು ಗಟ್ಟಿಯಾಗಿ ಹೇಳಕ್ ಆಗಲ್ಲ. ಪ್ಲಸ್ ವಯಸ್ಸು ಚಿಕ್ಕದು, ಪ್ರಯಾರಿಟಿಗಳು ನಮ್ಗೆ ಅವಾಗ ಗೊತ್ತಿರ್ತಿರ್ಲಿಲ್ಲ. ಸೊ ಹಾಗೆಲ್ಲ ಮಾಡಿ ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಮಾಡಿಕೊಂಡು ಆ್ಯಂಡ್ ಫಾರ್ ಸಮ್ ಮೆನಿ ಅದರ್ ರೀಸನ್ಸ್ ನನಗೆ ಪ್ರೀಟರ್ಮ್ ಡೆಲಿವರಿ ಆಗೋಯ್ತು. ಅವಾಗ ನಮ್ಮ ತಂದೆ ನಮ್ಮ ತಾಯಿ ಎಲ್ಲ ಇದ್ರು. ನಮ್ಮ ತಂದೆ ಸಿಕ್ಕಾಪಟ್ಟೆ ಹತ್ಬಿಟ್ಟಿದ್ರು. ಅಂದ್ರೆ 7th ಮಂತ್ಗೆ ನಂಗೆ ಲೇಬರ್ ಪೇನ್ ಬಂದು ಡೆಲಿವರಿ ಆಗೋಯ್ತು. ನನ್ಗೆ ಅವಾಗ ಅದು ಒಂಥರ ಮೂವಿ ತರ ಅವೆಲ್ಲ, ನನಗೆ ಸೀಜರ್ಸ್ ಬಂದ್ಬಿಡುತ್ತಂತೆ, ನನಗೆ ಗೊತ್ತಿಲ್ಲ. ಸೀಜರ್ಸ್ ಆಗ್ಬಿಟ್ಟಿದೆ ಅಂಡ್ ಐ ಆಮ್ ನಾಟ್ ರೆಕಗ್ನೈಸಿಂಗ್ ಎನಿಬಡಿ. ನನ್ಗೆ ಯಾರೂ ರೆಕಗ್ನೈಸ್ ಮಾಡ್ತಿಲ್ಲ. ನಾನು ರೂಪೇಶ್ ಎಲ್ಲ ಬಂದು ಕಿವಿಲಿ ಹೇಳ್ತಾ ಇದಾರೆ, ಅಮ್ಮೋ ಈ ಥರ ಡೆಲಿವರಿ ಮಾಡ್ತಾರಂತೆ ಅಂತ. ಆ್ಯಂಡ್ ಡೆಲಿವರಿ ಆದ್ಮೇಲೂ ಫಸ್ಟ್ ಕರ್ಕೊಂಡೋಗಿ ಮಗುನ ತೋರಿಸ್ತಾ ಇದ್ದಾರೆ. ನನಗೇನು ಗೊತ್ತಿಲ್ಲ, ನಾನು ಸುಮ್ಮನೆ ಮಗುನ ಏನೋ ನೋಡ್ಬಿಟ್ಟು ಬರ್ತಾ ಇದ್ದೀನಿ. ಸೊ ಅವ್ರಿಗೆಲ್ಲ ಒಂಥರ ಭಯ ಆಗೋಯ್ತು, ಇವಳಿಗೆ ಏನಾಗ್ಬಿಟ್ಟಿದೆ ಅಂತ. ಸೊ ನಾನು 1 ವೀಕ್ ನನಗೆ ನಿಮ್ಮ ಮುಖ ಪರಿಚಯ ಇದೆ, ನಿಮ್ಮ ಹೆಸರು ಮರ್ತೋಗಿದ್ದೀನಿ. ಅವ್ರು ಯಾರು ಅಂತ ಗೊತ್ತು, ಬಟ್ ನಾನು ಐ ವಾಂಟ್ ಟು ಕಾಲ್ ಸಂಬಡಿ, ಐ ವಾಂಟ್ ಟು ಕಾಲ್ ಯು, ಬಟ್ ನಿಮ್ಮ ಹೆಸರು ನನಗೆ ಫೋನಲ್ಲಿ ಹುಡ್ಕಕ್ ಗೊತ್ತಾಗಲ್ಲ. ಆ ಥರ ಒಂದಷ್ಟು ಚೇಂಜಸ್ ಆಗೋಗಿತ್ತು. 1 ವೀಕ್, ಒಂದು 15 ಡೇಸ್. ಆ ಮಗು 1 ಮಂತ್ ಇದ್ದು ಒನ್ಸ್ ಅಗೇನ್ ಇಟ್ ಕುಡ್ ನಾಟ್ ಸಸ್ಟೈನ್. ತುಂಬಾ ವೆಯ್ಟ್ ಎಲ್ಲ ಏನಾಗಿರಲಿಲ್ಲ. ಇಲ್ಲ NICUಲೇ 1 ತಿಂಗಳು ಪ್ರತಿದಿನ NICU ಹೋಗು, ಅವರು ಆ ಮಗುನ ಕೊಡೋರು, ತಾಯಿಯ ಒಂದು ಆ ಟಚ್ ಅಂಡ್ ಫೀಲ್ ಸಿಗ್ಬೇಕು ಅಂತ. ಬೆಳಗಿಂದ ಸಂಜೆವರೆಗೂ ಅಲ್ಲೇ ಇರು, ಹನುಮಾನ್ ಚಾಲೀಸ ಹಾಕೋ, ಕೂತ್ಕೋ, ಎಷ್ಟು ಫೀಡು ಅದೇನು ಪಂಪ್ ಮಾಡ್ಕೊಡ್ಬೇಕು, ಫೀಡೆಲ್ಲ ಪಂಪ್ ಮಾಡಿಕೊಡು, ನಮ್ಮ ಕೈಯಲ್ಲಿ ಎಷ್ಟು ಫೀಡ್ ಮಾಡೋಕ್ಕಾಗುತ್ತೋ ಫೀಡ್ ಮಾಡು, ಮತ್ತೆ ಮನೆಗೆ ಬಾ ದಿನ ಹಾಸ್ಪಿಟ್ಲಿಗೆ ಕಾಲ್ ಮಾಡು, ಹೌ ಇಸ್ ದ ಬೇಬಿ ಡೂಯಿಂಗ್ ಡಾಕ್ಟರ್, ಹೌ ಇಸ್ ದ ಬೇಬಿ ಡೂಯಿಂಗ್ ಅಂತ. ಸೊ 1 ತಿಂಗಳಿತ್ತು. ಬಟ್ ಒನ್ಸ್ ಅಗೇನ್ ಅದು ಕೂಡ ನಮ್ಮ ಕಣ್ಣೆದುರಿಗೆ ಆಯಿತು ರಾಜೇಶ್. ಸಡನ್ ಆಗಿ ಸಂಜೆ ನಾವು ಅಲ್ಲೇ ಹಾಸ್ಪಿಟ್ಲಲ್ಲಿ ಇದ್ದೀವಿ, ಇಲ್ಲ ಮಗುಗೆ ಅಲ್ಲೇನಂದ್ರೆ ಪ್ರತಿ ಸಲ ಮಗು ಟೆಸ್ಟ್ ಮಾಡುವಾಗ ದೊಡ್ಡ ದೊಡ್ಡ ಮಷಿನರೀಸ್ ತರೋರು. ಆ ಮಷಿನರೀಸ್ ಬರ್ತಿರೋವಾಗಲೇ ಭಯ ಆಗೋದು, ಏನಕ್ಕೆ ತರ್ತಾ ಇದ್ದಾರೆ, ಇದು ಏನು ಹೇಳ್ತಾರೆ ಅಂತ. ಎಲ್ಲ ಹಾಕಿ ಟೆಸ್ಟ್ ಮಾಡೋರು. ನಾವು ಅವ್ರನ್ನೇ ಕೇಳೋದು, ಡಾಕ್ಟರ್ ಇಸ್ ಎವ್ರಿಥಿಂಗ್ ಫೈನ್, ಏನಾಯ್ತು ಅಂದ್ರೆ ನೋ ಯು ಪ್ಲೀಸ್ ಟಾಕ್ ಟು ಯೋರ್ ಡಾಕ್ಟರ್ ಅಂತ ಅವರು ಇನ್ನಷ್ಟು ಭೀತಿ ಹುಡ್ಸೋದು. ಓಕೆ, ದಟ್ ಇಸ್ ಫೈನ್, ದಿಸ್ ಇಸ್ ಫೈನ್, ಎಲ್ಲ ಫೈನ್. ಬಟ್ ಮಗು ವೆಯ್ಟ್ ಗೇನ್ ಆಗ್ತಾನೆ ಇರಲಿಲ್ಲ. 6.5 ವೀಕ್ಸ್, ನಾಟ್ ಇವನ್ 7, 6.5 ವೀಕ್ಸ್ಗೆ ನನಗೆ ಡೆಲಿವರಿ ಆಗೋಯ್ತು. ಸೊ ಒನ್ ಫೈನ್ ಡೇ ಅಲ್ಲೇ ಇದ್ದೀವಿ ನಾವೆಲ್ಲ ನೋಡ್ತಾ ಸ್ಯಾಚುರೇಷನ್ ಇಟ್ಸ್ ಜಸ್ಟ್ ಡ್ರಾಪಿಂಗ್. ಅದು ನಮ್ಮ ಕೈಯಲ್ಲಿ ನೋಡೋಕ್ಕಾಗಿಲ್ಲ. ನಮ್ಮನ್ನು ಆಚೆ ಕಳಿಸ್ಬಿಟ್ರು, ನೀವು ಹೋಗ್ಬಿಡಿ ಆಚೆ ಅಂತ. ನಾವು ಆಚೆ ಬಂದ್ಬಿಟ್ವಿ. ದೆನ್ ದೇ ಸೆಡ್ ದ ಚೈಲ್ಡ್ ಇಸ್ ನೋ ಮೋರ್. ನಿಮ್ಮ ಎರಡನೇ ಮಗು ಸಮನ್ವಿ. ಸೊ ಒಂದು 2-3 ಜೀವಗಳು ಕಣ್ಮುಂದೆ ಹೋಗೋದನ್ನ ನೋಡ್ಬಿಟ್ಟಿದೀವಿ. ಎಲ್ಲ ನಮ್ಮೋರೆ, ಎಲ್ಲ ಅವ್ರನ್ನ ಬಿಟ್ಟು ನಾವು ಇರ್ತೀವೋ ಇಲ್ವೋ ಅನ್ನೋಂಥ
ಅಂಥವ್ರೇ ನಮ್ಮ ಜೀವನದಲ್ಲಿ, ಅವರೇ ನಮ್ಮ ಕಣ್ಣು ಮುಂದೆ ಪ್ರಾಣ ಬಿಡೋದನ್ನ ನಾನು ದೇವ್ರನ್ನ ಯಾವಾಗ್ಲೂ ಕೇಳೋದು, ಏನ್ ತಪ್ಪು ಮಾಡಿದೀವಿ ಅಂತ ಇಂಥ ಶಿಕ್ಷೆ. ಅವರೆಲ್ಲೋ ಪ್ರಾಣ ಬಿಟ್ರಂತೆ ಅಂದ್ರೂ ಪರವಾಗಿಲ್ಲ, ಕಣ್ಣೆದುರಿಗೆ ಇದನ್ನ ನೋಡುವಂಥ ಒಂದು ಅದಿನ್ನೂ ಎಷ್ಟು ಕಠಿಣವಾದ ಒಂದು ನೋವದು ಅಂತ ಅನ್ಸುತ್ತೆ ರಾಜೇಶ್. ನಾನು ಎಷ್ಟು ಅಳಬಾರ್ದು ಅಂತ ಮನಸ್ಸು ಮಾಡ್ಕೊಂಡ್ ಬರ್ತೀನಿ, ಬಟ್ ಸರ್ಟನ್ ಸಿಚುವೇಶನ್ಸ್ ಅದು. ಸೊ ನಮ್ಮ ತಂದೆಯವ್ರನ್ನ ನೋಡಿದೆ, ನಮ್ಮ ಮೊದಲನೇ ಮಗು, ಅದಾದ್ಮೇಲೆ ಸಮನ್ವಿ. ಸೊ ಇವೆಲ್ಲ ನೋಡಿ, ಸಮನ್ವಿಗೆ ಚಿಕ್ಕ ವಯಸ್ಸಿಂದನೂ ಆಸೆ ಇತ್ತ ಮಗುಗೆ ಏನಾದ್ರು ಆರ್ಟಿಸ್ಟ್ ಆಗ್ಬೇಕು, ಸಿಂಗರ್ ಆಗ್ಬೇಕು? ಪಾಪ ಅದಕ್ಕೆ, ಬಟ್ ಅವಳು ತುಂಬಾ ಒಂಥರ ಏನಂತೀರಾ, ತುಂಬಾ ಒಂದು ಆಕ್ಟಿವ್ ಮಗು, ಮತ್ತೆ ವೆರಿ ಚಾರ್ಮಿಂಗ್, ತುಂಬಾ ಚಾರ್ಮಿಂಗ್ ಆಗಿ ನಮಗ ಅನಿಸ್ತಿದ್ಲು. ಬೇರೆಯವ್ರಿಗೆ ಗೊತ್ತಿಲ್ಲ, ತಾಯಿ ತಂದೆಗೆ ಯಾವಾಗ್ಲೂ ಅವ್ರ ಮಕ್ಳು ಹಾಗೆ ಅನ್ನಿಸ್ತಾರೆ. ಬಟ್ ಅವಳು ಯಾವತ್ತೂ ಹೇಳಿದ್ದಿಲ್ಲ. ಆದ್ರೆ ಯಾರಾದ್ರೂ ನನ್ನ ನೋಡಿ ಮಾತಾಡ್ಸೋರಲ್ವಾ, ಸೊ ಅವಳು ಕೇಳೋಳು, ಅಮ್ಮ ಅವ್ರು ಯಾಕೆ ನಿನ್ನ ಮಾತಾಡ್ಸಿದ್ರು, ಹೌದಾ ಅಂತ. ಮತ್ತೆ ಅವ್ರ ಫ್ರೆಂಡ್ಸ್ ಎಲ್ಲ ಅವಳನ್ನ ಕೇಳೋರಲ್ಲ, ಯೋರ್ ಮದರ್ ಇಸ್ ಅನ್ ಆಕ್ಟ್ರೆಸ್ ಅಲ್ವಾ, ಐ ಸಾ ಯೋರ್ ಮಾಮ್ ಆನ್ ಟಿವಿ ಅಂದಾಗ ಶಿ ಯೂಸ್ ಟು ಫೀಲ್ ವೆರಿ ಹ್ಯಾಪಿ. ಅಮ್ಮ ಮೈ ಫ್ರೆಂಡ್ಸ್ ವರ್ ಟೆಲಿಂಗ್ ದಿಸ್, ಸಾ ಯು ಆನ್ ಟಿವಿ ಅಂತೆ, ಹೌದಮ್ಮ ಅಂತೆಲ್ಲ. ಸೊ ಅದಾದ್ಮೇಲೆ ಈ ನನ್ನಮ್ಮ ಸೂಪರ್ ಸ್ಟಾರ್ ಸ್ಟಾರ್ಟ್ ಆಯ್ತಲ್ಲ, ಅವಾಗ ಒಂದಷ್ಟು ಜನ ಬಂದು ಅವಳನ್ನ ಮಾತಾಡ್ಸೋವಾಗ ಅವಳಿಗೆ ತುಂಬಾ ಖುಷಿ, ನನ್ನನ್ನ ಗುರುತಿಡಿತಾ ಇದಾರೆ. ಅಂಡ್ ತುಂಬಾ ಹಂಬಲ್ ಆಗಿನೇ ಕಾಂತಿ ಸ್ವೀಟ್ಸ್ RR ನಗರ್ಗೆ ಹೋಗಿದ್ವಿ. ಅವಾಗ ಅವರೆಲ್ಲ ಗುರ್ತಿಡ್ದು, ಪಾಪು ನೀನೇ ಅಲ್ವಾ ಬರ್ತಿರೋದು ಅಂದ್ರೆ, ಹೌದು ಅಂಕಲ್, ಥ್ಯಾಂಕ್ ಯು ಅಂಕಲ್ ಅಂತ ವೆರಿ ಹಂಬಲ್. ಸೊ ಅವಾಗ ನಾವ್ ಅನ್ಕೊಂತಿದ್ವಿ ಈ ವಯಸ್ಸಲ್ಲಿ ಹಿಂಗಿರ್ತಾವೆ, ಬಟ್ ಇದೇ ಮಕ್ಕಳಿಗೆ ಜಾಸ್ತಿ ಮಾಡಿಸ್ಬಿಟ್ರೆ, ನಾವು ಆ ಒಂದು ಎಕ್ಸ್ಪೋಜರ್ ಕೊಟ್ಬಿಟ್ರೆ ಅವ್ರಿಗೆ ಅದು ಹ್ಯಾಂಡಲ್ ಮಾಡಕ್ ಗೊತ್ತಾಗತ್ತಾ, ಮಕ್ಕಳಿಗೆ ಇವೆಲ್ಲ ಬೇಕಾ ಅಂತ ತುಂಬಾ ಒಂಥರ ಕ್ವೆಶನ್ಸ್ ಬರ್ತಿತ್ತು. ಹೇಳೋವಾಗ ನಮ್ಮ ಮಗುನು ಟಿವಿಲಿ ಬರ್ಲಿ ಅನ್ನೋ ಆಸೆ ಕರ್ಕೊಂಡು ಹೋಗ್ಬಿಡ್ತೀವಿ. ಅದಾದ್ಮೇಲೆ ನಾವು ಆ ರಿಯಾಲಿಟಿ ಶೋಗೆ ಒಳಗಡೆ ಹೋದ್ಮೇಲೆ ತುಂಬಾ ಎಲ್ಲಿ ಬಂದು ಸಿಕ್ಕಾಕೊಂಡ್ಬಿಟ್ವಪ್ಪ ಅಂತ ಅನ್ಸಕ್ ಶುರು ಆಗತ್ತೆ. ಬಿಕಾಸ್ ಮಕ್ಕಳಿಗೆ ಆ ಕಾಂಪಿಟೇಷನ್ ಅನ್ನುವಂಥದ್ದು ಅಥವಾ ಅದೊಂಥರ ಸ್ಟ್ರೆಸ್ ಇರಲ್ಲ, ಪ್ರೆಷರ್ ತುಂಬಾ, ತಾಯಿ ತಂದೆಗಂತೂ ತುಂಬಾನೇ ಪ್ರೆಷರ್. ಬಿಕಾಸ್ ಅಲ್ಲಿ ಯಾವ ಕಾರಣಕ್ಕೆ ಏನೇನ್ ಆಗ್ತಿರತ್ತೆ ಆ ರಿಯಾಲಿಟಿ ಶೋ ಅಲ್ಲಿ ನಮಗ್ ಗೊತ್ತಿರಲ್ಲ. ಅಂಡ್ ಅವರು ಆ ಶೋಗೆ ಏನ್ ಬೇಕೋ ಅದು ಆ ತರನೇ ತಗೊಂಡ್ ಹೋಗ್ತಿರ್ತಾರೆ. ಇಲ್ಲಿ ಯಾರನ್ನು ಪ್ಯಾಂಪರ್ ಮಾಡಿ ತೋರಿಸ್ಕೊಳಕ್ ಯಾರು ಕರ್ಕೊಂಡ್ ಬರಲ್ಲ. ಸೊ ಅಲ್ಲಿ ಪ್ರತಿ ಸಲ ಏನಾಗ್ತಿತ್ತು ಅಂದ್ರೆ, ಈ ಗೋಲ್ಡನ್ ಬಜರ್, ಅದೇನೋ ಗೋಲ್ಡನ್ ಕ್ಯಾಪ್, ಅದೇನೋ ಕೊಡ್ತೀವಿ, ಇದು ಒಂದು ಮಗು ಹೋದ ತಕ್ಷಣ ಅಲ್ಲಿರೋ ಮಿಕ್ಕ ಮಕ್ಕಳೆಲ್ಲ ಅಳವು, ಬೇಜಾರ್ ಮಾಡ್ಕೊಳ್ಳೋದು. ಸೊ ಎಲ್ಲಾ ತಾಯಂದ್ರು ಮಕ್ಳಿಗೆ ಸಮಾಧಾನ ಮಾಡೋದು, ಮನೆಗೆ ಕರ್ಕೊಂಬರೋದು, ಸಮಾಧಾನ ಮಾಡೋದು, ಮನೆಗೆ ಕರ್ಕೊಂಬರೋದು, ಇದೇ ಆಗ್ತಿತ್ತು. ಸೊ ತುಂಬಾ ಪ್ರೆಷರ್, ಡೆಫಿನೆಟ್ಲಿ ಇಟ್ಸ್ ಅ ಬಿಗ್ ಪ್ರೆಷರ್. ಆಮೇಲೆ ಆ ಮಕ್ಳಿಗೆ ಆಗೋ ಡಿಸಪಾಯಿಂಟ್ಮೆಂಟು. ನನ್ಗನ್ಸುತ್ತೆ, ನೀವು ಮಕ್ಕಳ ಟ್ಯಾಲೆಂಟ್ನ ಶೋಕೇಸ್ ಮಾಡಿ, ಎಲ್ಲ ಮಕ್ಕಳನ್ನು ಕರ್ಕೊಂಬನ್ನಿ, ಎಲ್ಲ ಮಕ್ಕಳ ಟ್ಯಾಲೆಂಟ್ನು ಶೋಕೇಸ್ ಮಾಡಿ. ಬಟ್ ಈ ವಿನ್ನರು ಅಥವಾ ಇದು ಕಾಂಪಿಟೇಷನ್ ಅನ್ನೋ ಮೋಡಕ್ ತರದೆ, ಅದು ಬಿಟ್ಟು ಬೇರೆ ಎಲ್ಲ ತರದಲ್ಲೂ ಮಕ್ಳೆಲ್ಲರೂ ಎಂಜಾಯ್ ಮಾಡ್ತಿದ್ರು. ಎಲ್ಲಾ ಮಕ್ಕಳು ಸೇರ್ತಿದ್ರು, ಆಟ ಆಡ್ತಿದ್ರು, ನಿಮ್ದೇನೋ ಟಾಸ್ಕ್ ಕೊಟ್ಟಿದ್ದಾರೆ, ನಿಮ್ಗೇನ್ ಸ್ಕಿಟ್ ಕೊಟ್ಟಿದ್ದಾರೆ, ಇದನ್ನೆಲ್ಲ ನೋಡ್ಕೊಂಡು ಎಲ್ಲಾ ಮಕ್ಕಳು ಎಂಜಾಯ್ ಮಾಡ್ತಿದ್ರು. ಬಟ್ ಎಂಡ್ ಆಫ್ ದ ಡೇ ಆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗ್ತಿತ್ತಲ್ಲ, ಅವಾಗ ತುಂಬಾ ಒಂಥರ ನಮಗೆ ಕಸಿ ಬಿಸಿ ಆಗ್ಬಿಡೋದು. ಆ ಮಕ್ಕಳು ಮುಖ ಮಾಡ್ಕೊಳ್ಳೋದನ್ನ ಯಾವ ತಾಯಿ ತಂದೆನೂ ಸಹಿಸಲ್ಲ. ಏನಕ್ಕಪ್ಪ ಹಿಂಗ್ ಮಾಡ್ತಾರೆ, ಯಾಕೆ ಈ ತರ ಅಂತ ತುಂಬಾ ಅದೊಂದು ಬೇಜಾರು ನನ್ಗೆ ಇವತ್ತಿಗೂ ಇದೆ. ಅದೊಂಥರ ಡ್ರಾಮಾ ಅಲ್ವಾ? ಈಗ 10 ಜನದಲ್ಲಿ ಒಂದು ಮಗುಗೆ ದೊಡ್ಡ ಫಸ್ಟ್ ಪ್ರೈಸ್ ಕೊಟ್ಟು, ಇನ್ ಮಿಕ್ಕಂತ 9 ಮಕ್ಕಳಲ್ಲೂ ಚಿಕ್ಕ ವಯಸ್ಸಲ್ಲೇನೆ ನಾನ್ ಲೂಸರ್ ಎಕ್ಸಾಕ್ಟ್ಲಿ, ಅದು ಸಬ್ ಕಾನ್ಶಿಯಸ್ ಅಲ್ಲಿ ಹೆಂಗ್ ಕೂರತ್ತದು. ಅವಳು ತುಂಬಾ ದಿನ ಅದ್ರ ಬಗ್ಗೆ ಮಾತಾಡೋಳು ಮನೆಗ್ ಬಂದ್ಮೇಲೂ, ಅಮ್ಮ ಅದನ್ನ ಆತರ ನಾವು ಸ್ಕಿಟ್ ಮಾಡಿದ್ವಿ ಅಲ್ವಾ, ಅದನ್ನ ಅವ್ರು ಯಾಕೆ ಆತರ ಮಾಡಿದ್ರು, ಅದನ್ನ ಅವ್ರು ಯಾಕೆ ಈ ತರ ಮಾಡಿದ್ರು ಅಂತೆಲ್ಲ ಅವಳು ಕೇಳೋಳು. ನನ್ಗೆ ಅವಾಗ ನಿಜವಾಗ್ಲೂ ಉತ್ತರ ಇರ್ತಿರ್ಲಿಲ್ಲ. ನೀವು ನಂಬ್ತಿರೋ ಬಿಡ್ತಿರೋ, ನೀವು ರೂಪೇಶ್ನ ಕೇಳಿ. ಅಂಡ್ ನಾನು ನನ್ನಮ್ಮ ಸೂಪರ್ ಸ್ಟಾರ್ ಜಾಯಿನ್ ಆಗಿ ಕಮಿಟ್ ಆಗಿ ಒಂದು ಫ್ಯೂ ವೀಕ್ಸ್ಗೆನೆ ನಾನು ಕನ್ಸೀವ್ ಆಗಿದ್ದೀನಿ ಅಂತ ನನ್ಗೆ ಅವಾಗ್ಲೇ ಗೊತ್ತಾಗಿತ್ತು. ಐ ವಾಸ್ ಕ್ಯಾರಿಂಗ್ ಫಾರ್ ದ ಸೆಕೆಂಡ್ ಚೈಲ್ಡ್, ಹರ್ಷಿಗೆ. ಐ ವಾಸ್ ಶೂಟಿಂಗ್ ಫಾರ್ ನನ್ನಮ್ಮ ಸೂಪರ್ ಸ್ಟಾರ್, ಬಟ್ ನನ್ಗೆ ಅವಾಗ ಗೊತ್ತಾಯ್ತು. ಸೊ ಅವಾಗ ಹೋಗಿ ಈ ಥರ ಟೀಮ್ಗೆ ಹೇಳಿದೆ, ಸರಿ ಹೆಂಗೂ ನೀವು ಎಲಿಮಿನೇಷನ್ ಅದೆಲ್ಲ ಇಟ್ಕೋತೀರಾ, ಸೊ ಹಂಗಿರುವಾಗ ನನ್ನೇ ಫಸ್ಟ್ ಎಲಿಮಿನೇಟ್ ಮಾಡಿಬಿಡಿ, ಬಿಕಾಸ್ ನಾನು ಈ ಥರ ಇದೆ, ಮುಂದಕ್ಕೆ ನಾನು ಮುಂದುವರ್ಸೋಕ್ಕೂ ಆಗೋದಿಲ್ಲ. ಆ್ಯಂಡ್ ಟಾಸ್ಕು ಅದು ಇದು ಅಂತ ಕೊಟ್ಟಾಗ ನಾನು ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಆಸ್ ಇಟ್ ಈಸ್ ನನಗೆ ಸ್ಟ್ರೈನ್ ಫೀಲ್ ಆಗ್ತದೆ. ಮತ್ತು ಅದು ಒಂದು ಡಾನ್ಸ್ ಈವೆಂಟ್ ಅವೆಲ್ಲ ಇದ್ದಾಗ ವಾರ ಎಲ್ಲ ವಿ ಹ್ಯಾಡ್ ಟು ಪ್ರಾಕ್ಟಿಸ್. ವಾರ ಎಲ್ಲ ಹೋಗ್ಬೇಕು, ಪ್ರಾಕ್ಟೀಸ್ ಮಾಡಬೇಕು, ಬರಬೇಕು, ಸ್ಯಾಟರ್ಡೆ ಸಂಡೇ ಶೂಟಿಂಗ್ ಮಾಡಬೇಕು. ಸೊ ದಟ್ ವಾಸ್ ವೆರಿ ಸ್ಟ್ರೆಸ್ಫುಲ್ ನನಗೆ. ಅದನ್ನ ಹೇಳಿದ್ದೆ, ಆಯ್ತು ಮೇಡಮ್ ಓಕೆ ಅಂತ ಅವ್ರು ಅದೆಲ್ಲ ಒಪ್ಕೊಂಡಿದ್ರು. ಬಟ್ ಕೊನೆಗೆ ಆ ಎಲಿಮಿನೇಷನ್ ಅಂತ ಬಂದಾಗ ದೇ ಜಸ್ಟ್ ಟುಕ್ ಇಟ್ ಆಸ್ ಅ ನಾರ್ಮಲ್ ಎಲಿಮಿನೇಷನ್. ಈ ವಿಷಯ ಐ ಆಮ್ ಕ್ಯಾರಿಂಗ್, ಸೊ ಅದಕ್ಕಾಗಿ ಡ್ರಾಪ್ ಔಟ್ ಆಗ್ತಿದೀವಿ, ಅವೆಲ್ಲ ಯಾವುದೂ ವಿಷಯ ಬರಲಿಲ್ಲ. ಸೊ ನಾನು ಅದನ್ನ ಸಮನ್ವಿಗೆ ಹೇಳಿದ್ದೆ,
ಅಲ್ಲಿ ಬಂದಾಗ ಅವಳಿಗೆ ಅಮ್ಮ ನಮ್ಮನ್ನ ಯಾಕೆ ಇಷ್ಟು ಬೇಗ ಎಲಿಮಿನೇಟ್ ಮಾಡಿದ್ರು, ಅಮ್ಮ ನಾನೇ ಯಾಕೆ ಫಸ್ಟ್ ಎಲಿಮಿನೇಟ್ ಆದೆ, ಅದೆಲ್ಲ ಈಗ ಸಮನ್ವಿ ಅಲ್ಲದೆ ಬೇರೆ ಯಾವ ಮಗು ಆಗಿದ್ರು ಆ ಮಗುಗೆ ಅದು ಅದೇ ಫೀಲಿಂಗೇ ಅಲ್ವಾ. ನಾನು ಔಟ್ ಆಗ್ಬಿಟ್ಟೆ, ಅವ್ರ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ನನ್ನ ಔಟ್ ಮಾಡ್ಬಿಟ್ರು, ನನ್ನ ಎಲಿಮಿನೇಟ್ ಮಾಡ್ಬಿಟ್ರು, ನನ್ ಅದು ಮತ್ತೆ ಆ ಸ್ಕೂಲಲ್ಲಿ ಹೋಗ್ಬೇಕು, ಸ್ಕೂಲಲ್ಲಿ ಆ ಬೇರೆ ಮಕ್ಕಳು ಅದನ್ನೇ ಮಾತಾಡ್ತವೆ. ಸೊ ಇದೆಲ್ಲ ಐ ಸಮ್ವೇರ್ ಡಿನ್ ಫೀಲ್ ಫೇರ್ ಅಬೌಟ್ ಇಟ್. ಮಕ್ಕಳ ವಿಚಾರ ಬಂದಾಗ ನೀವು ಕಾಂಪಿಟೇಷನ್ ಅಂತ ಇಡಬೇಡಿ, ಅದನ್ನೊಂದು ಶೋ ತರ ಮಾಡಿ ಮುಗಿಸ್ಬಿಡಿ. ಎಲ್ಲಾ ಮಕ್ಕಳಿಗೂ ಇಲ್ಲಾಂದ್ರೆ ಕೊನೆಗೆ ಒಂದು ದಿನ ಒಂದು ಮಗುಗೆ ಟ್ರೋಫಿ ಕೊಟ್ಬಿಡಿ. ಬಟ್ ಆ ಜರ್ನಿಲಿ ಎಲ್ಲಾ ಮಕ್ಕಳು ಇಟ್ಕೊಳ್ಳಿ, ಆ ಮಕ್ಳಿಗೆ ಅದು ಫೀಲ್ ಮಾಡಿಸ್ಬೇಡಿ. ಇವ್ರು ಫಸ್ಟ್ ಡ್ರಾಪ್ ಔಟ್ ಆದ್ರು, ಇವ್ರು ಕೊನೆವರೆಗೂ ಬಂದ್ರು, ಇವ್ರು ವಿನ್ನರು, ಇವ್ರು ರನ್ನರ್ ಅಪ್ ಅನ್ನೋ ಫೀಲ್ ಕೊಡಬೇಡಿ ಅನ್ನೋದೊಂದು ನನಗೆ ಅವತ್ತಿಂದ. ಸೊ ಈ ವಿಷಯ ನಡೀತಿದ್ದಾಗ ನಾನು ಆಲ್ಮೋಸ್ಟ್ ಒಂದು 2 months ಎಲ್ಲಾರ ಹತ್ರ ಇದೇ ವಿಷಯ ಮಾತಾಡಿದ್ದೀನಿ ರಾಜೇಶ್. ಒಳ್ಳೆ ಹುಚ್ಚಿ ತರ ಮಾತಾಡಿದ್ದೀನಿ. ಈ ತರ ಆಗಿದೆ, ಅವಳು ಬೇಜಾರ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ, ಅದು ಹಿಂಗಾಗಿದೆ, ಅದು ಹಂಗಾಗಿದೆ, ಅವ್ರ ತರ ಹೇಳ್ಬೋದಾಗಿತ್ತು, ಇದು ಯಾವಾಗನಾ ರೂಪೇಶ್ ರೂಮಿಗೆ ಬಂದು ಹೋಗ್ಲಿ, I'm talking about the same thing. Sometimes I'm crying, maybe because I was carrying. ನನ್ಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ಗೋ ಏನೋ ನಾನು ಅಳ್ತಾ ಇದ್ದೀನಿ ಬಟ್ ನಮ್ಗೆ ಮುಂದಕ್ಕೆ ಅವಳಿಗೆ ಈ ತರ ಆಗತ್ತೆ ಅನ್ನೋದಕ್ಕೋ ಏನೋ ತುಂಬಾನೇ ಹತಾಶೆ, ತುಂಬಾ ಬೇಜಾರು. ನನ್ನ ಮಗಳನ್ನ ಹರ್ಟ್ ಮಾಡ್ಬಿಟ್ರಲ್ಲ, ನಮ್ಮ ಮಗಳಿಗೆ ಬೇಜಾರಾಗೋ. ನಾನು ನಿಜವಾಗ್ಲೂ ಆ ಒಂದು ಗೇಮ್ ಶೋನ ಯಾವುದೇ ಕಾರಣಕ್ಕೂ ಬ್ಲೇಮ್ ಮಾಡ್ತಿಲ್ಲ, ಬಟ್ ಆ ವ್ಯವಸ್ಥೆ ಅಥವಾ ಆ ಪ್ಯಾಟ್ರನ್ ಏನಿದೆ ಅದೊಂಚೂರು ನಮಗೆ ಡಿಸ್ಟರ್ಬ್ ಆಯಿತು ಅಷ್ಟೇ ಹೊರತು. ಬೇರೆಯವರೆಲ್ಲ ಅದನ್ನ ಸ್ಪೋರ್ಟಿವ್ ಆಗಿ ತಗೊಂಡಿರೋರು ಇರ್ತಾರೆ. ಬಹುಶಃ ನಮ್ಮಂತ ಸೂಕ್ಷ್ಮ ಮನೋಗತ ಇರೋರು ಇಂಥ ವಿಚಾರಗಳಿಗೆ ಹೋಗ್ಲೇಬಾರದು. ಇದು ಒಂದು ಪಾಠ. ಮಗು ಕಾಣಿಸ್ಲಿ ಅನ್ನೋ ಒಂದು ಖುಷಿಗೆ ಹೋಗಿ ನಾವೇ ನಮ್ಮ ಕೈಯಾರ ಆ ಮಗುಗೆ ಘಾಸಿ ಮಾಡಿ ಬಂದ್ವಲ್ಲ ಅಂತ ಅದೊಂದು ಬೇಜಾರು. ಅಂಡ್ ಒಂದಿನ ಜೀವನದಲ್ಲಿ ಒಂದು ಅಹಿತಕರ ಘಟನೆ ನಡೆಯುತ್ತೆ. ಹೌದು. ಅವತ್ತು ಏನಾಯ್ತು, ಆಕ್ಚುಲಿ ಏನ್ ನಡೆದಿತ್ತು ಅವತ್ತು? ಏನಾಯ್ತು ಅಂದ್ರೆ ಅವತ್ತು ನಮ್ಮ ತಾಯಿ ಮನೆ ಮಾರಾಟ ಎಲ್ಲ ಆಗಿತ್ತು. ಆ ವಿಚಾರವಾಗಿ ಏನೋ ಮಾತಾಡಕ್, ಬಿಕಾಸ್ ಅಮ್ಮನೂ ತೀರ್ಕೊಂಡು ಅದು ಸೇಲು ಅಂತೆಲ್ಲ ಒಂದ್ ಸ್ವಲ್ಪ ದಿನ ಆಗಿತ್ತು. ಸೊ ಆ ವಿಚಾರಕ್ಕೆ ಹೋಗ್ಬೇಕಾಗಿತ್ತು. ಇವಳನ್ನ ಕರ್ಕೊಂಡು ಹೋಗ್ತಾ ಇದ್ದೆ. ಅಂಡ್ ಅವತ್ತೊಂದು 2-3 ಇಂಟ್ಯೂಷನ್ ನನಗೆ ಸ್ಟಾಪ್ ಮಾಡಿಸ್ತು. ಈಗ ನೇಚರ್ ನಿಮ್ಗೆ 1-2 ಸೈನ್ಸ್ ಕೊಡುತ್ತೆ, ನಾವ್ ಅದನ್ನ ಕಿವಿ ಕೊಟ್ಟು ಕೇಳಲ್ವೇನೋ. ಒಂದು, ನಾನು ಫಸ್ಟು ದುಪ್ಪಟ್ಟ ಹಾಕೊಂಡಿರ್ಲಿಲ್ಲ, ಬೀಗ ಹಾಕೊಂಡು ಇದು ಲಿಫ್ಟ್ ವರ್ಗೂ ಬಂದ್ಬಿಟ್ಟಿದ್ದೆ. ಅಯ್ಯೋ ದುಪ್ಪಟ್ಟ ಮರ್ತೋದ್ನಲ್ಲ ಅಂತ ಒಂದು ಹೆಜ್ಜೆ ಹೋಗಿ ತರಬೇಕು ಅಂತ ಅನ್ನಿಸ್ತಿತ್ತು. ಬೇಡ ಇಟ್ಸ್ ಓಕೆ, ನಾನು ಮೆಟ್ರೋಲ್ ತಾನೇ ಹೋಗೋದು, ಪರವಾಗಿಲ್ಲ ಅಂತ ಹೋಗ್ಬಿಟ್ಟೆ. ಅದಾದ್ಮೇಲೆ ಅವಳಿಗೊಂದು ಮಾಸ್ಕ್ ತಗೊಬೇಕಾಗಿತ್ತು, ಬಿಕಾಸ್ ಅವಾಗಿನ್ನೂ ಆ ಕೋವಿಡ್ದು ನಡೀತಾ ಇತ್ತು. ಸೊ ಮಾಸ್ಕ್ ಮೆಟ್ರೋಲೆಲ್ಲ ಮಾಸ್ಕ್ ಕಂಪಲ್ಸರಿ ಮಾಡಿದ್ರು. ಸೊ ಅವನ ಹತ್ರ ಇಲ್ಲೇ ಮೆಡಿಕಲ್ ಸ್ಟೋರ್ ಅಲ್ಲಿ ಹೋಗಿ ಮಾಸ್ಕ್ ಕೇಳಿದ್ವಿ. ಅವನು ಮಾಸ್ಕ್ ಇಲ್ಲ ಅಂತ ಹೇಳ್ದ. ಬಹುಶಃ ಅವ್ರ ಮಾಸ್ಕ್ ಇದೆ ಅಂದಿದ್ರೆ ಅಲ್ಲೊಂದ್ ಸ್ವಲ್ಪ ದುಡ್ಡು ಕೊಡು, ಕಾಸು ಕೊಡು, ಮಾಸ್ಕ್ ತಗೋ, ಸೆಲೆಕ್ಟ್ ಮಾಡು ಅಂತ ಒಂದು 10-15 ನಿಮಿಷ ಹೋಗ್ಬಿಟ್ಟಿರ್ತಿತ್ತು ಏನೋ. ಅವತ್ತಲ್ಲಿ ಮಾಸ್ಕು ಸಿಗ್ಲಿಲ್ಲ. ಹೊರಟ್ವಿ, ಬಂದೆ, ಟರ್ನ್ ತಗೊಂಡೆ, ನಮಗೆ ಮೆಟ್ರೋ ಸ್ಟೇಷನ್ ಕಾಣಿಸ್ತಾ ಇದೆ. ಬಟ್ ಸಡನ್ ಆಗಿ ಏನಾಯ್ತು ಅಂತ ಗೊತ್ತಿಲ್ಲ, ಧಡಾರ್ ಅಂತ ಒಂದು ದಡ್ ಅಂತ ಒಂದು ಶಬ್ದ. ಆ ಟಿ ಏನದು ಟೆಂಪೋ ಟ್ರಾವೆಲರ್ ಏನಂತಾರ ಅದು, ಅಲ್ಲ ಟಿಪ್ಪರ್, ಆ ವರ್ಡ್ ಕೇಳಿದ್ರೆ ನನಗೆ ಒಂದು ರಾಕ್ಷಸನ ಹೆಸರು ಕೇಳಿದಂಗೆ ಆಗತ್ತೆ. ದಡ್ ಅಂತ ಶಬ್ದ ಕೇಳಿಸ್ತು ರಾಜೇಶ್. ಅಷ್ಟೇ ನನಗೆ ಅಯ್ಯೋ ನಾನು ಪ್ರೆಗ್ನೆಂಟೆ, ನಾನು ಬಿದ್ದೋದ್ರೆ ನನಗೆ ಬರೀ ಅದು ಯೋಚನೆ ಇದೆ. ಬಿಕಾಸ್ ನನ್ ಮನ್ಸ್ನಲ್ಲೂ ಊಹೆ ಇಲ್ಲ ಇಷ್ಟು ಒಂದು ಮಗು ಹಿಂದೆ ಕೂತಿದ್ಲು. ಬಿಕಾಸ್ ಅವಳು ಸ್ವಲ್ಪ ಉದ್ದ ಆಗ್ಬಿಟ್ಟಿದ್ಲು. ಮುಂದೆ ನಿಂತ್ರೆ ನನಗೆ ಕಾಣಿಸ್ತಾ ಇಲ್ಲ. ಇವಾಗ ನಾವು ತಾಯಿ ತಂದೆ ಆದವ್ರು ಎಲ್ಲಾ ಸೇಫ್ಟಿ ವೈಸ್ ಯೋಚನೆ ಮಾಡಿರ್ತೀವಿ. ಅವಳು ಮುಂದೆ ಕೂತ್ಕೊಂಡ್ರೆ ಅವಳು ಮನೆಯಿಂದ ಮೆಟ್ರೋ ತನಕ ನಿಮ್ಮ ಗಾಡಿಲಿ ಹೋಗೋದು. ಹೌದು, ಬಿಕಾಸ್ ನಮ್ಮ ಮನೆಯಿಂದ ಮೆಟ್ರೋ ಇಸ್ ಹಾರ್ಡ್ಲಿ ಒಂದು 100 ಕಿಲೋಮೀಟರ್ಸ್, 100 ಮೀಟರ್ಸ್ ಇರ್ಬೋದು, 100-150 ಮೀಟರ್ಸ್ ಇರ್ಬೋದು. ಸೊ ಅಲ್ಲಿಗೆ ನಡ್ಕೊಂಡು ಹೋಗಕ್ಕಾಗಲ್ಲ. ಸೊ ನಾನು ಇಲ್ಲಿಗೆ ಬಂದಾಗೆಲ್ಲ ನಾನು 2 ವೀಲರಲ್ಲಿ ಓಡಾಡಿದ್ದೀನಿ, ನಾನು 2 ವೀಲರಲ್ಲಿ ಎಲ್ಲ ಕಡೆ ಓಡಾಡಿದ್ದೀನಿ. ಸೊ ಈಗ 2 ವೀಲರಲ್ಲಿ ಓಡಾಡೋರು ಯಾರು ನನಗೆ ಆಕ್ಸಿಡೆಂಟ್ ಆಗ್ಬಿಡುತ್ತೆ ಅನ್ನೋ ಉದ್ದೇಶದಲ್ಲಿ ಓಡಾಡ್ತಾರೆ ಯಾರು? ಸೊ ಇಲ್ಲೇ ಇದ್ದಿದ್ರಿಂದ ಯಾವತ್ತೂ ನಂಗೆ ಆ ಇನ್ಸಿಡೆಂಟ್ ಆಗಿಲ್ಲ. ಇವನ್ದೇನ ಹಿಂದೆ ಕೂತಿದ್ಲು, ಇವನ್ಗೆ ಏನಾಗಿದೆ, ಸಿಗ್ನಲ್ ಬಿಟ್ಟಿಲ್ಲ, ಸಿಗ್ನಲ್ ರೆಡ್ ಸಿಗ್ನಲ್ ಇದ್ರೂ ಕೂಡ ಅವನು ದಬಾಯಿಸ್ಕೊಂಡು ಬಂದಿದ್ದಾನೆ. ಅಂಡ್ ಅದು ಗಾಡಿ ತುಂಬಾ ಎತ್ತರದಲ್ಲಿರೋದ್ರಿಂದ ಅವ್ರಿಗೆ ಕೆಳಗಡೆ ಗಾಡಿಗಳು ಕಾಣಲ್ವಂತೆ. ಅವತ್ತು ನಾನು ವಿಡಿಯೋದಲ್ಲಿ ನೋಡೋವಾಗ ಏನಾಗಿದೆ, ಒಂದು ಆಟೋ ಇಲ್ಲಿ ಹೋಗ್ತಾ ಇದೆ, ಅವನು ಆಟೋನ ಅವಾಯ್ಡ್ ಮಾಡಕ್ ಹಿಂಗ್ ಬಂದ, ಇಲ್ಲಿ ನಾನಿದ್ದೆ. ಅವ್ರು ಹೇಳ್ತಾರೆ ಒಂದು ತರಕಾರಿ ಗಾಡಿ, ಹೂವಿನ ಗಾಡಿ ಏನೋ ಇತ್ತು ಅಂತ. ಅವಳು ನನಗೆ ರಿಜಿಸ್ಟರ್ ಆಗಿದ್ದಾಳೆ, ಅವಳು ತುಂಬಾ ದೂರದಲ್ಲಿದ್ಲು. ಒಂದು 20 ಹೆಜ್ಜೆ 30 ಹೆಜ್ಜೆ ಆದ್ರೂ ಅವಳು ದೂರದಲ್ಲಿದ್ಲು. ದೇಸೆ ನಾನು ಅವಳನ್ನ ಅವಾಯ್ಡ್ ಮಾಡಕ್ ನಾನ್ ರೈಟಿಗೆ ಬಂದೆ ಅಂತ ಇಲ್ಲ,
ಅವನು ಇದನ್ನ ಅವಾಯ್ಡ್ ಮಾಡಕ್ ಅವ್ನು ಲೆಫ್ಟ್ ಬಂದು ದಡ 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 ಶಬ್ದ ಕೇಳಿಸ್ತು ಅಷ್ಟೇ ರಾಜೇಶ್. ಬಿದ್ವಿ, ನಾನೊಂದಷ್ಟು ದೂರ ಉಜ್ಕೊಂಡು ಹೋದೆ, ಅವಳು ಅಲ್ಲೇ ಬಿದ್ಲು. ಆ್ಯಂಡ್ ನನ್ಗೆ ಅವಾಗ್ಲೂ ಊಹೆ ಇಲ್ಲ ಅವಳು ಬಿದ್ದು ಮಗು ಬಿತ್ತಲ್ಲ, ಗಾಯ ಆಗೋಯ್ತೆ ಮಗುಗೆ ಅಂತ ಅಷ್ಟೇ. ಆಮೇಲೆ ಅವಳ ಅಮ್ಮ ಅಂದ್ಲು. ಇಮಿಡಿಯೇಟಾಗಿ ಅಲ್ಲಿರೋರೆಲ್ಲ ಓಡ್ ಬಂದ್ರು, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ. ನನ್ಗೆ ಆಮೇಲೆ ಅದೇನು ಫೀಲ್ ಆಗೋಕೆ ಶುರು ಆಯಿತು, ಐ ಜಸ್ಟ್ ಸ್ಟಾರ್ಟೆಡ್ ಆಸ್ಕಿಂಗ್ ದೆಮ್ ಪಲ್ಸ್ ಇದೆಯಾ, ಮಗುಗೆ ಪಲ್ಸ್ ಇದೆಯಾ. ನನಗೆ ಅದೆಲ್ಲ ಆ ಎಕ್ಸ್ಪೀರಿಯನ್ಸ್ ಎಲ್ಲ ಇಲ್ವೇ ಇಲ್ಲ. ಬಟ್ ಐಮ್ ಜಸ್ಟ್ ಆಸ್ಕಿಂಗ್ ದೆಮ್. ಅವರು ಮೇಡಮ್ ಇಲ್ಲಿ ಇನ್ನೊಂದು ದೊಡ್ಡ ಹಾಸ್ಪಿಟ್ಲ್ ಇದೆ, ಅಲ್ಲಿ ಹೋಗಿ ಅಂತ ಇದ್ದಾರೆ. ಆ್ಯಂಡ್ ಆ್ಯಂಬುಲೆನ್ಸಲ್ಲಿ ನಾನು ಒಬ್ಬಳೆ, ಅಪ್ಪ. ಆ್ಯಂಡ್ ಅವರು ಮೇಡಮ್ ಸಮಾಧಾನ ಮಾಡ್ಕೊಳ್ಳಿ ಅಂತ ಮುಂದೆಯಿಂದ ಹೇಳ್ತಿದ್ದಾರೆ. ನನಗೆ ಭಯ ಆಗ್ತಾ ಇದೆ. ಎಂತೆಂಥದ್ದು ಜರ್ನಿ ಮಾಡಿದ್ದೀವಿ. ಇಂಥ ಜರ್ನಿ ಆ್ಯಂಬುಲೆನ್ಸಲ್ಲಿ ಆಯ್ತಂತ ಒಂದು 15-20 minutes somebody is ripping me off ಅನ್ನುವಷ್ಟು ಪೇನ್ ಅದು. and the moment they took her in, ನನಗೇನೋ ಅನ್ನಿಸ್ತು, ಇಲ್ಲ ಸಮಥಿಂಗ್ ಇಸ್ ಗಾನ್ ರಾಂಗ್ ಅಂತ ನನಗೆ ಅನ್ನಿಸ್ಬಿಡ್ತು. ಆ್ಯಂಡ್ ನಾನು ಹಾಸ್ಪಿಟ್ಲ್ ಒಳಗೂ ಹೋಗಿಲ್ಲ, ಅಲ್ಲೇ ಆಚೆ ಕಡೆ ಕೂತ್ಕೊಂಡ್ಬಿಟ್ಟಿದ್ದೀನಿ ನಾನು ಒಬ್ಳೆ. ಆ್ಯಂಡ್ ಒಂದಿಬ್ಬರಿಗೆ ನಾನು ಕಾಲ್ ಮಾಡಿ ಹೇಳಿದೆ. ಅವರೆಲ್ಲ ಅಷ್ಟೊತ್ತಿಗೆ ಎಲ್ಲರಿಗೂ ಹೇಳಿದ್ರು. ಅಲ್ಲೇ ಹಾಸ್ಪಿಟ್ಲಲ್ಲಿ ಕೆಳಗಡೆ ಕುತ್ಕೊಂಡ್ಬಿಟ್ಟಿದ್ದೀನಿ. ಅವ್ರು ಮೇಡಮ್ ಮೇಲೆ ಕೂತ್ಕೊಳ್ಳಿ. ನನಗೇನು ಗೊತ್ತಾಗ್ತಾ ಇಲ್ಲ. ಅಷ್ಟೊತ್ತಿಗೆ ರೂಪೇಶ್ ಬಂದರು. ನನಗೆ ಯಾರು ಏನು ಹೇಳಲೇ ಇಲ್ಲ, ನನಗೆ ಅರ್ಥ ಆಗೋಯ್ತಾದ್ರೆ. ಐ ಗಾಟ್ ಟು ನೋ. ರೂಪೇಶ್ಗೆ ಆಮೇಲೆ ಹೋಗಿ ನೋಡಿದ್ವಿ. ಈಸ್ ಲೈಕ್, ಹೆಂಗ್ ನಾನು ಅವಳನ್ನ ಮನೆಗೆ ಕರ್ಕೊಂಡು ಹೋಗ್ಲಿ ಅಂತ ಈಸ್ ಕ್ವೆಶ್ಚನಿಂಗ್ ಮೀ. ಐ ಡಿಡ್ಂಟ್ ಹ್ಯಾವ್ ಎನ್ ಆನ್ಸರ್ ಅಟ್ ಆಲ್. ಅವಳು ಹಿಂಗೆ ಮನೆಗೆ ಕರ್ಕೊಂಡು ಹೋಗೋದು ನಾವೀಗ ಅಂತ ಕೇಳ್ತಾ ಇದ್ರು. ನನಗೇನು ಉತ್ತರನೇ ಇರಲಿಲ್ಲ ಅದಕ್ಕೆ. ಆವತ್ತಿಂದ ಶುರು ಆಗಿದ್ದೊಂದು ಪ್ರಶ್ನೆಗಳು ನಮ್ಮ ಮನಸ್ಸಲ್ಲಿ ಇವತ್ತಿಗೂ, ಅದಕ್ಕೆ ಯಾವ ಉತ್ತರನೇ ಇಲ್ಲ. ಸೋ ಮೆನಿ ಕ್ವೆಶ್ಚನ್ಸ್. ಏನಕ್ಕೆ ಹೀಗಾಗತ್ತೆ? ನನಗನ್ಸೋದು ಇದೆಲ್ಲ ನಿಮ್ಮ ಪೂರ್ವಾರ್ಜಿತ ಪಾಪಕರ್ಮ ಅಂದ್ರೆ, ಯಾವುದೋ ಜನ್ಮದಲ್ಲಿ ಆಗಿರೋದಕ್ಕೆ ನೀನು ಈ ಜನ್ಮದಲ್ಲಿ ಶಿಕ್ಷೆ ಕೊಟ್ರೆ ನನಗೇನು ಗೊತ್ತಾಗತ್ತೆ? ಈಗ ನನ್ನೇ ತಗೊಳ್ಳಿ, ನಂದು ಪೂರ್ವಾರ್ಜಿತ ಕರ್ಮ ಹೌದು. ನಾನು ಒಬ್ಬ ಒಳ್ಳೆ ಮನುಷ್ಯನಾಗಿ ಬದುಕಬೇಕು, ನಾನು ಎಲ್ಲ ನನ್ನ ಕಾರ್ಮಿಕ ಕರ್ಮಗಳನ್ನೆಲ್ಲ ತೀರಿಸ್ಕೊಂಡು ಈ ಜನ್ಮ ಹೋಗ್ಬೇಕು. ಬಟ್ ನಾನೇನು ತಪ್ಪು ಮಾಡಿದ್ದೀನಿ ಅಂತಾನೆ ಗೊತ್ತಿಲ್ಲ ಅಂದ್ರೆ ನಾನು ಅದನ್ನ ಹೆಂಗ್ ಸರಿಪಡಿಸ್ಕೊತೀನಿ? ಈ ಜನ್ಮದಲ್ಲಿ ಆಗಿರೋ ತಪ್ಪಿಗೆ ನೀನು ಈಗಲೇ ಶಿಕ್ಷೆ ಕೊಟ್ಟರೆ ನನಗೆ ಗೊತ್ತಾಗುತ್ತೆ, ಓ ನಾನು ಅವ್ರಿಗೆ ಹಂಗೆ ಮೋಸ ಮಾಡಿದೆ, ನನಗೆ ಈ ಶಿಕ್ಷೆ ಬಂತಪ್ಪ ಅಂತ. ಯಾವುದೋ ಜನ್ಮದಲ್ಲಿ ಆಗಿರೋದಕ್ಕೆ ನೀನು ಈಗ ಶಿಕ್ಷೆ ಕೊಡ್ತೀಯ ಅಂದ್ರೆ ನಮಗೇನು ಗೊತ್ತಾಗತ್ತೆ? ಈಗಲೂ ಲೈಫು ಎಷ್ಟು ಗೊಂದಲದಲ್ಲಿದೆ ಅಂದ್ರೆ ಯಾವ್ದು ಸರಿ ಯಾವ್ದು ತಪ್ಪು ಗೊತ್ತಿಲ್ಲ. ಒಂಥರ ಬ್ಲೈಂಡಾಗಿ ಹೋಗ್ತಾ ಇದ್ದೀವಿ. ಮೊದಲಾದ್ರೂ ಒಂದೇ ಲೈಫ್ ಗೊತ್ತಿತ್ತು. ಓಕೆ, ನಾನು ಯೋಚನೆ ಮಾಡ್ತೀನಿ, ನಾನು ಒಂದು ಡಿಸೈಡ್ ಮಾಡ್ತೀನಿ, ನನ್ನ ಡೆಸಿಷನ್ ಪ್ರಕಾರ ಹೋಗ್ತೀನಿ. ಇವಾಗ ನನ್ನ ಡೆಸಿಷನ್ ಬಗ್ಗೆ ನನಗೆ ಧೈರ್ಯನೇ ಇಲ್ಲ, ನನ್ಗೆ ಹೋಪೇ ಇಲ್ಲ ನನ್ನ ಡೆಸಿಷನ್ ಬಗ್ಗೆ. ಯಾವ ಡೆಸಿಷನ್ ತಗೊಳ್ಳಿ ಇವತ್ತಿಗೂ ನನಗೆ ಗೊತ್ತಾಗ್ತಿಲ್ಲ. ಯಾವ್ದು ಸರಿ ಯಾವ್ದು ತಪ್ಪು, ಹೆಂಗೆ ಹೋಗ್ಬೇಕು, ಏನು ಮಾಡಬೇಕು, ಒಳ್ಳೇದಂದ್ರೆ ಏನು. ಈಗ ನೀನು ಒಬ್ರಿಗೆ ಬೇಜಾರು ಮಾಡಬೇಡ, ಅದು ಒಳ್ಳೇದು. ಯಾರಿಗೂ ಹರ್ಟ್ ಮಾಡಬೇಡ, ಯಾರ ಕರ್ಮಕ್ಕೂ ತುತ್ತಾಗ್ಬೇಡ ಅಂತಾರೆ. ಬಟ್ ಹಾಗೆ ಹೇಗಿರೋದು? ಯಾವುದೋ ಒಂದು ವಿಚಾರಕ್ಕೆ ಯಾರಿಗೋ ನನ್ನ ಮೇಲೆ ಬೇಜಾರು ಆಗೇ ಆಗತ್ತಲ್ಲ. ಅಲ್ಲ, ಅವತ್ತು ಹಾಸ್ಪಿಟ್ಲಿಗೆ ಹೋದಾಗ ಅಲ್ಲಿ ಮಗುಗೆ ಡಾಕ್ಟರ್ ಏನ್ ಹೇಳಿದ್ರು? ಅಲ್ಲಿ ಇಲ್ಲ, ಅಷ್ಟೊತ್ತಿಗೆ ಪಲ್ಸ್ ಇಲ್ಲ ಅಂತ ಹೇಳಿದ್ರು. ಅಲ್ಲ, ಅಂದ್ರೆ ಮಗು ಗಾಡಿಯಿಂದ ಬಿದ್ದಿದ್ದಕ್ಕೋಸ್ಕರ ಗಾಡಿಯಿಂದ ಬಿದ್ದು ಅವಳಿಗೆ ತೊಡೆ ಭಾಗದಲ್ಲಿ ಸ್ವಲ್ಪ ಗಾಯ ಆಗೋಗಿತ್ತು. ಅಂಡ್ ಅದು ಏನಂದ್ರೆ ಒಂದೇ ಸತಿಗೆ ಆ ಬ್ಲಡ್ ಲಾಸ್ ಆಗಿರತ್ತಂತಲ್ಲ, ಅದಕ್ಕೆ ಆ ವಯಸ್ಸಿನ ಮಕ್ಕಳಿಗೆ ಅದನ್ನ ತಡೆಯೋ ಶಕ್ತಿ ಇರಲ್ಲ. ಒಂದೇ ಸತಿ ಬ್ಲಡ್ ಹೋಗಿರತ್ತಲ್ಲ, ಸೊ ಕುಡ್ ಬಿ ಬಿಕಾಸ್ ಆಫ್ ದಟ್ ಅಂತ ಹೇಳಿದೆ. ಬಟ್ ಇದೆಲ್ಲ ನಡೆಯುವಂತ ಟೈಮಲ್ಲಿ ನೀವು ಕ್ಯಾರಿಯಿಂಗ್ ಹಾಕಿದ್ರಿ? ಹೌದು. ಆಗ ಎಷ್ಟು ತಿಂಗಳಾಗಿತ್ತು? ಅವಾಗ ಐ ವಾಸ್ 4 months. ಅವಾಗ ಒಂಥರ ನಮ್ಗೆ ಅದಾದ್ಮೇಲೆ ಎಷ್ಟು ಒಂದು ಮಿಕ್ಸ್ಚರ್ ಆಫ್ ಫೀಲಿಂಗ್ಸ್ ಅಂತಂದ್ರೆ, ಯಾವ ವಿಚಾರ ಖುಷಿ ಪಡ್ಬೇಕು, ಖುಷಿ ಪಡ್ಲ, ಬೇಜಾರು ಮಾಡ್ಕೊಳ್ಳ. ನಾನು ಈ ವಿಚಾರ ಹರ್ಷು ಹುಟ್ಟದಾಗ್ಲೂ ಒಂಥರ ಅದು ಚಿತ್ರ ಫೀಲಿಂಗ್. ಅದು ನಮ್ಮನೆಗೆ ಒಂದು ಹೊಸ ಮೆಂಬರ್ ಬಂತು ಅಂತ ಖುಷಿ ಪಡ್ಬೇಕಾ, ಅಥವಾ ಹೀಗಾಗೋಯ್ತಲ್ಲ ನಮ್ಮ ಲೈಫ್, ನಾವೆಲ್ಲರೂ ಖುಷಿಯಾಗಿರ್ಬೇಕಾಗಿರೋ ಸಂದರ್ಭದಲ್ಲಿ ಇಂಥದ್ದೊಂದು ಘಟನೆ ನಡೆದೋಯ್ತಲ್ಲ, ಒಂದು ಕಂಪ್ಲೀಟ್ ಫ್ಯಾಮಿಲಿ ಅನ್ನಿಸ್ಕೋಬೇಕಾಗಿರೋದು ಫಾರ್ ಎವರ್ ಇನ್ಕಂಪ್ಲೀಟ್ ಆಗೋಯ್ತಲ್ಲ. ಎಷ್ಟೋ ತಿಂಗಳು
ನಾವು ಹರ್ಷನ ಸೆಲೆಬ್ರೇಟೇ ಮಾಡಿಲ್ಲ. ಅವನು ಹುಟ್ಟಿದ ಎಷ್ಟೋ ತಿಂಗಳು, ಬಹುಶಃ ಈಗೀಗ್ಲೇ ನಾವು ಒಂಚೂರು ಅದರಿಂದ ಹೊರಗಡೆ ಬಂದು, ಅಂದ್ರೆ ಆ ಮಗು ಏನು ತಪ್ಪು ಮಾಡಿಲ್ಲ. ಅವನ್ ಯಾಕೆ ಈ ಟ್ರಾಮಾ ಎಲ್ಲ ಫೇಸ್ ಮಾಡ್ಬೇಕು? ಅವ್ನ್ ಯಾಕೆ ಈ ಶೋ, ಅಳು, ದುಃಖ, ನೋವು ಅವ್ನಿಗೆ ಯಾಕೆ ರೀಚ್ ಮಾಡ್ಬೇಕು ನಾವು? ಇಲ್ಲ, ಅವನಿಗೋಸ್ಕರ ಇರೋಣ ಅನ್ನೋ ಒಂದು ಧೈರ್ಯ ತಗೊಂಡ್ ಕ್ರಮೇಣ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದೀವಿ ಹೊರತು, ಎಷ್ಟೋ ತಿಂಗಳು ಮನೇಲಿ ಈ ಮಗು ಇರ್ತಾ ಇತ್ತು, ನಾವು ಆ ಬೇಜಾರಲ್ಲಿ ಇರ್ತಾ ಇದ್ವಿ. ನಾವೇನೇ ತುಂಬಾ ಫೋರ್ಸ್ಫುಲಿ ಆ ಮಗು ಮುಂದೆ ನಗೋದು, ತುಂಬಾ ಫೋರ್ಸ್ಫುಲಿ ಆ ಮಗುನ ಆಟ ಆಡ್ಸೋದು, ಈ ಥರ ಎಲ್ಲ ವಿ ಹ್ಯಾವ್ ಸಫರ್ಡ್ ಆ ಟೈಮಲ್ಲಿ. ಆ್ಯಂಡ್ ಅಕಸ್ಮಾತ್ ಇಫ್ ಐ ವಾಸ್ ನಾಟ್ ಪ್ರೆಗ್ನೆಂಟ್ ದೆನ್, ಬಹುಶಃ ನಾವು ಇನ್ನೊಂದು ಮಗುನ ಈ ಭೂಮಿ ಮೇಲೆ ತರೋ ಧೈರ್ಯ ಇನ್ಯಾವತ್ತಿಗೂ ಮಾಡ್ತಿರ್ಲಿಲ್ಲ. ಬಿಕಾಸ್ ಅಷ್ಟೊಂದು ಒಂಥರ ಕರ್ಮ ಭೂಮಿನೇ ಇದು. ಎಲ್ಲಿ ನೋಡಿದ್ರು ಬರೀ ನೋವು, ದುಃಖ. ನೀವೇನೇ ಮಾಡಕ್ ಹೋಗಿ ಮನುಷ್ಯನ್ ಖುಷಿ ಪಡ್ಸಕ್ಕಾಗಲ್ಲ, ಮನುಷ್ಯ ಖುಷಿಯಾಗಿರಲ್ಲ. ಅಂಡ್ ಆಫ್ ಲೇಟ್ ಅಂತೂ ಇದ್ದಿದ್ದು ವಿ ಆರ್ ಓನ್ಲಿ ವಿಟ್ನೆಸಿಂಗ್ ತುಂಬಾ ವರ್ಸ್ಟ್ ವಿಚಾರಗಳನ್ನೇ ವಿಟ್ನೆಸ್ ಮಾಡ್ತಾ ಇದೀವಿ. ಸೊ ಹಂಗಾಗಿ ಅವಾಗ ಅನ್ಕೊಳ್ಳೋದು, ಮತ್ತೆ ಸಿಕ್ಕಾಕೊಂಡ್ಬಿಟ್ವಲ್ಲ ಈ ಮಗುವನ್ನು ಸುಳಿಲಿ ನಾನು ನೀನು ಮತ್ತೆ ಸಿಕ್ಕಾಕೊಂಡ್ಬಿಟ್ವಲ್ಲ. ಆ ಮಗು ಒಂದಿಲ್ದೆ ಹೋಗಿದ್ರೆ ನಿಮ್ಗೊಂಥರ ಬಂಡ ಧೈರ್ಯ ಬಂದ್ಬಿಡುತ್ತೆ. ಯಾರನ್ ಬೇಕಾದ್ರೂ ಎದುರಾಕೋತೀನಿ, ಏನ್ ಬೇಕಾದ್ರೂ ಮಾಡ್ತೀನಿ. ಮಕ್ಕಳು ಅಂತ ಬಂದಾಗ ನಾವು ತುಂಬಾ ಈಲ್ಡ್ ಆಗ್ಬಿಡ್ತೀವಿ. ಅಯ್ಯೋ ನಾನ್ ಮಾಡೋದು ನನ್ನ ಮಗುಗೆ ಎಫೆಕ್ಟ್ ಆಗ್ಬಿಟ್ರೆ, ಅಯ್ಯೋ ಅವ್ರು ಮಾಡೋದು ಮಗುಗೆ ಇದಾದ್ರೆ ಅಂತ. ಸೊ ಎಷ್ಟೋ ಸತಿ ಮಾತಾಡ್ಕೊಂಡಿದೀವಿ, ಮತ್ತೆ ನಾವ್ ಈ ಮಗುವನ್ನು ಸುಳಿಲ್ ಸಿಕ್ಕಾಕೊಂಡ್ವಿ, ಇದಿಲ್ದೆ ಹೋಗಿದ್ರೆ ಚೆನ್ನಾಗಿರ್ತಿತ್ತು. ಅದಕ್ಕೆ ಇವಾಗ್ಲೂ ರೂಪೇಶು ಇವಾಗ ಯಾರನ್ನ ಕೇಳಿದಾಗ ಏನೋ ಇನ್ನೊಂದು ಮಗು ಮಾಡ್ಕೋತೀರಾ ಅಂದಾಗ, ದಯವಿಟ್ಟು ಬೇಡ. ನಾವು ಮಾಡಿರೋ ತಪ್ಪಿಗೆ ಈ ಮಗುನ ಭೂಮಿ ಮೇಲೆ ತಂದುಬಿಟ್ಟಿದೀವಿ. ಅವನನ್ನ ಸಂರಕ್ಷಣೆ ಮಾಡಿ ಅವನನ್ನ ಸುರಕ್ಷಿತವಾಗಿ ಅವನಿಗೊಂದು ಒಳ್ಳೆ ಚೈಲ್ಡ್ಹುಡ್ ಕೊಟ್ಟು ಅವನೊಂದು ಒಳ್ಳೆ ಉತ್ತಮವಾದ ಮನುಷ್ಯ ಮಾಡ್ಬಿಟ್ರೆ ಸಾಕು. ಆರ್ ರೆಸ್ಪಾನ್ಸಿಬಿಲಿಟಿ ಇಸ್ ಡಸ್ಟೆಡ್. ಆ್ಯಂಡ್ ಈಗಲೂ ಕೇಳಿದ್ರೆ ಏನ್ ಬೇಕು ಅಂದ್ರೆ ತುಂಬಾ ಬೇಗ ಒಂದು 20 ವರ್ಷ ಹೋಗ್ಬಿಡ್ಬೇಕು ನಮ್ಗೆ. ಒಂದು ಕಣ್ಮುಚ್ಚಿ ತೆಗೆಯೋದ್ರೊಳಗೆ 20 ವರ್ಷ ಆಗ್ಬಿಟ್ಟಿದ್ರೆ ಅವನ ಫ್ಯಾಮಿಲಿ ಅಂತ ಅವ್ನು ಸೆಟ್ಲ್ ಆಗಿದ ನೆಕ್ಸ್ಟ್ ಮೂಮೆಂಟೇ ವಿ ಆರ್ ರೆಡಿ, ಸಾಕಪ್ಪ ಈ ಲೈಫ್ ಅನ್ನೋಕ್ಕೆ. ಬಟ್ ಈಗ ಅದು ಆಗ್ತಿಲ್ಲ. ಅವನಿರೋದ್ರಿಂದ ವಿ ಹ್ಯಾವ್ ಟು ಗ್ಯಾದರ್ ಬ್ಯಾಕ್ ಅವರ್ ಸೆಲ್ಫ್, ಪುಲ್ ಬ್ಯಾಕ್ ಆಲ್ ದ ಎನರ್ಜಿ. ತಿರ್ಗ ಅವನಿಗೋಸ್ಕರ ನಾವು ಒಂದು ಹ್ಯಾಪಿ ವರ್ಲ್ಡ್ ಅವನಿಗೋಸ್ಕರ. ಮುಂದೆ ಯಾವತ್ತಾನ ಒಂದಿನ ಅವನು ಈ ಇಂಟರ್ವ್ಯೂ ನೋಡಿದಾಗ ಅನ್ಬೋದು, ನನ್ಗೋಸ್ಕರನಂತ. ಇಲ್ಲ, ಅದ್ರಲ್ಲಿ ನಮ್ ಸ್ವಾರ್ಥನೂ ಇದೆ. ಏನ್ ಮಾಡೋದು, ಹುಟ್ಟಿದ ಮೇಲೆ ದೇಹ ತನ್ನ ಕೆಲಸ ಮಾಡುತ್ತೆ, ಒಳಗಿರೋ ಆತ್ಮ ತನ್ನ ಕೆಲಸ ಮಾಡುತ್ತೆ. ನಾವು ದೇಹ ಕೇಳಕ್ ಆಗಲ್ಲ. ಸೊ ತಿನ್ಲೇಬೇಕು. ಅವನಿಗೆ ಅವ್ರ ಅಕ್ಕನ ಬಗ್ಗೆ ಗೊತ್ತಾ? ಫೋಟೋ ಏನು ಗೊತ್ತಿಲ್ಲ, ಅವ್ನ ಅಕ್ಕ ಅಂತ ಗೊತ್ತು ಅಷ್ಟೇ. ಇದು ಅಕ್ಕ ಅಂತಾನೆ. ಒಂದೊಂದ್ಸತಿ ರೂಪೇಶ್ ಹೇಳಕ್ ಹೋಗ್ತಾರೆ, ಐ ಸ್ಟಾಪ್ ಹಿಮ್. ಇವಾಗ್ಲೇ ಬೇಡ, ಅವನೇ ಬುದ್ಧಿ ಬಂದು ಅವನೇನು ಅಂತ ಕೇಳಿದಾಗ ಹೇಳೋಣ. ಈಗಲೇ ಅಷ್ಟ್ ಚಿಕ್ಕ ತಲೆಗೆ ನಾವು ಏನೇನೋ ಹಾಕೋದ್ ಬೇಡ. ಎಲ್ಲಿ ಅಕ್ಕ ಅಂದ್ರೆ ಅಕ್ಕ ಇಲ್ಲ, ಅವೆಲ್ಲ ಆ ಡ್ರಾಮಾ ಎಲ್ಲ ಬೇಡ. ಅವನಾಗೆ ಅವ್ನಿಗೆ ಒಂದಿನ ಗೊತ್ತಾದಾಗ, ಈಗ ಮನೇಲಿ ಫೋಟೋಸ್ ಎಲ್ಲ ಇರತ್ತಲ್ಲ, ಇದೆ, ಅದನ್ನ ನೋಡಿದಾಗೆಲ್ಲ ಅವ್ನಿಗೆ ಅದ್ ಅಕ್ಕ ಅಂತ ಗೊತ್ತು ಅಷ್ಟೆ. ಅದೇ ಮೇ ಬಿ ಅವ್ನಿಗಿನ್ನೂ ಅದು ಫೋಟೋ ಅಂತಾನೂ ಗೊತ್ತಿಲ್ಲ, ಏನೋ ಅಲ್ಲಿದೆ ಅಂತ. ಜಸ್ಟ್ ನೋಸ್ ದಟ್ ಇಸ್ ಅಕ್ಕ. ಅವಾಗ ಸಮನ್ವಿಗೆ ಎಷ್ಟು ವರ್ಷ ವಯಸ್ಸು? ಶಿ ವಾಸ್ ಆಲ್ಮೋಸ್ಟ್ 7. ನಿಮ್ಗೆ ಆ ವಯಸ್ಸಿನ ಎಷ್ಟು, ಅಂದ್ರೆ ಆ ವಯಸ್ಸಿನ ಒಂದು 6 ವರ್ಷದ 7 ವರ್ಷದ ಹೆಣ್ಮಗಳು ನೋಡಿದಾಗೆಲ್ಲ ನಿಮ್ಗೆ ಒಂಥರ ಮಿಕ್ಸ್ಡ್ ಫೀಲಿಂಗ್ ರಾಜೇಶ್. ಕೋಪನೂ ಬರುತ್ತೆ. ಅಫ್ಕೋರ್ಸ್ ನಾನು ಒಂದು ಹ್ಯೂಮನ್ ಬೀಯಿಂಗ್. ನಾನು ಯಾವ ಸಾಧುವಿ ಅಲ್ಲ. ಎಲ್ಲ ಕೋಪ, ಆಸೆ, ಅಸೂಯೆ ಎಲ್ಲ ಬಿಟ್ಬಿಟ್ಟಿದ್ದೀನಿ ಅನ್ನೋಕ್ಕೆ. ರೂಪೇಶ್ ಕೀಪ್ಸ್ ಟೆಲ್ಲಿಂಗ್ ಮೀ, ದಿಸ್ ಇಸ್ ನಾಟ್ ಫೇರ್, ನೀನ್ ಈ ತರ ಫೀಲಿಂಗ್ ಇಟ್ಕೋಬಾರ್ದು, ಜಸ್ಟ್ ಹ್ಯಾವ್ ಟು ಲೆಟ್ ಗೋ ಆಫ್ ಥಿಂಗ್ಸ್ ಅಂತ. ಎಲ್ಲ ಫೀಲ್ ಆಗುತ್ತೆ, ಕೋಪ ಬರುತ್ತೆ, ಬೇಜಾರಾಗತ್ತೆ. ಯಾಕೆ ನಮ್ಮಮ್ಮ ಹತ್ರ ಹೀಗ್ ಮಾಡ್ದ? ಇಟ್ಸ್ ನಾಟ್ ರೈಟ್ ಟು ಆಸ್ಕ್ ಗಾಡ್ ವೈ ಮೀ ಅಂತ ಕೇಳೋಕ್ಕಾಗಲ್ಲ. ಆ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡಕ್ಕೂ ನನ್ಗೆ ಇಷ್ಟ ಇಲ್ಲ. ಇದೆ ಒಂಥರ ಹೆಂಗೆ ಅಂದ್ರೆ, ಈ ಒಂದು ಪೇನ್ನ ಸಮನ್ವಿ ಮತ್ತು ನಮ್ಮ ನಡುವೆ ಈ ಪೇನೇ ಒಂದು ಬ್ರಿಡ್ಜ್ ನಮ್ಗೆ. ಆ ಪೇನಿಂದಾನೇ ನಾವು ಅವಳನ್ನ ನೆನೆಸ್ಕೊಳ್ಳೋದು. ಸೊ ಅದ್ರಲ್ಲಿ ಟ್ರಾವೆಲ್ ಮಾಡ್ತಿರೋದು ಯಾರು ಅಂದ್ರೆ ನಾನು ರೂಪೇಶ್ ಇಬ್ರೆ. ನಾವಿಬ್ಬರಿಗೆ ಗೊತ್ತು ವಾಟ್ ವಿ ಆರ್ ಗೋಯಿಂಗ್ ಥ್ರೂ. ಎಷ್ಟೋ ಸತಿ ಅವ್ರ ಮುಂದೆ ನಾನು ಅಳಲ್ಲ, ನನ್ನ ಮುಂದೆ ಅವ್ರು ಅಳಲ್ಲ. ಬಿಕಾಸ್
ಪ್ರತಿದಿನ ವಿ ಗೋ ಥ್ರೂ ದಿಸ್ ಪೇನ್. ಅಪರೂಪಕ್ಕೆ ನಾವು ಅದರಿಂದ ಹೊರಗಡೆ ಬಂದು ಹೊರಗಡೆ ವಿ ಟ್ರೈ ಟು ಬಿ ನಾರ್ಮಲ್. ಯಾರಿಗೂ ನಾವು ನಮ್ಮ ನೋವನ್ನ ತೋರಿಸ್ಕೊಳ್ಳೋದು ಅದೊಂಥರ ನಿಮ್ಗೆ ಇದರಿಂದ ಫೇಸಿಂದ ಆಚೆ ಬಂದ್ಬಿಡ್ತೀರಾ. ನಿಮ್ಗೆ ಹೇಳ್ಕೊಳಕ್ಕೂ ಇಷ್ಟ ಆಗಲ್ಲ, ನಿಮ್ಗೆ ಅಳಕ್ಕೂ ಇಷ್ಟ ಆಗಲ್ಲ, ಅಂಡ್ ಒಬ್ಬರ ಸಿಂಪತಿನೂ ಇಷ್ಟ ಆಗಲ್ಲ. ಐ ಜಸ್ಟ್ ವಾಂಟ್ ಟು ಬಿ ನಾರ್ಮಲ್ ಲೈಕ್ ಎನಿ ಅದರ್ ಪರ್ಸನ್ ಅಂತ ಅನ್ಸುತ್ತೆ ನಿಮ್ಗೆ. ಸೊ ಎಷ್ಟು ಸತಿ ನಾನು ಇಲ್ದೇ ಇರೋವಾಗ ಅವ್ರು ಅಳ್ತಾ ಇರ್ತಾರೆ, ಅವ್ರು ಇಲ್ದೇ ಇರೋವಾಗ ನಾನು ಹತ್ತಿರ್ತೀನಿ. ಮತ್ ನಾವಿಬ್ರು ಬಂದು ಅದನ್ನ ಪ್ರಶ್ನೆನೂ ಮಾಡಲ್ಲ, ಅತ್ತ ಬೇಜಾರಾಯ್ತಾ, ಯಾಕತ್ತೆ, ಆ ಮ್ಯಾಟರ್ನ ನಾವಿಬ್ರು ಇವತ್ತಿನವರೆಗೂ ಧೈರ್ಯ ಮಾಡಿಲ್ಲ ನಾವಿಬ್ರು ಕೂತು ಮಾತಾಡಕ್ಕೆ. ವಿ ಡೋಂಟ್ ಟಾಕ್ ಅಬೌಟ್ ಇಟ್. ನಾನು ಬೇರೆ ಎಲ್ಲರ ಹತ್ರ ಮಾತಾಡಿರ್ತೀನಿ, ಅವ್ರು ಬೇರೆ ಎಲ್ಲರ ಹತ್ರ ಮಾತಾಡಿರ್ತಾರೆ, ಬಟ್ ವಿ ಬೋತ್ ಡೋಂಟ್ ಹ್ಯಾವ್ ದ ಗಟ್ಸ್ ಟು ಸಿಟ್ ವಿತ್ ಈಚ್ ಅದರ್ ಅಂಡ್ ಟಾಕ್ ಅಬೌಟ್ ಇಟ್. ಇವತ್ತಿಗೂ ನಾವು ಮಾತಾಡೋ ಧೈರ್ಯನೇ ಬಂದಿಲ್ಲ. ಯಾವ ಅಂದ್ರೆ ಅಳ್ತೀವಿ, ಹಿ ವಿಲ್ ಅಂಡರ್ಸ್ಟ್ಯಾಂಡ್ ವೈ ಐ ಆಮ್ ಕ್ರೈ, ಐ ವಿಲ್ ಅಂಡರ್ಸ್ಟ್ಯಾಂಡ್ ವೈ ಹೀ ಇಸ್ ಕ್ರೈ. ಆಯ್ತು ಬಿಡಿ, ಹಾಗಿದಾಯ್ತು, ಈ ತರ ಮಾತಾಡ್ತೀವಿ ಅಷ್ಟೇ ಹೊರತು ವಾಟ್ ಐ ಆಮ್ ಫೀಲಿಂಗ್, ಹೌ ಐ ಆಮ್ ಫೀಲಿಂಗ್, ಏನಕ್ಕೆ ಅಳ್ತಿದ್ದೀನಿ, ಯಾವ ಇನ್ಸಿಡೆಂಟ್ ನೆನಪಾಯ್ತು, ಅದ್ಯಾವುದು ನಾನು ಅವ್ರ ಹತ್ರ ಹೇಳ್ಕೊಳಕ್ಕೆ ಹೋಗಲ್ಲ. ಬಿಕಾಸ್ ಅವ್ರು ತುಂಬಾ ಕಷ್ಟಪಟ್ಟ ಮೂಡಿಂದ ಹೊರಗಡೆ ಬಂದಿರ್ತಾರೆ ಫಾರ್ ದಟ್ ಡೇ. ಮತ್ತೆ ನಾನು ತೆಗೆದವ್ರನ್ನ ಅದೇ ಇದಕ್ಕೆ ಹಾಕಕ್ಕೆ ನನಗೆ ಇಷ್ಟ ಇಲ್ಲ. ಅಂಡ್ ನಾವಾದ್ರೂ ಹೆಂಗಸರು ಹತ್ತು ಕರೆದು ಹೇಳ್ಕೊಂಡ್ಬಿಡ್ತೀವಿ. ಅವ್ರ ಪಾಪ ಆ ಚಾಯ್ಸು ಇಲ್ಲ, ತುಂಬಾ ಮನಸ್ಸಿನಲ್ಲೇ ಇಟ್ಕೊಂಡು ಕೊರಗ್ತಾರೆ, ಬೇಜಾರು ಮಾಡ್ಕೋತಾರೆ. ಸೊ ಇನ್ಸಿಡೆಂಟ್ ಎಲ್ಲ ಆಯ್ತಲ್ಲ, ಸೊ ಅವತ್ತಿನ ದಿನಾನು ನನಗೆ ತುಂಬಾ ಭಯ ಇತ್ತು. ರೂಪೇಶ್ಗೆ ಏನು ಉತ್ತರ ಕೊಡ್ಲಿ, ನಾನು ಅವ್ರಿಗೆ ಏನ್ ಹೇಳಲಿ, ಬಿಕಾಸ್ ಐ ಆಮ್ ದ ವಿಕ್ಟಿಮ್ ದೇರ್. ನನ್ ಕೈಯಿಂದ ಆಯ್ತೋ ಇಲ್ವೋ, ಟಿಪ್ಪರ್ ಅವ್ನು ಬಂದು ಹೊಡೆದ್ನೋ, ಏನಾಯ್ತೋ, ಬಟ್ ಇಟ್ ಹ್ಯಾಪನ್. ಇದಕ್ ನೀವು ಏನ್ ಅವಳು ಕೇಳ್ಕೊಂಡ್ ಬಂದಿದ್ದ ಆಯುಷ್ ಅಷ್ಟು ಅಂತೀರಾ, ಬಟ್ ಇದು ಭಗವಂತನ ನಿಯಮ ಬಂದು ಅವಳ ಆಯುಷ್ ಇಷ್ಟು ಅಥವಾ ನಿನ್ನ ಕರ್ಮ ಪೂರ್ವಾರ್ಜಿತ ಕರ್ಮ ಅಂತ ಭಗವಂತ ಹೇಳ್ತಾನೆ, ಮನುಷ್ಯರು ಬಿಡಲ್ವೇ. ಅವ್ರ ಹೆಲ್ಮೆಟ್ ಹಾಕೊಂಡು ಹೋಗಿದ್ರೆ ಆ ಮಗು ಬದುಕ್ಬಿಡ್ತಿತ್ತು, ಮತ್ತೆ ಅವ್ರು ಆಟೋಲ್ ಹೋಗ್ಬಿಡ್ಬೇಕಾಗಿತ್ತು. ಆಮೇಲೆ ನಾವ್ ಎಷ್ಟ್ ಸತಿ ಹೇಳಿದೀವಿ ಅವಳಿಗೆ 2 ವೀಲರ್ ಅಲ್ಲಿ ಟ್ರಾವೆಲ್ ಮಾಡ್ಬೇಡ. ಅಫ್ಕೋರ್ಸ್ ನನ್ ಮೇಲೆ ಕನ್ಸರ್ನ್ಗೆ ಅವ್ರು ಅವೆಲ್ಲ ಹೇಳಿರ್ತಾರೆ, ಬಟ್ ಆ ಮಿನಿಟ್ ಅಲ್ಲಿ ನಿಮ್ಮನ್ನ ಒಂದು ವಿಕ್ಟಿಮ್ ಫೀಲ್ ಮಾಡಿಸೋ ತರ ಇದೆ. ಅಯ್ಯೋ ಹೌದು, ಆ ಪ್ರೊಸೆಸ್ ಅಲ್ಲೇ ಬೀಳ್ತಾ ಇದೆ ಎಲ್ಲ ನಮ್ ಕಿವಿಗೆ. ಆಮೇಲೆ ಇನ್ನೊಬ್ರು ಬಂದು ಹೇಳ್ತಾರೆ, ಹಾ ಅಂದ್ರೆ ಆ ದಿನಗಳೆಲ್ಲ ಅವೆಲ್ಲ ಮುಗೀತು, ಅವೆಲ್ಲ ಮುಗಿದು ಆ ದಿನಗಳು ನಡೆಯುವಾಗ ಒಂದೊಂದೇ ಬರುತ್ತೆ. ಆಮೇಲೆ ಯಾರೋ ಅಂದ್ರೆ ಎಷ್ಟೊಂದ್ ಜನ ಶೋಸ್ ಅಂದ್ರೆ ಟೆಲಿಕಾಸ್ಟ್ ಮಾಡ್ತಾ ಇದ್ರಲ್ಲ, ಅದ್ರಲ್ಲಿ ಒಬ್ರು, ನಾನು ನನ್ನ ಹೆಂಡತಿನ ಒಂದಿನ ಹಂಗ್ ಕಳ್ಸಲ್ಲ 2 ವೀಲರ್ ಅಲ್ಲಿ. ಅದೇ ನಾವು ನಮ್ಮ ಹೆಂಡತಿ ಮಕ್ಕಳು ಸೇವ್ ಅಂದ್ರೆ ಅವ್ರು ಯಾರೋ ಹೇಳ್ತಾ ಇದಾರೆ, ಇಲ್ಲ ಇವ್ರು ಯಾರೋ ಒಂದು ಸೆಗ್ಮೆಂಟ್ ತರ ಮಾಡ್ಬಿಟ್ಟು ಆ ಮನುಷ್ಯ ಆಂಕರ್ ಅನ್ಸ್ಕೊಳ್ಳೋ ಮನುಷ್ಯ ಈಸ್ ಟಾಕಿಂಗ್. ನನ್ ಹೆಂಡತಿನ ಆಗಿದ್ರೆ ನಾನು ಆತರ ಕಳಿಸ್ತಾನೆ ಇರ್ಲಿಲ್ಲ 2 ವೀಲರ್ ಅಲ್ಲಿ, ಟಿವಿಯಲ್ಲಿ ಕಳಿಸ್ತಾನೆ ಇರ್ಲಿಲ್ಲ. ಅವ್ರು ಅದ್ ಹೆಂಗ್ ಕಳಿಸ್ಬಿಟ್ರು, ಏನಕ್ಕೂ ಪ್ರೆಗ್ನೆಂಟ್ ಆಗಿದ್ರಲ್ಲ ಅವ್ರು ಏನಕ್ಕೆ 2 ವೀಲರ್. ಹೌದು ನಿಜ, ಇವೆಲ್ಲ ಖಂಡಿತ ನಿಜ. ಇದು ಎಲ್ಲಿವರೆಗೂ ನಿಜ ಅಂದ್ರೆ ಏನಾದ್ರೂ ಅನಾಹುತ ಆಗದೆ ಇರೋವರೆಗೂ. ಆ ಅನಾಹುತ ಆಗೋದ್ಮೇಲೆ ಇದೆಲ್ಲ ಏನು ಪ್ರಯೋಜನಕ್ಕೆ ಬರಲ್ಲ. ಆ ಕ್ಷಣದಲ್ಲಿ ನಿಮ್ಗೆ ಅಷ್ಟೊಂದು ತಲೆ ಓಡಲ್ಲ. ಇವಾಗ್ಲೂ ನಾವು ಒಂದು ಡಿಸಿಷನ್ ತಗೊಳ್ಳೋವಾಗ ಈ ಪ್ರಶ್ನೆ ಎಲ್ಲ ನನ್ ಕಿವಿಗೆ ಬರುತ್ತೆ. ನಾನು ಇವಾಗ ಹಿಂಗ್ ಮಾಡಿದ್ರೆ ಹಂಗಂತಾರೆ, ಹಂಗ್ ಮಾಡಿದ್ರೆ ಹಿಂಗ, ನನಗೆ ಏನ್ ಮಾಡ್ಲಿ, ಏನ್ ಮಾಡಿದ್ರು ನಿನ್ಗೊಂದು ಅನಾಹುತ ಆಗ್ಬೇಕು ಅಂದ್ರೆ ಅದು ಆಗೇ ಆಗತ್ತೆ. ಇವಾಗ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ನಾನು ಹರ್ಷನ ಕರ್ಕೊಂಡು ಹೋಗುವಾಗ ಹಿಂಗ್ ಕರ್ಕೊಂಡು ಹೋಗ್ಲಿ, 2 ವೀಲರ್ ಅಲ್ಲಿ ಬೇಡ, ಕಾರಲ್ಲಿ ಕಾರಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆ ತರ ಅವಾಗ ಹಿಂಗ ಅನ್ಬಿಡ್ತಾರೆ, ಹಿಂಗಂದ್ರೆ ಹಂಗ ಅನ್ಬಿಟ್ಟು ನನಗೆ ಏನ್ ಮಾಡ್ಲಿ, ನನ್ ದಿನನಿತ್ಯ ಇದೇ ಕನ್ಫ್ಯೂಷನ್ ಅಲ್ಲಿ ಇರೋಂಗ್ ಆಗ್ಬಿಟ್ಟಿದೆ. ಅದೆಲ್ಲ ಆಯ್ತು. ಅಂಡ್ ಒಂದು ಟಿವಿ ಶೋ ಅಲ್ಲಿ ಹೆಲ್ಮೆಟ್ ಹಾಕೊಂಡಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತಾರೆ. ಆಮೇಲೆ ನಾವು ಅವಳಿಗೆ ಒಂದು ಸೀಮಂತ ಮಾಡಿ ಕಳ್ಸ್ಬಿಟ್ಟಿದ್ರೆ ಚೆನ್ನಾಗಿತ್ತು ಅಂತಾರೆ. ಆ ಟೈಮಲ್ಲಿ ಯಾವ್ದೇ ಶೋಗ್ ನಾನು ಹೋಗಿದ್ರು ಒಂದ್ ಸೀಮಂತ ಮಾಡ್ಬಿಟ್ಟಿದ್ರೆ ಆ ಟೈಮಲ್ಲಿ ಐ ವಾಸ್ ಪ್ರೆಗ್ನೆಂಟ್ ಅಲ್ವಾ, ಸೊ ಕರ್ಸಿ ನಾವು ಅವಳಿಗೊಂದ್ ಸೀಮಂತ, ಅವಳು ಸಮಾಧಾನ ಪಟ್ಕೋತಾ ಇದ್ಲು, ಒಂದ್ ಸೀಮಂತ ಮಾಡ್ಬೇಕಾಗಿತ್ತು. ಸೇ ಯಾವಾಗ ಮನುಷ್ಯನಿಗೆ ಬೇಕೋ ಅವಾಗ ಕೊಡಲ್ಲ. ಎಲ್ಲ ಆಗಿ ಮುಗಿದ ಮೇಲೆ ನಾವ್ ಹಿಂಗ್ ಮಾಡ್ಬೇಕಾಗಿತ್ತು, ನಾವ್ ಹಂಗ್ ಮಾಡ್ಬೇಕಾಗಿತ್ತು ಅನ್ನೋದು. ಆಮೇಲೆ ನಮ್ಮ ಫ್ರೆಂಡ್ಸ್ ಅಥವಾ ನೇಬರ್ಸ್ ಎಲ್ಲ ಬಂದು, ಅಯ್ಯೋ ನಮ್ಮ ಮನೇಲಿ 2 ವೀಲರ್ ಮುಟ್ಲೇಬೇಡ ಅಂತ ಹೇಳ್ಬಿಟ್ಟಿದ್ದಾರೆ ಈ ಇನ್ಸಿಡೆಂಟ್ ಆದ್ಮೇಲೆ. ನಾನ್ ದೇವ್ರನ್ನ ಕೇಳೋದು, ಯಾರೋ ಒಬ್ಬರ ಜೀವನಕ್ಕೆ ಪಾಠ ಆಗ್ಬೇಕು ಅಂತ, ವೈ ಆಮ್ ಐ ಗೋಯಿಂಗ್ ಥ್ರೂ ದಿಸ್ ಇಸ್ ರಿಯಲಿ ವೆರಿ ಅನ್ಫೇರ್. ನಿಮ್ಮನ್ನೇ ಕೇಳ್ತಾರ ಅವರು ಅಂದ್ರೆ. ಆಮೇಲೆ ಇನ್ನೂ ಕೆಲವ್ರು ಇದಾರೆ ರಾಜೇಶ್, ಈಗ ರೀಸೆಂಟ್ ಆಗು ನಾನು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದೆ. ನಿಮ್ಗೆ ಮಗಳು ಹೇಗಿದ್ದಾಳೆ, ದೇ ನೋ ಎವ್ರಿಥಿಂಗ್, ಪ್ರತಿಯೊಂದು ಗೊತ್ತು. ಮಗಳೇನ್ ಮಾಡ್ತಾಳೆ,
ಹೌದಾ, ಓ ಮಗಳು ಹೋಗ್ಬಿಟ್ಲಲ್ವಾ ಅಂತಾರೆ. ಆಮೇಲೆ ಏನ್ ಸೇಡಿಸ್ಟ್ ನೇಚರ್, ಏನ್ ಸಿಗುತ್ತ ಅವ್ರಿಗೆ ಅದನ್ನ ಕೇಳಿ. ಅಂಡ್ ಒಂದೊಂದ್ಸತಿ ನಾನು ತೀರಾ ಆ ಥರ ಎಲ್ಲ ರಿಯಾಕ್ಟ್ ಮಾಡಕ್ ಹೋಗಲ್ಲ. ಒಂದ್ಸತಿ ಅಂತೂ ಒಂದು ಅಂಗಡಿಗೆ ಹೋಗಿದ್ದೀನಿ, ಆ ಲೇಡಿ ಕೇಳ್ತಾ ಇದ್ದಾಳೆ, ಎಲ್ಲಾ ಕೇಳ್ತಾ ಇದ್ದಾಳೆ, ನನ್ನಮ್ಮ ಸೂಪರ್ ಸ್ಟಾರ್ ಅಲ್ಲಿ ಬಂದಿದ್ರಿ ಅಲ್ವಾ, ನಿಮ್ ಮಗಳು ಬಂದಿದ್ಲು ಅಲ್ವಾ, ಎಲ್ಲ ಕೇಳ್ತಾ ಇದ್ದಾಳೆ. ಎಲ್ಲಿ ಮಗಳು ಅಂತ ಕೇಳಿದ್ರು. ಅಂದೆ, ಅಮ್ಮ ನಿಮ್ಗೆಲ್ಲ ಗೊತ್ತಿದ್ದು ನೀವ್ ಈ ತರ ಕೇಳ್ಬಾರ್ದು, ಅಟ್ಲೀಸ್ಟ್ ಒಂದ್ ಸೆನ್ಸ್ ಇರ್ಬೇಕು, ಯಾರ ಹತ್ರ ಏನ್ ಕೇಳ್ತಾ ಇದೀವಿ ಅಂತ ನಿಮ್ಗೆಲ್ಲ ಗೊತ್ತು ತಾನೆ ಅಂತ. ಸಾರಿ ಮೇಡಮ್ ಅಂತ ಅಂದ್ರು. ಸೊ ಇಷ್ಟು ಮನುಷ್ಯನಲ್ಲಿ ಒಬ್ಬರ ದುಃಖನ ನೋಡಿ ಖುಷಿ ಪಡೋಂತ ಇಂಥ ಒಂದು ಗುಣನೂ ಇರುತ್ತಾ? ಕೆಲವ್ರಿಗೆ ಉಸಿರಾಡಿದ್ರೆ ಸಾಕಪ್ಪ ಅನ್ನೋ ಒಂದು ಪರಿಸ್ಥಿತಿಲಿ ಅವ್ರು ಇರೋವಾಗ ಇವ್ರು ಹೋಗಿ ಅದನ್ನ ಕೆದಕಿ ಕೇಳೋವಾಗ ಅದು ಹಿಂಗ ಅವ್ರಿಗೆ ಮನ್ಸು ಬರುತ್ತೆ ಅನ್ಸುತ್ತೆ. ಬಟ್ ಅವೆಲ್ಲ ನಮ್ಮನ್ನು ಸ್ಟ್ರಾಂಗ್ ಮಾಡಿದೆ. ಹ್ಯಾವ್ ಜಸ್ಟ್ ಟೇಕನ್ ಆಲ್ ದಟ್ ಆಸ್ ಅ ಲೈಫ್ ಲೆಸನ್. ಅವೆಲ್ಲ ನಮ್ಮನ್ನು ಸ್ಟ್ರಾಂಗ್ ಮಾಡಿದೆ. ಆ ಥರ ಮಾತೆಲ್ಲ ಕೇಳಿರೋದಕ್ಕೆ ಇವಾಗ ನಾನು ಮತ್ತೆ ರೂಪೇಶು ಒಂದು ಮಂತ್ರ ಕಲ್ತ್ಕೊಂಡ್ಬಿಟ್ಟಿದೀವಿ. ಏನೇ ಆದ್ರೂ ಮನೇಲಿ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಓಂ ಇಗ್ನೋರಾಯ ನಮಃ ಓಂ ಇಗ್ನೋರಾಯ ನಮಃ ಅಂತ ವಿವ್ ಜಸ್ಟ್ ಲರ್ನ್ ಟು ಇಗ್ನೋರ್. ಅಂದ್ರೆ ಸ್ಪಿರಿಚುವಲಿ ಸ್ಪಿರಿಚುಯಲಿ ಗೊತ್ತಿಲ್ಲ ರಾಜೇಶ್, ಬಟ್ ಐ ಮೀನ್ ನಮ್ಗೆ ನಾವು ಹೋಗ್ತಿರೋ ದಾರಿ ಸರಿನೋ ಇಲ್ವೋ ಗೊತ್ತಿಲ್ಲ. ಬಟ್ ಈಗಂತೂ ಒಂದು ಸ್ವಲ್ಪ ಆ ಹುಡುಗಾಟಿಕೆಯಿಂದ ಒಂದು ಸೀರಿಯಸ್ ಮೋಡ್ ಬಂದಿದೆ ಲೈಫಲ್ಲಿ. ಅಂಡ್ ಎಲ್ಲ ಒಂದು ನ್ಯೂಟ್ರಲೈಸ್ಡ್ ವಿಷನ್ ಅಲ್ಲಿ ನೋಡೋದನ್ನ ಅದಂತೂ ಖಂಡಿತ ಕಲ್ತಿದ್ದೀವಿ. ಯಾವುದೂ ಎಕ್ಸಾಜುರೇಟ್ ಮಾಡಲ್ಲ, ಯಾವುದನ್ನು ಕಡಿಮೆ ಆಗಿ ನೋಡಲ್ಲ. ಎವ್ರಿಥಿಂಗ್ ಒಂಥರ ಅದನ್ನ ಬ್ಯಾಲೆನ್ಸ್ಡ್ ಆಗಿ ತಗೊಳ್ಳೋ ಒಂದು ಕೆಪಾಸಿಟಿ ಅಂತೂ ಬಂದ್ಬಿಟ್ಟಿದೆ, ಅದಂತೂ ಗೊತ್ತು. ನಂತರ ನೀವು ಕಾಶಿಗೆ ಹೋಗಿ ಬಂದ್ರಿ ಅನ್ಸುತ್ತೆ. ಹಾ, ಯಾರೋ ಒಬ್ರು ಹೇಳಿದ್ರು ಈ ತರ ಕಾಶಿಲಿ ಯಾರೋ ಒಬ್ರು ಇದ್ದಾರೆ, ಸೊ ನೀವು ಅವ್ರ ಹತ್ರ ಹೋದ್ರೆ ಅವರು ನಿಮ್ಗೆ ಯಾಕೆ ಹಿಂಗಾಯ್ತು, ಏನಾಯ್ತು, ಮಗುಗೆ ಆಯುಷ್ ಕಮ್ಮಿನ ಎಲ್ಲ ಹೇಳ್ತಾರೆ ಅಂತೆಲ್ಲ. ಸೊ ಆ ಒಂದು ಸಿಚುವೇಶನ್ ಅಲ್ಲೂ ಐ ವಾಸ್ ಪ್ರೆಗ್ನೆಂಟ್. ನನ್ನನ್ನ ಎಲ್ಲೂ ರೂಪೇಶ್ ಬಿಟ್ಟೋಗೋ ಹಾಗಿರ್ಲಿಲ್ಲ. ಒಂದು ಜಸ್ಟ್ ಫ್ಯೂ ಮಂತ್ಸ್ ಅವಾಗ್ಲೂ ರೂಪೇಶ್ ಧೈರ್ಯ ಮಾಡಿ ಆ ಮನುಷ್ಯನ ಹುಡ್ಕಕ್ಕೆ ಟ್ರೈ ಮಾಡಿ ಕಾಶಿಗೆಲ್ಲ ಹೋದ್ರು. ರೀಇನ್ಕಾರ್ನೇಷನ್ ಬಗ್ಗೆ ಹೇಳ್ತಾರೆ, ಅಥವಾ ಏನಾಗಿದೆ, ಯಾಕೆ ಮಗುಗೆ ಈ ತರ ಒಂದು ದುರಂತ ನಡೀತು ಅನ್ನೋದ್ರ ಬಗ್ಗೆ ಹೇಳ್ತಾರೆ, ಎಲ್ಲ ಹೇಳ್ತಿದ್ರು. ಸೊ ರೂಪೇಶು, ನಾನ್ ಹೋಗಿಲ್ಲ, ರೂಪೇಶ್ ಹೋದ್ರು. ಹುಡ್ಕೊಂಡು ಹೋದ್ವಿ. ಅವರು ಅಲ್ಲಿವರೆಗೂ ನಮ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು. ಬನ್ನಿ ಸಿಗ್ತೀವಿ, ಮಾಡ್ತೀವಿ, ಹಿಂದಿಯಲ್ಲಿ ಎಲ್ಲ ಅಲ್ಲಿವರೆಗೂ ಕಾಂಟ್ಯಾಕ್ಟ್ ಅಲ್ಲಿದ್ರು. ನಾವು ಅಲ್ಲಿ ಹೋಗಿದ ತಕ್ಷಣ ಮನುಷ್ಯ ನಮಗ್ ಸಿಗ್ಲೇ ಇಲ್ಲ. ಸ್ವಿಚ್ ಆಫ್ ಮಾಡ್ಕೊಂಡು ಅವ್ರೆ ಹೋಗಿದ್ದು ವ್ಯರ್ಥ. ವಿ ಜಸ್ಟ್ ಕೇಮ್ ಬ್ಯಾಕ್. ಅಲ್ಲಿಂದ ಬಂದು ಇನ್ನೂ ಒಂದ್ ಸ್ವಲ್ಪ ದಿನಕ್ಕೆ ಜಸ್ಟ್ 1 month ಆಗಿರ್ಬೋದು ಅಷ್ಟೇ, ನಮ್ಮ ಸತ್ಯ ಟೀಮ್ ಎಲ್ಲ ಬಂದ್ರಲ್ಲ ನನ್ನ ನೋಡಿ ಮಾತಾಡ್ಸಕ್ಕೆ. ಅಲ್ಲಿ ನಮ್ಮ ಸತ್ಯ ಅಲ್ಲಿ ಗೌತಮಿ ಇದಾರಲ್ಲ, ಅವರು ನನಗೆ ಒಂದು ದೇವಸ್ಥಾನ ಹೇಳಿದ್ರು, ವನದುರ್ಗಾದೇವಿ ಅಮ್ಮನ ಟೆಂಪಲ್ ಅಂತ. ಇದ್ರ ಬಗ್ಗೆ ನಾವು ಶೂಟಿಂಗ್ ಅಲ್ಲಿ ಇದ್ದಾಗ್ಲೂ ತುಂಬಾ ಮಾತಾಡ್ತಾ ಇದ್ವಿ. ಶಿ ಯೂಸ್ ಟು ಆಲ್ವೇಸ್ ಟೆಲ್ ಹರ್. ಇದು ಮಂಗಳೂರಲ್ಲಿ, ನಂಗೆ ಎಕ್ಸಾಕ್ಟ್ ಲೊಕೇಶನ್ ಗೊತ್ತಿಲ್ಲ, ಬಟ್ ವನದುರ್ಗಾದೇವಿ ಅನ್ನುವಂಥ ದೇವಸ್ಥಾನದ ಹೆಸರು. ಅವಳು ಯಾವಾಗ್ಲೂ ಹೇಳು, ನಾನು ತುಂಬಾ ನಂಬ್ತೀನಿ, ನಂಗೊಂಥರ ಶಕ್ತಿ ಕೊಡುತ್ತೆ ಅಮ್ಮ ಅಂತೆಲ್ಲ. ನನ್ಗೆ ಅವಾಗ್ಲೂ ಏನೋ ಒಂದು ಫಿಯರ್ ಫ್ಯಾಕ್ಟರ್ ಯಾವಾಗ್ಲೂ ಇದ್ದಿರ್ತಿತ್ತು ರಾಜೇಶ್. ನನ್ಗೆ ಈವನ್ ಬಿಫೋರ್ ದಿಸ್ ಇನ್ಸಿಡೆಂಟ್ ನನ್ಗೊಂಥರ ಏನೋ ಆಗುತ್ತೆ, ನನ್ಗೆ ಯಾರ್ದೋ ಒಬ್ರದ್ದು ಪ್ರೊಟೆಕ್ಷನ್ ಬೇಕು, ನಂಗೆ ಯಾರೋ ಒಬ್ರು ಆಸರೆ ಬೇಕು, ಐ ವಾಂಟ್ ಸಂಬಡಿ ಟು ಪ್ರೊಟೆಕ್ಟ್ ಮೀ. ಈ ಫೀಲಿಂಗ್ ನಂಗೆ ಯಾವಾಗ್ಲೂ ಬರ್ತಿತ್ತು. ನಾನು ಅವಾಗ್ಲೂ ಅವ್ರಿಗೆ ಹೇಳ್ತಿದ್ದೆ, ಹೌದಾ ನಾವು ಎಲ್ಲ ಹೋಗೋಣ ಬರೋಣ ಅಂತೆಲ್ಲ. ಸೊ ಇದು ಹೇಳಿದಾಗ ನಾನು ರೂಪೇಶ್ಗೆ ಪ್ಲೀಸ್ ಹೋಗೋಣ ಅಂದ್ರೆ, ಬೇಡಮ್ಮ ಈ ತರ ಪರಿಸ್ಥಿತಿಲಿ, ಆ ಭಯ ನಮಗ್ ಬಂದಿತ್ತಲ್ಲ, ಮನೆಯಿಂದ ಆಚೆ ಇಡಕ್ಕೂ ಇರ್ಲಿಲ್ಲ. ಬೇಡ ಅಂದ್ರು. ಆದ್ರೂ ಇಲ್ಲ, ಫೋರ್ಸ್ ಮಾಡಿ ಟ್ರೈನಲ್ಲಿ ರಾತ್ರಿ ಟ್ರೈನ್ ಬುಕ್ ಮಾಡಿದ್ವಿ. ನಮಗ್ ಸಿಕ್ಕಿದ್ದು ಒಂದೇ ಸೀಟು. ಆ ಒಂದೇ ಸೀಟಲ್ಲೇ ಇಬ್ರು, ನಾನ್ ಮಲ್ಕೊಂಡಿದ್ದೆ, ರೂಪೇಶ್ ಕುತ್ಕೊಂಡೆ ಜರ್ನಿ ಮಾಡಿದ್ರು. ಸೊ ಹೋಗಿ ಅಲ್ಲಿ ಏನಂದ್ರೆ ಅವರು ತೀರ್ಥ ಸ್ನಾನ ಅಂತ ಮಾಡಿಸ್ತಾರೆ. ಇದನ್ನ ನೀವು ಬಿಲೀಫ್ ಅಂತೀರೋ ಅಥವಾ ಸಮ್ ಸಪೋರ್ಟ್ ಸಿಸ್ಟಮ್ ಅಂತೀರಾ, ಆ ಕ್ಷಣಕ್ಕೆ ಬಂದಿರೋ ಸಪೋರ್ಟ್ ಸಿಸ್ಟಮ್ ಅಂತೀರಾ, ಏನಾದ್ರು ಅನ್ಕೋಬಹುದು. ಅಲ್ಲಿ ಹೋದೆ ಅವರು ತೀರ್ಥ ಹಾಕ್ತಾರೆ, ನೀರು ತೀರ್ಥ ಸ್ನಾನ ಮಾಡಿಸ್ತಾರೆ. ಅವ್ರು ನಮ್ಗೆ ಸ್ವಲ್ಪ ವೆಯ್ಟ್ ಮಾಡಿಸಿ ಎಲ್ಲರಿಗೂ ಮಾಡಿ ಮುಗಿಸಿದ್ಮೇಲೆ ಕಳ್ಸಿದ್ರು. ಇವಾಗ ರೂಪೇಶ್ ಒನ್ಸ್ ಅಗೇನ್ ಅಷ್ಟೊಂದು ದೇವ್ರು ಇದು ನಂಬುವಂತ ವ್ಯಕ್ತಿ ಅಲ್ಲ. ದೇವ್ರ ಕೈ ಮುಗಿತಾರೆ, ಪೂಜೆ ಮಾಡ್ತಾರೆ, ದೇವ್ರು ನಂಬ್ತಾರೆ, ಬಟ್ ತುಂಬಾ ಬ್ಲೈಂಡ್ ಬಿಲೀಫ್ ಇಲ್ಲ. ಅವ್ರಿಗೆ ಅಲ್ಲಿ ಕೂಡಿಸ್ಬಿಟ್ಟು ಆ ತಣ್ಣೀರು ಅವ್ರು ಹಾಕಿದ ತಕ್ಷಣ ರೂಪೇಶ್ ಸ್ಟಾರ್ಟೆಡ್ ಶಿವರಿಂಗ್ ಅಂತ ಶಿವರ್ ಮಾಡಕ್ ಶುರು ಮಾಡ್ಬಿಟ್ರು. ಅವರು, ನೋಡಮ್ಮ ತುಂಬಾ ದೃಷ್ಟಿ ಇತ್ತು, ನಿಮ್ ಫ್ಯಾಮಿಲಿ ಮೇಲೆನೆ ತುಂಬಾ ಕಣ್ ದೃಷ್ಟಿ ಇತ್ತು, ಆ ತರ ಎಲ್ಲ ಹೇಳಿ ಅವರು ಇನ್ಮೇಲೆಲ್ಲ ಒಳ್ಳೇದಾಗುತ್ತೆ, ಎಲ್ಲ ಪರಿಹಾರ ಆಗಿದೆ, ಎಲ್ಲ ಹೋಗಿದೆ. ರೂಪೇಶ್ ಸೈಡ್ ನಂಗೆ ನಿಜವಾಗ್ಲೂ ಒಂಥರ ಆಯ್ತು, ಅಮ್ಮೋ ನಂಗೇನೋ ಒಂಥರ ಸಮ್ ಎನರ್ಜಿ ನಂಗೆ ಫೀಲ್ ಆಯ್ತು, ಅವ್ರು ಮಾಡ್ದಂಗ ನಂಗೆ ಹೆಂಗೆಂಗೋ ಆಗೋಯ್ತು ಅಂತೆಲ್ಲ ಹೇಳಿದ್ರು. ಆಮೇಲೆ ಅಲ್ಲಿವರೆಗೂ ನಾವು ತುಂಬಾ ಒಂಥರ ನಮ್ಮನ್ನ ನಾವು
ಸಂಭಾಳಿಸ್ಕೊಳಕ್ಕೆ ಆಗಲ್ಲ ಅನ್ನೋ ಪರಿಸ್ಥಿತಿಲಿ ಇದ್ದವರು ಅಲ್ಲಿ ಹೋದಾಗ 1% ಅದರಿಂದ ಆಚೆ ಬಂದ್ವಿ. ಅವತ್ತು ಅಲ್ಲೇ ಒಂದು ಕೆಳಗಡೆ ಒಂದು ಚಿಕ್ಕ ಹೋಟೆಲ್ ಇತ್ತು, ಅಲ್ಲಿ ಹೋಗಿ ಏನಾದ್ರು ತಿನ್ನಣ್ವಾ ಆ ಲೆವೆಲ್ಗೆ ಬಂದ್ವಿ. ಅಲ್ಲಿವರೆಗೂ ಏನೋ ಬೇಡ ಅನ್ನೋರು ಅಲ್ಲಿ ಹೋಗಿ ಒಂಚೂರು ಕಾಫಿ ಕುಡಿಯಣ್ವಾ, ಕೆಳಗಡೆ ಹೋಟೆಲ್ ತಿನ್ನಣ್ವಾ ಅನ್ನೋ ಲೆವೆಲ್ಗೆ ಬಂದ್ವಿ. ಅಲ್ಲಿಗೆ ಹೋಗಿ ಬಂದ್ಮೇಲೆ 1% ಸಮಾಧಾನ ಅಂತೂ ಬಂತು. ಆಮೇಲೆ ಅವ್ರು ಹೇಳಿದ್ರು, ಇಲ್ಲಮ್ಮ ಮುಂದಿನ ಗಂಡು ಮಗುನೇ ಆಗತ್ತೆ, ಬಟ್ ಯಾರ ಬಾಯಲ್ಲಿ ಕೇಳಿದ್ರು ಅವಳೇ ಹುಟ್ಟು ಬರ್ತಾಳೆ ಹೋಗಿ ಅನ್ನೋರು. ನನ್ನ ಸಮಾಧಾನಕ್ಕೆ ಹೇಳ್ತಿದ್ರ ಅಥವಾ ದೇವರಿಂದ ಬರ್ತಾ ಇದ್ದಿದ್ದೊಂದು ಮೆಸೇಜ್ ಅಂತನ ಗೊತ್ತಿಲ್ಲ, ಅವಳೇ ಹುಟ್ಟು ಬರ್ತಾಳೆ ಹೋಗಿ, ಗಂಡು ಮಗುನೇ ಹುಟ್ಟೋದು ಅಂತ ಹೇಳಿ ಕಳ್ಸಿದ್ರು. ಅಲ್ಲಿಂದ ಬಂದ್ವಿ. ಅದಾದ್ಮೇಲೆ ನಾವು ತುಂಬಾ ನಂಬೋದು ರಾಯರ್ನ. ನನಗೆ ನನ್ನ ಆರಾಧ್ಯ ದೈವ ರಾಯರು. ನಮ್ಮ ಅಜ್ಜಿ ತುಂಬಾ ನಂಬೋದು ರಾಯರ್ನೇ. ಸೊ ಮಂತ್ರಾಲಯಕ್ಕೆ ಹೋಗ್ಲೇಬೇಕು ಅನ್ನೋ ಒಂದು ಮನಸ್ಸು ಶುರುವಾಯ್ತು ನನಗೆ. ತಿರ್ಗಾ ಅದಕ್ಕೂ ಧೈರ್ಯ ಮಾಡಿದ್ವಿ, ಮಂತ್ರಾಲಯಕ್ಕೆ ಹೋಗೋಣವಾ ಅಂತ. ಯಾಕೆ ನೀನ್ ಹಿಂಗ್ ಮಾಡ್ತಾ ಇದೀಯಾ, ಮನೇಲಿರು, ಇಲ್ಲ ನಾನು ಹೋಗ್ಲೇಬೇಕು. ಅಂಡ್ ನನಗೇನಂದ್ರೆ ಅಲ್ಲಿ ಆವರಣದಲ್ಲಿ ನನಗೆ ಯಾರಾದ್ರೂ ಸಿಕ್ಕಿ ಏನಾದ್ರೂ ಹೇಳಿ ನಿನ್ನ ಸನ್ನಿಧಾನದಲ್ಲಿ ನನಗೊಂದು ಉತ್ತರ ಸಿಕ್ಕಿದ್ರೆ ಅದು ನಿನ್ನ ಕಡೆಯಿಂದ ಬಂದಿರೋ ಉತ್ತರ ಅಂತಾನೆ ನಾನು ಸ್ವೀಕರಿಸ್ತೀನಿ. ಅದು ಏನಾದ್ರೂ ಆಗಿರ್ಲಿ, ನಿಂದೇ ತಪ್ಪು ಅಂತ್ಯಾ, ನಾನು ಅದನ್ನು ಶಿರಸ ಇದು ಮಾಡಿ ಇದನ್ನ ಸ್ವೀಕರಿಸ್ತೀನಿ. ಬಟ್ ಐ ವಾಂಟ್ ಸಮ್ ಮೆಸೇಜ್ ನಿನ್ನ ಇದರಲ್ಲಿ ಕ್ಷೇತ್ರದಲ್ಲಿ ಅಂತ. ಹೋದ್ವಿ. ಯಾರನ್ನಾದ್ರೂ ಸಿಗ್ತಾರಾ, ಯಾರನ್ನ ಹಿರಿಯರು ಅಥವಾ ಈ ಶಾಸ್ತ್ರ ಹೇಳುವಂಥವ್ರು, ಜ್ಯೋತಿಷ್ಯ ಹೇಳುವಂಥವ್ರು ಸಿಗ್ತಾರಾ ಅಂತ ನೋಡಿದ್ವಿ. ಅವತ್ತು ಯಾರೂ ಸಿಗ್ಲಿಲ್ಲ. ಮಾರನೇ ದಿನ ಮಠದಲ್ಲೇ ಒಬ್ರು ಪುರೋಹಿತರು, ಅವ್ರೇನ್ ತುಂಬಾ ಏಜ್ಡು ಅಲ್ಲ, ತುಂಬಾ ಯಂಗ್, ಒಬ್ರು ಮಿಡ್ಲ್ ಏಜ್ಡ್ ಅವರು ಸಿಕ್ಕಿದ್ರು. ನಾವು ಅವ್ರು ಕಾಯ್ತಾ ಇದ್ವಿ. ಈ ತರ ಹೋಗಿ ನಮ್ಮ ತಾತನ ಹೆಸರು ಹೇಳಿದ ತಕ್ಷಣ ನೋಡಿ, ನಮ್ಮ ತಾತನವರ ಹೆಸರೇ ಸಾಯೋವಾಗಲೂ ನಮ್ಮನ್ನ ಉಳಿಸಿರೋದು ಅದೇ ಹೆಸರೇ, ಬದುಕಿರೋವಾಗ ಊಟ ಹಾಕ್ತಿರೋದು ಅದೇ ಹೆಸರೇ. ಅವ್ರೊಂಥರ ದೇವ್ರಿದ್ದಂಗೆ. ಸರಿ ಕೂತೀನಿ ಅಮ್ಮ, ನಾನು ಪೂಜೆ ಮುಗಿಸ್ಕೊಂಡ್ ಬರ್ತೀನಿ ಅಂತ ಹೇಳಿ ಹೋದ್ರು. ಅಲ್ಲೊಬ್ರು ವಯಸ್ಸಾಗಿರೋ ತಾತ ಬಂದ್ರು. ಅಲ್ಲಿ ಗರ್ಭಗುಡಿ ಒಂದ್ ಕಡೆ ಇದ್ರೆ, ಈ ಕಡೆ ಎಲ್ಲ ಮಿಕ್ಕುಳಿದಂಥವ್ರದ್ದು ಮಂದಿರ ತರ ಮಾಡಿದಾರಲ್ಲ, ಆಫೀಸು ಆ ತರದ್ ಇದೆಯಲ್ಲ, ಅಲ್ಲಿ ಇತ್ತು. ಸೊ ನಾವ್ ಅಲ್ಲಿ ವೇಟ್ ಮಾಡ್ತೀವಿ. ವಯಸ್ಸಾಗಿರೋ ತಾತ ಬಂದು ಕನಕಾಂಬ್ರ ಹೂವ, ಅಮ್ಮ ಇದನ್ನ ದೇವ್ರಿಗೆ ಹಂಗ ಹಾಕ್ಬಿಡಮ್ಮ ಅಂತ ನನ್ ಕೈ ಕೊಟ್ರು. ಇವ್ರು ಯಾರಿವ್ರು, ವಯಸ್ಸಾಗಿದೆ, ರಾಯರ್ ಹಿಂಗೆಲ್ಲ ಬರ್ತಾರ, ನಮ್ಗೆ ಅವಾಗ ಯಾರನ್ನ ನೋಡಿದ್ರು ಹಂಗೆ ತಾನೇ ಹೋಗುತ್ತೆ. ಆಯ್ತು, ಆ ಕನಕಾಂಬ್ರ ಹೂವ ತಗೊಂಡು ಅಲ್ಲಿ ಕೊಟ್ವಿ ದೇವ್ರಿಗೆ. ಅವ್ರು ಕೂತ್ಕೊಂಡು ಒಂದಷ್ಟು ವಿಚಾರ ಹೇಳಿದ್ರು. ಅವರು ಅದೇ, ನಿಮ್ಗೆ ಈ ತರ ಎಷ್ಟೋ ಜನಕ್ಕೆ ನೀವು ಚೆನ್ನಾಗಿರೋದು ಇಷ್ಟ ಇಲ್ಲಮ್ಮ, ಮತ್ತೆ ನೀವು ಈ ಊರಲ್ಲೇ ಇರಬೇಡಿ, ನಿಮ್ಮ ಯಜಮಾನ್ರಿಗೆ ಏನಾದ್ರು ಅಬ್ರಾಡ್ಗೆ ಟ್ರಾನ್ಸ್ಫರ್ ಆಗಂಗಿದ್ರೆ ದಯವಿಟ್ಟು ಅಬ್ರಾಡ್ಗೆ ಹೋಗ್ಬಿಡಿ, ಇಲ್ಲಾಂದ್ರೆ ನಿಮ್ಮನ್ನ ಈ ಊರಲ್ಲಿ ಜನ ಬದುಕಕ್ ಬಿಡಲ್ಲ, ನಿಮ್ಗೆ ಪದೇ ಹಿಂಗಾಗ್ತಿರತ್ತೆ. ಅಂಡ್ ಪ್ರತಿ ವರ್ಷ ನೀವ್ ಏನ್ ಮಾಡ್ತಿರೋ ಇಲ್ವೋ, ನಿಮ್ಮ ಯಜಮಾನ್ರ ಹುಟ್ಟುದಬ್ಬ ದಿನ ನೀವು ಧರ್ಮಸ್ಥಳ ಅಥವಾ ಕುಕ್ಕೆಗೆ ಹೋಗ್ಲೇಬೇಕು. ಈ ತರ ಒಂದಷ್ಟು ವಿಷಯ ಹೇಳಿ, ಮತ್ತೆ ಅವರು ಅದೇ ಹೇಳಿದ್ರು, ಗಂಡು ಮಗು ಆಗತ್ತೆ, ಅವಳೇ ಹುಟ್ಟು ಬರ್ತಾಳೆ, ಹೋಗಿ ಬನ್ನಿ ಅಮ್ಮ. ಸೊ ದಟ್ ವಾಸ್ ಅ ವೆರಿ ಗುಡ್ ಮೆಸೇಜ್ ಫಾರ್ ಮಿ ದೇರ್, ಬಿಕಾಸ್ ನಾನು ಆ ಹೋಪ್ಸ್ ಮೇಲೆ ಹೋಗಿದ್ದಿದ್ದಲ್ವಾ. ಮತ್ತೆ ಅದೇ, ನಿಮ್ಗೆ ಆಗದೆ ಇರೋರ್ದು ತುಂಬಾ ಮಗು ಮೇಲೆ ಕಣ್ಣು ದೃಷ್ಟಿ ಆಗಿತ್ತು, ಅಷ್ಟೇ ಆಯುಷು, ಅದೆಲ್ಲ ಹೇಳಿ ಕಳ್ಸಿದ್ರು. ಅದಾದ್ಮೇಲೆ ನಾನು ರಾಯರ್ ದರ್ಶನ ಮಾಡಕ್ ಬಂದ್ರೆ, ಈ ತಾತ ಏನು ಕನಕಾಂಬ್ರ ಹೂವ ಕೊಟ್ಟಿದ್ರಲ್ವಾ, ರಾಯರ್ ಪೂರ್ತಿ ಕನಕಾಂಬ್ರ ಹೂವದಲ್ಲೇ ಅಲಂಕಾರ ಮಾಡಿದಾರೆ ಅವತ್ತು. ಒಂಥರ ಸಮ್ ಸೈನ್, ನನ್ ಬಿಲೀಫ್, ನನ್ ಸಮಾಧಾನಕ್ಕೆ ಅದೆಲ್ಲ ನಿಜ. ರಾಯರೇ ಬಂದ್ರು, ಅಲ್ದೇ ಹೋದ್ರು, ನಾನೇನ್ ದೇವ್ರನ್ನ ಕೇಳ್ಕೊಂಡು ಹೋದ್ರು ನನ್ಗೆ ಆ ದೇವರಲ್ಲಿ ಉತ್ತರ ಕೊಟ್ಟ. ಸೊ ಅಲ್ಲಿಂದ ಬರೋವಾಗ ಇನ್ನೊಂದು ಸ್ವಲ್ಪ ಸಮಾಧಾನ ಆಯ್ತು. ಓಕೆ, ಮತ್ತೆ ಅಲ್ಲಿಂದ ಒಂದು ಹೋಪ್ ಇತ್ತಲ್ಲ, ಅವಳೇ ಬರ್ತಾಳೆ. ಸೊ ಹೀಗೆ ಒಂದಷ್ಟು ಹುಸಿ ನಂಬಿಕೆಗಳನ್ನ ಇಟ್ಕೊಂಡು ನಾವು ಆ ಒಂದು ಬ್ರಿಡ್ಜ್ನ ದಾಟಿದ್ವಿ ರಾಜೇಶ್. ನಮಗ್ ನಾವೇ ಸುಳ್ಳು ಹೇಳ್ಕೊಂಡ್ವೋ ಅಥವಾ ನಿಜಾನೋ, ದೇವರ ಶಕ್ತಿ ಕೊಟ್ಟನೋ ಗೊತ್ತಿಲ್ಲ, ಬಟ್ ಸಮ್ ಹೌ ಆ ಒಂದು ಬ್ರಿಡ್ಜ್ನ ದಾಟಿದ್ವಿ. ಅಮೃತ, ಎಲ್ಲಾನು ದೇವ್ರೇ ಹೇಳ್ಬೇಕು ಅಂತಿಲ್ಲ, ಯಾರ ಮುಖಾಂತರನೋ ನೇಚರ್ ಅಲ್ಲೋ ಏನೋ ಒಂದು ಇಂಟ್ಯೂಷನ್ ಕೊಟ್ಟಿರ್ತಾರೆ. ಹೌದು, ಟ್ರೂ, ದಟ್ ಇಸ್ ವೆರಿ ಟ್ರೂ. ದಟ್ ಇಸ್ ವಾಟ್ ನಾನು ಇವಾಗ ಹಂಗೆ ಹೇಳಿದ್ರೆ ಪೀಪಲ್ ಮೇ ಸೇ, ಓ ದೇವ್ರೇ ಇವಳಿಗೆ ಇಳಿದ್ ಬಂದು ಹೇಳ್ಬಿಟ್ರ ಅಂತಾರೆ. ನಮಗ್ ಗೊತ್ತು ವಾಟ್ ಇಸ್. ಈಗ ಮೈ ಅಫೇರ್ ಇಸ್ ನಾಟ್ ವಿತ್ ಪೀಪಲ್. ಬಹಳ ದಿನಗಳಿಂದ ಮೈ ಅಫೇರ್ ಇಸ್ ವಿತ್ ಗಾಡ್. ನಾನು ಬೈಬೇಕು ಅಂದ್ರೂ ದೇವ್ರನ್ನೇ ಬೈತೀನಿ, ನನ್ ಅಳ್ಬೇಕಂದ್ರೂ ದೇವ್ರ ಮುಂದೆ ಹೇಳ್ತೀನಿ, ಪ್ರಶ್ನೆ ಕೇಳ್ಬೇಕಂದ್ರೂ ದೇವ್ರನ್ನೇ ಕೇಳ್ತೀನಿ. ಬಟ್ ಖುಷಿ ಒಂದು ದೇವ್ರ ಮುಂದೆ ಹೇಳ್ಕೊಳಲ್ಲ, ಯಾಕೆಂದ್ರೆ ಭಯ ಎಲ್ಲ ಅವ್ನ್ ಮತ್ತೆ ಅದಕ್ಕೂ ಧಕ್ಕೆ ತಂದ್ಬಿಡ್ತಾರ ಅಂತ ಅದೊಂದನ್ನ ಜಿಪ್ ಮಾಡಿ ಇಟ್ಕೋತೀನಿ. ಬಟ್ ರೆಸ್ಟ್ ಎವ್ರಿಥಿಂಗ್, ವಾಟ್ ಎವರ್ ಐ ಡೀಲ್ ವಿತ್ ಹಿಮ್. ಅಂಡ್ ಇವಾಗ ನಾವು ಆ ಮೋಕ್ಷ ಅನ್ನೋಂಥದನ್ನ ತುಂಬಾ ದೊಡ್ಡವರು ತುಂಬಾ ದೊಡ್ಡದಾಗಿ ಹೇಳ್ತಾರೆ. ಆ ದಾರಿಯಲ್ಲಿ ಹೋಗ್ಬೇಕು ಅನ್ನೋವಾಗ ರಾಜೇಶ್, ನಾವು ಬೇರೆಯವ್ರ ಬಿಸ್ನೆಸ್ ನ ಮೈಂಡ್ ಮಾಡಬಾರ್ದು. ಜಸ್ಟ್ ಮೈಂಡ್ ಯೋರ್ ಬಿಸ್ನೆಸ್ ಅಂಡ್ ವಾಕ್ ಯೋರ್ ಪಾತ್.
ನಾವು ಬೇರೆಯವ್ರದ್ದು ಮಾತಾಡ್ತಾ ನಮ್ಮ ದಾರಿಗೆ ನಾವೇ ಅಡ್ಡಿಗಲ್ ಹಾಕೊಂಡ್ ಬಂದಾಗ ನಾವು ಮತ್ತೆ ಆ ದಾರಿಲಿ ವಾಪಸ್ ಬರ್ಬೇಕು ಅಂದ್ರೆ ಅದನ್ನೆಲ್ಲ ನಾವೇ ಸರಿಸ್ಕೊಂಡ್ ಬರ್ಬೇಕು, ಆ ಬ್ಯಾಗೇಜ್ನ ನಾವೇ ಹೊತ್ಕೊಂಡ್ ಬರ್ಬೇಕು. ಸೊ ಇವಾಗ ಮಾತಾಡೋರು ಏನ್ ಬೇಕಾದ್ರೂ ಮಾತಾಡ್ಲಿ, ಅಥವಾ ಆ ಸಿಚುವೇಶನ್ ಅವ್ರು ಹೆಂಗನ, ಅಫ್ಕೋರ್ಸ್ ಯಾರು ಅಷ್ಟು ಕ್ರೂರಿಗಳಿಲ್ಲ, ಬಟ್ ಒಂದಿಬ್ಬರು ಮೂರು ನಮ್ಗೇನ್ ಹೇಳಿದಾರೋ ಅದನ್ನ ಕೇಳಿದಾಗ ಅನ್ಸುತ್ತೆ. ನಾನ್ ಮಾತ್ರ ಎಲ್ಲಾನು ನಾರ್ಮಲ್ ನ್ಯೂಟ್ರಲ್ ಆಗಿ ನೀನ್ ಏನ್ ಮಾತಾಡಿದ್ರು ಪರವಾಗಿಲ್ಲ, ನಾನ್ ನಿನ್ನ ಹತ್ರ ಹೇಗಿರ್ಬೇಕು ನಾನು ಹಾಗೆ ಇರ್ತೀನಿ. ಅದು ಇನ್ನೂ ದುರಂತ ಏನು ಅಂದ್ರೆ ಆತರ ಹೇಳಿರ್ತಾರಲ್ಲ ಅವ್ರ ಹತ್ತಿರದವರೇ ಆಗಿರ್ತಾರೆ. ವೆರಿ ಟ್ರೂ ಅಲ್ವಾ? ವೆರಿ ವೆರಿ ಟ್ರೂ. ಅಂಡ್ ಇನ್ನೂ ಕೆಲವೊಂದು ಇನ್ಸಿಡೆಂಟ್ ಅಲ್ಲಿ ಹೆಂಗೆ ಅಂದ್ರೆ, ಐ ಡೋಂಟ್ ನೋ, ನಾನೇ ಇದನ್ನ ಮಿಸ್ಟೇಕ್ ಮಾಡ್ಕೋತೀನ ಗೊತ್ತಿಲ್ಲ. ಮನೆಯಲ್ಲಿ ದೊಡ್ಡವ್ರು ಇರ್ತಾರಲ್ಲ, ಈಗ ನಮ್ಮ ಮಾವ ಅಂತವ್ರು, ಅವ್ರು ಏನೋ ಒಂದು ಬುದ್ಧಿ ಮಾತೆ ನಮ್ಗೆ ಹೇಳಿರ್ತಾರೆ, ಬಟ್ ನಮ್ಗೆ ಅದು ಆ ಮೂಮೆಂಟಿಗೆ ತುಂಬಾ ಟ್ರಿಗರಿಂಗ್ ವರ್ಡ್ಸ್ ತರ ಕೇಳಿಸಿರುತ್ತೆ. ಬಟ್ ಅದಾದ್ಮೇಲೆ ನೀವು ಹೇಳ್ದಂಗೆ ನಾನು ಪುನಃ ಅವ್ರ ಸೇವೆನೇ ಮಾಡ್ಬೇಕು, ಅವ್ರನ್ನೇ ನೋಡ್ಬೇಕು. ಅವ್ರು ನಮ್ಮ ಜೊತೆ ಇದ್ದಾರೆ, ದಟ್ ಇಸ್ ಅ ಬಿಗ್ಗೆಸ್ಟ್ ಗಿಫ್ಟ್ ನಮ್ಗೆ, ಹಿರಿಯರೊಬ್ರು ನಮ್ಮ ಜೊತೆ ಇರೋದು. ಬಟ್ ಅವ್ರು ಏನೋ ಒಂದು ಬುದ್ಧಿ ಮಾತು ಹೇಳಿರೋದು ನಮ್ಗೆ ಆ ಮೂಮೆಂಟ್ಗೆ ಬೇರೆ ತರ ಕೇಳಿಸಿರತ್ತಲ್ಲ, ಅವ್ರು ನೋಡಿದಾಗೆಲ್ಲ ಅದ್ ನೆನಪಾಗತ್ತೆ, ಇವ್ರು ಹೆಂಗ್ ಅನ್ಬಿಟ್ರು ನನ್ಗೆ, ಇವ್ರು ಹೇಗೆ ಮಾಡ್ಬಿಟ್ರು ನನ್ಗೆ ಅಂತ. ಒಂದೊಂದ್ಸತಿ ಅನ್ಸತ್ತೆ ನಮಗ್ ಬೇಕಾಗಿರೋರು ನಮ್ ಜೊತೆ ಇಲ್ವಲ್ಲಪ್ಪ, ಅವ್ರಿಗೆ ನಾನು ಮಾಡ್ಬೇಕಾಗಿರೋದನ್ನೆಲ್ಲ ಬಿಟ್ಟು ಕಷ್ಟಪಟ್ಟು ಇನ್ಯಾರಿಗೋ ಒಬ್ರಿಗೆ ಮಾಡ್ಬೇಕಾ, ಈ ತರ ಎಲ್ಲ ಐ ಡೋಂಟ್ ನೋ, ಯು ಕಾಲ್ ಇಟ್ ಸ್ಟುಪಿಡಿಟಿ, ಐ ಡೋಂಟ್ ನೋ, ಬಟ್ ಎವ್ರಿ ಡೇ ಬರೀ ಇದೇ ಓಡುತ್ತೆ ತಲೆಯಲ್ಲಿ. ಆ ಪೀಸ್ ಅನ್ನೋದು ಇಟ್ಸ್ ಗಾನ್. ಆಲ್ವೇಸ್ ಇಟ್ಸ್ ಕ್ವೆಶ್ಚನ್ಸ್ ಅಂಡ್ ನಾನ್ ಸರಿನಾ, ಅವ್ರು ಸರಿನಾ, ನಾನು ಇತ್ತಪ್ಪ ಅತ್ತಪ್ಪ, ಇದರಲ್ಲೇ ಈ ಹಡಾಹುಡಿಲೇ ಲೈಫ್ ಹೋಗ್ತಾ ಇದೆ. ಅಂಡ್ ನಿಜವಾಗ್ಲೂ ಸಾರಿ ನಿಮ್ ಜೀವನದಲ್ಲಿ ಏನಾಯ್ತು ಒಂದಕ್ಕೆ. ಅಂಡ್ ಒಂದೇ ಮಾತಲ್ಲಿ ನಾನು ಹೇಳ್ತೀನಿ, ಇದುವರೆಗೂ ಏನೇನ್ ನಡೆದಿತ್ತು ಎಲ್ಲದಕ್ಕೂ ಟೈಮ್ ಹೀಲ್ಸ್ ಎವ್ರಿಥಿಂಗ್. ಹೌದು, ಕಾಲನೇ ಎಲ್ಲದಕ್ಕೂ. ಹೌದು. ಈ ಇನ್ಸಿಡೆಂಟ್ ಆದಾಗ ಹೊಟ್ಟೆಲ್ ಮಗು ಇದೆ ಅಮ್ಮ, ನೀನು ಬೇಜಾರ್ ಮಾಡ್ಕೋಬಾರ್ದು ಅಂತ ನಾನು ಅನ್ಕೊಂತಿತ್ತು. ಒಂದು 3 ವರ್ಷ ಹೋಗ್ಬಿಡ್ಬೇಕು ಬರ್ರಂತ, ಬಿಕಾಸ್ ಐ ನೋ ಆಸ್ ಯು ಸೆಡ್ ಟೈಮ್ ವಿತ್ ದ ಟೈಮ್ ನಾನು ಸ್ವಲ್ಪ ಬೆಟರ್ ಆಗಿರ್ತೀನಿ. ಸೊ ಆ 3 years ಹೋಗ್ಬಿಡ್ಬೇಕು ಅಂತ. ಈಗ ಹರ್ಷ್ ಹುಟ್ಟಿದ್ಮೇಲೆ ಆ 3 years ಹೆಂಗ್ ಹೋಯ್ತು ಅಂತಾನೆ ಗೊತ್ತಿಲ್ಲ. ಅವನಿಗೆ 3 ವರ್ಷ. ಸೊ ಒಂಚೂರು ಅವನಿಗೋಸ್ಕರ ನಮಗೋಸ್ಕರ ವಿ ಹ್ಯಾವ್ ಚೇಂಜ್ಡ್ ಅವರ್ ಪ್ಯಾಟರ್ನ್ ಆಫ್ ಲೈಫ್. ಅವನಲ್ಲೇ ನಿಮ್ಮ ಮಗಳು ಇದ್ದಾಳೆ, ಮಗನೂ ಇದ್ದಾನೆ. ಹೌದು, ಡೆಫಿನೆಟ್ಲಿ ಅವನು ಎಷ್ಟೊಂದು ಆ ಥರ ಮಾಡ್ತಾನೆ. ಸೊ ನಾನು ಅದನ್ನೇ ಸಮಾಧಾನ ಮಾಡ್ಕೊಂಡ್ಬಿಟ್ಟಿದ್ದೀನಿ ರಾಜೇಶ್, ಐ ಹ್ಯಾವ್ ಗಾಟ್ ಮೈ ಆನ್ಸರ್. ಸೊ ನಾನಿನ್ನ ಅಳುವ ಅವಶ್ಯಕತೆ ಇಲ್ಲ, ಅಥವಾ ಬೇಜಾರು ಫಿಸಿಕಲಿ ಅವಳು ನಮ್ಮ ಜೊತೆ ಇಲ್ಲ ಅನ್ನೋ ಬೇಜಾರು ಬಿಟ್ರೆ ಎಷ್ಟೋ ವಿಚಾರದಲ್ಲಿ ಆ ಫೀಲ್ ಬರ್ತಾ ಇರುತ್ತೆ, ಆ ವೈಬ್ ಬರ್ತಾ ಇರುತ್ತೆ. ಸೊ ನಾನು ಸಮಾಧಾನ ಮಾಡ್ಕೊಂಡಿದ್ದೀನಿ. ದೇವ್ರು ಎಷ್ಟೇ ದೊಡ್ಡ ದುರಂತ, ಒಂದು ದೊಡ್ಡ ಕಲ್ಲು ಬಂಡೆಕಲ್ ತರ ಹಾಕಿದ್ರು ಅದರಿಂದ ನಮ್ಗೊಂದು ಲೈಫ್ಗೆ ಇನ್ನೊಂದು ಹಂತ ದಾಟಕ್ಕೆ ನಮ್ಗೊಂದು ದಾರಿ ಮಾಡ್ಕೊಟ್ಟಿದ್ದಾರೆ ಅಂತಾನು ಅನ್ಸುತ್ತೆ. ಈಗ ನಾವು ಕನ್ನಡ ಅಂದ್ರೆ ಹೇಗೆ ಅಣ್ಣವರು ಅಂತ ಅಂತೀವಲ್ಲ, ಹಾಗೆ ಹರಿಕತೆ ಅಂದ್ರೇನೆ ನಿಮ್ ತಾತನ ಹೆಸರು. ಇದು ಹೇಳ್ತಾರೆ, ನಮ್ಮ ತಾತನವ್ರಿಗೆ ಸಿನಿಮಾದಲ್ಲಿ ಅರುಣ್ ಕುಮಾರ್ ಅಂತ ಹೆಸರು. ಸೊ ಹೇಗೆ ನಟನೆಯಲ್ಲಿ ರಾಜ್ಕುಮಾರ್, ಹರಿಕತೆಯಲ್ಲಿ ಅರುಣ್ ಕುಮಾರ್ ಅಂತ ಹೇಳ್ತಾ ಇದ್ರು. ಸೊ ಮತ್ತೆ ಹಿರಣ್ಣಯ್ಯ ಅವ್ರ ಜೊತೆ ನಾನು ಪುಣ್ಯಕೋಟಿ ಅನ್ನೋ ಸೀರಿಯಲ್ ಆಕ್ಟ್ ಮಾಡ್ತಾ ಇದ್ದೆ. ಮಾಸ್ಟರ್ ಹಿರಣ್ಣಯ್ಯ ಅವ್ರು ಕೂತ್ ಎಷ್ಟು ಒಳ್ಳೊಳ್ಳೆ ಕಥೆಗಳನ್ನ ಹೇಳ್ತಾ ಇದ್ರು ಅಂದ್ರೆ, ಅವ್ರು ಅದೇ ಹೇಳ್ತಿದ್ರು, ನಿಮ್ಮ ತಾತನವರು ಹರಿಕತೆಯಲ್ಲಿ ನಿಮ್ ತಾತ, ನಾಟಕದಲ್ಲಿ ನಾನು, ಸಿನಿಮಾದಲ್ಲಿ ರಾಜ್ಕುಮಾರ್, ಮತ್ತೆ ಹುಟ್ಟು ಬರಲ್ಲಮ್ಮ ಅಂತ ಹೇಳೋರು. ಸೊ ಅವೆಲ್ಲ ತುಂಬಾ ಖುಷಿ ಆಗತ್ತೆ. ಅಂಡ್ ನೆನ್ನೆ ರಾತ್ರಿ ನಾನು ನೀವು ಕೂಡ ಮಾತಾಡ್ತಾ ರಾತ್ರಿ ಒಂದ್ ಮಾತು ಹೇಳ್ದೆ ನಾನು, ಹೌದು, ಮುಂದೊಂದ್ ದಿನ ನಾನಿರ್ತೀನೋ ನೀವಿರ್ತೀರೋ ಎಲ್ಲೋ ಗೊತ್ತಿಲ್ಲ, ಅವ್ರ ಹೆಸರುಗಳ ಅಂದ್ರೆ ತಾತನ ಹೆಸರಂತೂ ಖಂಡಿತ ಇರತ್ತೆ. ಅಷ್ಟು ದೊಡ್ಡ ಲೆಜೆಂಡ್ ಅವರು. ಇನ್ಫ್ಯಾಕ್ಟ್ ಇದು ನವರಂಗ್ ಥಿಯೇಟರ್ ಇದೆ ಅಲ್ಲ, ಹೌದು, ಅಲ್ಲಿ ಆ ಸರ್ಕಲ್ ಕೂಡ ನಿಮ್ ತಾತನ ಹೆಸರಲ್ಲು. ಹೌದು ರಾಜೇಶ್. ಏನಂದ್ರೆ ಆ ನವರಂಗ್ ಥಿಯೇಟರ್ಗೆ ನರೇಂದ್ರ ಬಾಬು ಅವರು MLA ಆಗಿದ್ರು ಅವಾಗ. ಸೊ ಅವರು ಕೂಡ ಈ ಕಲೆ ಬಗ್ಗೆ ತುಂಬಾ ಒಂದು ಅಭಿಮಾನ ಇಟ್ಕೊಂಡಿರೋರೆ. ಮತ್ತೆ ಅವರು ಕೂಡ ಸಾಕಷ್ಟು ಸಿನಿಮಾ ಸೀರಿಯಲ್ಗಳಲ್ಲಿ ಆಕ್ಟ್ ಎಲ್ಲ ಮಾಡ್ತಿದ್ರು. ಸೊ ಅವಾಗ ಅವ್ರು ತುಂಬಾ ಓಡಾಡಿ ಆ ಸರ್ಕಲ್ಗೆ ಗುರುರಾಜುಲು ನಾಯ್ಡು ವೃತ್ತ ಅನ್ನುವಂತ ಒಂದು ಹೆಸರನ್ನ ಇಟ್ರು. ಆಗ ನಮ್ ತಾಯಿಯವರು ಸ್ವಲ್ಪ ಅದಕ್ಕೆ ಆ ಒಂದು ಶ್ರಮಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ರು. ಅಮ್ಮನೂ ಓಡಾಡಿ ಮಾಡಿ ಹೆಸರಿಟ್ರು, ಎಲ್ಲ ಆಯ್ತು. ಬಟ್ ದುರಂತ ಏನು ಅಥವಾ ಬೇಜಾರೇನು ಅಂದ್ರೆ, ನಾವೆಲ್ಲರೂ ಅದೇ ಏರಿಯಾದವರೇ ಆಗಿದ್ರು ಕೂಡ ಸಡನ್ ಆಗಿ ಒಂದಿನ ನೋಡ್ತೀವಿ ಆ ನೇಮ್ ಪ್ಲೇಟ್ ನ ಹೊಡೆದಾಕ್ಬಿಟ್ಟಿದ್ದಾರೆ. ಹೊಡೆದಾಕಿ ಇಟ್ ಇಸ್ ನೋ ಮೋರ್ ಗುರುರಾಜುಲು ನಾಯ್ಡು ವೃತ್ತ, ಅದು ನವರಂಗ್ ಸರ್ಕಲ್ ಅಷ್ಟೇ. ಅವಾಗ ತುಂಬಾ ಬೇಸರ ಕೂಡ ಆಗತ್ತೆ. ಯಾಕೆಂದ್ರೆ ನಮ್ಮವರೇ, ಈಗ ನಮ್ಗೆ ಒಂದು ಅಭಿಮಾನ ಇರುತ್ತೆ, ಯಾರಾದ್ರೂ ನಮ್ಮವ್ರಾದ್ರೆ, ಇವಾಗ ರಾಜೇಶ್ ಅವ್ರು ನನ್ನ ಸ್ನೇಹಿತರಪ್ಪ, ಅವ್ರು ನನಗ್ ಗೊತ್ತು ಅಂತ ನಾವು ಒಂದು ಅಭಿಮಾನ ತೋರಿಸ್ತೀವಿ. ನಮ್ಮವರೇ ನಮ್ಗೆ ಅಭಿಮಾನ ತೋರಿಸಿಲ್ಲ ಅಂದ್ರೆ ಮತ್ತಿನ್ಯಾರು ಈ ಕಲೆಯನ್ನ ಉಳಿಸೋದಕ್ ಸಾಧ್ಯ? ಸಾಕಷ್ಟು ಜನ ಈ ಕಲೆಯನ್ನ ಉಳಿಸೋದ್ರ ಬಗ್ಗೆ ಮಾತಾಡ್ತಾರೆ.
ಆದ್ರೆ ನಾವಿರುವಂತಹ ಹುಟ್ಟಿ ಬೆಳೆದಂತಹ ಜಾಗ ಅವಾಗೆಲ್ಲ ನಮ್ಮ ಅಜ್ಜಿ ಹೇಳೋರು, ಗಾಯತ್ರಿ ನಗರದಲ್ಲಿ ಅವ್ರು ಇದ್ದಿದ್ದು. ಸೊ ತುಂಬಾ ಒಂಥರ ರಿಮೋಟ್ ಏರಿಯಾ ಅದೆಲ್ಲ. ಅವ್ರು ಅದಕ್ಕಿಂತ ಮುಂಚೆ ಮೆಜೆಸ್ಟಿಕ್ ನಲ್ಲಿ ಇದ್ದಿದ್ದು. ಅಂದ್ರೆ ಅಜ್ಜಿ ಅವರ ತಾಯಿ ಬಂದು ಕಮಲಾಬಾಯಿ ಅಂತ. ಅವರು ಪ್ರಪ್ರಥಮ ನಾಯಕ ನಟಿ, ಕನ್ನಡ ಚಿತ್ರದ ನಾಯಕ ನಟಿ ಮೂಕಿ ಚಿತ್ರದಲ್ಲಿ ಕಮಲಾಬಾಯಿ ಅವರು. ಓಕೆ, ಅವರೆಲ್ಲ ಇದ್ದಿದ್ದು ಮೆಜೆಸ್ಟಿಕ್ ನಲ್ಲಿ. ಸೊ ಅವಾಗ ಮೆಜೆಸ್ಟಿಕ್ ಹೆಂಗೆ ಅಂದ್ರೆ ತುಂಬಾ ಒಂದು ಬಿಸಿ ಸ್ಟ್ರೀಟ್ ಅಲ್ವಾ. ಹೌದು, ಸತಿ ಸುಲೋಚನಾ, ಸತ್ಯ ಹರಿಶ್ಚಂದ್ರ. ಸೊ ಇದೆಲ್ಲ ಅವ್ರು ಮಾಡಿರುವಂತದ್ದು. ಅವ್ರು ಅಷ್ಟು ಬ್ಯುಸಿ ಏರಿಯಾ, ಮೆಜೆಸ್ಟಿಕ್ ಅಂತ ಬ್ಯುಸಿ ಏರಿಯಾದಲ್ಲಿ ಇದ್ದಾಗ, ಆಮೇಲೆ ಅವರು ತೀರ್ಕೊಂಡ್ಮೇಲೆ ಕಾಲವಾದ್ಮೇಲೆ ಎಲ್ಲರೂ ಈ ಕಡೆ ನಮ್ಮ ಅಜ್ಜಿ ಒಂದು ಮನೆ ನೋಡ್ಬೇಕು, ಮತ್ತೆ ಹೆಣ್ಣು ಮಕ್ಳಿದ್ದಾರೆ, ಅವ್ರದ್ದೊಂದು ಆಸೆ ಇತ್ತು, ನಮ್ಮ ಅಮ್ಮ ಏನು ಕೊಟ್ರು ನಾನು ಅದನ್ನ ಉಳಿಸ್ಕೊಂಡು ನಮ್ಮ ತಾಯಿ ಕೊಟ್ಟಿರೋ ದುಡ್ಡನ್ನ ಉಳಿಸ್ಕೋಬೇಕು ಅಂತ ಅವರು ಜೋಪಾನ ಮಾಡಿ ಒಂದು ಮನೆ ತಗೊಂಡಿದ್ರು. ಸೊ ಅವಾಗ ಗಾಯತ್ರಿ ನಗರ, ರಾಜಾಜಿನಗರ, ಈ ಹರಿಶ್ಚಂದ್ರ ಘಾಟಿಂದ ಒಂದ್ ಸ್ವಲ್ಪ ಮುಂದೆ ಬಂದ್ರೆ ಗಾಯತ್ರಿ ನಗರ. ಅಲ್ಲಿ ಒಂದೇ ಒಂದು ಬಸ್ ಬಿಟ್ರೆ ಇನ್ಯಾವ ಗಾಡಿನೂ ಬರ್ತಾ ಇರ್ಲಿಲ್ವಂತೆ. ಯಾರಿಗಾದ್ರೂ ಹರಿಶ್ಚಂದ್ರ ಘಾಟ್ ಹತ್ರ ಅಂದ್ರೆ ಅವ್ರು ಹೆದರೋರಂತೆ, ಅಯ್ಯೋ ನಾವು ಬರೋದೇ ಇಲ್ಲಪ್ಪ, ಆ ಹರಿಶ್ಚಂದ್ರ ಘಾಟ್ ತರಾನೇ ಮಾಡ್ಕೊಂಡ್ಬಿಟ್ರವ್ರು. ಸೊ ಅದರಲ್ಲಿ ಯಾವ್ದೋ ಒಂದು ಆಟೋ ಬಂದ್ ನಿಲ್ತು ಅಂದ್ರೆ ಆ ಏರಿಯಾಗೆ, ಅದು ಗುರಾಜಲ್ ನಾಯ್ಡು ಅವರೇ. ಹರಿಕತೆ ಮುಗಿಸ್ಕೊಂಡು ಅವರು ಆಟೋ ಡಂಡ್ ಅಂತ ಆಟೋ ಶಬ್ದ ಆದ್ರೆ ಅದ್ ನಮ್ ತಾತ ಹರಿಕತೆ ಮುಗಿಸ್ಕೊಂಡು ಬಂದಿದ್ದಾರೆ ಅಂತಾನೆ ಅರ್ಥ ಅಂತೆ. ಸೊ ಪ್ರಾರಂಭದಲ್ಲಿ ಎಲ್ಲರೂ ಕಿಟಕಿ ಎಲ್ಲ ತೆಗೆದು ನೋಡು ಅವರೇ ಗುರಾಜಲ್ ನಾಯ್ಡು ಹರಿಕತೆ ಮಾಡ್ತಾರಲ್ಲ. ಸೊ ಆ ಒಂದು ಫ್ಯಾನ್ ಮೂವ್ಮೆಂಟ್ ತರ ಇರ್ತಾ ಇತ್ತು. ಸೊ ಅಂಥ ಕಾಲದಿಂದಲೂ ನಮ್ಮ ತಾತನವರು ಅಲ್ಲಿ ಇರುವಂತದ್ದು. ಗುರುರಾಜಲ್ ನಾಯ್ಡು ಅವರು ಅದು ಪ್ರೇಮ ನಾಯ್ಡು ಅವರ ಮನೆ. ನಮ್ಮ ತಾತ ಅವರು ಬೇರೆ ನೋಡು, ಬಟ್ ಮನೆ ಮಾತ್ರ ನಮ್ಮ ಅಜ್ಜಿ ಉಳಿಸ್ಕೋಬೇಕು ಆ ದುಡ್ಡನ್ನ ಅಂತ ಹೇಳಿ ಅವರ ಅಮ್ಮನ ನೆನಪಿಗೆ ಮನೆ ತಗೊಂಡಿದ್ದು. ಅವಾಗಿಂದ ನಾವು ಆ ಏರಿಯಾಲಿ ಇದ್ಮೇಲೆ ಅಲ್ಲಿ ಅವ್ರ ಹೆಸರಿಗೆ ಒಂದು ಸ್ಥಾನ ಇಲ್ಲ, ಒಂದು ಜಾಗ ಇಲ್ಲ ಅಂದಾಗ ಸ್ವಲ್ಪ ಬೇಸರ ಆಗತ್ತೆ. ನಾನು ಮತ್ತೊಮ್ಮೆ ನಮ್ಮ ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ಳೋದು, ಇಂಥ ವಿಚಾರಗಳನ್ನ ನಾವು ಉಳಿಸ್ಲಿಲ್ಲ ಅಂದ್ರೆ ಇನ್ಯಾರು ಉಳಿಸೋದಕ್ಕೆ ಸಾಧ್ಯ ಇಲ್ಲ. ಸಾಧ್ಯವಾದ್ರೆ ಮತ್ತೊಮ್ಮೆ ನಮ್ಮ ನರೇಂದ್ರ ಬಾಬು ಅವರ ಒಂದು ಆಡಳಿತದಲ್ಲಿ ಏನ್ ಬಂದಿತ್ತೋ ಆ ಹೆಸರನ್ನ ಮತ್ತೆ ನಾವು ಇಡುವಂತ ಪ್ರಯತ್ನ ಆದ್ರೆ, ಅಥವಾ ಅದಕ್ಕೆ ನಾವೇನ್ ಪ್ರಯತ್ನ ಪಡ್ಬೇಕು ಅನ್ನೋದು ನಮಗೆ ಗೊತ್ತಾದ್ರೆ ನಾವು ಅದನ್ನ ಶ್ರಮಪಟ್ಟು ಮಾಡೋಣ ಅನ್ನೋದೊಂದು ರಿಕ್ವೆಸ್ಟ್ ನಿಮ್ಮ ಪಾಡ್ಕಾಸ್ಟ್ ಮೂಲಕ. ಖಂಡಿತ ಇದೊಂದು ಸಣ್ಣ ಮನವಿ, ಸಣ್ಣ ನಿಜವಾಗ್ಲೂ ದೊಡ್ಡ ಮನವಿನ ಇದು. ಕರ್ನಾಟಕದ ಹೆಮ್ಮೆ ಅವರು. ಅಫ್ಕೋರ್ಸ್ ಅವ್ರ ಹೆಸರಲ್ಲಿ ಆಲ್ರೆಡಿ ಇಟ್ಟಂತ ಒಂದು ಸರ್ಕಲ್ ಇಟ್ಟಂತ ಹೆಸರೇ ಇವತ್ತಲ್ಲಿ ಇಲ್ಲ. ಸರ್ಕಾರದ ಅಧಿಕಾರಿಗಳು ದಯವಿಟ್ಟು ಇದನ್ನ ಒಂದ್ ಸ್ವಲ್ಪ ಗಮನ ಹರಿಸ್ಬೇಕು. ಥ್ಯಾಂಕ್ ಯು ಸರ್. ನಿಮ್ಮ ಅಜ್ಜಿ ಮನೆ ಅಲ್ಲೇ ಅಲ್ವಾ ಇದ್ದಿದ್ದು? ಹೌದು, ಅಜ್ಜಿ ಮನೆ ಅಲ್ಲೇ ಇದ್ದಿದ್ದು. ನಾವೆಲ್ಲರೂ ಅಲ್ಲೇ ಇದ್ದಿದ್ದು. ಅಮ್ಮನ ಮನೇನೂ ಅಲ್ಲೇ ಇದ್ದಿದ್ದು. ಸೊ ಅಜ್ಜಿ ಅಲ್ಲಿ ಶಿಫ್ಟ್ ಆದ್ಮೇಲೆ ನಮ್ಮ ತಂದೆಯವ್ರು ಕಾಕ್ಸ್ಟೋನ್ ಅಲ್ಲಿ ಇದ್ರಂತೆ, ಕಾಕ್ಸ್ಟೋನ್ ಜೀವ್ನಲ್ಲಿ. ಅಮ್ಮಂಗೆ ಅಲ್ಲಿ ಮದ್ವೆ ಮಾಡಿ ಕೊಟ್ಟಿದ್ರು. ಸೊ ನಮ್ಮ ತಂದೆ ಸ್ವಲ್ಪ ತುಂಬಾ ಈಸಿ ಗೋ ಪರ್ಸನ್. ಸೊ ಅಮ್ಮ ಮದ್ವೆ ಮಾಡ್ಕೊಂಡು ಬಂದಾಗೆಲ್ಲ ಈ ಹಳೆ ಕಾಲದ್ದು ಗೊತ್ತಲ್ಲ, ಒಂದು ಭಯ ಅದೆಲ್ಲ ಇರುತ್ತೆ. ಸೊ ಅವಾಗೆಲ್ಲ ನಮ್ಮ ತಾಯಿ ತುಂಬಾ ಭಯ ಪಡ್ತಿದ್ದನ್ನ ನೋಡಿ ನಮ್ಮ ತಂದೆಯವರೇ ಅಂತ ಅವ್ರನ್ನ ತುಂಬಾ ಈಸ್ ಮಾಡ್ತಾ ಇದ್ದಿದ್ದು. ಅಂಡ್ ಅಮ್ಮಗೆ ಸ್ಕರ್ಟ್ ಹಾಕೋ, ಪ್ಯಾಂಟ್ ಹಾಕೋ ಅಂದ್ರೆ ಅಪ್ಪ ಅಂದ ಕಾಲത്തിൽ ಅವ್ರ ಅತ್ತೆ ಅಂದ್ರೆ ನಮ್ಮ ಅಜ್ಜಿ, ನಮ್ಮ ತಾಯಿ ತಂದೆಯವ್ರ ಅಜ್ಜಿ ಬೈಯೋರಂತೆ, ಇವನು ಅವಳ ಕೈಲಿ ಸ್ಕರ್ಟ್ ಎಲ್ಲ ಹಾಕಿಸ್ತಾನೆ, ಪ್ಯಾಂಟ್ ಎಲ್ಲ ಹಾಕಿಸ್ತಾನೆ ಅಂತ. ನಮ್ ತಂದೆ ಎದರ್ಕೋಬೇಡ, ಹಾಕೋಮ ಅಂತ ಅಷ್ಟ್ರ ಮಟ್ಟಿಗೆ ನಮ್ಮ ತಾಯಿಗೆ ಹುರಿದುಂಬಿಸ್ತಾ ಇದ್ರು. ಸೊ ಅಮ್ಮಂಗೆ ಯಾವಾಗ್ಲೂ ಹೆಣ್ಮಕ್ಳಿಗೆ ಸ್ವಲ್ಪ ತಾಯಿ ಮನೆ ಕಡೆನೆ ಅಲ್ವಾ ಒಳಗು. ಸೊ ಆಗ ನಮ್ಮ ಅಜ್ಜಿಯವ್ರು ಈ ಕಡೆ ಶಿಫ್ಟ್ ಆಗಿದ ತಕ್ಷಣ ನಮ್ಮಪ್ಪನೂ ಹಠ ಮಾಡಿ ಅವ್ರ ತಾಯಿ ಹತ್ರ ಗಲಾಟೆ ಮಾಡಿ ಅಲ್ಲೇ ಒಂದು ಜಾಗ ತೆಗೆಸಿ, ಅಲ್ಲಿಂದ ಒಂದು 1/2 ಕಿಲೋಮೀಟರ್ ಒನ್ ಕಿಲೋಮೀಟರ್ ಇರಲ್ಲ, ಅಲ್ಲಿ ಅಪ್ಪಂದು ಒಂದು ಸೈಟ್ ಮಾಡಿ ಮನೆ ಕಟ್ಟಿ ನಮ್ಮ ತಾಯಿಯವರು ಅಲ್ಲೇ ನೆಲೆ ಊರು ಹಾಗಾಯ್ತು. ಅದಾದ್ಮೇಲೆ ನಮ್ಮ ಚಿಕ್ಕಮ್ಮ ಅವರು ಕೂಡ ಅಲ್ಲೇ ಮನೆ ತಗೊಂಡ್ರು. ಕೊನೆ ಚಿಕ್ಕಮ್ಮ ಅವರು ಕೂಡ ಅಲ್ಲೇ. ಮನೆಗಳು ಕಮ್ಮಿ ಇರ್ತಿತ್ತು. ಅಂದ್ರೆ ಇವರು ಸ್ವಲ್ಪ ಮದ್ವೆ, ನಾವೆಲ್ಲ ಹುಟ್ಟೋದಕ್ಕೆ ಸ್ವಲ್ಪ ಅದೊಂದು ನಾಡಾಗಿತ್ತು, ಕಾಡಿಂದ ನಾಡಾಗಿತ್ತು ಅದು. ಹಂಗಾಗಿ ಎಲ್ರು ಆಲ್ಮೋಸ್ಟ್ ಅಲ್ಲಲ್ಲೇ. ಹಳೆ ಬೆಂಗಳೂರು ತರ. ನನಗ್ ಮದ್ವೆ ಮಾಡ್ಕೊಟ್ಟಾಗ ಅಮೃತನ ಒಬ್ಬಳೇ ನಾವು ದೂರ ಕಳಿಸ್ತಾ ಇರೋದು ಅಂತ ನಮ್ ಕೊನೆ ಚಿಕ್ಕಮ್ಮ. ಎಷ್ಟು ದೂರ ಅಂದ್ರೆ ಬನಶಂಕರಿ ಕಳಿಸ್ತಿರೋದು. ಸೊ ರೂಪೇಶು ಏನೋ ಒಂದು ಊರ್ ಬಿಟ್ಟು ಊರಿಗೆ ಕಳಿಸ್ತಿರಂಗ್ ಹೇಳ್ತಾ ಇದಾರಮ್ಮ. ಇಲ್ಲಪ್ಪ, ಯಾಕಂದ್ರೆ ಎಲ್ಲರೂ ಅಲ್ಲೇ ಇದಾರೆ, ಎಡು ಬಿದ್ರೆ ಎಲ್ಲರ ಮನೆ ಅಲ್ಲೇ ಸಿಕ್ಕೋಗೋದ್ರಿಂದ ನಾನೊಬ್ಳೇ ದೂರ ಆತರ. ಅಲ್ಲಿ ಅಜ್ಜಿ ಮನೆ ಏನ್ ನೆನಪು? ಅಜ್ಜಿ ಮನೆ ನೆನಪು ಕೇಳಿದ್ರೆ ರಾಜೇಶ್, ಒಂಥರ ಪ್ರತಿಯೊಬ್ಬರಿಗೂ ಇರುತ್ತಲ್ಲ, ಈ ಬುಕ್ಗಳಲ್ಲಿ ಸ್ಟೋರಿ ಬುಕ್ಸ್ ಅಲ್ಲಿ ಓದ್ತೀವಲ್ಲ ಹಾಗೆ. ಅಂಡ್ ಅನ್ಫಾರ್ಚುನೇಟ್ಲಿ ನಮ್ಮ ಅಜ್ಜಿಯವರು ಈಗ ರೀಸೆಂಟ್ ಆಗಿ ನಾಟ್ ಇವನ್ ಅ ಇಯರ್ ಅವರು ಕೂಡ ನಮ್ಮನ್ನ ಬಿಟ್ಟು ತೀರ್ಕೊಂಡ್ರು. ಬಟ್ ಅಲ್ಲಿವರೆಗೂ ಶಿ ವಾಸ್ ಸಚ್ ಸ್ಟ್ರೆಂತ್ ಟು ಆಲ್ ಆಫ್ ಅಸ್. ನಾವ್ ಅಂತೀವಿ ಅಯ್ಯೋ ಯಾರೋ ಅಜ್ಜಿ ಅಂತೀವಿ, ಬಟ್ ಅವ್ರು ಹೋದ್ಮೇಲೆ ಆ ಅಜ್ಜಿಯ ಒಂದು ಪವರ್ ಏನು, ಅವ್ರು ಇರೋವರೆಗೂ ಅವ್ರು ನಮ್ಗೆ ಎಷ್ಟು ಒಂದು ಆತ್ಮಸ್ಥೈರ್ಯ ಕೊಡ್ತಾ ಇದ್ರು. ಈ ಸೋಲ್ ಫುಡ್ ಅಂತಾರಲ್ಲ, ಇವರೆಲ್ಲರೂ ನಮ್ ಸೋಲ್ ಫುಡ್.
ನಾವ್ ಇವ್ರನ್ನ ಯಾವಾಗ ಕಳ್ಕೊಂಡ್ವೋ ನಾವ್ ಇಲ್ಲಿ ವೀಕ್ ಆಗ್ತಾ ಇದೀವಿ. ಬೇರೆ ದೈಹಿಕವಾಗಿ ಸ್ಟ್ರಾಂಗ್ ಆಗಿ ಕಂಡ್ರು ಒಳಗಡೆಯಿಂದ ತುಂಬಾ ಕುಗ್ಗುಬಿಟ್ವಿ ನಾವು ಒಬ್ಬೊಬ್ಬರನ್ನೇ ಕಳ್ಕೊಂಡು. ಸೊ ಹಾಗೆ ಅಜ್ಜಿ ಮನೆ ಅಂದ್ರೆ ಫಸ್ಟ್ ಹೇಳ್ಬೇಕಂದ್ರೆ ನಮ್ಮ ಅಕ್ಕನ ತುಂಬಾ ಅಜ್ಜಿ ಹಚ್ಕೊಂಡು ಅಜ್ಜಿನೇ ಸಾಕಿದ್ದಂತೆ. ಸೊ ಯಾವ ಲೆವೆಲ್ಗೆ ಅಂತಂದ್ರೆ ನಮ್ಮ ಅಮ್ಮನೋ ಅಥವಾ ನಮ್ಮ ಅಪ್ಪನೋ ಬಂದ್ರೆ ಅವಳು ಜುಟ್ಟು ಹಿಡ್ಕೊಂಡ್ಬಿಡೋಳಂತೆ. ಅಮ್ಮಮ್ಮ ಮನೆಗ್ ಬಿಡು ನನ್ನ, ಅಮ್ಮಮ್ಮ ಮನೆಗ್ ಬಿಡೋವರೆಗೂ ಆತರ. ಸರಿ, ಅವಳನ್ನಂತೂ ಒಂದ್ ಲೆವೆಲಲ್ಲಿ ನಮ್ಮ ಅಪ್ಪ ಹೇಳ್ತಾರೆ, ಅವಳನ್ನಂತೂ ಮಾರ್ಬಿಟ್ಟಿದ್ಯಾ ನಿಮ್ಮ ಅಮ್ಮಂಗೆ, ಇವಳಾದ್ರೂ ನೆಟ್ಟಿಗೆ ನಮ್ಮ ಮನೇಲಿ ಇಟ್ಕೊಂಡು ಸಾಕ್ಬೇಕು ಅಂತ. ನನಗೆ ಸ್ವಲ್ಪ ಅಪ್ಪ ಅಮ್ಮನ ಕಡೆನೇ ಜಾಸ್ತಿ, ಅಜ್ಜಿ ಮೇಲೂ ತುಂಬಾ ಪ್ರೀತಿ, ಬಟ್ ಅವಳಷ್ಟು ಅಟ್ಯಾಚ್ಮೆಂಟ್ ಇಲ್ಲ. ಬಟ್ ಆದ್ರೂ ಅಮ್ಮ ಹರಿಕತೆಗೆ ಮಾಡಿದಾಗ ಎಲ್ಲ ನಾವು ಅಜ್ಜಿ ಮನೆಗೆ ಹೋಗ್ತಾ ಇದ್ದಿದ್ದು. ಅಲ್ಲಿ ಅಜ್ಜಿ ಮನೇಲಿ ಏನಂತಂದ್ರೆ ನಾವೆಲ್ಲ 5-6 ಜನ ಕಸಿನ್ಸ್ ಎಲ್ಲರೂ ಅಲ್ಲಲ್ಲಿ ಹೇಳಿದ್ನಲ್ಲ, ಅಕ್ಕಪಕ್ಕ ಎಲ್ಲರೂ ಅಲ್ಲೇ ಇರ್ತಿದ್ವಿ. ಒಂದು ಮಿನಿ ಹಾಸ್ಟೆಲ್ ತರ. ಅವ್ರು 7 ಗಂಟೆಗೆ ಶಿಸ್ತಾಗಿ ಲೈಟ್ ಆಫ್ ಮಾಡ್ಬಿಡ್ತಿದ್ರು, ನಮಗ್ ನಿದ್ದೆ ಬರ್ತಿರ್ಲಿಲ್ಲ. ನಾವೆಲ್ಲ ಕುಸು ಪಿಸು ಮಾತಾಡೋದು, ನಗೋದು. ಅವ್ರಲ್ಲಿಂದ ಒಂದು ಗುಟ್ರಾಕೋರು, ಅನ್ಕೊಂಡ್ರಮ್ಮ ಅಂತ ಮಲ್ಕೊಂಡ್ರು ಸಾಕು, ಅವಾಗೆಲ್ಲ ಸೈಲೆಂಟ್ ಆಗೋದು. ಆಮೇಲೆ ಅವ್ರ ಹೆಂಗೆ ಅಂದ್ರೆ ಈ ಅಜ್ಜಿಗಳ್ದು ಅವ್ರ ಸೀರಿಯಲ್ಲು ಟಿವಿ ನೋಡ್ಕೊಂಡು ಅವ್ರು ಬ್ಯುಸಿ ಆಗ್ಬಿಡ್ತಾರೆ. ಇಲ್ಲಿ ನಮ್ಗೇನ್ ಎಂಟರ್ಟೈನ್ಮೆಂಟು, ಮಾಡಿ ಮೇಲೆ ಹೋಗಿ ಆಟ ಆಡಿದ್ರೆ ಏನ್ ಧಮ ಅಂತ ಕುಣಿತೀರಾ, ಬನ್ನಿ ಕೆಳಗಡೆ ಅಂತಾರೆ. ಸರಿ, ಆ ಆಟ ನಿಲ್ಲಿಸ್ತಿದ್ವಿ, ಕೆಳಗಡೆ ಬರ್ತಿದ್ವಿ. ಅವಾಗೆಲ್ಲ ಏನು ರಂಗೋಲಿ, ಯಾವ ರಂಗೋಲಿ, ಮರ ಯಾವ ಮರ, ಟ್ರೀ ವಿಚ್ ಟ್ರೀ ಇದೆ, ಇದನ್ನ ಆಡ್ತಾ ಇದ್ರೆ ಅದು ಅವ್ರಿಗೆ ಶಬ್ದ ಅಂತ ಏನ್ ಕಿರ್ಚ್ಕೊಂತೀರ ರೋಡಲ್ಲಿ, ಬನ್ನಿ ಒಳಗಡೆ ಮಾತಾಡಿದ್ರೆ ಸದ್ದು ಮಾತಾಡಬಾರ್ದು. ಸೊ ಒಟ್ಟಾರೆ ನಮ್ಮನ್ನ ಆಡಕ್ಕೆ ಬಿಡ್ತಾ ಇರ್ಲಿಲ್ಲ. ನಾವ್ ಅದ್ರಲ್ಲಿ ಯಾವ್ದಾವ್ದೋ ಸಂದಿಲೆಲ್ಲ ಹೋಗಿ ಈ ಕಿಟಕಿದು ಸಜ್ಜಾ ಬರುತ್ತಲ್ಲ, ಆ ಸಜ್ಜಾ ಮೇಲೆ ಹತ್ತು ಕುಟ್ಕೊಂಡು, ಅದು ಮನೆ ಅಂತೆ ನಮ್ಗೆ. ಒಂದು ಸಜ್ಜಾ ಒಬ್ಬರ ಮನೆ ಆದ್ರೆ ಇನ್ನೊಂದು ಸಜ್ಜಾ ಇನ್ನೊಬ್ಬರು, ಅದು ಹತ್ತೋದೇ ಒಂದು ದೊಡ್ಡ ಸರ್ಕಸ್, ಡೇಂಜರಸ್ ಜಾಬ್ ಅದು. ಅದ್ರ ಮೇಲೆ ಹತ್ತು ಕುತ್ಕೊಂಡು ಸಜ್ಜಾ ಅಂತೆ ಅದಂತೆ. ಒಂದ್ಸತಿ ಯಾರೋ ಮನೆ ಕಟ್ತಾ ಇದಾರೆ, ಇಟ್ಕೆಗಳೆಲ್ಲ ಜೋಡ್ಸಿಟ್ಟಿದ್ದಾರೆ, ಮರ ಹತ್ತೋದು. ನಾವೆಲ್ಲ ಕಸಿನ್ಸ್ ಎಲ್ಲ ಮರ ಹತ್ತಿ ಆ ಇಟ್ಕೆ ಮೇಲೆ ಜಂಪ್ ಮಾಡಿದ್ವಿ. ಅದಷ್ಟು ಇಟ್ಕೆ ಬಿದ್ದಿದ ತಕ್ಷಣ ಓಡು ನಾವೆಲ್ಲ. ಅವನು ಮಾರನೇ ದಿನ ಬಂದು ರೋಡಲ್ಲಿ ಕೂಗಾಡ್ತಾ ಇದ್ದಾನೆ, ಯಾರು ಇಟ್ಕೆ ಇಲ್ಲ ಪಾಪ, ಅವ್ರಿಗೆ ಎಷ್ಟು ಲಾಸ್ ಅಲ್ವಾ. ನಾವು ಕಮ್ಮಿಕ್ಕಂತಿಲ್ಲ, ನಾವೇ ಹೊಡೆದಾಕಿರೋದೆಲ್ಲ. ಸೊ ಈ ತರ. ಆಮೇಲೆ ಅದಕ್ಕಿನ್ನ ನಮ್ಮ ಮನೆಯಿಂದ ಅಜ್ಜಿ ಮನೆಗೆ ಒಂದು 1/2 ಕಿಲೋಮೀಟರ್ ಅಷ್ಟು ದೂರ ಅನ್ಕೊಳ್ಳಿ. ಒಂದು ಮೇನ್ ರೋಡ್ ಕ್ರಾಸ್ ಮಾಡಿ ಬರ್ಬೇಕು. ಅಲ್ಲಿ ಒಂದು ಹುಣಸೆನ್ ಮರ ಇತ್ತು, ಹುಣಸೆ ಮರ ಆಯ್ತಾ. ಅದೊಂದು ಮಿತ್ ಅವಾಗೆಲ್ಲ, ಹುಣಸೆ ಮರದಲ್ಲಿ ದೆವ್ಗಳಿರ್ತವೆ. ಅದರಲ್ಲೂ ಬೇರೆ ಅಲ್ಲಿ ಯಾರೋ ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಒಬ್ಬ ಲೇಡಿ. ಸೊ ಹುಷಾರಾಗಿರಿ ಆ ಹುಣಸೆ ಮರದ ಹತ್ರ ಅಂತ. ಅದು ಹೆಂಗೆ ಅಂದ್ರೆ ಅದು ನಮ್ಮನ್ನ ಆಟ ಆಡಿಸ್ತಿತ್ತೋ ಅಥವಾ ನಿಜವಾಗ್ಲೂ ಆ ಮರದ ಮೇಲೆ ಯಾರೋ ಕುತ್ಕೊಂಡಿರ್ತಿದ್ರೋ ಗೊತ್ತಿಲ್ಲ. ನಾವಿನ್ನೇನ್ ಆ ಮರದ ಹತ್ರ ಬರ್ತಾ ಇದೀವಿ ಅಂದ ತಕ್ಷಣ ಅದು ದೊಡ್ಡ ಮರ ಉಸ್ ಅಂತ ಗಾಳಿ ಬೀಸ್ಬಿಡೋದ. ನಾವ್ ಅಲ್ಲಿಂದ ಅಮಾಮ ಅಂತ ಅಲ್ಲಿಂದ ಕೂಗ್ಕೊಂಡು ಓಡಿದ್ರೆ ನಮ್ಮ ಅಜ್ಜಿ ಮನೆ ತಲುಪೋವರೆಗೂ ಅಮಾಮ ನಮ್ಮ ಅಜ್ಜಿ ಸುಮ್ನಿರಮ್ಮ, ಎಲ್ಲಾರು ಬೈಕೊಳ್ಳೋರು, ಇವ್ರ ಮನೆ ಮಕ್ಕಳು ಸಿಕ್ಕಾಪಟ್ಟೆ ಕಿರ್ಚಾಡ್ತಾರೆ, ಕೂಗಾಡ್ತಾರೆ ಅಂತ. ಸೊ ನಮಗೆ ಆ ಹುಣಸೆ ಮರ ಅಂದ್ರೆ ಅದೊಂದು ಭಯ. ಅದಾದ್ಮೇಲೆ ಬೆಳಿಗ್ಗೆ ಹೊತ್ತು ನಮ್ಮ ತಂದೆ ಬಂದು ನಮ್ಮನ್ನ ಸ್ಕೂಲಿಗೆ ಕರ್ಕೊಂಡು ಹೋಗೋರು. ಅದು ಈಗ್ಲೂ ಹೆಂಗ್ ನೆನ್ಪಿದೆ ಅಂದ್ರೆ, ಅಮ್ಮೋ ಅನ್ನೋರು. ಅಯ್ಯೋ ಬಂದ್ಬಿಟ್ರಲ್ಲಪ್ಪ, ರಜಾ ಹಾಕ್ಬೇಕು ಸ್ಕೂಲ್ಗೆ. ಎಚ್ಚರಿಕೆನೆ ಆಗದೆ ಇರೋ ತರ ಸೈಲೆಂಟಾಗಿ ಮಲ್ಗೋದು. ನಮ್ಮ ಅಜ್ಜಿ ಹಂಗೂ ಎಬ್ಬರಿಸೋರು, ಪೋಂಡಮ್ಮ ಮೀನಾಯನ್ ಹೊಚ್ರಿ ಪೋಮ್ಮ ಅಂತ ಕಳಿಸೋರು. ಸೊ ನಮ್ಮಪ್ಪ ಎತ್ಕೊಂಡ್ ಬರೋರಲ್ವಾ, ಅವ್ರು ಏದುಸ್ರು, ಅದು ಈಗ ಫೀಲ್ ಆಗುತ್ತೆ ನಮ್ಗೆ. ಅಯ್ಯೋ ನಮ್ಮಪ್ಪ ಎತ್ಕೊಂಡು ಹೋಗ್ತಾ ಇದ್ದಾಗ ಅವರು ಆ ಏದುಸ್ರು ಬಿಡ್ತಾ ಇದ್ದಿದ್ದು, ನಮ್ಮನ್ನ ಎತ್ಕೊಂಡು ಹೋಗ್ತಾ ಇದ್ದಿದ್ದು. ಆಮೇಲೆ ನಾವು ರಜಾ ಹಾಕ್ಬೇಕು ಅಂತ ಹಠ ಮಾಡ್ತಿದ್ದಿದ್ದು. ನಮ್ಮ ಅಜ್ಜಿ ಸೀನಾ ಬಿಟ್ಬಿಡಪ್ಪ ಇವತ್ತೊಂದೇ. ನಮ್ಮ ಅಜ್ಜಿ ರಜಾ ಹಾಕ್ಸಕ್ ರೆಡಿ, ಇವ್ರು ರೆಡಿ ಇಲ್ಲ. ಅಂಡ್ ಆಟೋಲ್ ಹೋಗೋವಾಗ ಅಜ್ಜಿ ಮನೆ ಕಡೆ ನೋಡ್ಕೊಂಡು ನಾನು ಯಾವಾಗ ವಾಪಸ್ ಇದೇ ದಾರಿಲಿ ಮನೆಗೆ ಬರ್ತೀನೋ ಅಂತ ತುಂಬಾ ವ್ಯಥೆ. ಅವಾಗೆಲ್ಲ ಅದೇ ಒಂದು ದೊಡ್ಡ ವ್ಯಥೆ. ಈಗ ಅನ್ಸುತ್ತೆ ಆ ಹಳೆ ದಿನಗಳಿಗೆ ನಾವು ವಾಪಸ್ ಯಾವಾಗ ಹೋಗ್ತೀವೋ ಅಂತ. ಪ್ರಾಬ್ಲಿ ದಟ್ ಇಸ್ ಸಮಥಿಂಗ್ ವಿಚ್ ಇಸ್ ನೆವರ್ ಗೋನಾ ಹ್ಯಾಪನ್. ಬಟ್ ಆ ಸ್ಕೂಲ್ಗೆ ಹೋಗೋದನ್ನೇ ನಾವು ಈ ಲೆವೆಲಲ್ಲಿ ಫೀಲ್ ಮಾಡ್ಕೊಂಡು ಹೋಗಿ ಬರ್ತಾ ಇದ್ವಿ. ಯಾವಾಗ ವಾಪಸ್ ಬರ್ತೀವೋ, ಯಾವಾಗ ನಮ್ಮ ಅಜ್ಜಿನ ನೋಡ್ತೀವೋ. ಅವಾಗೆಲ್ಲ ಎಷ್ಟು ಚೆನ್ನಾಗಿರೋದು ಅಂದ್ರೆ ಸಾಯಂಕಾಲ ಕರೆಂಟ್ ಹೋಗ್ಬಿಟ್ರೆ ಸಾಕು, ಬೀದಿಲೆಲ್ಲ ಆಟ ಆಡಕ್ಕೆ ಎಲ್ಲ ಸೇರಿ. ಹೌದು, ಈ ಅವಾಗ್ಲೂ ಅಷ್ಟೇ ನಮ್ಮ ಅಜ್ಜಿ ಮನೇಲಿ ಎಲ್ಲ ಈ ಮಲ್ಲಿಗೆ ಗಿಡ ಎಲ್ಲ ಹಾಕಿದ್ರು, ಅದ್ರ ಸ್ಮೆಲ್ಲು. ಆಮೇಲೆ ಎಲ್ಲ ಬಾಗ್ಲಲ್ಲಿ ಕುತ್ಕೊಂತಿದ್ರು, ನಾವೆಲ್ಲ ಬೀದಿಲಿ ಆಟ ಆಡ್ತಾ ಇದ್ವಿ. ನೀವ್ ನೈಟ್ ಅಲ್ಲಿ ಅದೊಂದು ಸ್ಮೆಲ್ ಬರುತ್ತಲ್ಲ ಗಿಡ, ಪಾರಿಜಾತ. ಹೌದು ಏನ್ ಚೆನ್ನಾಗಿರೋದಲ್ಲ. ಬೀದಿಲಿ ಒಂದು ಮನೆಯಲ್ಲಿ ಯಾವ್ದಾದ್ರು ಮರ ಇದ್ರೆ ಬೀದಿ ಪೂರ್ತಿ ಸ್ಮೆಲ್ ಬರೋದು. ನಮ್ಮ ಅಜ್ಜಿನೂ ಅವೆಲ್ಲ ಹಾಕಿದ್ರು. ಆಮೇಲೆ ಒಂದ್ ಸಂಜೆ ಆಗ್ತಿದಂಗೆ ತಾಟಿನುಂಗ್ ಮಾರ್ಕೊಂಡ್ ಹೋಗ್ತಿದ್ದ. ಆಮೇಲೆ ಮತ್ತೆ ಬೆಳಿಗ್ಗೆ 6 ಗಂಟೆಗೆ ಒಂದ್ ಲೇಡಿ ಹೂವ ಮಾರ್ಕೊಂಡು ಹೋಗ್ತಿದ್ಲು. ಅವಳೊಂಥರ ವಿಯರ್ಡ್ ಕೈಂಡ್ ಆಫ್ ಸೌಂಡ್, ಹೂವಾ. ಅದೊಂಥರ ಭಯಾನೂ ಆಗೋದು, ಮರೆಯಕ್ಕೆ ಆಗಲ್ಲ. ಬಿಕಾಸ್ ಭಯಾನೂ ಆಗೋದು. ಅಯ್ಯೋ ಬೆಳಿಗ್ಗೆ ಆಗೋಯ್ತೆ, ಸ್ಕೂಲ್ಗೆ ಹೋಗ್ಬೇಕಲ್ಲ ಅಂತ. ಒಂದು ಯುನೀಕ್ ಮೆಮೊರೀಸ್ ಕೂಡ. ನಿಮ್ಮಲ್ಲಿ ಯಾರು ಹೇಳ್ತಿದ್ದು? ನಾವು ಆಕ್ಚುಲಿ ಅಮ್ಮನ್ಗಿಬ್ರು ತಂಗಿಯರು, ಅವರೆಲ್ಲರಿಗೂ 2 ಮಕ್ಕಳು.
ಓಕೆ. ಓಕೆ, ಸೊ 6 ಜನ, ಅದ್ರಲ್ಲಿ ಒಬ್ಬ ಮಾತ್ರ ಗಂಡು ಹುಡುಗ ಕಸಿನ್, ಇನ್ನು 5 ಜನ ಹೆಣ್ಮಕ್ಳೆ. ಸೊ 5 ಜನ ಅಜ್ಜಿ ಮನೇಲೆ 3 ಹೊತ್ತು, ಎಸ್ಪೆಷಲಿ ಸಮ್ಮರ್ ವೆಕೇಶನ್ಸ್ ಅದು ಇದು ಬಂದ್ಬಿಟ್ರೆ ಅಂತೂ ಎಲ್ಲರೂ ಅಜ್ಜಿ ಮನೇಲೆ ಸೇರ್ಕೊಳ್ಳೋದು. ಆ ಕಿತ್ತಾಟ, ಆ ಜಗಳ, ಒಂದೊಂದು ಕಸಿನ್ದು ಒಂದೊಂದು ಯೂನಿಕ್ ಕ್ಯಾರೆಕ್ಟರಿಸ್ಟಿಕ್ಸ್. ಈಗ ಒಬ್ಬ ಗಂಡು ಹುಡುಗ ಅಂದಲ್ಲ, ಅವ್ನು ಹೆಂಗೆ ಅಂದ್ರೆ ಎಲ್ಲೋ ಇರ್ತಿದ್ದ, ನಮ್ಮ ಪಾಡಂಗ್ ನಾವೆಲ್ಲೋ ಮನೆ ಆಟ ಅಂತೆ, ಸ್ಕೂಲ್ ಆಟ ಅಂತೆ ಆಗ ಅವ್ನು ಓಡ್ ಬರೋದು, ಬಕ 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 ಗುದ್ದು ಬಿಡೋದು, ಯಾರು ಸಿಗ್ತಾರೋ ಅವ್ರಿಗೆ, ಮತ್ತೆ ಅಲ್ಲಿಂದ ಓಡೋಗೋದು. ನಾವು ಹತ್ಕೊಂಡು ನಮ್ಮ ಅಜ್ಜಿ ಹತ್ರ ಹೋಗೋಷ್ಟು ಅವ್ನು ಎಸ್ಕೇಪ್. ಅವ್ನು ಬರ್ಲಿರೋ ಅವ್ನು ಮಾಡ್ತೀನಿ, ಇನ್ನೊಂದ್ಸತಿ ಅವ್ನು ಬರ್ಲಿ ಮಾಡ್ತೀನಿ ಅಂತ ಅವ್ನು ಹಾಗೆ. ಇನ್ನೊಂದು ಕಸಿನು ಯಾವಾಗ್ಲೂ ಸ್ವಲ್ಪ ಜಾಸ್ತಿ ಮುನ್ನಿಸ್ಕೊಂಡ್ಬಿಡ್ತಾರೆ. ಸೊ ನಾವೆಲ್ಲ ಅವರಿಂದ ಸಾರಿ ಕಣೆ ಮೇಘ ಸಾರಿ ಕಣೆ ಮೇಘ ಅದು ಎಷ್ಟು ಬೆಗ್ ಮಾಡಿದ್ರು ಅವಳು ಕ್ಷಮಿಸ್ತಾನೆ ಇರ್ಲಿಲ್ಲ ನಮ್ಮನ್ನ. ಅವಾಗ ನಮ್ಮ ಅಜ್ಜಿ ಬರ್ಬೇಕಾಗಿತ್ತು. ನಮ್ಮ ಅಜ್ಜಿ ಒಂದೊಂದು ಗದ್ರ ಹಾಕಿದ್ರೆ ಅವಾಗ ಸರಿ ಬಾ ಅಂತ ಆಟಕ್ಕೆ ಸೇರಿಸ್ಕೊಳ್ಳೋಳು. ಇನ್ನೊಂದು ಕಸಿನ್ ಪಾಪ ತುಂಬಾ ಪಾಪದವಳು. ಅವಳಿಗೊಂದಿನ ಏನ್ ಮಾಡಿದ್ವಿ, ಆಟ ಆಡ್ತಾ ಅವಳ ತಂಗಿ ಬೀಗದ ಕೈಯಲ್ಲಿ ತಲೆ ತೂತ್ ಮಾಡ್ಬಿಟ್ಟಿದ್ದಾಳೆ. ತೂತ್ ಮಾಡಿದ್ರೆ ಭಯಕ್ಕೆ ನಾವೇನ್ ಮಾಡಿದ್ವಿ, ನಾವು ಹೋಗಿ ಯಾರ್ದೋ ಮನೇಲಿ ಬಚ್ಚಿಟ್ಕೊಂಡ್ಬಿಟ್ಟಿದೀವಿ. ಅದು ಬೆಳಿಗ್ಗೆ ಬಚ್ಚಿಟ್ಕೊಂಡಿರೋದು, ಸಂಜೆ ಆದ್ರೂ ನಾವು ಭಯಕ್ಕೆ ಆಚೆ ಬರ್ತಿಲ್ಲ. ನಮ್ಮ ಮನೇಲೆಲ್ಲ ಭಯದಿಂದ ನಮ್ಮನ್ನು ಹುಡುಕ್ತಾ ಇದ್ದಾರೆ. ಸೊ ಒಂದು 7-8 ಗಂಟೆವರೆಗೂ ನಾವು ಸಿಗ್ಲಿಲ್ಲ. ಕೊನೆಗೆ ಅಲ್ಲೇ ಸೈಲೆಂಟಾಗಿ ಹೋಗ್ತಾ ಇದ್ವಿ. ನಮ್ಮ ತಂದೆ ನೋಡ್ಬಿಟ್ರು, ಏಯ್ ಬನ್ನಿ ಆಚೆಗೆ, ಹಂಗೆಲ್ಲ ಮಾಡೋದು ತಪ್ಪು, ಬಟ್ ನೀವು ಹಂಗೆ ಎದುರ್ಕೊಂಡು ಹೋಗಿ ಬಚ್ಚಿಟ್ಕೋಬಾರ್ದು, ಇಟ್ಸ್ ಓಕೆ, ಏನ್ ತಪ್ಪಾಗುತ್ತೋ ಒಪ್ಕೋಬೇಕು ಅಂತ ಹೇಳಿ. ಸೊ ದೀಸ್ ಆರ್ ಆಲ್ ಒಂಥರ ಫಾಂಡ್ ಮೆಮೊರೀಸ್ ವಿಚ್ ವಿ ಕ್ಯಾನ್ ನೆವರ್ ಫರ್ಗೆಟ್. ಈಗ ನೀವು ಆಕ್ಚುಲಿ ಒಳ್ಳೊಳ್ಳೆ ಸೀರಿಯಲ್ಸ್ ಮಾಡಿರಾ, ಸೀರಿಯಲ್ಸ್ ಅಲ್ಲೂ ಎಷ್ಟು ಒಳ್ಳೆ ಹೆಸರುಗಳಿದೆ, ಈಗಲೂ ಮಾಡ್ತಿದ್ದೀರಾ, ಒಳ್ಳೊಳ್ಳೆ ಸೀರಿಯಲ್ಸ್ ಮಾಡ್ತೀರಾ. ಜೊತೆಗೆ ನೀವು ಕನ್ನಡದಲ್ಲಿ ಆಲ್ಮೋಸ್ಟ್ ಶಿವಣ್ಣನ ಜೊತೆ ಒಂದು ಸಿನಿಮಾ ಮಾಡಿದಿರಾ, ಆಮೇಲೆ ನೆನಪಿರ್ಲಿ ಪ್ರೇಮ್ ಅವ್ರ ಜೊತೆ, ರಮ್ಯಾ ಅವ್ರ ಫ್ರೆಂಡ್ ಕೂಡ ಒಳ್ಳೆ ರೋಲ್ ಇದೆ, ಜೊತೆ ತರುಣ್ ಸುಧೀರ್ ಅವ್ರ ಪೇರು, ಆಮೇಲೆ ವಿಜಯ ರಾಘವೇಂದ್ರ ಅವ್ರ ಜೊತೆ ಒಂದು ಸಿನಿಮಾ. ಓಕೆ, ಸಿನಿಮಾಗಳು ಇಷ್ಟೆಲ್ಲ ಬಿಸಿ ಇದ್ರಲ್ಲ, ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಿದ್ರಿ. ಯಾಕೀಗ ಸಡನ್ ಆಗಿ ಸಿನಿಮಾಗಳು ಬಿಟ್ಟಿದ್ದೇನಕ್ಕೆ, ಸೀರಿಯಲ್ ಶಿಫ್ಟ್ ಏನಿದು ಕತೆ? ಅದೇ ಯಾಕೆ, ಫಸ್ಟ್ ಆಫ್ ಆಲ್ ನಮ್ಮ ಮನೇಲಿ ಸ್ವಲ್ಪ ನಮ್ಮ ತಂದೆಗೆ ನೀನ್ ಆಕ್ಟ್ ಮಾಡೋದು ಬೇಡ, ಹರಿಕತೆ ಕಲಿ, ಅಥವಾ ನೀನು ಎಜುಕೇಶನ್ ಮುಂದುವರ್ಸು ಅನ್ನೋ ತರ ಇತ್ತು. ಬಟ್ ನಮ್ಗೆ ಅಷ್ಟೊತ್ತಿಗಾಗ್ಲೇ ಈ ಜನ ನಮ್ಮನ್ನ ರೆಕಗ್ನೈಸ್ ಮಾಡೋದು, ನಮ್ಮನ್ನ ಕೇಳೋದು, ಮತ್ತೆ ಈ ಫ್ರೆಂಡ್ಸ್ ಸರ್ಕಲ್ ಅಲ್ಲೆಲ್ಲ ಒಂದ್ ಸ್ವಲ್ಪ ಹೈಲೈಟ್ ಆಗೋ ಒಂದು ಹುಚ್ಚು ಬಂದ್ಬಿಟ್ಟಿತ್ತಲ್ಲ. ಸೊ ನಾನು MES ಅಲ್ಲಿ ಓದ್ತಾ ಇರೋವಾಗ್ಲೂ ಪ್ರಿನ್ಸಿಪಲ್ ಎಲ್ಲ ಕರೆದು ಹೇಳಿದ್ರು, ಇಷ್ಟೊಂದು ಮಲ್ಲೇಶ್ವರಂ MES ಇಷ್ಟೊಂದು ರಜಾ ಎಲ್ಲ ಹಾಕಿದ್ರೆ ಆಗಲ್ಲ, ನಮ್ ಕಾಲೇಜಲ್ಲಿ ಅವೆಲ್ಲ ನಡೆಯಲ್ಲ, ನೀವು ಬೇರೆ ಕಡೆ ಅವಳು 2 ದೋಣಿಲಿ ಕಾಲಿಡಕ್ ಆಗಲ್ಲ. ಸೊ ನಮ್ಮ ತಂದೆ ಏನಮ್ಮ 2 ದೋಣಿಲಿ ಕಾಲಿಡಕ, ಡ್ಯಾಡಿ ನಾನು ಒಂದೇ ದೋಣಿಲಿ ಕಾಲಿಡ್ತೀನಿ, ನಾನು ಶೂಟಿಂಗೇ ಮಾಡ್ಕೋತೀನಿ, ನಿನ್ ಹಣೆ. ಬಟ್ ಅಷ್ಟು ರಿಸ್ಟ್ರಿಕ್ಟ್ ಮಾಡ್ತಿರ್ಲಿಲ್ಲ, ನಿನ್ ಹಣೆ ಬರ ಆಯ್ತು ಅಂತ ಬಿಟ್ಟಿದ್ರು. ಸೊ ಮನೇಲಿ ಅಷ್ಟೊಂದು ರಿಸ್ಟ್ರಿಕ್ಷನ್ಸ್ ಇರ್ತಿರುವಾಗ ಸಿನಿಮಾಗಳು ಒಳ್ಳೊಳ್ಳೆ, ನೀವು ಹೇಳ್ದಾಗೆ ನನಗೂ ತುಂಬಾ ಖುಷಿ ಇತ್ತು ಸಿನಿಮಾದಲ್ಲಿ ಮಾಡೋದು, ಅಂಡ್ ಒಳ್ಳೆ ಆಪರ್ಚುನಿಟೀಸು ಬರ್ತಿತ್ತು. ಬಟ್ ಐ ಸೋ ಹ್ಯಾಪನ್ ಟು ಎಕ್ಸ್ಪೀರಿಯನ್ಸ್ ಅ ಸ್ಮಾಲ್ ಒಂದು ಕಹಿ ಘಟನೆ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ಬಿಟ್ಟೆ ಸಿನಿಮಾದಲ್ಲಿ. ಮಾದೇಶ ಶೂಟ್ ಮಾಡ್ತಾ ಇರುವಾಗ ನಮ್ದು ಶೂಟ್ ಮುಗೀತು. ಸೊ ಎಲ್ಲರೂ ರೂಮಿಗೆ ಹೋಗಿ ನಮ್ ಲಗೇಜ್ಗಳನ್ನ ಎತ್ಕೊಂಡು ಹೊರಡ್ಬೇಕಾಗಿತ್ತು. ಶಿವಣ್ಣ ತಂಗಿರೋ ಮಾಡ್ತೆ ಆಯ್ತಾ ಅದ್ರಲ್ಲಿ. ಅಂಡ್ ಅದು ಪಾಪ ಶಿವಣ್ಣ ಅವರೆಲ್ಲರೂ ಎಷ್ಟು ಪ್ರೀತಿಯಿಂದ ನೋಡ್ಕೋತಾ ಇದ್ರು ಅಂದ್ರೆ, ಎಲ್ಲರೂ ಹಾಗಿರ್ತಾರೆ ಅಂತ ಖಂಡಿತ ಹೇಳಲ್ಲ, ಎಲ್ಲರೂ ಅಪ್ಯಾಯಮಾನವಾಗಿ ನೋಡ್ತಾರೆ. ಆದ್ರೆ ಯಾವುದೋ ಒಂದು ಘಟನೆ ನಮ್ಗೆ ಸ್ವಲ್ಪ ಫಿಯರ್ ಫ್ಯಾಕ್ಟರ್ ಅನ್ನೋದು ಸೇರ್ಕೊಂಡ್ಬಿಡುತ್ತೆ ನೋಡಿ ಮನ್ಸಲ್ಲಿ. ಸೊ ನಮ್ಗೆ ಶೂಟ್ ಮುಗಿದ್ಮೇಲೆ ಅವತ್ತಿನ ದಿನ ಪ್ಯಾಕಪ್ ಆಯ್ತು. ನಾವೊಂದು ನದಿ ದಡದಲ್ಲಿ ಸೆಟ್ ಎಲ್ಲ ಹಾಕಿ ಮನೆ ಇತ್ತು. ಸೊ ಅಲ್ಲಿಂದ ನಮ್ಮನ್ನ ರೂಮಿಗೆ ಹೋಗಿ ನಿಮ್ ಲಗೇಜ್ ತಗೊಂಡು ನೀವು ಅಲ್ಲಿಂದ ನಿಮ್ ಗಾಡಿ ಎಲ್ಲ ವ್ಯವಸ್ಥೆ ಇರುತ್ತೆ, ಹೊರಡ್ಬೋದು. ಸೊ ಮ್ಯಾನೇಜರ್ ವಾಸ್ ಕಾನ್ಸ್ಟೆಂಟ್ಲಿ ಇನ್ ಟಚ್ ವಿತ್ ಅಸ್. ಅವ್ರು ಹೇಳ್ತಾ ಇದ್ರು ನಮ್ಗೆ ಏನ್ ಮಾಡ್ಬೇಕು ಅಂತ. ಸೊ ಇಲ್ಲಿಂದ ರೂಮಿಗೆ ಒಂದಷ್ಟು ಗಾಡಿಗಳು ಹೋಗ್ತಿತ್ತಲ್ಲ, ಸೊ ನಮ್ಮನ್ನು ಕಳ್ಸಿದ್ರು. ನಾವ್ ಆತರ ಹೋಗಿದ್ದೀವಿ, ನಮ್ಮ ಕೋ ಆರ್ಟಿಸ್ಟ್ಗಳ ಜೊತೆ ಅಥವಾ ಅಲ್ಲಿರೋ ಟೆಕ್ನಿಷಿಯನ್ಸ್ ಜೊತೆ ಹೋಗಿದ್ದೀವಿ. ಸೊ ಹಿಂಗೆ ಹೋದಾಗ ಒನ್ ಆಫ್ ದ ಆರ್ಟಿಸ್ಟ್ ಅಲ್ಲಿ ಅವ್ರ ಗಾಡಿಲಿ ನಾನು ಕುತ್ಕೊಂಡೆ, ಅವ್ರು ಮುಂದೆ ಕೂತಿದ್ರು. ಹೌದು, ಇಟ್ ವಾಸ್ ಅ ಮೇಲ್ ಆರ್ಟಿಸ್ಟ್. ಐ ವುಡ್ ನಾಟ್ ಪ್ರಿಫರ್ ಟು ಟೇಕ್ ಅಪ್ ಹಿಸ್ ನೇಮ್. ಬಟ್ ಅವರು ಮುಂದೆ ಕೂತಿದ್ರು ಡ್ರೈವರ್ ಸೀಟಲ್ಲಿ, ನಾವ್ ಹಿಂದೆ ಕೂತಿದ್ವಿ. ಹೊರಟು ಒಂದ್ ಸ್ವಲ್ಪ ದೂರ ಹೋಗಿದ ತಕ್ಷಣ ಗಾಡಿ ನಿಲ್ಸ್ಬಿಟ್ಟು ಅವ್ರು ಹಿಂದೆ ಬಂದ್ಬಿಟ್ರು. ನನ್ಗೆ ಅದೇ ಒಂಥರ ವಿಯರ್ಡ್ ಫೀಲಿಂಗ್ ಆಯ್ತು, ಇವ್ರು ಯಾಕೆ ಹಿಂದೆ ಬರ್ತಾ ಇದಾರೆ? ಯಾರು ಇಲ್ಲ, ನಾನು ಒಬ್ಳೇ ಇದ್ದೀನಿ. ಇನ್ನ ಮಿಕ್ಕಿದವರೆಲ್ಲ ಒಂದು ಗಾಡಿಲಿ, ಅದ್ರಲ್ಲಿ 5 ಜನ ಬೇರೆ ಗಂಡಸರಿದ್ರು, ಅವರೆಲ್ಲ ಒಂದು ಗಾಡಿಲಿ ಹೊಟ್ಟೋದ್ರು. ಮತ್ತೆ ಇವರು ಪಂಕಜ ಅವ್ರದಿನ್ನು ಸೀನ್ ಇತ್ತು. ಸೊ ಅವ್ರು ಅಲ್ಲೇ ಉಳ್ಕೊಂಡ್ರು. ಇದ್ದಿದ್ದು ಫೀಮೇಲ್ ಆರ್ಟಿಸ್ಟ್ ಅವ್ರು. ಇನ್ನು ನಾನು ರೂಮಿಗೆ ತಾನೇ ಹೋಗ್ತಿದ್ದೀವಿ, ಅಂಡ್ ಹಾರ್ಡ್ಲಿ ಒಂದು 10-15 ಮಿನಿಟ್ಸ್ ರೂಮಿಗೆ ಅಷ್ಟೇ. ಸೊ ಈ ಪರ್ಸನ್ ಮುಂದೆ ಕೂತಿದ್ದವ್ರು ಹಿಂದೆ ಶಿಫ್ಟ್ ಆದ್ರು. ನಂಗೆ ಅಲ್ಲೇ ಡಕ್ ಅಂತ ಒಂದ್ ಸ್ವಲ್ಪ, ಇವ್ರು ಯಾಕಪ್ಪ ಹಿಂಗ್ ಕೂತ್ಕೊಂಡ್ರು, ಹಿಂಗ್ ಹಿಂದೆ ಶಿಫ್ಟ್ ಆದ್ರು ಅಂತ ನಾನು ಇಮಿಡಿಯೇಟ್ ಆಗಿ
ಕೋಟೆ ಪ್ರಭಾಕರ್ ಅವ್ರ ನಂಬರ್ನ ಡಯಲ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ. ಹಾ. ಓಂ ಫಿಲ್ಮ್. ಹೌದು, ಅವ್ರಿಗೂ ಅಷ್ಟೇ ನಮ್ಮ ತಾತ ಎಲ್ಲ ಅವ್ರ ಊರಿಗೆ ಹೋಗಿ ಹರಿಕತೆ ಮಾಡ್ತಿದ್ರಂತೆ. ಸೊ ಅವ್ರಿಗೂ ತುಂಬಾ ಅವ್ರು ಮಾತಾಡ್ಸೋದೆಲ್ಲ ಒಂದು ಮನೆ ಮಗಳ ತರಾನೇ ಮಾತಾಡಿಸ್ತಾ ಇದ್ರು ಅವರೆಲ್ಲ. ನನಗೆ ಇನ್ನೆಲ್ಲೂ ಯಾವ್ದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿಲ್ಲ ರಾಜೇಶ್, ಅಪಾರ್ಟ್ ಫ್ರಮ್ ದಿಸ್. ಬಂದು ಆಮೇಲೆ ಇದೇನಿದು ಪಿಂಪಲ್ ಆಗಿದೆಯಲ್ಲ ಯಾಕೆ ಅಂತ ಟಚ್ ಮಾಡಿದ್ರು. ಯಾರು? ಒಬ್ಬರು ನಟ. ಇವರೆಲ್ಲ ಮುಂದೆ ಹೋಗ್ಬಿಟ್ರು. ಮಿಕ್ಕಂತ ಈ ಕೋಟೆ ಪ್ರಭಾಕರ್ ಅವರೆಲ್ಲ ಮುಂದೆ ಇನ್ನೊಂದು ಗಾಡಿಲಿ ಇದ್ದಾರೆ. ಈ ಗಾಡಿಲಿ ನಾವು 3 ಜನ, ಡ್ರೈವರು, ಈ ಪರ್ಸನ್, ನಾನು. ಇದೇನಿದು ಪಿಂಪಲ್ ಆಗಿದೆಯಲ್ಲ ಅಂತ ಹೇಗೆ ಟಚ್ ಮಾಡಿದ್ರು. ನಂಗೆ ಅವಾಗಲೇ ಒಂಥರ ಢಕ್ ಅಂತು. ಇದು ಯಾಕೆ ಹಿಂಗೆ ಮಾಡಿ ನಾನು ಇಮಿಡಿಯೇಟ್ ಆಗಿ ಕೋಟೆ ಪ್ರಭಾಕರ್ ಅವ್ರ ನಂಬರ್ ಡಯಲ್ ಮಾಡಿ ಇಟ್ಕೊಂಡ್ಬಿಟ್ಟೆ ಕೈಯಲ್ಲಿ. ಇಟ್ಕೊಂಡು ನಾನು ಡಯಲು ಮಾಡ್ಬಿಟ್ಟೆ. ಆ್ಯಂಡ್ ಅವ್ರು ಹಂಗೆ ಮಾಡಿದ್ರೆ ಅವ್ರಲ್ಲಿ ಹೆಲೋ ಹೆಲೋ ಅಂದು ನಾನು ಈ ಕಡೆ ರೆಸ್ಪಾಂಡ್ ಮಾಡಿಲ್ವಲ್ಲ, ಅವ್ರಿಗೇನೋ ಗೊತ್ತಾಯ್ತು ಅನ್ಸುತ್ತೆ. ಇಮಿಡಿಯೇಟಾಗಿ ಅವ್ರು ಟರ್ನ್ ಮಾಡ್ಕೊಂಡು ವಾಪಸ್ ಬಂದ್ಬಿಟ್ರು. ವಾಪಸ್ ಬಂದ ತಕ್ಷಣ ಬಾಮ್ಮ ನೀನು ನಮ್ಮ ಗಾಡೀಲಿ ಬಾಮ್ಮ ಅಂತ ನನ್ನನ್ನು ಇಳಿಸ್ಕೊಂಡು ಕಿಟ್ ಬ್ಯಾಗ್ ಕೊಡುಗುರು ಅಂತ ಹೇಳಿದ್ರು. ಆ ಮನುಷ್ಯ ನನ್ನ ಕಿಟ್ ಬ್ಯಾಗ್ ತೆಗೆದು ಬಿಸಾಕ್ಬಿಟ್ಟ. ತಗೋ ಹೋಗ್ ಅಂತ. ಅವರು ನೀನು ಯಾಕಮ್ಮ ಹಂಗೆ ಹೋಗೋಕೆ ಹೋದೆ, ನೀನು ನಮ್ಮ ಜೊತೆ ತಾನೇ ಸರ್ ನಂಗೆ ಗೊತ್ತಿಲ್ಲ, ನೀವೆಲ್ಲ ಮುಂದೆ ಹೋಗ್ಬಿಟ್ರಿ, ಇನ್ನೊಂದು ಗಾಡಿ ಹೋಗ್ತಿತ್ತಲ್ಲ ಅಂತ ನಾವು ಅದರಲ್ಲಿ ಬಂದ್ವಿ. ಇನ್ನೊಂದ್ಸತಿ ಆ ಥರ ಎಲ್ಲ ಏನಾದ್ರು ನಮ್ಮ ಜೊತೆ ಇರಮ್ಮ, ನಮ್ಮ ಜೊತೆ ಬಾ ಅಂತ ಹೇಳಿ. ಸೊ ಅದೊಂದು ಮೈಂಡ್ ಬ್ಲಾಕ್ ಅವಾಗ ಆಗಿದ್ದು. ಇನ್ನೊಂದು ಸ್ವಲ್ಪ ದಿನ ಹೋದ್ಮೇಲೆ ಅಸಭ್ಯವಾಗಿ ವರ್ತಿಸಕ್ ಶುರು. ಹೌದು ಆ ಒಂದು ಬ್ಯಾಡ್ ಮೊಮೆಂಟು ನಂಗೆ ಒಂಥರ, ಬಿಕಾಸ್ ಆ ಮೊಮೆಂಟ್ ಅವರಿದ್ರು ಫೈನ್, ಅವರೆಲ್ಲ ಹಿಂದೆ ವಾಪಸ್ ಬಂದು ಕರ್ಕೊಂಡ್ರು. ಒಂದು ವೇಳೆ ಯಾರೂ ಇಲ್ಲದೆ, ಇಫ್ ಇಟ್ ವಾಸ್ ಅ ಲಾಂಗ್ ಜರ್ನಿ, ಬೆಂಗಳೂರಿಗೆ ಬರಬೇಕಾಗಿತ್ತು ಅನ್ಕೊಳ್ಳಿ. ಸೊ ಅವಾಗ ನಾವು ಏನು ಮಾಡೋ, ಬೇರೆ ಚಾಯ್ಸ್ ಇರ್ತಾ ಇರಲಿಲ್ಲ ಅಲ್ವಾ. ಸೊ ಇದನ್ನ ನಾನು ಇವತ್ತಿನವರೆಗೂ ನಮ್ಮ ತಾಯಿ ತಂದೆ ಹತ್ರನೂ ಹೇಳ್ಕೊಂಡಿಲ್ಲ, ನಮ್ಮ ಮನೆಯಲ್ಲೂ ಹೇಳ್ಕೊಂಡು ನಾನು ಯಾರ ಹತ್ರನೂ ಶೇರ್ ಮಾಡಿಲ್ಲ. ಬಿಕಾಸ್ ಅವ್ರು ನನಗೆ ನಾ ಹೋಗ್ಲೇಬೇಡ ಅಂತ ಸ್ಟಾಪ್ ಮಾಡ್ಬಿಡ್ತಾರೆ. ಸಿನಿಮಾನೂ ಬೇಡ, ಸೀರಿಯಲ್ ನೀನ್ ಆಕ್ಟೇ ಮಾಡ್ಬೇಡ ಅನ್ಬಿಡ್ತಾರೆ. ಸೊ ಅದೊಂದು ಇನ್ಸಿಡೆಂಟ್. ನೆಕ್ಸ್ಟ್ ಆ ನಟನ ಎಲ್ಲಾದ್ರೂ ನೋಡಿದ್ರ ಅಥವಾ ಆ ನಟ ನಾನು ಮತ್ತೆ ಸಿನಿಮಾ ಕಡೆಗೆ ಹೋಗ್ಲೇ ಇಲ್ಲ ಬಿಕಾಸ್ ಆಫ್ ದಿಸ್. ಬಟ್ ಆ ನಟ ಇನ್ನೆಲ್ಲೂ ನನಗೆ ಕಾಣಿಸ್ಕೊಳ್ಳೂ ಇಲ್ಲ. ನೀವ್ ಯಾಕೆ ಅವತ್ತು ಅಲ್ಲಿ ಹೇಳೋ ಧೈರ್ಯ ಮಾಡ್ಲಿಲ್ಲ? ನನಗೆ ಬಿಕಾಸ್ ಅವರು ಒಂದು ಆಲ್ಮೋಸ್ಟ್ ವೆಲ್ ನೋನ್ ನಟ ಅವರು. ನಾವೆಲ್ಲ ಅವಾಗಿನ್ನು ಜಸ್ಟ್ ಅವಾಗ ನಂದು ಅದು ಪ್ರಾಬ್ಲಿ ಒಂದು 3rd or 4th ಮೂವಿ ನಂದು. ಮೂವಿ ವಿಚಾರದಲ್ಲಿ ನಂಗೆ ಏನು ಅರ್ಥ ಆಗ್ತಿರ್ಲಿಲ್ಲ ಅವಾಗ. ಅದೊಳ್ಳೆ ಸಾಗರ ಇದ್ದಂಗೆ ಇರ್ತಿತ್ತು. ಈಗ ನಮಗೆ ಸೀರಿಯಲ್ ಅಲ್ಲಾದ್ರೂ ಒಂದು ಮನೆಯಲ್ಲೇ ಎಲ್ಲರೂ ಇರ್ತೀವಿ. ನಮ್ಮ ಪ್ರೊಡಕ್ಷನ್ ಹುಡುಗರು ಯಾರು ಗೊತ್ತು, ನಮ್ಮ ಲೈಟ್ ಆಫೀಸರ್ಸ್ ಯಾರು ಗೊತ್ತು, ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಲ್ಲರೂ ಗೊತ್ತು. ಅಲ್ಲಿ ಪ್ರತಿ ಸಲ ಬಂದ್ರೆ ಇವ್ರು ಯಾರಿರ್ಬೋದು ಬಿಕಾಸ್ ಅದಷ್ಟು ದೊಡ್ಡ ಸಾಗರ. ಇವಾಗ ನಾವು ಊಟಕ್ಕೆ ಹೋದ್ರು ಕೂಡ ಯಾರ್ಯಾರು ಎಲ್ಲಿ ಊಟಕ್ಕೆ ಕೂತಿದ್ದಾರೆ ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಸೊ ಹಂಗೆಲ್ಲ ಒಂಥರ ಐ ಯೂಸ್ ಟು ಫೀಲ್ ವೆರಿ ಲಾಸ್ಟ್. ನಾನು ಎಲ್ಲಿ ಹೋಗ್ಬೇಕು, ನಾನು ಎಲ್ಲಿ ಕೂತ್ಕೋಬೇಕು, ನಾನು ಯಾರ ಜೊತೆ ಇರಬೇಕು ಅನ್ನೋದೇ ಒಂದು ದೊಡ್ಡ ಕನ್ಫ್ಯೂಷನ್. ಒಂಥರ ಐ ಯೂಸ್ ಟು ಫೀಲ್ ಲಾಸ್ಟ್. ನೀವು ಆಮೇಲೆ ನೆಕ್ಸ್ಟ್ ಸಿನಿಮಾ ಬೇಡ ಅಂತಾನೆ, ಅದಕ್ಕೆ ಸಿನಿಮಾನೇ ಬೇಡ. ಆ ಒಂದು ನಟನಿಂದ ನಾನು ಈ ಡಿಸಿಷನ್ ತಗೊಳ್ಳೋ ಹಾಗಾಯ್ತು. ಬಟ್ ಈಗ ಅನ್ಸುತ್ತೆ ಇಲ್ಲ, ಬಹುಶಃ ನಾನು ಅವಾಗಿಂದ ಕಂಟಿನ್ಯೂ ಮಾಡ್ಕೊಂಡೆ ಈಗ ನಾನು ಒಳ್ಳೊಳ್ಳೆ ಪಾತ್ರಗಳು ಮಾಡುವುದಾಗಿತ್ತೇನೋ. ಆಫರ್ಸ್ ಬಂದಿದೆ ಡೆಫಿನೆಟ್ಲಿ. ಇವಾಗ ಒಂದ್ ಸ್ವಲ್ಪ ಅರ್ಥ ಆಗಿ ಯಾವ್ದಾದ್ರು ಒಂದ್ ಪಾತ್ರ ಬಿಟ್ಟಿದ್ದು ಬೇಜಾರಾಗಿತ್ತ? ಆದ್ರೆ ಈಗ ಅದಾದ್ಮೇಲೆ ನಿಮಗೆ ಬಂದಂತದ್ದು ಒಂದಷ್ಟು ಪಾತ್ರಗಳು ಬಂದಿರುತ್ತೆ. ಅದಾದ್ಮೇಲೆ ಇನ್ನೊಂದ್ ಏನಾಯ್ತು ಅಂತಂದ್ರೆ, ಪುನೀತ್ ರಾಜ್ಕುಮಾರ್ ಅವರ ಅಪ್ಪು ಮೂವಿಲೆ ಅವರೊಬ್ರು ಪ್ರೊಡಕ್ಷನ್ ಮ್ಯಾನೇಜರ್ ಕಾಲ್ ಮಾಡಿ ಒಂದು ಒಳ್ಳೆ ಪಾತ್ರ ಇದೆ ಅಮ್ಮ, ನಿಮ್ಗೆ ಅದ್ರಲ್ಲಿ ಸಾಂಗ್ ಇರುತ್ತೆ, ನೀವು ಪುನೀತ್ ರಾಜ್ಕುಮಾರ್ಗೆ ಸೆಕೆಂಡ್ ಪೇರ್ ತರ ಹಿಂಗೆಲ್ಲ ಹೈಪ್ ಕೊಟ್ಬಿಟ್ರು ಆಯ್ತಾ. ಬಟ್ ನಿಮ್ಮನ್ ಮದ್ವೆ ಆಗಲ್ಲ, ಹೀರೋಯಿನ್ನೇ ಮದ್ವೆ ಆಗೋದು, ನೀವು ಸೆಕೆಂಡ್ ಪೇರ್ ತರ ನೀವ್ ಇಷ್ಟಪಡ್ತಾ ಇರ್ತೀರಾ, ಏನೇನೋ ಇಷ್ಟುದ ಹೇಳಿದ್ರು. ಅವಾಗ ನಮ್ ತಂದೆನೂ ಹಿ ವಾಸ್ ಆಲ್ಸೋ ಇನ್ ಲೈನ್. ಅಂದ್ರೆ ಅವರು ಮಾತಾಡ್ತಾ ಇದ್ರು ಅವ್ರ ಜೊತೆ. ಅಂಡ್ ಪುನೀತ್ ರಾಜ್ಕುಮಾರ್ ಅವರು ಅಂದ್ರೆ ಮೈ ಗಾಡ್, ಅಪ್ಪು ಅವ್ರಿಗೆ ಹೌದು ಅಲ್ಲಲ್ಲ ಅವ್ರ ಫಿಲಿಮ್ಗೆ ಪುನೀತ್ ರಾಜ್ಕುಮಾರ್ ಅವರ ಒಂದು ಚಿತ್ರಕ್ಕೆ, ಓಕೆ ಪ್ರಾಬ್ಲಿ ಇಟ್ ಇಸ್ ಆಕಾಶ್ ಸಿನಿಮಾಕ್ಕೆ ಈಗಲೂ ಒಂದು ಸೀನ್ ಅದ್ರಲ್ಲಿ ಹಂಗೆ ಇದೆ. ಓಕೆ ಹೇಳ್ತೀನಿ ಅದು. ಸೊ ಎಲ್ಲ ಹೇಳಿದ್ರು, ನಾನು ಹೋದಾಗ ಆ್ಯಂಡ್ ನಮಗೆ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಪರಿಚಯ ಮಾಡಿಸ್ಕೊಟ್ರು. ಏನಂತ ಅಂದ್ರೆ, ಸರ್ ಇವ್ರ ಈ ತರ ಗುರುರಾಜುಲ್ ನಾಯ್ಡು ಮೀಟ್ ಮಾಡಿದ್ವಿ, ಇವ್ರ ಈ ತರ ಗುರುರಾಜುಲ್ ನಾಯ್ಡು ಅವರ ಮೊಮ್ಮಗಳು ಸರ್. ಕೂತಿದ್ದವರು ಎದ್ದು ನಿಂತು ಹಿಡಿಡ್ ದಿಸ್ ಆಯ್ತಾ, ಇಸ್ ಲೈಕ್ ನಿಮ್ಮ ತಾತ ಅವರು. ನಂಗೆ ಅವಾಗ್ಲೂ ಅಷ್ಟೇ, ಅಪ್ಪ ನಮ್ಮ ತಾತನವ್ರಿಗೆ ಇದು ನಿನ್ಗಲ್ಲಮ್ಮ, ನಿಮ್ಮ ತಾತ ಅವ್ರಿಗೆ ಅವ್ರ ಕಲೆ ಇದಕ್ಕೆ ವೆರಿ ನೈಸ್ ಅಮ್ಮ, ಐ ಆಮ್ ವೆರಿ ಗ್ಲಾಡ್ ನೀವು ನಮ್ಮ ಸಿನಿಮಾಲ್ ಆಕ್ಟ್ ಮಾಡ್ತಿದ್ರ. ಎಲ್ಲ ಆಯ್ತು, ಶೂಟಿಂಗ್ ಸ್ಟಾರ್ಟ್ ಆದ್ರೆ ಅವ್ರು ನನಗೆ ಕೊಡ್ತಾ ಇರುವಂತಹ ಸೀನ್ಗಳು ತುಂಬಾ ಇರ್ರಿಲೆವೆಂಟ್ ಆಗಿದೆ. ಅಂದ್ರೆ ನಾನೇನೋ ಒಂಥರ ಸೆಡಕ್ಟಿವ್ ಆಗಿ ಪುನೀತ್ ರಾಜ್ಕುಮಾರ್ ಅವ್ರನ್ನ ನೋಡೋದು ಅಥವಾ ಟ್ರೈಯಿಂಗ್ ಟು ಜಸ್ಟ್ ಅಟ್ರಾಕ್ಟ್ ಹಿಮ್, ಆ ತರ ಸೀನ್ಸ್ ಕೊಡ್ತಾ ಇದ್ರು. ಸೊ ನಾನು ಅವ್ರಿಗೆ ಹೇಳಿದೆ, ಸರ್ ಇಲ್ಲ ನನಗೆ ಈ ಥರ ಹೇಳಲಿಲ್ಲ, ಬಿಕಾಸ್ ನಾನು ಇನ್ನು ಜಸ್ಟ್ ಬಂದಿದ್ದೀನಿ, ಬರ್ತಾನೆ ನಾನು ಆ ಥರ ಒಂದು ಕ್ಯಾರೆಕ್ಟರ್ಸಲ್ಲಿ ನಾನು ರಿಜಿಸ್ಟರ್ ಆಗಿಬಿಟ್ರೆ ಇನ್ನು ನನ್ನ ಮುಂದಕ್ಕೆ ಬರೋ ಕ್ಯಾರೆಕ್ಟರ್ಸು ಹಾಗೆ ಆಗ್ಬಿಡುತ್ತಲ್ಲ. ನಂಗೆ ಈ ಥರ ಕ್ಯಾರೆಕ್ಟರ್ ಹೇಳಿಲ್ಲ ಸರ್. ನನಗೆ ಅಷ್ಟೊತ್ತಿಗೆ ಅವ್ರು ಬಂದು ಆ ಮ್ಯಾನೇಜರು, ಏನಮ್ಮ ನೀವು ಇದೆಲ್ಲ ಡಿಸ್ಕಸ್ ಮಾಡ್ತೀರಾ, ಹೇಳಿಲ್ವಾ ಸಾಂಗ್ ಎಲ್ಲ? ಸರ್ ಏನಾದರೂ ಇರಲಿ, ಬಟ್ ಇಂಥ ಪಾತ್ರ ನಾನು ಮಾಡಿ, ನೀವು ಸ್ಟಾರ್ಟಿಂಗೇ ಹೇಳಿ ನಾನು ರಿಜೆಕ್ಟ್ ಮಾಡ್ತಿದ್ದೆ. ಸೊ ಒಂದೇ ಒಂದು ಸೀನ್ ಶೂಟ್ ಮಾಡಿದ್ದಾರೆ, ದೆನ್ ಐ ಕೇಮ್ ಬ್ಯಾಕ್ ಫ್ರಮ್ ದೇರ್. ಅವ್ರು ತುಂಬ ಜಗಳ ಮಾಡಿದ್ರು
ನಾನು ಅವಾಗ ನಾನು ತುಂಬಾ ಚಿಕ್ಕವಳು ಕೂಡ, ಅದನ್ನೆಲ್ಲ ಹ್ಯಾಂಡಲ್ ಮಾಡೋಕ್ಕೂ ನಂಗೆ ಬರ್ತಿರ್ಲಿಲ್ಲ. ಬಟ್ ಅವ್ರು ತುಂಬಾ ಜಗಳ ಮಾಡಿದ್ರು, ಏನಮ್ಮ ಒಪ್ಕೊಂಡ್ಬಿಟ್ಟು ನೀನು ಈ ತರ ಮಾಡ್ಬಿಟ್ಟು ಹೋಗ್ಬಿಟ್ಟಿದ್ಯಾ ಅಂತ. ಇಲ್ಲ ಸರ್, ನಂಗೆ ಆ ತರ ಪಾತ್ರಗಳು ಈಗಲೂ ಆ ಒಂದು ಸೀನ್ ನ ಅಭಿ ಪಿಕ್ಚರ್ ಅಲ್ಲಿ ಹಂಗೆ ಬಿಟ್ಬಿಟ್ಟಿದ್ದಾರೆ. ಅಲ್ಲ ಅಭಿನಾ ಆಕಾಶ್, ಆಕಾಶ್ ಆ ಚಿತ್ರದಲ್ಲಿ ಈಗಲೂ ಅದೊಂದು ಸೀರಿಯಲ್ ಆ ಒಂದು ಸೀನ್ ಹಾಗೆ ಇದೆ. ಸೊ ಎಷ್ಟೋ ಜನ ಕಸಿನ್ಸ್ ಕಾಲ್ ಮಾಡಿದ್ರು, ನಾನು ಇದೀನಿ, ಆ ಒಂದು ಸೀನ್ ಅವ್ರು ಏನ್ ಶೂಟ್ ಮಾಡಿದ್ರು ಆ ಸೀನ್ ಇದೆ. ನಿಮ್ ಮಧ್ಯೆ ಇಷ್ಟ ಆಗದೆ ಬಿಟ್ಬಿಟ್ರಿ? ನಾನು ಇಷ್ಟ ಆಗದೆ ಬಿಟ್ಟು ಬಂದ್ಬಿಟ್ಟೆ. ಸೊ ಈಗಲೂ ಕೇಳ್ತೀನಿ, ನೀನ್ ಮಾಡಿದ್ಯಲ್ವಾ ಆ ಮೂವಿಲಿ ಅಂತ. ನನ್ಗದ್ ಹೇಳಕ್ಕೆ ಇಷ್ಟ ಆಗಲ್ಲ, ಬಿಕಾಸ್ ದಟ್ ವಾಸ್ ನಾಟ್ ಸಮಥಿಂಗ್ ದಟ್ ಐ ಎಕ್ಸ್ಪೆಕ್ಟೆಡ್. ಅಲ್ಲಿ ಹೋದ್ಮೇಲೆ ಅಂಡ್ ಲಕ್ಕಿಲಿ ಆ ಒಂದೇ ಒಂದು ಸೀನ್ಗೆ ನನಗೆ ವಾಯ್ಸ್ ರೇಸ್ ಮಾಡೋ ಒಂದು ಧೈರ್ಯ ಅವಾಗ ಬಂತು. ಬಟ್ ಇಲ್ಲಿ ನೀವು ಕೇಳಿದ್ರಿ ಯಾಕೆ ಮಾತಾಡ್ಲಿಲ್ಲ, ಎಲ್ಲ ದೊಡ್ಡ ದೊಡ್ಡ ಕಲಾವಿದರು, ಎಸ್ಪೆಷಲಿ ಆ ಪರ್ಸನ್ ತುಂಬಾ ಹೆಸರಾಂತ ಕಲಾವಿದರೆ, ಮತ್ತೆ ಅವರು ಸ್ವಲ್ಪ ರಫ್ ಅಂಡ್ ಟಫ್ ಕೂಡ ಜಾಸ್ತಿ. ಸೊ ನಂಗೆ ಐ ಡಿಂಟ್ ನೋ ಇಫ್ ಐ ಕುಡ್ ರಿವೋರ್ಡ್ ಅಗೇನ್ಸ್ಟ್ ಹಿಮ್ ಅನ್ನೋದು ನಂಗೆ ಗೊತ್ತಾಗಿಲ್ಲ. ಸೊ ಐ ಜಸ್ಟ್ ಕೆಪ್ಟ್ ಕ್ವೈಟ್. ಅದಾದ್ಮೇಲೆ ನನಗೇನು ಸೇಫ್ ಅನ್ಸುತ್ತೋ, ನನಗೇನು ಬೆಟರ್ ಅನ್ಸುತ್ತೋ ನಾನು ಅದನ್ನ ಮಾಡ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ. ಅಲ್ಲ, ಈಗ ನೀವು ಸೀರಿಯಲ್ಗಳಲ್ಲಿ ತಗೊಳ್ಳೋ ಪೇಮೆಂಟ್ ಜನರಲ್ ಆಗಿ ಒಂದ್ 5 ದಿನದ ಪೇಮೆಂಟ್, ಒಂದ್ 5 ದಿನ ನೀವೇನ್ ಸೀರಿಯಲ್ ಕೆಲಸ ಮಾಡಿದ್ರೆ ಅಷ್ಟು ದುಡ್ಡು ನಿಮ್ಗೆ ಸಿನಿಮಾ ಒಂದಿನದಲ್ಲೇ ಸಿಕ್ಕೋಗುತ್ತೆ. ಡೆಫಿನೆಟ್ಲಿ. ನಾವಿಲ್ಲಿ ವರ್ಷ ಎಲ್ಲ ದುಡಿಯೋದು, ಅಲ್ಲಿ ಒಂದು 4-5 ದಿನದಲ್ಲೇ we can just ಬರುತ್ತೆ. ಬಟ್ ಅಂತ ಟೈಮಲ್ಲಿ ಸಿನಿಮಾಗಳೇ ಬೇಡ ಅಂತ ದೂರ ಉಳಿಯೋದು ಒಂದ್ ಸ್ವಲ್ಪ ದೊಡ್ಡ ಡಿಸಿಷನ್ ಅಲ್ವಾ ಅದು? ಅದೇ ಅವಾಗ ಹಂಗ ಅನ್ಸಿತ್ತು ರಾಜೇಶ್. ಬಟ್ ಇವಾಗ ಐ ರಿಯಲಿ ರಿಪೆಂಟ್ ಫಾರ್ ಇಟ್. ಮಾಡ್ಬೇಕಿತ್ತು ಅಥವಾ ಇನ್ ಮುಂದಕ್ಕೂ ಮಾಡ್ಬೇಕು ಅನ್ನೋದೇ ನನ್ನ ಒಂದು ಆಸೆ ಇದೆ. ಬಟ್ ಅವಾಗ ಆ ಒಂದು ಭಯ ಆ ಚಿಕ್ಕ ವಯಸ್ಸಲ್ಲಿ ಬಂದ್ಬಿಡುತ್ತಲ್ಲ, ಭಯ ಏನಾಗ್ಬಿಟ್ಟಿರ್ತಿತ್ತು, ದೆನ್ ನಮ್ಮ ಅಪ್ಪ ಅಮ್ಮಂಗೆ ಏನು ಉತ್ತರ ಕೊಡ್ಲಿ, ಅಥವಾ ನಂಗೆ ಏನ್ ಆಗಿರ್ತಿತ್ತು ಲೇಟರ್ ಆನ್ ಅದ್ರ ಬಗ್ಗೆ ಅಂತ. ಅವತ್ ರಾತ್ರಿ ನನ್ ಮನೆಗೆ ಹೋಗಿ ಪೂರ್ತಿ ದಿನ ಐ ಬಿನ್ ಕ್ರೈಯಿಂಗ್. ಅಂದ್ರೆ ಹಿಂಗ್ ಈ ತರ ಆಗ್ಬಿಟ್ರೆ ನಾನು ಗಾಡ್ ವಾಸ್ ಗ್ರೇಟ್, ನಾನು ಬಚಾವ್ ಮಾಡ್ಬಿಟ್ಟು, ಅದರ್ವೈಸ್ ಏನ್ ಆಗಿರ್ಬಹುದು ಅಂತ ಕೂಡ ನನ್ ಕೈಲಿ ಊಹೆ ಮಾಡ್ಕೊಳಕ್ ಆಗಲ್ಲ. ಅಂಥದ್ರಲ್ಲಿ ನಾವು ಇವಾಗಿನ ದಿನಗಳಲ್ಲಿ ಎಷ್ಟು ವಿಚಾರಗಳು ಈ ತರದ್ದು ಆಚೆ ಬರ್ತಾ ಇದೆ. ಆ ಹೆಣ್ಮಕ್ಳು ಎಷ್ಟು ನೋವು ಅನುಭವಿಸಿರ್ತಾರೆ, ಅವ್ರು ಏನ್ ಗೋತ್ರು ಮಾಡಿರ್ತಾರೆ. ಜಸ್ಟ್ ಆ ಒಂದು ಹ್ಯೂಮಿಲಿಯೇಷನ್ನೇ ನಮ್ ಕೈಲಿ ತಡೆಯೋದಕ್ಕೆ, ಆ ಒಂದು ಅಬ್ಯೂಸ್, ಫಿಸಿಕಲ್ ಅಬ್ಯೂಸ್ ಅನ್ನೋ ಒಂದು ಅಟೆಂಪ್ಟೇ ನಮ್ ಕೈಲಿ ತಡೆಯಕ್ಕಾಗ್ಲಿಲ್ಲ. ಪಾಪ ಈಗ ಹೆಣ್ಮಕ್ಳು ಹೂಸ್ ಗಾನ್ ಥ್ರೂ ದಟ್ ಈಗ್ಲೂ ಕೇಳ್ತಾನೆ ಇದೀವಿ. ಅವೆಲ್ಲ ಅವ್ರ ಐ ರಿಯಲಿ ಡೋಂಟ್ ನೋ ಹೌ ದೇ ಹ್ಯಾವ್ ಗಾನ್ ಥ್ರೂ ದಟ್. ಹೌ ಕ್ಯಾನ್ ಮನುಷ್ಯ ಅಷ್ಟು ಕ್ರೂಯಲ್ ಹೆಂಗಾಗ್ತಾನೆ ಅದ್ ಗೊತ್ತಿಲ್ಲ. ಅದೇನೋ ಅಂತಾರಲ್ಲ, ಕಾಮಾತುರಾಣಂ ನ ಭಯಂ ನ ಲಜ್ಜಾ ಅಂತ. ಅದು ಹೋಗ್ಬಿಡುತ್ತೆ ಆ ಮೊಮೆಂಟ್ಗೆ, ಆ ಭಯ ಎಲ್ಲ ಹೋಗ್ಬಿಡುತ್ತೆ ಅನ್ಸುತ್ತೆ ಅವ್ರನ್ನ ಬಿಟ್ಟು. ಒಂದು ಕ್ಷಣ ಮನುಷ್ಯ ಪ್ರಾಣಿ ಆಗ್ಬಿಡ್ತಾನೇನೋ ಅನ್ಸತ್ತಲ್ಲ. ಅದ್ ಹೇಗೆ ಅದು, ಯಾಕೆಂದ್ರೆ ನಮ್ಗಳಿಗೆ ಆತರ ಯೋಚನೆ ಮಾಡಿದಾಗ ಎವ್ರಿಥಿಂಗ್ ಇಸ್ ಮಚ್ ಇನ್ ಕಂಟ್ರೋಲ್ ಅಂತಾನೆ ಅನ್ಸುತ್ತೆ. ಈಗ ನಮ್ಮನ್ನ ಪರ್ಸನಲಿ ತಗೊಂಡ್ರೆ, ಇಲ್ಲ ನನಗೆ ಪ್ರತಿಯೊಂದ್ರ ಬಗ್ಗೆನೂ ಒಂದು ಕಂಟ್ರೋಲ್ ಇದೆ, ಒಂದು ಕೋಪ ಆಗ್ಲಿ, ಆಸೆ ಆಗ್ಲಿ. ಯಾಕೆಂದ್ರೆ ಮನುಷ್ಯ ಅನ್ನೋದು ಆ ಅರಿಷಡ್ ವರ್ಗಗಳ ಏನಿದೆ, ಎಲ್ಲ ವಿಶೇಷವಾದಂತಹ ಒಂದು ಶಕ್ತಿ ಮನುಷ್ಯನಲ್ಲಿದೆ. ಆ ಶಕ್ತಿಯನ್ನ ಏನಂತಾರೆ ಅಂದ್ರೆ, ನಾನು ಯಾರು, ನಾನು ಹುಟ್ಟಿರೋದೇನು, ನನ್ನಿಂದ ಈ ಜಗತ್ತಿಗೆ ಆಗ್ಬೇಕಾಗಿರೋದೇನು, ಈ ಒಂದು ಶಕ್ತಿಯನ್ನ ಭಗವಂತ ಮನುಷ್ಯನಿಗೆ ಅಷ್ಟೇ ಕೊಟ್ಟಿರೋದು, ಪ್ರಾಣಿಗಳಿಗೆ ಕೊಟ್ಟಿಲ್ಲ. ಅದನ್ನು ಮೀರಿ ಪ್ರಾಣಿ ತರಾನೇ ಆಡ್ತೀನಿ ನಾನು ಅಂದಾಗ, ಅದು ಆ ಮನುಷ್ಯ ಆಡಿರೋನ್ ಹೇಗಾದ್ರೂ ಹಾಳಾಗೋಗ್ಲಿ. ಅನುಭವಿಸಿರುವಂತಹ ಮಕ್ಕಳು, ಆ ಹೆಣ್ಣು ಮಕ್ಕಳು, ಅಯ್ಯಪ್ಪ, ಇನ್ನು ಯಾವ ಜನ್ಮಕ್ಕೂ ಯಾವ ಹೆಣ್ಮಕ್ಳಿಗೂ ಆ ಶಾಪ ಬೇಡ ಅನ್ಸುತ್ತೆ. ಈಗ ನೀವು ಸಿನಿಮಾಗಳು ಬಿಟ್ಟು ನೆಕ್ಸ್ಟ್ ಸೀರಿಯಲ್ ಅಲ್ಲಿ ಬಿಸಿ ಆಗ್ತೀರಾ, ಒಳ್ಳೊಳ್ಳೆ ಪಾತ್ರಗಳು ಮಾಡ್ತೀರಾ. ಸೀರಿಯಲ್ ಜರ್ನಿಲೂ ಕೂಡ ಒಳ್ಳೆ ಹೆಸರು ಬಂತಲ್ಲ ನಿಮಗೆ. ಹೌದು, ಅಂದ್ರೆ ಅವಾಗೆಲ್ಲ ನಮ್ಮ ಸೀರಿಯಲ್ಗಳು ತುಂಬಾ ನಿಮಿತವಾಗಿರ್ತಿತ್ತು. ಇಟ್ ಯೂಸ್ ಟು ಬಿ ವೆರಿ ಲಿಮಿಟೆಡ್. 13 ಎಪಿಸೋಡ್ ಒಂದು, ಅಂದ್ರೆ ಅಲ್ಲ, ನಂಬರ್ ಆಫ್ ಸೀರಿಯಲ್ಸ್ ಕಮ್ಮಿ ಇರ್ತಿತ್ತು. ಇವಾಗ ಒಂದು ಚಾನೆಲ್ ಅಲ್ಲಿ ಒಂದಿಷ್ಟೇ ಅದು ವರ್ಷಾನ್ಗಟ್ಲೆ. ನಾವೆಲ್ಲ ಒಂದು ಸೀರಿಯಲ್ ಮಾಡಿದ್ರೆ ಅದು ನಮ್ಗೆ ಒಂಥರ ಮದ್ವೆ ಮಾಡ್ಕೊಂಡು ಹೋಗ್ತೀವಲ್ಲ ಅತ್ತೆ ಮನೆಗೆ, ಆ ತರ ಒಂದು ಹೊಸ ಸೀರಿಯಲ್ ಕಮಿಟ್ ಆಗ್ಬಿಡಿದೀವಿ ನಾವು. ವರ್ಷಾನ್ಗಟ್ಲೆ ಇರ್ತಾ ಇತ್ತು. ಅಲ್ಲ, ಮನೆ ಕಾರಷ್ಟು ನಾವು ಆದ್ಮೇಲೂ ಮಾಡಿಲ್ಲ ಬಿಡಿ. ಇವತ್ತಿನವರೆಗೂ ನಾವೊಂದು ಮನೆ ಅಂದ್ರೆ ನಾವು ದುಡ್ದಿರೋ ದುಡ್ಡಲ್ಲಿ ಮನೆ ಕಾರು ತಗೊಳ್ಳೋಷ್ಟು ಸೇವಿಂಗ್ಸ್ ನಮ್ ಕೈಲಿ ಮಾಡಕ್ ಆಗ್ಲಿಲ್ಲ. ಒಳ್ಳೆ ಹೆಸರು ತಂದ್ಕೊಟ್ಟಿದ್ ಸೀರಿಯಲ್ಗಳು. ಗಂಗೋತ್ರಿ ಅನ್ನುವಂಥದ್ದು, KP ನಂಜುಂಡಿ ಅವ್ರದ್ದು ಗಂಗೋತ್ರಿ. ಅದ್ರಲ್ಲಿ ಏನಂದ್ರೆ 3 ಜನ ಗಂಡ್ ಮಕ್ಳು, 1 ಹೆಣ್ಮಗು. ಗಂಡ್ ಮಕ್ಳೆಲ್ಲ ಒಬ್ಬೊಬ್ರು ಒಂದೊಂದು ದಾರಿ ಹಿಡಿದು ಬಿಡ್ತಾರೆ. ಹೆಣ್ಮಗು ಆದವಳು ತಂದೆ ತಾಯಿನ ಸಾಕ್ತಾಳೆ. ಸೊ ಅದು ಜನ ಎಷ್ಟು ಕನೆಕ್ಟ್ ಆಗ್ಬಿಟ್ಟಿದ್ರು ಅಂದ್ರೆ, ಎಲ್ಲೋ ನಡ್ಕೊಂಡು ಹೋಗ್ತಿದ್ರೆ ಯಾರಾದ್ರೂ ಒಂದು ಅಯ್ಯೋ ಗಂಗೋತ್ರಿ ಏನಾಯ್ತು, ಯಾಕೆ ಹಿಂಗ್ ಮಾಡ್ತಿದ್ದಾರೆ ಅಂದ್ರೆ, ಎಷ್ಟು ಚೆನ್ನಾಗಿ ಅಪ್ಪ ಅಮ್ಮನ್ ನೋಡ್ಕೋತಿಯಮ್ಮ ಅಂತ. ಸೊ ನಮ್ ತಂದೆಗೆ ನಾನು ಆ ತರ ಪಾತ್ರ ಎಲ್ಲ ಮಾಡಿದಾಗ ತುಂಬಾ ಖುಷಿ ಆಗೋದು. ಅವರು ತುಂಬಾ ಪರ್ಸನಲಿ ತಗೊಂತಾ ಇದ್ರು. ಈಗ ನಮ್ ಬಿಗ್ ಸ್ಕ್ರೀನ್ ಅಲ್ಲಿ ಹೆಂಗೆ ಶ್ರುತಿ ಅವ್ರನ್ನ ನೋಡಿದ್ರೆ ಆ ತರ ಇದೊಂಥರ ಹಂಗೆ ಆಯ್ತಾ. ಅದ್ರದ್ದು ಒಂದಷ್ಟು ಫನ್ನಿ ಎಲಿಮೆಂಟ್ಸು ಇದೆ ಗಂಗೋತ್ರಿದು. ಸೊ ಮತ್ತೆ ನನಗೆ ಅದಕ್ಕೆ ಒಂದು ಬೆಸ್ಟ್ ಆಕ್ಟರ್ ಅವಾರ್ಡ್ ಅಂತ ಕೂಡ ಆಗಿನ ಕಾಲಕ್ಕೆ ಬಂದಿತ್ತು. ಅವಾಗ ನಾನು ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ತಗೊಂಡಿದ್ದೀನಿ. ನಮ್ಮ ತಂದೆ ಮುಖದಲ್ಲಿ ಖುಷಿನೇ ಇಲ್ಲ. ಬೇಡಮ್ಮ, ಇವೆಲ್ಲ ಬೇಡಮ್ಮ, ಮದ್ವೆ ಮಾಡ್ಕೋ,
ಎಲ್ಲ ತಾಯಿ ತಂದೆಗೂ ಇರುತ್ತಲ್ಲ ಒಂದು ಇನ್ಸೆಕ್ಯೂರಿಟಿ ಫೀಲಿಂಗ್, ಅಂಡ್ ಎಸ್ಪೆಷಲಿ ನಮ್ಮ ಇಂಡಸ್ಟ್ರಿ ಬಗ್ಗೆ ಯಾಕೋ ಗೊತ್ತಿಲ್ಲ, ಪ್ರತಿಯೊಬ್ರು ದೇ ಹ್ಯಾವ್ ದಟ್ ಒಂದು ಇದು ಟ್ಯಾಗ್ ಲೈನ್ ಬಂದ್ಬಿಟ್ಟಿದೆ. ಆರ್ಟಿಸ್ಟ್ಗಳು ಹೆಣ್ಮಕ್ಳು ಸ್ವಲ್ಪ ಕಷ್ಟ ಮದ್ವೆ ಆಗೋದು ಅನ್ನುವಂಥದ್ದು. ಸೊ ಮದ್ವೆ ಮಾಡ್ಕೋ ಬೇಡ ಅಂತೆಲ್ಲ. ನಾನು ಅವಾರ್ಡ್ ತಗೊಂಡ್ರು ನಮ್ಮ ಅಪ್ಪನಿಗೆ ಖುಷಿನೇ ಇಲ್ಲ, ಇದು ಆದ್ರೂ ಬೇಜಾರಾಗೇ ಇದ್ದಾರೆ ಅಂತ. ಸೊ ಆ ಒಂದು ಪಾತ್ರದಲ್ಲಿ ಅಲ್ಲಿ ನಾವು ತುಂಬಾ ಬಡವ್ರಲ್ವಾ, ಒಂದೊಂದು ಸೀನಲ್ಲಿ ಹೆಂಗಿದೆ, ಮನೆ ಖಾಲಿ, ನಮ್ಮನ್ನ ಮನೆಯಿಂದ ಆಚೆ ಬಿಸಾಕ್ಬಿಡ್ತಾರೆ, ನಾವೆಲ್ಲ ಮನೆ ಖಾಲಿ ಮಾಡ್ಕೊಂಡು ಒಂದು ಟೆಂಪೋ ಟ್ರಾವೆಲಲ್ಲಿ ಎಲ್ಲ ತುಂಬಿಸ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಇವರು ಜಯಮ್ಮ ಮತ್ತೆ ಅನಂತ್ ವೀಲ್ ಅವ್ರು ನನ್ನ ತಂದೆ, ಎಲ್ಲಾನು ಆ ಇದರಲ್ಲಿ ಮನೆ ಖಾಲಿ ಮಾಡಿರೋ ಗೂಡ್ಸ್ ಎಲ್ಲ ಹಾಕಿ ಅದ್ರ ಮೇಲ್ಗಡೆ ನಮ್ಮನ್ನು ಕೂಡಿಸ್ಬಿಟ್ಟಿದ್ದಾರೆ. ಹಿಂದೆಗಡೆ ಟಾಟಾ ಸುಮೋಲಿ ಕ್ಯಾಮ್ರಾ ಇಟ್ಕೊಂಡ್ಬಿಟ್ಟಿದ್ದಾರೆ. ಅದು ಹೆಂಗೆ ನಾವೇನೋ ಉಪ್ಪರಿಗೆ ಮೇಲೆ ಕುತ್ಕೊಂಡು ಹೋಗ್ತಾ ಇರಂಗಿದೆ. ಅಂಡ್ ಆಕ್ಷನ್ ಅನ್ನೋದು ನಮಗ್ ಮಾತ್ರ ಎಲ್ಲ 3 ಜನನು ಅಳೋದು. ಹೋಗೋರು ಯಾಕೆ ಇವ್ರು ಎಷ್ಟು ಆಕ್ವರ್ಡ್ ಫೀಲಿಂಗ್ ಆಯ್ತಾ. ಕಟ್ ಅಂದ ತಕ್ಷಣ ಏನ್ ಗೊತ್ತಾ, ಅವ್ನು ನಮ್ಮನ್ನ ನೋಡೋದಲ್ಲ ಅವ್ನ ಅಂತ ಇಮಿಡಿಯೇಟ್ ಆಗಿ ನಗೋದು. ತಿರ್ಗಾ ಆಕ್ಷನ್. ಅಲ್ಲಿ ನಮ್ ಹಿಂದೆ ಬರ್ತಿರೋ ಕನ್ಫ್ಯೂಸ್ ಇವೇನ್, ಅಂಡ್ ನಮಗ್ ಮೇಕಪ್ ಇರ್ತಿರ್ಲಿಲ್ಲ, ಇದು ಏನ್ ಮಾಡ್ತಾ ಇದಾರೆ. ಆಮೇಲೆ ಹಿಂದೆ ತಿರ್ಗಿ ನೋಡಿದ್ರೆ ಅಲ್ಲಿ ಕ್ಯಾಮ್ರಾ ಕಾಣಿಸೋದು ಅವ್ರಿಗೆ, ಓಕೆ ಇದು ಶೂಟಿಂಗ್ ಅಂತ. ಆಮೇಲೆ ಅಲ್ಲಿ ನಮ್ಮ ಮನೆನೂ ಕೂಡ ಚಿಕ್ಕ ಚಿಕ್ಕ ಮನೆಗಳಲ್ವಾ, ಸೊ ಒಂದು ವಟಾರದ ತರ ಮನೆ KP ನಂಜುಂಡಿ ಅವ್ರದೇ ಒಂದಿತ್ತು. ಅಲ್ಲೇ ನಮ್ಗೆ ನಾವೆಲ್ಲ ಹೆಂಗೆ ಅಂದ್ರೆ ಲಿಟ್ರಲಿ ಬಡೂರ್ ತರಾನೇ ಆ ಲಗೇಜ್ ಎತ್ಕೊಂಡ್ ಹೋಗೋದು, ಹೋಗಿ ಕೆಳಗಡೆ ಕುತ್ಕೊಳ್ಳೋದು. ಅಲ್ಲಿ ಚೇರ್ ಕೂಡ ಇರ್ತಾ ಇರ್ಲಿಲ್ಲ ನಮ್ಗೆ, ಕೆಳಗ್ ಕುತ್ಕೊಳ್ಳೋದು, ಚಕ್ಕಂಬಕ್ಳ ಹಾಕೊಳ್ಳೋದು, ಎಲ್ಲರೂ ಕೆಳಗಡೆ ಕುತ್ಕೊಂಡು ಮೇಕಪ್ ಮಾಡ್ಕೊಳ್ಳೋದು. ಇವಾಗ ಹೆಂಗೆ, ಈ ಮೇಡಮ್ ಬಂದ್ರು ಕಣೋ ಮೇಕಪ್ ಮಾಡಪ್ಪ, ಒಂದು ಸೊಫಿಸ್ಟಿಕೇಟೆಡ್ ಅವೆಲ್ಲ ಅಲ್ಲಿ ಇಲ್ಲ. ಹೋಗಿ ಕೆಳಗೆ ಕುತ್ಕೊಂಡು ಮೇಕಪ್ ಮಾಡ್ಕೋಬೇಕು. ಊಟ ಗೀಟನೂ ಅಷ್ಟೇ, ಹೋಗ್ಬೇಕು ಹಾಕ್ಸ್ಕೊಂಬರ್ಬೇಕು, ಕೆಳಗಿಟ್ಕೊಂಡು ಕುತ್ಕೊಂಡು ಅವ್ರು ಅನಂತ್ ವೀಲ್ ಅವ್ರು ಹೇಳೋದು, ನಾವು ಒಂಥರ ಕ್ಯಾರೆಕ್ಟರ್ನ ಆಹ್ವಾನ ಮಾಡ್ಕೊಂಡ್ಬಿಟ್ಟಿದೀವಿ, ಪರಕಾಯಿ ಪ್ರವೇಶ ಮಾಡಿದೀವಿ, ವಿ ಆರ್ ಫೀಲಿಂಗ್ ಇಟ್, ನಾವು ಹಂಗೇ ಇರ್ತೀವಿ ಅಂತೆಲ್ಲ. ಸೊ ಕರೆಂಟ್ ಹೋಗ್ತಿತ್ತು, ಅಲ್ಲಿ ಕೂರಕ್ ಜಾಗ ಇರ್ತಿರ್ಲಿಲ್ಲ. ಸೊ ಹಿಂಗೆಲ್ಲ ಗಂಗೋತ್ರಿ ಸೀರಿಯಲ್ ಅನ್ನ ನಾವು ಶೂಟ್ ಮಾಡಿದೀವಿ. ಈಗ ಈ ಸೀರಿಯಲ್ಲು ಸಿನಿಮಾಗಳು ಇದೆಲ್ಲ ಆಕ್ಟ್ ಮಾಡಿದ್ರಲ್ಲ, ಇಷ್ಟು ನಡುವೆ ನಿಮ್ಗೆ ಯಾರ ಮೇಲೂ ಲವ್ ಅದೆಲ್ಲ ಏನಾಗ್ಲಿಲ್ವಾ? ನಮ್ ಇಂಡಸ್ಟ್ರಿಯಲ್ ಅಂತೂ ಅಂಡ್ ನನ್ಗೆ ಇಂಡಸ್ಟ್ರಿಯಲ್ಲಿ ಒಂಥರ ನಾನು ಹೆಂಗೆ ಅಂದ್ರೆ ಸಡನ್ ಆಗಿ ಡಿಸ್ಕನೆಕ್ಟ್ ಆಗಿ ಹೋಗ್ತಾ ಇದ್ದೆ. ಇವತ್ತಿಗೂ ನನ್ಗೆ ಅಂಥ ಇಂಡಸ್ಟ್ರಿ ಫ್ರೆಂಡ್ಸ್ ಯಾರು ಇಲ್ಲ. ಅಂದ್ರೆ ನಾವು ತುಂಬಾ ಕ್ಲೋಸ್ ಫ್ರೆಂಡ್ಸ್, ನಾವು ತುಂಬಾ ಬೆಸ್ಟ್ ಫ್ರೆಂಡ್ಸ್. ನಮ್ಮ ಮನೆಗೆ ಅವ್ರು ಬರ್ತಾರೆ, ಅವ್ರ ಮನೆಗೆ ನಾವು ಹೋಗ್ತಾರೆ. ನನ್ ಮದ್ವೆಲೂ ಅಷ್ಟೇ ತುಂಬಾ ಜನ ಬಂದಿಲ್ಲ. ಅವ್ರಿಗೆಲ್ಲ ಒಂಥರ ಡೌಟ್, ಇವಳೇನು ಸೀರಿಯಲ್ ಮಾಡ್ತಾಳೆ. ಒಂದು ಆರ್ಟಿಸ್ಟು ಅಂದ್ರೆ ನನ್ಗೆ ಅಷ್ಟು ಕ್ಲೋಸ್ ಕರೆದಂತ ಒಂದಷ್ಟು ಜನ ನಮ್ ಜೊತೆ ಆಕ್ಟ್ ಮಾಡ್ತಿದ್ದವ್ರು ಬಂದ್ರು ಬಿಟ್ರೆ ತೀರಾ ನನ್ಗೆ ಯಾರು ಅವಾಗ ಫ್ರೆಂಡ್ಸ್ ಮನೇಲಿ ಅಪೋಸ್ ಮಾಡ್ರ ಲವ್ ಮ್ಯಾರೇಜ್ ಲವ್ ಮಾಡಬಾರ್ದು ಅಂತ? ಇಲ್ಲ, ಖಂಡಿತ ಇಲ್ಲ. ನಮ್ಮ ಮನೇಲಿ ಲವ್ ಮ್ಯಾರೇಜ್ಗೆ ಏನ್ ಅಪೋಸ್ ಅಂತ ಏನ್ ಇರ್ತಿರ್ಲಿಲ್ಲ. ಬಟ್ ಒಪ್ಕೊಂಡಿದೆ. ಈಗ ನಾವು 6 ಜನ ಕಸಿನ್ಸ್ ಅಂತ ಹೇಳಿದ್ವಲ್ಲ, ಸೊ ನಮ್ಮ 6 ಜನದಲ್ಲಿ ಎಲ್ಲರೂ ರೇಗಿಸ್ತಾರೆ, 3 ಹಂಗೆ 3 ಹಿಂಗೆ ಇವು ಅಂತ. 3 ಜನ ಲವ್ ಮ್ಯಾರೇಜು, 3 ಜನ ಅರೇಂಜ್ಡ್ ಮ್ಯಾರೇಜು. ಬಟ್ ನಮ್ಗೆ ಅಲ್ಲಿ ಏನಂದ್ರೆ ಎಲ್ಲ ಅಣ್ಣ ಅಪ್ಪ ತಮ್ಮ ಅಂತ ಬಂದ್ಬಿಡ್ತಿದ್ದಿಂದ ಪಾತ್ರದಲ್ಲೇ ನಾವು ಅವ್ರನ್ನ ನೋಡೋ ವಿಧಾನನೂ ಹಾಗೆ ಇರ್ತಾ ಇತ್ತು. ಸೊ ಈಗ ಗಂಗೋತ್ರಿಲಿ 3 ಜನ ಅಣ್ಣಂದ್ರೆ ಏನ್ ಇರ್ತಿದ್ರು, ಅವರೆಲ್ಲ ಒಂಥರ ಅಣ್ಣ ತರಾನೇ ಅನ್ಸೋರು. ಅಂಡ್ ಅನಂತ್ ವೇಲು ಸರ್ ಮೊನ್ನೆ ಕೂಡ ನನಗೆ ಇನ್ನೊಂದು ಹೊಸ ಪ್ರಾಜೆಕ್ಟ್ ಅಲ್ಲಿ ಸಿಕ್ಕಿದ್ರು. ಸೊ ನಂಗೆ ನಿಜವಾಗ್ಲೂ ನಮ್ಮ ಅಪ್ಪನ್ ನೋಡಿದಾಗೆ ಅವ್ರು ಊಟ ಮಾಡ್ತಿದ್ರು, ನಾನು ಮೇಕಪ್ ಮಾಡಿಸ್ಕೊತಿದ್ರು, ಬಿಟ್ಟು ಹೋಗಿ ಅವ್ರನ್ನ ಮಾತಾಡಿಸ್ಕೊ, ಪುಟಿ ನೋಡಿ, ಅವ್ರು ಈಗ್ಲೂ ನಮ್ಮನ್ನ ಚಿಕ್ಕ ಮಗು ತರಾನೇ, ನಾವೆಲ್ಲ ನಮಗ್ ಮಕ್ಕಳಾಗಿ ದೊಡ್ಡವರಾದ್ರೆ ಪುಟಿ ಹೇಗಿದ್ಯಮ್ಮ ಅಂತ ಮಾತಾಡಿಸ್ತಾರೆ. ಸೊ ಒಂಥರ ಮೈಯೆಲ್ಲ ಒಂಥರ ಜುಮ್ ಅನ್ನತ್ತೆ. ಅಂಡ್ ಅವತ್ ಫುಲ್ ಡೇ ನಂಗೆ ಎಷ್ಟು ಖುಷಿ ಆಗ್ತಿತ್ತು ಅಂದ್ರೆ ನಮ್ಮ ಅಪ್ಪನೇ ಬಂದಿದ್ದಾರೆ ಅನ್ನೋ ತರ ಒಂದು ಫೀಲ್ ಆಗ್ತಿತ್ತು. ಅಂಡ್ ಅವ್ರ ಜೊತೆ ನಾನೋಗಿ ಅನಂತ್ ವೇಲು ಸರ್ ಒಂದು ಫೋಟೋ, ಅಯ್ಯೋ ಬಾಮ್ಮ ಯಾಕಮ್ಮ ಹಂಗೆ ಹೇಳ್ತೀಯ ಅಂತ. ಸೊ ಅವ್ರ ಜೊತೆ ಫೋಟೋ ಎಲ್ಲ ತೆಗೆಸ್ಕೊಂಡು ಯಾರೋ ಹೊಸಬ್ರು ಬಂದಿರೋ ತರ ಹಂಗೆ ಫೀಲ್ ಮಾಡ್ಕೊಂಡು ಆ ದಿನ ಕಳೆದೆ ನಾನು. ಆಮೇಲೆ ನಿಮ್ಗೆ ಮದ್ವೆ, ರೂಪೇಶ್ ಅವ್ರ ಜೊತೆ ಮದ್ವೆ. ಸೊ ನನಗೆ ಈ ಸೀರಿಯಲ್ಸ್ ಮಾಡ್ತಿರೋವಾಗ್ಲೇ ನಮ್ಮಮ್ಮ ನನ್ಗೊಂದು 20 ವಯಸ್ಸಿಗೆನೆ ನಮ್ಮಮ್ಮನ ಗೋಳಾಟ ಶುರು ಆಗೋಗಿತ್ತು. ನನ್ ಮಗಳಿಗೆ ಮದ್ವೆ ಆಗ್ತಿಲ್ಲ, ನನ್ ಮಗಳಿಗೆ ಏನ್ ಪೂಜೆ ಹರಕೆ ಹೊತ್ಕೊಳ್ಳೋದು, ಪೂಜೆ ಮಾಡೋದು, ಜಾತಕ, ನನಗೆ ಅಮ್ಮ ನೀನ್ ನನ್ ಏನೋ 30 ವರ್ಷದೊಳಗ ಆ ತರ ಫೀಲ್ ಮಾಡಿಸ್ತಿದ್ಯಾ ಅಂತ. ಅಂಡ್ ನಮ್ಮಮ್ಮಂದ ಏನಂದ್ರೆ ಇರೋ ಬರೋರ್ನೆಲ್ಲ ಕರ್ಸ್ಬಿಡ್ತಿದ್ರು ರಾಜೇಶ್. ಆ ಒಂದು ಫಿಲ್ಟರ್ ಮಾಡೋ ಮಾತೇ ಇಲ್ಲ. ಅವಳಗ್ ಮದ್ವೆ ಆಗ್ಬೇಕು, ಯಾರನ್ನ ಕರ್ಕೊಂಬನ್ನಿ, ಒಟ್ನಲ್ಲಿ ಒಂದ್ ಗಂಡನ ಕರ್ಕೊಂಬನ್ನಿ, ಅವಳಗ್ ಮದ್ವೆ ಮಾಡ್ಬಿಡ್ತೀವಿ ನಾವು ಅನ್ನೋ ತರ. ಸೊ ಹಂಗೊಂದು 3 ವರ್ಷ ಹೋಯ್ತು. ಅಂಡ್ ನಮ್ಮಪ್ಪ ನಮ್ಗೆ ತುಂಬಾ ಫ್ರೀಡಮ್ ಕೊಟ್ಟಿದ್ರು, ನಿನ್ಗೆ ಇಷ್ಟ ಆದ್ರೆ ಮಾಡ್ತೀನಿ, ಇಲ್ಲ ಅಂದ್ರೆ ಬೇಡ ಮದ್ವೆ ಅನ್ನೋ ತರ. ಸೊ ನಾವು ನೋಡಿ ಮಾಡಿ ತುಂಬಾ, ಆಮೇಲೆ ಒಂದೆರಡು ಅಬ್ರಾಡ್ದೆಲ್ಲ ಅಪ್ಪ ಬೇಡ ಅಂತಿದ್ರು, ಇಲ್ಲಮ್ಮ ಎಲ್ಲೂ ಕಳ್ಸಲ್ಲ, ಬೆಂಗಳೂರಲ್ಲೇ ಇರ್ಬೇಕು, ಇರೋದೇ 2 ಹೆಣ್ಮಕ್ಳು, ನಮ್ಮ ಹೆಣ್ಮಕ್ಳು ನಮ್ ಕಣ್ಮುಂದೆ ಇರ್ಬೇಕು. ನನಗೆ ಇಷ್ಟ ಆಯ್ತು, ಎಲ್ಲ ಅಬ್ರಾಡ್ ಹೋಗ್ಬೇಕು, ಸಾಕು ಈ ಬೆಂಗಳೂರು ಅದ. ಬಟ್ ನಮ್ಮಪ್ಪ ಅದಕ್ಕೆ ಸ್ಟ್ರಿಕ್ಟ್ಲಿ ನೋ. ಅಂಡ್ ತೀರಾ ದೊಡ್ಡ ಸಂಬಂಧ ಬರ್ತಿದ್ರು ಬೇಡ ಅಂತಿದ್ರು.
ಹಾಸ್ಪಿಟಲ್ ನಮ್ಮ ಯೋಗ್ಯತೆಗೆ ಯಾವ್ದಿದೆಯೋ ಅದನ್ನೇ ಮಾಡ್ಕೊಳ್ಳೋಣ. ಅವರ ಒಂದು ಲೆವೆಲ್ಗೆ ನಾವು ಮ್ಯಾಚ್ ಮಾಡೋಕ್ಕಾಗಲ್ಲ. ಮತ್ತು ನೀನು ಅವ್ರ ಮನೆಗೆ ಹೋದಾಗ ನಿನಗೇನೇನು ಕಷ್ಟಗಳು ಬರುತ್ತೋ ಸೊ ಬೇಡ, ನಮ್ಮ ಲೆವೆಲ್ ಏನಿದೆ ನೀನು ಅಷ್ಟರಲ್ಲೇ ನೋಡು. ಸೊ ಅದು ಇತ್ತು. ಒಂದಿಬ್ಬರು ಮೂವರು ಇಲ್ಲ ಪರವಾಗಿಲ್ಲ ನಾವೇ ಮದುವೆ ಮಾಡ್ಕೋತೀವಿ ಅನ್ನೋ ಥರ ಎಲ್ಲ ಪ್ರಪೋಸಲ್ಸ್ ಬಂದರೂ ಕೂಡ ನಮ್ಮ ತಂದೆ ಒಪ್ತಾ ಇರಲಿಲ್ಲ. ಇಲ್ಲ ಬೇಡ, ನಮ್ಮ ಯೋಗ್ಯತೆಗೆ ಅನುಸಾರ ನಾವು ಮಾಡ್ಕೋತೀವಿ, ನಮಗೆ ಲೆವೆಲ್ಗೆ ಅಷ್ಟೇ ಇರಬೇಕು ಅಂದ್ಕೊಂಡು ಹಾಗೆ ನೋಡಿ. ಸೊ ರೂಪೇಶ್ ಅವ್ರು ಬಂದರು. ರೂಪೇಶ್ ಅವ್ರು ಬಂದಾಗ ಇವರಿಗೆ ನಮ್ಮ ತಾತನ ಬಗ್ಗೆ ಎಲ್ಲ ಗೊತ್ತಿರಲಿಲ್ಲ ರೂಪೇಶ್ ಅವ್ರಿಗೆ. ಸೊ ಅವಾಗ ನಮ್ಮ ಮನೇಲಿ ನಮ್ಮ ಅಪ್ಪ ಹೇಳಿದ್ರು, ಬೇಡಮ್ಮ ಅವನಿಗೆ ನಮ್ಮ ಕಲೆ ಬಗ್ಗೆನೇ ಗೊತ್ತಿಲ್ಲ, ಕಲೆ ಯಾರ ಮುಖಾಂತರ ಬಂದು ಥ್ರೂ ಎನ್ ಮ್ಯಾರೇಜ್ ಬ್ಯೂರೋ, ಅವರಿಗೆ ಕಲೆ ಬಗ್ಗೆ ಗೊತ್ತಿಲ್ಲ. ನಮ್ಮ ಮಾವನಿಗೆ ಗೊತ್ತಿತ್ತು, ಬಟ್ ರೂಪೇಶ್ ಗೊತ್ತಿರಲಿಲ್ಲ. ನಿಮ್ ತಾತ ಯಾರು ಅಂತ ಗೊತ್ತಿಲ್ಲ. ನಮ್ಮ ತಾತ ಹೂ ಇಸ್ ದಿಸ್ ಅಂತೆಲ್ಲ ಅವರು ಫುಲ್ಲು ಸ್ಟೈಲ್ ಆಗೆಲ್ಲ ಕೇಳ್ತಾ ಇದ್ರು. ನೋಡಿದ್ರ ಅವರು? ನನ್ನನ್ನು ನೋಡಿಲ್ಲ. ಸೊ ಈ ಇನ್ ಬಿಟ್ವೀನ್ ಇದರಲ್ಲಿ ಒಂದು ಅವ್ರ ಮನೆ ಕಡೆನೂ ಎಲ್ಲ ಓಕೆ ಆಗ್ಬಿಟ್ಟಿತ್ತು, ನಮ್ಮ ಮನೆ ಕಡೆನೂ ಓಕೆ ಆಗಿತ್ತು. ಇನ್ನೊಂದು ಸಂಬಂಧ ಬಿಕಾಸ್ ಅಂದ್ರೆ ಅವ್ರು ಸ್ವಲ್ಪ ವೆಲ್ ಟು ಡೂ ಇದ್ರು. ತುಂಬಾ ಫೋರ್ಸ್ ಮಾಡಿದ್ದಕ್ಕೆ ಹೋಗಿ ಕೇಳಿದಕ್ಕೆ ಜಾತಕ ಕೂಡ ಬರ್ಲಿಲ್ಲ. ಅದೊಂದು ಡಿಸಪಾಯಿಂಟ್. ಅದೇ ನಂಗೆ ಇಷ್ಟ ಆಗಿದ್ನಲ್ಲ ಹುಡುಗ, ಜಾತಕ ಬರ್ಲಿಲ್ವೇ ಅನ್ನೋದು ಅದೊಂದೇ ಡಿಸಪಾಯಿಂಟ್ಮೆಂಟ್. ಬಟ್ ಅದರ್ವೈಸ್ ಬೇರೆ ಯಾವುದು ಇಷ್ಟ ಆಗ್ತಿಲ್ಲ. ಬಟ್ ನಾನು ಬೇರೆ ಕಡೆನೂ ಒಂದೆರಡು ಕಡೆ ಹೇಳಿರೋ ಹಾಗೆ ತುಂಬಾ ಒಂದು ಫನ್ನಿ ಇನ್ಸಿಡೆಂಟ್ಸು ಈ ಗಂಡು ನೋಡೋದು ಬಂದಾಗ. ಹೆಂಗೆ ಅಂದ್ರೆ ನನಗೆ ಬೋರ್ ಆಗೋಗಿತ್ತು, ನೋಡಿ ಬೋರು ಆಯ್ತಾ. ಅಂಡ್ ನಮ್ಮ ಮನೇಲಿ ಸ್ಟಾರ್ಟಿಂಗ್ ಅಲ್ಲೆಲ್ಲ ಕಾಂತಿ ಸ್ವೀಟ್ಸು ಮತ್ತೆ ಒಂದೊಳ್ಳೆ ಜ್ಯೂಸು, ಒಳ್ಳೆ ಬಾದಾಮ್ ಡ್ರೈ ಫ್ರೂಟ್ಸ್ ಮಿಕ್ಸ್ಚರ್ ಎಲ್ಲ ಸ್ಟಾರ್ಟಿಂಗ್ ಬರ್ತಿತ್ತು. ಬರ್ತಾ ಅದೇನಾಯ್ತು, ಮಾರಿ ಬಿಸ್ಕೆಟ್ ಹಲ್ದಿರಾಮ್ದೊಂದು ಮಿಕ್ಸ್ಚರ್ ಅಷ್ಟೇ ತಂದು ಬಿಸಾಕೋರ್ ನಮ್ಮಪ್ಪ ನಾವೇ ಇಡ್ತಿದ್ವಿ. ಕ್ವಾಲಿಟಿ ಕಮ್ಮಿ ಅಷ್ಟೇ. ಅದೊಂಥರ. ಆಮೇಲೆ ನಂದು ಒಂದೇ ಡ್ರೆಸ್ಸು, ಎಲ್ಲಾ ಗಣ್ಣು ನಾನು ನೋಡಿರೋದು ಒಂದೇ ಚುಟಿದಾರ, ಯೂನಿಫಾರ್ಮ್ ತರ. ನಾನೇ ಮಾಡ್ಕೊಂಡ್ಬಿಟ್ಟಿದ್ದೆ ನಾನಿದೆ ಹಾಕೊಳ್ಳೋದು ಅಂತ. ರೂಪೇಶ್ ನೋಡಿದಾಗ್ಲೂ ನಾನು ಅದೇ ಚುಟಿದಾರೆ ಹಾಕೊಂಡಿದ್ದು. ಸರಿ, ಒಂದ್ಸತಿ ಗಂಡ್, ನಾವು ಸ್ವಲ್ಪ ಲೇಟ್ ಬೇರೆ ಅಲ್ವಾ ಮನೇಲಿ, ಎಲ್ಲಾರು ನಾವು ಲೇಟ್ ಲತೀಫ್ಗಳು. ಅವ್ನ್ ಗಂಡ್ ಬಂದೇ ಬಿಟ್ಟಿದ್ದಾನೆ, ಕೆಳಗಡೆ ಇದ್ದಾನೆ ಅಂದಾಗ ಎದ್ದೇಳೋದು ರೆಡಿ ಆಗೋದು ಎಲ್ಲ ಲೇಟೆ, 10:30 ಅಲ್ವಾ ನೋಡೋಣ. ಅವ್ನ್ ಕೆಳಗಡೆ ಬಂದ್ಬಿಟ್ರು ಅಂದಾಗ ನಾನು ಬಚ್ಚನ್ ಮನೆಗೆ ಸ್ನಾನ ಕೊಡೋದೆ. ಇದು ಯಾರು ಇನ್ನೊಂದು ಗಂಡು ಬಂದ. ಸರಿ, ಸ್ನಾನಕ್ಕೆ ಹೋಗ್ಬಿಟ್ಟಿದೀನಿ, ಸ್ನಾನ ಮಾಡಿ ಡ್ರೆಸ್ ಎಲ್ಲ ಹಾಕೊಂಡಿದೀನಿ, ಇವರೆಲ್ಲ ಹಾಲಲ್ಲಿ ಕೂತಿರೋದು ನನಗೆ ಕೇಳಿಸ್ತಾ ಇದೆ. ಹೆಂಗ ಆಚೆ ಬರ್ಲಿ ನಾನು ಇವಾಗ? ನಮ್ ರೂಮ್ಗೆ ಹೋಗಿ ನಾನು ರೆಡಿ ಆಗ್ಬೇಕು, ಹಾಲಿಂದಾನೇ ಹೋಗ್ಬೇಕು. ಅದು ನಮ್ ತಂದೆ ಸ್ವಲ್ಪ ತಲೆ ಎಲ್ಲ ಒಂಥರ ತುಂಬಾ ಏನೋ ಆರ್ಕಿಟೆಕ್ಚರ್ ಆಗಿರ್ಬೇಕು ಎಲ್ಲ ಕೂತಿದ್ದಾರೆ. ಅದು ಬಾತ್ರೂಮ್ ಡೋರ್ ಬೇರೆ ಹಿಂಗ್ ಮಾಡ್ಸಿದ್ರು ನಮ್ಮಪ್ಪ. ಓಕೆ, ಅಂದ್ರೆ ಅಲ್ಲೊಂದು ಡೋರ್ ಇದೆ ಅಂತಾನೇ ಗೊತ್ತಾಗ್ಬಾರ್ದು, ಮನೆ ಹಿಂಗ್ ಕಾಣಿಸ್ಬೇಕು ಅಂತೆಲ್ಲ ಅವ್ರ ಐಡಿಯಾ ಮೇಲೆ ಮಾಡ್ತಿದ್ದಾರೆ. ಸರಿ, ಹಾಳಾಗೋಗ್ಲಿ, ಆಗಿದ್ದಾಗ್ಲಿ ನೈಟಿ ಆಯ್ತಾ, ನೈಟಿ ಹಾಕೊಂಡು ಒಂದು ಟವಲ್ ಅದ್ರ ಮೇಲೆ ಹಿಂಗೆ ಹಾಕೊಂಡು ಗುಡು ನಡ್ಕೊಂಡು ಬಂದ್ಬಿಟ್ಟೆ. ಅವರು ಯಾರೋ ಹುಡುಗಿನೋ ಯಾವ್ದೋ ಹುಡುಗಿ ಹೋಯ್ತು ಅಂತ ಹಿಂಗೋಗಿ ಎಲ್ಲ ರೆಡಿಯಾಗಿ ಮತ್ತೆ ಅದೇ ಹುಡುಗಿನೇ ವಾಪಸ್ ಬಂದಿರೋದು. ಅವರು ಏನ್ ಇವ್ರ ಮನೇಲಿ ಒಂಚೂರು ಭಯ ಭಕ್ತಿನೇ ಇಲ್ವಲ್ಲ, ಈ ಹುಡುಗಿ ಈಗ ತಾನೇ ಹಿಂಗೋಯ್ತು ಅಲ್ಲ ಹಿಂಗೆ ಇವಾಗ ಅನ್ನೋ ತರ ಅದೊಂದು ಇನ್ಸಿಡೆಂಟು ತುಂಬಾ ಚೆನ್ನಾಗಿ. ಆಕ್ಚುಲಿ ಬಂದವರೆಲ್ಲ ತೀರಾ ನಮ್ಮನ್ನು ರಿಜೆಕ್ಟ್ ಮಾಡಿದವರು ಅಂತ ಯಾರಿಲ್ಲ. ಯಾರೋ ಒಂದಿಬ್ಬರು ಏನಕ್ಕೆ ರಿಜೆಕ್ಟ್ ಮಾಡೋದು ಅಂದ್ರೆ ಏಜ್ ಫ್ಯಾಕ್ಟರ್. ಆ ಹುಡುಗ ಆಕ್ಚುಲಿ ಜರ್ಮನಿಲಿದ್ದ, ಮತ್ತೆ ಅವರು ಡೆಂಟಿಸ್ಟ್ ಏನೋ ಆಗಿದ್ರು. ಹುಡುಗಿ ತುಂಬಾ ಚಿಕ್ಕದು, ಅಷ್ಟು ಚಿಕ್ಕ ಹುಡುಗಿ ನಮಗ್ ಬೇಡ ಅಂತ ಅವ್ರು ಹೋದ್ರು. ಸೊ ಆ ಹುಡುಗನೂ ಒಪ್ಪಿದ್ದ ಅನ್ಸುತ್ತೆ, ಒಪ್ಪಿದ್ನೋ ಬಿಟ್ನೋ ನನಗಂತೂ ಯಾವ್ದು ರಿಜೆಕ್ಷನ್ ಅಷ್ಟು ನೆನಪಿಲ್ಲ. ಬಟ್ ಇದು ಅಲ್ಲಿಗೆ ಮುಗೀತು ಆ ಕಥೆ. ಈ ತರ ಎಷ್ಟಾಗಿರ್ಬೋದು? ಒಂದು 35-40 ಆಗ್ಬಿಟ್ಟಿದೆ ರಾಜೇಶ್. ಹೇಳ್ತಿದ್ದೀನಲ್ಲ, ಕಾಂತಿ ಸ್ವೀಟ್ಸ್ ಇಂದ ಅದು ಮಾರಿ ಬಿಸ್ಕೆಟ್ ಬರ್ಬೇಕು ಅಂದ್ರೆ ಎಷ್ಟು ರೋಸ್ ಹೋಗಿರ್ಬೇಕು. ಆಮೇಲೆ ನಮ್ಮ ಅಪ್ಪ ಎಲ್ಲಾರು ಹೋದ್ಮೇಲೆ ಏನಮ್ಮ ಅನ್ನೋರು, ಡ್ಯಾಡಿ ನಾಕೋದ ಸರಿ ಶೋಭಿ ನಂಗೆ ಸ್ವಲ್ಪ ಕೆಲಸ ಇದೆ ಕಡೆ, ಕಾರಕ್ಕೆ ಎತ್ಕೋ ಕೆಳಗಡೆ ಇಳಿ. ಅದ್ರಲ್ಲಿ ಮಾತ್ರ ಒಬ್ಬರು ಯಾರೋ ನಮ್ಮ ಅಪ್ಪಂಗೆ ಇಷ್ಟ ಆಗ್ಬಿಟ್ಟಿದ್ದಾರೆ. ಬೇಡ 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 ಅಂತ, ಎಷ್ಟು ಬೇಡ ಅಂತೀಯ ಅಂತ ನೀನು ಅಂತ ನಮ್ಮಪ್ಪ ನನಗೆ ಒಂದೇಟ್ ಹಾಕಕ್ ಬಂದ್ರು. ಎಷ್ಟು ನೀನು ಬೇಡ ಅನ್ನೋ. ನಾನು ಓಡೋಗಿ ರೂಮ್ ಬಾಗ್ಲು ಹಾಕೊಂಡು ನಮ್ಮ ಅಕ್ಕನಿಗೆ, ಶಿಲ್ಪ ನನ್ನ ಡ್ಯಾಡಿ ಹೊಡಿತಾ ಇದೆ, ಅವ್ನು ಯಾರೋ ಗಂಡ ಒಪ್ಕೊಂಡಿಲ್ಲ ಅಂತ ನನ್ಗೆ ಹೊಡಿತಾ ಇದೆ. ನಮ್ಮ ಕಾಲಿಂದ ಓಡ್ಬಂದು, ಯಾಕೆ ಡ್ಯಾಡಿ ಅವಳು ಹೊಡಿತೀಯ, ಅವಳಿಗೆ ಇಷ್ಟ ಆದ್ರೆ ಆಸ್ತಾಳೆ, ಇಲ್ಲ ಅಂದ್ರೆ ಬಿಡ್ತಾಳೆ, ನೀನ್ ಯಾಕೆ ಅದೇನೋ ದೊಡ್ಡ ಹಂಗಾಮ ಮಾಡಿರೋ ತರ ಫೀಲಿಂಗ್ ನಮ್ಗೆ. ಆಮೇಲೆ ಈ ತರದ್ದು. ಆಮೇಲೆ ರೂಪೇಶ್. ಸೊ ಇನ್ನೊಂದೇನಂದ್ರೆ ನಂದು ರೂಮ್ ಕಿಟಕಿಯಿಂದ ಮೆಟ್ಲು ಕಾಣುತ್ತೆ. ಸೊ ಸಾಮಾನ್ಯವಾಗಿ ನಂದು ಕ್ವೆಶ್ಚನ್ ಪೇಪರ್ ಅಲ್ಲೇ ಲೀಕ್ ಆಗ್ಬಿಡುತ್ತೆ, ಯಾರು ಗಂಡು ಅಂತ ಅಲ್ಲೇ ನೋಡ್ಕೊಂಡ್ಬಿಡ್ತೀನಿ. ಸೊ ಇವ್ರು ಬರೋವಾಗ ಮಿಸ್ ಆಗ್ಬಿಟ್ಟಿದ್ದಾರೆ. ಇವ್ರು ನಾನು ನೋಡೋ ಅಷ್ಟೊತ್ತಿಗೆ ಮನುಷ್ಯ ಒಳಗೋಗ್ಬಿಟ್ಟಿದ್ದಾರೆ. ನಾನು ನೋಡಿಲ್ಲ. ಇವ್ರು ಸ್ವಲ್ಪ ಹೈಟ್ ಜಾಸ್ತಿ ಇರ್ತಾರೆ ರೂಪೇಶ್. ಸೊ ಅವ್ರ ಚಪ್ಪಲಿ ಬಂದು ಒಂದ್ ಇಷ್ಟುದ್ದ ಇದೆ ಶೂಸ್.
ಅವ್ರು ಹಾಕಿರೋ ಶೂಸ್ ಅವಾಗೆಲ್ಲ ಬೂಟ್ಸ್ ಒಂಥರ ಹಿಂಗೆ ಚೂಪಾಗಿರೋ ಇಷ್ಟುದ್ದ ಇದು ಯಾರಪ್ಪ ಇಷ್ಟುದ್ದ ಒಳ್ಳೆ ಗೆಲ್ಲಿಯೋ ಥರ ಯಾರೋ ಬಂದ್ಬಿಟ್ಟಿದಾರಲ್ಲ ಅಂತ. ಆಮೇಲೆ ಹೋಗಿ ನೋಡಿದ್ರೆ ಅವ್ರು ಕೂತಿದ್ರೇನೆ ಇಷ್ಟುದ್ದ ಕಾಣ್ತಾ ಇದಾರೆ ಸೋಫಾ ಮೇಲಿಂದ. ಆ್ಯಂಡ್ ನಂದು ಯಾವಾಗಲೂ ದೇವ್ರ ಹತ್ರ ಪ್ರಾರ್ಥನೆ ಇತ್ತು, ಗುಣವಂತ, ವಿದ್ಯಾವಂತ, ಸ್ಫುರದ್ರೂಪಿ, ಒಂದು ರೀತಿಲಿ ದರ್ಶನ್ ತರ ಇರೋ. ನಿಜ ನಮ್ಮ ಯಜಮಾನ್ರಿಗೆ ಈಗಲೂ ಹಾಗೆ ಹೇಳ್ತೀನಿ, ನಾನು ದರ್ಶನ್ ತರ ಇರ್ಬೇಕು ಅಂತ ಕೇಳ್ಕೊಂತಿದ್ದೀರಿ, ನೀವು ಸುಮ್ಮನೆ ಕೂತ್ಕೊಳ್ಳೆ ಅಂತಾರೆ. ಸೊ ಆ ತರ ಕೇಳಿದ್ನಲ್ಲ, ಸೊ ಇವ್ರು ಒಂಚೂರು ಮ್ಯಾಚ್ ಆಗ್ಬಿಟ್ರು ಹೈಟು, ಪರ್ಸ್ನಾಲಿಟಿ, ಲುಕ್ಸ್ ಅಲ್ಲೆಲ್ಲ. ಸೊ ಓಕೆ ಅಂತ ಹೇಳ್ಬಿಟ್ವಿ. ಹೇಳಿದ್ವಿ, ಇವರು ಕೆಳಗಡೆ ಹೋದ್ರು, ನಮ್ಮ ಅಕ್ಕನ ಹತ್ರ ನಂಬರ್ ಕೇಳಿದ್ರು. ಒಂದೊಂದು ಸತಿ ಅದನ್ನ ನೀವೇನಂತೀರಾ, ಇಂಟ್ಯೂಷನ್ ಅಂತೀರಾ ಅಥವಾ ನಮ್ ದೊಡ್ಡೋರು ಹೇಳಿರೋ ಮಾತುಗಳನ್ನ ಕೇಳ್ಬೇಕು, ಡೆಸ್ಟಿನಿ ಅಂತೀರಾ, ಹಣೆ ಬರ ಅಂತೀರಾ, ಅಥವಾ ನಾವು ನೆಗ್ಲೆಕ್ಟ್ ಮಾಡಿ. ಇವಾಗ ಏನಾಯ್ತು, ಇವ್ರು ಹೊರಟಿದ ತಕ್ಷಣ ಈ ಸೋಫಾ ಎಲ್ಲ ನಾವು ಸ್ವಲ್ಪ ಸರಿಸಿರ್ತೀವಲ್ಲ ಅವ್ರಿಗೆ ಕೂತ್ಕೊಳ್ಳೋಕೆ ಅನುಕೂಲ ಮಾಡ್ಕೊಳಕ್ಕೆ. ನಮ್ ತಂದೆ ಆ ಸೋಫಾನ್ ಹಿಂಗ್ ಸರಿಸಿ ಹಿಂಗ್ ಬಿಟ್ರು. ಅಲ್ಲೊಂದು ಶೋಕೇಸ್ ಇತ್ತು, ಆ ಶೋಕೇಸ್ ಗಾಜ್ ಹೊಡಿತು. ಆ ಶೋಕೇಸ್ ಗಾಜ್ ಅವತ್ತು ಸೀಲ್ ಬಿಡ್ತು. ರೂಪೇಶ್ ನೋಡ್ಕೊಂಡು ಹೊರಟಿದ್ದ ದಿನ, ಏನ್ರಿ ಏನೋ ಅಮ್ಮ, ಏನ್ರಿ ಇದು ಅಪ್ಶಕುನಾರಿ, ಏನ್ರಿ ಇದು ಅಂತ. ಅವೆಲ್ಲ ಏನಿಲ್ಲ, ಸುಮ್ನಿರೆ, ಅವೆಲ್ಲ ನೀನೀಗ್ಲೂ ನಂಬ್ತಿಯೇನೆ ಅಂತ ಅಂದಿದ್ರು. ನನ್ಗೆ ಇವಾಗ ಅನ್ಸುತ್ತೆ, ಬಹುಶಃ ಅವತ್ತು ಆ ಒಂದು ಸೈನ್ಗೆ ನಾವು ಕಿವಿ ಕೊಟ್ಟಿದ್ದಿದ್ರೆ ಇವತ್ತು ರೂಪೇಶ್ ಅವ್ರ ಜೀವನದಲ್ಲಿ ಅವರು ಖುಷಿಯಾಗಿ ನೆಮ್ಮದಿಯಾಗಿರ್ತಾ ಇದ್ರೇನೋ. ಹಿ ವುಡಂಟ್ ಹ್ಯಾವ್ ಸೀನ್ ಆಲ್ ದೀಸ್ ಟ್ರಾಮಾಸ್, ಅಥವಾ ಈ ಅನ್ನೆಸೆಸರಿ ಎಪಿಸೋಡ್ಸ್ ನಾವು ನಮ್ಮ ಲೈಫಲ್ಲಿ ಏನು ನೋಡಿದ್ವಿ, ಅಟ್ಲೀಸ್ಟ್ ರೂಪೇಶ್ ಅದರಿಂದ ಪಾರಾಗಿ ಅವ್ರ ಲೈಫ್ ಚೆನ್ನಾಗಿರ್ತಾ ಇತ್ತೋ ಏನೋ. ಅವರಾದ್ರೂ ಒಂದು ಬೇರೆ ಲೈಫ್ನ ಪಡ್ಕೋಬೋದಾಗಿತ್ತ, ನಾನು ತೀರಾ ಅವ್ರನ್ನ ಫೋರ್ಸ್ ಮಾಡಿ ಹಿಡ್ದಿಟ್ನ ಅಂತ ಹಂಗೆ ಯೋಚನೆ ಮಾಡ್ಬೇಕಾ? ಅಥವಾ ಇಲ್ಲ, ದಿಸ್ ಇಸ್ ಡೆಸ್ಟಿನಿ, ನಿನ್ನ ಹಣೆಯಲ್ಲಿ ಋಣಾನುಬಂಧ ರೂಪೇಶ ಪಶುಪತಿ ಸುತ ಆಲಯ ಅಂತ, ನಾವು ಋಣಾನುಬಂಧ ರೂಪೇಣ ಪಶುಪತಿ ಸುತ ಆಲಯ ಅಂತ ಅನ್ಕೋಬೇಕಾ? ಗೊತ್ತಿಲ್ಲ. ಸೊ ಅದಾದ್ಮೇಲೆ ಏನಿಲ್ಲ, ಗ್ಲಾಸ್ ಸುಮ್ಮನೆ ಒಂದು ಸೀಳ್ ಬಿಡ್ತು, ಅದನ್ನ ಚೇಂಜ್ ಮಾಡಿದ್ರು. ಅದಾದ್ಮೇಲೆ ಏನಾಯ್ತು, ಎಂಗೇಜ್ಮೆಂಟ್ಗೆ ನಮ್ ತಂದೆಗೆ ಏನ್ ಮಾಡಿದ್ರು, ಸ್ವಲ್ಪ ಅವ್ರೊಂಥರ ಅತಿರೇಕ ಮಾಡ್ತಾ ಇದ್ರು ನಮ್ ತಂದೆ ಆಗ. ಸೊ ಒಂದು ಉಯ್ಯಾಲೆ ಎಲ್ಲ ಹುಡುಕಿ ಮಾಡಿ, ಉಯ್ಯಾಲೆ ಮೇಲೆ ಕುತ್ಕೊಂಡು ನೀವಿಬ್ರು ರಿಂಗ್ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಅಂತೆಲ್ಲ ಹೇಳಿ ಎಂಗೇಜ್ಮೆಂಟ್. ಅಂಡ್ ನಾನು ನಮ್ಮ ಅಪ್ಪನೇ ಓಡಾಡ್ತಿದ್ದಿದ್ದು, ಈ ಗಂಡು ಹುಡುಗರು ಓಡಾಡಲ್ವಾ ಅಪ್ಪನ ಜೊತೆ, ಹಂಗೆ ಬರೋಮು ಅಲ್ಲೊಂಚೂರು ಹೋಗಿ ಬಂದ್ಬಿಡೋಣ. ನಾನೇನು ಪಾರ್ಲರ್ಗೆ ಹೋಗೋದು, ರೆಡಿ ಆಗೋದು ಅವೆಲ್ಲ ಸೀನ್ ಇಲ್ಲ. ನಮ್ಮ ಅಪ್ಪನ ಜೊತೆ ಹೋಗ್ಬಿಟ್ಟು ನಾವು ಹುಡುಕ್ಬೇಕು. ಅದು ಏನಂದ್ರೆ ಎಲ್ಲ ಕಮ್ಮಿದಲ್ಲಿ ಸಿಗುತ್ತೆ, ಅಲ್ಲಿ ಶಿವಾಜಿನಗರ್ಗೆ ಹೋಗ್ಬಿಡೋಣ, ಇಲ್ಲಿ ಹೋಗ್ಬಿಡೋಣ, ಈ ತರ. ಸೊ ಹೋಗಿ ಎಲ್ಲ ಹುಡುಕಿ ಮಾಡಿ ಒಂದು ಉಯ್ಯಾಲೆ ತಗೊಂಡ್ ಬಂದು ಎಂಗೇಜ್ಮೆಂಟ್ ದಿನ ತುಂಬಾ ಖುಷಿಯಿಂದ ನಮ್ಮ ಅಪ್ಪಗೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ನಮ್ದು ಅರೇಂಜ್ಮೆಂಟ್ಸ್ ಎಲ್ಲ ಅಂತ ನಮ್ಮ ಅಪ್ಪನ ಮನ್ಸಲ್ಲಿ ಆ ಉಯ್ಯಾಲೆ ಇಟ್ರು. ಇಲ್ಲ, ಒಂದು ಹಾಲಲ್ಲಿ ಎಂಗೇಜ್ಮೆಂಟ್, ಶೇಷಾದ್ರಿಪುರಂ ಅಲ್ಲಿ ತಾಮರ ಅಂತ ಒಂದು ರೆಸ್ಟೋರೆಂಟ್ ಅಲ್ಲಿ. ಆ ಉಯ್ಯಾಲೆ ಮೇಲೆ ಹೋಗಿ ನಾನು ರೂಪೇಶ್ ಕೂತ್ವಿ. ಒಂದು ಕೊಂಡಿ ಕಿತ್ತೋಯ್ತು. ಎಲ್ಲರ ಮುಂದೆ ಅದೇ ಎಲ್ಲ ನಗು ಮದು ಇದು. ಪುಣ್ಯಕ್ಕೆ ನಾವಿಬ್ರು ಬೀಳ್ಲಿಲ್ಲ, ಆಯ್ತಾ. ಅದಾದ್ಮೇಲೆ ಒಂದು ಬಲ್ಬ್ ಹಾಕಿದ್ರು, ಆ ಬಲ್ಬ್ ಡಬ್ಬ ಅಂದ್ಬಿಡ್ತು. ಬಟ್ ಇದನ್ನೆಲ್ಲ ಮೀರಿ ನಾವು ಇಲ್ಲ ಮದ್ವೆ ಆಗೇ ಆಗ್ಬೇಕು ಅಂತ ನನ್ನ ಮನ್ಸಲ್ಲಿ ಅನ್ನೋದು. ಅವೆಲ್ಲ ಬಿಟ್ಟು ನನ್ ಮದ್ವೆ ಆಗ್ಲೇಬೇಕು ಅಂತ ನಿನ್ನನ್ ಕಟ್ಕೊಂಡಿದೀನಿ, ನಿನ್ನನ್ ಬಿಡ್ತೀನ ನಾನು, ಎಲ್ಲ ನಿನ್ನೊಂಥರ ಬೆನ್ನತ್ತಿದ ಬೇತಾಳ ತರ ನಾನು ಇದ್ದೇ ಇರ್ತೀನಿ ನಿನ್ ಜೊತೆ ಅನ್ನೋ ತರ. ಬಟ್ ಅವಾಗೆಲ್ಲ ಅದಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ಲಿಲ್ಲ ರಾಜೇಶ್. ಜಸ್ಟ್ ಹ್ಯಾಪನ್, ಏನ್ ಮಾಡಕ್ಕಾಗಲ್ಲ, ಇಟ್ ಹ್ಯಾಪನ್ಸ್ ಅಂತ. ಇವಾಗ ಒಂದೊಂದ್ಸತಿ ಅನ್ಸುತ್ತೆ, ವೈ ಡಿಡ್ ಆಲ್ ದಟ್ ಹ್ಯಾಪನ್ ಅಂತ. ನೆಕ್ಸ್ಟ್ ಹೇಳಿ, ಈಗ ಅಲ್ಲಿ ಹೆಂಗಿದೇನು ಉಯ್ಯಾಲೆ. ಆಮೇಲೆ ಫಸ್ಟ್ ಗೆಸ್ಟ್ ಬರ್ತಾರಲ್ಲ, ನಮಸ್ಕಾರ. ನಾನು ಬೇರೆ ರೂಪೇಶ್ ಸ್ವಲ್ಪ ಹೈಟ್ ಅಲ್ವಾ, ರೂಪೇಶ್ ಅರೌಂಡ್ 6.3, ನಾನು 5.2. ಓಕೆ, ಸೊ ಒಂದು ದೊಡ್ಡ ಹೀಲ್ ಎಲ್ಲ ಹಾಕೊಂಡು ಇದೀವಿ. ಯಾರೋ ಒಬ್ಬರು ಬಂದ್ರು, ಹಿರಿಯರು, ಆಯ್ತಾ. ಅವ್ರ ಕಾಲಿಗೆ ನಮಸ್ಕಾರ ಮಾಡ್ಬೇಕು. ಆ ಹೀಲ್ ಹೆಂಗಿರುತ್ತೆ ಅಂದ್ರೆ, ಹೀಲ್ ಮೇಲೆ ನೀವು ನಮಸ್ಕಾರ ಮಾಡಿ ಒಂದು ಸ್ಟೂಲ್ ಮೇಲೆ ಕೂತ್ ನಮಸ್ಕಾರ ಮಾಡ್ದಂಗಿರುತ್ತೆ. ಒಂದ್ ಸ್ವಲ್ಪ ಜಾಸ್ತಿ ಬೆಂಡ್ ಆದ್ರೆ ಯು ವಿಲ್ ಫಾಲ್ ಡೌನ್ ಅಂತಂದ್ರೆ, ರೂಪೇಶ್ ಒಂದು ಟಕ್ಕರ್ ಬೇರೆ ಕೊಟ್ಬಿಟ್ರು ನನಗೆ. ಲಿಟ್ರಲಿ ಹೋಗಿ ಅವ್ರಿಗೆ ಸಾಷ್ಟಾಂಗ ಹೊಡೆಯೋದ್ರಲ್ಲಿ ಇದ್ದೆ. ಅದೊಂದು ತಪ್ಪಿಸ್ಕೊಂಡು ಅವ್ರಿಗೆ ನಮಸ್ಕಾರ ಮಾಡಿ, ಸರಿ ಹುಷಾರಪ್ಪ, ನಾನು ತುಂಬಾ ಹೀಲ್ ಹಾಕಿದ್ದೀನಿ, ನೀನು ಒಂಚೂರು ತಳ್ಳಿದ್ರು ನಾನು ಬಿದ್ದೆ ಹೋಗ್ತೀನಿ ಅಂತೆಲ್ಲ. ಸೊ ಆಯ್ತು, ಎಂಗೇಜ್ಮೆಂಟ್ ಎಲ್ಲ ಸುಗಮವಾಗಿ ಚೆನ್ನಾಗಾಯ್ತು. ಅದಾದ್ಮೇಲೆ ಮದ್ವೆ ಫಿಕ್ಸ್ ಆಯ್ತು. ಆ ಎಂಗೇಜ್ಮೆಂಟ್ ಮದ್ವೆ ಅಷ್ಟೊತ್ತಿಗೆ ನಾವಿಬ್ರು ಸಿಕ್ಕಾಪಟ್ಟೆ ಓಡಾಡೋದೇನ್ ಕೇಳ್ತೀರಾ, ಅಲ್ಲಿ ಸುತ್ತ ನಾವಿಬ್ರು ಮಾತಾಡಿ ನಮ್ಮಿಬ್ಬರು ಮೊಬೈಲ್ ಫೋನೇ ಕೆಟ್ಟೋಗ್ಬಿಟ್ಟಿತ್ತು, ಇಬ್ರದು ಕೆಟ್ಟೋಗ್ಬಿಟ್ಟಿತ್ತು ಮೊಬೈಲ್ ಫೋನ್. ಆಮೇಲೆ ಒಂದ್ಸತಿ ಎಲ್ಲೋ ಮೀಟ್ ಮಾಡಕ್ಕೆ ಅಂತ ಹೋಗಿದ್ದೀನಿ ಅವ್ರನ್ನ. ನಾನೊಂದು ಕಾರಲ್ಲಿ ಹೋಗಿದ್ದೀನಿ, ಅವ್ರೊಂದು ಕಾರಲ್ಲಿ ಬಂದಿದ್ದಾರೆ. ಸೊ ಮೀಟ್ ಎಲ್ಲ ಆಗಿ ಇಲ್ಲ, ಡಿನ್ನರ್ ಏನೋ ಮಾಡ್ಕೊಂಡು ಒಂದೇ ಕಾರಲ್ಲಿ ಇವ್ರ ಮನೆಗೆ ಇವ್ರನ್ನ ಡ್ರಾಪ್ ಮಾಡಕ್ ಬಂದ್ಬಿಟ್ಟಿದೀನಿ. ಅವ್ರ ಕಾರ್ ಅಲ್ಲೇ ಬಿಟ್ಬಿಡಿ. ಮನೆಗೆ ಬಂದ್ರೆ ಅವ್ರಮ್ಮ ಕಾರೆಲ್ಲೋ ಅಂದ್ರೆ, ಶಿಟ್ ಕಾರ್ ಅಲ್ಲೇ ಬಿಟ್ಬಿಟ್ಟಿದೀವಿ ಅಂದ. ನೀನ್ ಹಿಂಗೆ ಮಾಡಿದ್ರೆ ನಿನ್ ಮನೆನೇ ಬಿಟ್ಬಿಡ್ತೀಯ ಬಿಡು ಒಂದಿನ ಅಂತ. ತಿರ್ಗಾ ವಾಪಸ್ ಕರ್ಕೊಂಡೋಗಿ ತಿರ್ಗಾ ಅವ್ರ ಆ ಕಾರ್ನ ತಗೊಂಡು ಮನೆಗ್ ಬಂದ್ರು. ಸೊ ಹಿಂಗೆಲ್ಲ ಕಳೆದೋಗ್ಬಿಟ್ಟಿದ್ವಿ ನಾವು ಮದ್ವೆಗ್ ಮುಂಚೆ. ಒಂದು ಎಲ್ಲೋ
ಒಂದಿನ 4 o'clock ಬಂದ್ಬಿಟ್ಟಿದ್ದಾರೆ ಪಿಕ್ ಮಾಡಕ್ಕೆ. ನಾನು ಶೂಟಿಂಗ್ ಅಂತ ಬ್ಯಾಗ್ ಎತ್ಕೊಂಡ್ಬಿಟ್ಟಿದ್ದೀನಿ. ನಮ್ಮ ಅಮ್ಮಂಗೆ ಬೆಳಗಿನ ಜಾವ ಅರ್ಲಿ ಮಾರ್ನಿಂಗ್ 4 o'clock ಬಂದ್ಬಿಟ್ಟಿದ್ದಾರೆ. ಲೆಟ್ಸ್ ಗೋ ಔಟ್ ಸಮ್ವೇರ್ ಬಾ ಅಂತ. ನಾನು ಆಯ್ತು ಹೆಂಗೋ ನಾನು 6 o'clock ಶೂಟ್ಗೆ ಹೋಗ್ತಿದ್ದು, ಎಲ್ಲರೂ ಮಲಗಿರ್ತಿದ್ರು. 4 o'clockಗೆ ಹೋಗ್ಬಿಡೋಣ ಬಿಡು, ಯಾರಿಗೂ ಗೊತ್ತಾಗಲ್ಲ ಅಂತ ನಾನು ಎಲ್ಲ ರೆಡಿಯಾಗಿ ಲಗೇಜ್ ಎಲ್ಲ ತೊಗೊಂಡು ಕೆಳಗೆ ಬಂದ್ಬಿಟ್ಟಿದ್ದೀನಿ ಶೂಟಿಂಗ್ ಅಟೈರಲ್ಲಿ. ಮೇಲ್ ನೋಡ್ತೀನಿ ನಮ್ಮಮ್ಮ ಎಕ್ಕಳಕ್ಕೆ ತೊಗೊಂಡವು ಅಂತ. ಮಮ್ಮಿ ಮುಚ್ಚಿಡ್ಸ್ ನಾನು 5 minutes ಅಂತ. ಆಮೇಲೆ ಫೋನ್ ಮಾಡಿ ಇವೆಲ್ಲ ಏನು ಮನೆಗೆ ಬರಕ್ಕೆ ಹೇಳು, ಬಂದು ಕರ್ಕೊಂಡು ಒಂದು 6 ಗಂಟೆ 7 ಗಂಟೆ ಹಂಗೆ ಹೋಗ್ಬೋದಲ್ಲ, ಆ ಕತ್ಲೆಲೆಲ್ಲ ಏನಕ್ಕೆ ಹೋಗ್ಬೇಕು ನೀವು ಅಂತೆಲ್ಲ ಒಂದಷ್ಟು. 4 ಗಂಟೆಗೆ ಆಮೇಲೆ ಪತ್ರಿಕೆ ಕೊಡುವಾಗ ನಮ್ಮ ತಂದೆ ಎಲ್ಲ ಊರಿಗೆ ಹೋಗ್ಬಿಟ್ಟಿದ್ದಾರೆ ಕಾರ್ಡ್ ಕೊಡೋಕ್ಕೆ. ಇವ್ರು ಹಿಂಗೆ ಒಂದು 11 o'clock ಮನೆ ಹತ್ರ ಬಂದ್ಬಿಟ್ಟಿದ್ದಾರೆ. ಕಮ್ ಔಟ್ ಐಮ್ ಸ್ಟ್ಯಾಂಡಿಂಗ್ ದೇರ್, ಬಾ ಮಾತಾಡೋಣ ಅಂತ. ಸರಿ ಕೆಳಗಡೆನೆ ನನಗೆ ನಮ್ಮ ಅಪ್ಪ ಅಮ್ಮ ಊರಿಗೆ ಹೋಗಿದ್ದಾರೆ, ಅವ್ರು ಬರಲ್ಲ, ಏನಿದ್ರು ಬರೋದು ನೆಕ್ಸ್ಟ್ ಡೇ ಮಾರ್ನಿಂಗ್ಗೆ ಅಂತ. ಇವ್ರು ನೋಡಿದ್ರೆ ಕಾರ್ಡ್ ಕೊಟ್ಬಿಟ್ಟು ವಾಪಸ್ ಬರ್ತಾ ಇದ್ದಾರೆ. ನಾನು ರೂಪೇಶ್ ನೋಡಿದ್ರೆ 12 o'clock ಮಿಡ್ ನೈಟಲ್ಲಿ ರೋಡಲ್ಲಿ ಕಾರಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದೀವಿ. ನಾನು ಕಿಟಕಿ ತೆಗಿಬೇಡ, ನಮ್ಮ ಅಪ್ಪ ಆ ಕಡೆ ಪಾರ್ಕ್ ಮಾಡಕ್ಕೆ ಹೋಗ್ತಾರ, ನಾನು ಅವಾಗ ಓಡೋಗ್ಬಿಡ್ತೀನಿ ಮನೆಗೆ ಅಂತ. ಇವರು ಕದ್ದು ಮುಚ್ಚಿ ಏನಿದೆ ಮದುವೆ ಆಗ್ತಾ ಇದೀವಿ ತಾನೇ, ಏನಕ್ಕೆ ಟೊಯ್ ಅಂತ ಕಿಟಕಿ ಇಳಿಸೇ ಬಿಟ್ರು. ಆಮೇಲೆ ನಮ್ಮಪ್ಪ ಈ ಥರ ಎಲ್ಲ ಚೆನ್ನಾಗಿರಲ್ಲಮ್ಮ, ಇನ್ನೇನು ಮದುವೆ ಫಿಕ್ಸ್ ಆಗಿದೆ, ಒಂದು ಸ್ವಲ್ಪ ದಿನ ಸುಮ್ಮನೆ ಇರಬೇಕು ನೀನು ಅಂತೆಲ್ಲ ಹೇಳಿ. ಸೊ ಆ ಒಂದು ಮೂಮೆಂಟ್ನ ವಿ ಹ್ಯಾವ್ ಎಂಜಾಯ್ಡ್. ಅಂದರೆ ಈ ಲವ್ ಮಾಡಿದವರೆಲ್ಲ ಏನೇನು ಮಾಡ್ತಾರೋ ಅದನ್ನೆಲ್ಲ ನಾವು ಆ ಸ್ಪ್ಯಾನಲ್ಲಿ ವಿ ಹ್ಯಾವ್ ಎಂಜಾಯ್ಡ್. ಸುತ್ತೋದು ಮಾಡೋದು ಎಲ್ಲ. ಮದುವೆ ಆಯ್ತು ಫೈನಲಿ. ಎಸ್, ಮದುವೆ ಫೈನಲಿ ಆಗೋಯ್ತು. ಮದುವೆ ಆಗಿ ಅತ್ತೆ ಮನೆಗೆ ಬಂದ್ರಲ್ಲ, ಹೆಣ್ಮಕ್ಳಿಗೆ ಈಗ ಹೆಣ್ಮಕ್ಳಿಗೆ ಅವ್ರವ್ರ ಮನೆಗಳಲ್ಲಿ ಹೆಂಗ್ ಬೇಕೋ ಇರ್ಬೋದು, ಹೌದು, ಏನ್ ಬೇಕೋ ಮಾಡ್ಬೋದು. ಮದುವೆ ಆಗಿ ಅತ್ತೆ ಮನೆಗೆ ಕಾಲಿಟ್ಟು ಬಂದ್ರಿ. ಸೊ ಹೆಂಗೆ ಅಂದ್ರೆ ಈಗ ಅಮ್ಮನ ಮನೇಲಿ ತುಂಬಾ ಜಾಲಿಗೂ ತುಂಬಾ ಹ್ಯಾಪನಿಂಗ್ ಎಲ್ಲ ಎಕ್ಸ್ಟ್ರೀಮ್ಸು. ಜಗಳನೂ ಎಕ್ಸ್ಟ್ರೀಮ್ಸು, ಖುಷಿಯಾಗಿರೋವಾಗ ಖುಷಿನೂ ಎಕ್ಸ್ಟ್ರೀಮ್ಸೆ. ಓಕೆ, ಯಾವಾಗ ನಮ್ಮ ಅಪ್ಪ ಅಮ್ಮನ ಜಗಳ ಶುರು ಆಗ್ಬಿಡುತ್ತೋ ಅನ್ನೋ ಭಯದಲ್ಲೇ ಇರ್ತಿದ್ವಿ. ಖುಷಿ ಆದರೆ ಖುಷಿನೂ ಎಕ್ಸ್ಟ್ರೀಮ್ಸೆ. ನಮ್ಮ ತಂದೆದು ಎಷ್ಟೊಂದು ವಿಡಿಯೋಸ್ ನನ್ನ ಹತ್ರ ಇತ್ತು, ಬಟ್ ಹಳೆ ಫೋನಲ್ಲಿ ನೀವು ಯಾವ ವಿಡಿಯೋ ಹಾಕಿ ಅವ್ರು ಸ್ವಲ್ಪ ದೈತ್ಯವಾಗಿರ್ತಾರೆ, ಹೊಟ್ಟೆ ಎಲ್ಲ ಇರುತ್ತೆ. ಸೊ ಯಾವಾಗ ನೋಡಿದ್ರು ಆ ಹೊಟ್ಟೆ ಹಾಕೊಂಡು ಅವ್ರು ಡ್ಯಾನ್ಸ್ ಮಾಡ್ತಿರೋ ವಿಡಿಯೋನೇ ನಮಗೆ ಕಾಣಿಸೋದು. ಆಯ್ತಾ, ಎಲ್ಲ ವಿಷ್ಣುವರ್ಧನ್ ಸಾಂಗ್ ಅಂತೆ, ಆಮೇಲೆ ನಮ್ಮ ಅಮ್ಮನ ರೇಗ್ಸೋ ಥರ ಹಾಡಂತೆ. ಆಮೇಲೆ ಅವರಿಬ್ಬರೇ ಯಾವಾಗಲೂ ಹಾಡಾಡೋದು. ನಮ್ಮ ತಾಯಿ ಒಂದ್ಸತಿ ಇದು ರಾಮ ಮಂದಿರ, ಅವ್ರೇನಂದ್ರೆ ನಮ್ಮಪ್ಪ ರಾಮಚಂದ್ರ ಕೌಂಟ್ರ್ ಕೊಡ್ತಾರೆ, ನೀ ರಾಮಚಂದಿರ. ನಮ್ಮಪ್ಪ ಇದು ಏನೋ ಇದು ಏನೋ ಒಂದು ಮಂದಿರ ಅನ್ಬಿಟ್ರು. ನಮ್ಮಮ್ಮಂಗೆ ಅವತ್ತು ಬೇಜಾರು, ಹಿಂಗೆಲ್ಲ ಅನ್ಬಿಡ್ತಾ. ನಮ್ಮಮ್ಮ ಅಳೋದಂತೆ, ಅವರು ಸುಧಾರಿಸೋದಂತೆ, ಇವೆಲ್ಲ ನಮ್ಮ ಮನೇಲಿ. ಆಮೇಲೆ ನಮ್ಮಮ್ಮ ಪಾಪ ಹರಿಕತೆಗೆಲ್ಲ ಹೋಗ್ಬಂದು, ನಮ್ಮಮ್ಮ ಸ್ವಲ್ಪ ದದ್ದು, ನಾನು ನಮ್ಮಮ್ಮನ ಥರಾನೇ ಸ್ವಲ್ಪ ಲೆಕ್ಕಾಚಾರದಲ್ಲೆಲ್ಲ ತುಂಬ ದದ್ದು. ಎಲ್ಲ ಲೆಕ್ಕ ಮಾಡಿ ನಮ್ಮಮ್ಮ ಹಿಂಗೆ ಪಕ್ಕಕ್ಕೆ ನಮ್ಮಪ್ಪ ನೀಟಾಗಿ ತೊಗೊಂಡೋದನ್ನು ಸೈಡ್ಗೆ ಇಟ್ಕೊಂಡ್ಬಿಡೋದು. ಸೀನು ಇವಾಗ ತಾನೇ ಇಲ್ಲಿ ಇಟ್ಟಿದ್ದೆ ಸೀನು, ನನ್ನ ದುಡ್ಡು ಯಾರು ಎತ್ಕೊಂಡ್ಬಿಟ್ಟಿದ್ದಾರೆ ಸೀನು ಅಂತ. ನಾವಪ್ಪ ಹೇಳೋದು, ನಿಮ್ಮಂಥ ದಡ್ರಿಗೆ ಇದೇ ಶಿಕ್ಷೆ, ಐ ವಿಲ್ ನಾಟ್ ಗಿವ್ ಬ್ಯಾಕ್ ದಟ್ ಮನಿ, ನೀನು ಅನ್ಬೋದು, ಹುಷಾರಾಗಿರ್ಬೇಕು ನೀನು ಅಂತ. ಆಮೇಲೆ ರೂಪೇಶ್ ಮನೆಗೆ ಬಂದವ, ಅಯ್ಯೋ ರೂಪೇಶ್ ಇವಳು ಸರಿ ಇಲ್ಲ, ರೂಪೇಶ್ ದೊಡ್ಡ ದಡ್ಡಿ ರೂಪೇಶ್ ಇವಳು, ಹಿಂಗೆಲ್ಲ. ನಾವು ಅಮ್ಮಂಗೆ ಅವೆಲ್ಲ ಇಷ್ಟ ಆಗಲ್ಲ, ಅಳಿಯನ್ ಮುಂದೆ ಏನಕ್ಕೆ ಹಂಗೆ ಹೇಳೋದು ಅಂತೆಲ್ಲ. ಸೊ ನಮ್ಮ ಮನೇಲಿ ಆ ಥರ ಫುಲ್ಲು ಮಿಕ್ಸ್ಚರ್ ಆಫ್ ಎವ್ರಿಥಿಂಗ್ ಓಡ್ತಾ ಇರುತ್ತೆ. ಜೋಕ್ಸ್ ಅಂತೆ, ನಗೋದು, ನಮ್ಮ ಅಕ್ಕನ್ನು ರೇಗ್ಸೋದು, ನಮ್ಮನ್ನು ನಮ್ಮಪ್ಪ ನನ್ನ ರೇಗ್ಸೋದು ಎಲ್ಲ ನಡೀತಾ ಇರುತ್ತೆ. ಆ್ಯಂಡ್ ನಮ್ಮ ತಾಯಿ ಎಲ್ಲ ಹರಿಕತೆ ಅವ್ರ ಹತ್ರ ಎಲ್ಲ ಮಾತಾಡುವಾಗ ತುಂಬ ನಯಾವಿನಿವಾಗಿ ಮಾತಾಡ್ತಾರಲ್ಲ. ಸೊ ನಿಮ್ಮಮ್ಮ ಹಂಗೆ ಭೂಮಿಗೆ ಹೋಗ್ಬಿಡ್ತಾಳೆ, ಗುರುಗಳೇ ಅನ್ಕೊಂಡು ಹೋಗ್ಬಿಟ್ಟಿರ್ತಾಳೆ, ಗಂಭೀರವಾಗಿ ಮಾತಾಡು ಅಂತೆಲ್ಲ ಹೇಳೋದು. ಮತ್ತು ಹರಿಕತೆ ಅವ್ರು ಬಂದಾಗ ಆಫರ್ ಮಾಡಲೇಬೇಕಲ್ಲ, ಅಣ್ಣ ಸ್ವಲ್ಪ ಕಾಫಿ ತಗೋತೀರಾ ಅಣ್ಣ ಅಂತ. ಅಮ್ಮ ಏನು ಬೇಡಮ್ಮ, ಇರಲಿ ಅಣ್ಣ ಸ್ವಲ್ಪ ಕಾಫಿ ತಗೊಳ್ಳಿ ಅಣ್ಣ ಅಂದ್ಬಿಟ್ಟು ಒಳಗಡೆ ಹೋದ್ರೆ ಹಾಲೇ ಇರ್ತಾ ಇರಲಿಲ್ಲ. ಏನ್ ಅಮ್ಮೋರು ಆರಾಯ್ಕಡ ಪಾಲೆಲ್ಲ ಇದ್ರ ಹಾಲೇ ಇಲ್ಲ, ಏನ್ ಮಾಡೋದು, ಓಡೋಗಿ ಹಾಲು ತರ್ತೀಯ. ನಾವ್ ಅವಾಗ ಓಡೋಗಿ ಅಪ್ಪ ಯಾಕನ ಕಾಫಿ ಕೇಳಿದ್ನು ನಾನು ಇವ್ರ ಮನೆಯಲ್ಲಿ ಅಂತ ಅವ್ರಿಗೆ ಅನ್ನಿಸ್ಬಿಡ್ಬೇಕು. ಆಮೇಲೆ ನಮ್ಮಪ್ಪ ಹೇಳೇ ಬಿಡೋರು, ಅವ್ರು ಬೇಡ ಅಂತ ಇದಾರಲ್ಲ ಬಿಡು ಶೋಭಿ, ಅಂದ್ರೆ ನೀನ್ ಕೊಡಬೇಡ ಅಲ್ಲಿ ಏನು. ಈ ತರ ನಮ್ಮ ಮನೇಲಿ ಫನ್ ಫ್ಯಾಕ್ಟರ್ಸ್. ಆ್ಯಂಡ್ ಎಲ್ಲಾರು ಇರ್ತಿದ್ರು, ಬಾಡಿಗೆಯವ್ರು ನಮ್ಮ ಮನೇಲಿ ಇರ್ತಿದ್ರು, ಅಕ್ಕಪಕ್ಕದ ಮನೆಯವ್ರು ನಮ್ಮ ಮನೇಲಿ, ಅಂದ್ರೆ ಬರೋದು ಹೋಗೋದು ಈ ತರ. ಇಲ್ಲಿ ಕಟ್ ಮಾಡಿ ರೂಪೇಶ್ ಮನೆಗೆ ಬಂದ್ರೆ ಇದು ಒಂಥರ ಸ್ಟ್ರಿಕ್ಟ್ ಆಫೀಸರ್ ಮನೆ ಇದ್ದಂಗೆ. ಯಾರು ಅಂದ್ರೆ ನಮ್ಮ ಮಾವ, ನಮ್ಮ ಅತ್ತೆ, ರೂಪೇಶ್ ಅವ್ರ ಅಕ್ಕ ಅಪರೂಪಕ್ಕೆ ಬಂದು ಹೋಗ್ತಾ ಇದ್ರು. ಅಂಡ್ ನಮ್ಮ ಮಾವ ಒಂಥರ ಮಾತೇ ಆಡ್ತಿರ್ಲಿಲ್ಲ, ಎಲ್ಲ ಬರೀ ಸೌಂಡಲ್ಲೇ ಅರ್ಥ ಮಾಡ್ಕೋಬೇಕು. ನಮ್ಮ ಮಾವೊಂದು ಅಂದ್ರೆ ನಾನು ಬಂದಿದ್ದೀನಿ ಅಥವಾ ಡೈನಿಂಗ್ ಟೇಬಲ್ ಮೇಲೆ ಕೂತಿದ್ದೀನಿ, ಕಾಫಿ ಕೊಡಿ ಅಥವಾ ನೀರು, ಈ ಥರ. ಅದನ್ನ ಅವರು ಆ ಸೌಂಡ್ ಲ್ಯಾಂಗ್ವೇಜ್ ಅವ್ರು ಅರ್ಥ ಮಾಡ್ಕೊಂಡು ನನಗೆ ಅರ್ಥ ಆಗ್ತಿರ್ಲಿಲ್ಲ. ಆಮೇಲೆ ಒಂದೊಂದ್ಸತಿ ಎದ್ದು ತುಂಬ ಅವ್ರು ಒಂಥರ ಸ್ವಲ್ಪ ರೋಬೋಟಿಕ್ ಥರ ಮಾತಾಡೋದು ನಮ್ಮ ಮಾವ. ಒಂದು ಹೊತ್ತಲ್ಲಿ ಏನೋ ತುಂಬ ಕೆಮ್ತಾ ಇದ್ರು. ಯಾಕಪ್ಪ ನಿನ್ನೆ ರಾತ್ರಿ ತುಂಬ ಕೆಮ್ತಾ ಇದ್ರಿ? ಹೌದು ಕೆಮ್ತಾ ಇದ್ದೆ. ಲೈಕ್ ಗೊತ್ತು ಕೆಮ್ತಾ ಇದೆ, ಬಟ್ ಯಾಕೆ ಕೆಮ್ತಾ ಇದ್ರಿ ಇಸ್ ಮೈ ಕ್ವೆಶ್ಚನ್. ಗೊತ್ತಿಲ್ಲ,
ಇಷ್ಟ ನಮ್ಮವ್ವ ಈ ಥರನೇ ಮಾತಾಡೋದು, ಇದು ಏನು ಇವ್ರು ಹಿಂಗೆ ಮಾತಾಡ್ತಾರಲ್ಲ ಅಂತ. ಆ್ಯಂಡ್ ಅವ್ರನ್ನ ನೀವು ಎಷ್ಟು ಇಂಪ್ರೆಸ್ ಮಾಡ್ಕೊಳಕ್ಕೆ ಟ್ರೈ ಮಾಡಿದ್ರು ಸಾಧಾರಣಕ್ಕೆ ಇಂಪ್ರೆಸ್ ಆಗೋ ಮನುಷ್ಯ ಅಲ್ಲ. ನಮ್ಮ ಮನೆ ಒಂದು ಜಿರಳೆ ಹಲ್ಲಿ ನೋಡಿದ್ರು ಎಗರ್ಕೊಂಡು ಕೂಗಾಡ್ಕೊಂಡು ಕಿರ್ಚಾಡು. ಒಂದಿನ ಅವ್ರ ಮನೆ ಹೊಸಲು ತೊಳೆಯೋಕೆ ಹೋಗಿದ್ದೀನಿ, ಅಲ್ಲಿ ಒಂದು ಇಷ್ಟು ದೊಡ್ಡ ಹೆಗಣ ಕೂತ್ಕೊಂಡ್ಬಿಟ್ಟಿದೆ ಹೊಸಲ ಮೇಲೆ. ನನಗೆ ಗೊತ್ತಿಲ್ಲ, ನೀಟಾಗಿ ಹೊಸಲ ಹತ್ರ ಬಗ್ಗಿದ್ದೀನಿ, ಅದು ಲಿಟ್ರಲಿ ಫೇಸ್ ಟು ಫೇಸ್ ನನಗೆ. ನಾನು ಕೂಗಾಡಿ ಕಿರ್ಚಾಡಿ ಎಲ್ಲ ಮಾಡ್ತಿದ್ದೀನಿ, ನಮ್ಮ ಮಾವ ಅಲ್ಲೇ ಕೂತಿದ್ದಾರೆ. ಇಷ್ಟೇ ರಿಯಾಕ್ಷನ್ನು. ಅಯ್ಯಪ್ಪ ಇವ್ರು ಏನು ಹಿಂಗೆ ರಿಯಾಕ್ಟೇ ಮಾಡ್ತಾರೆ. ಹೋಗ್ಲಿ ಏನಾಯ್ತಮ್ಮ ಅಂತಂದ್ರೂ ಕೇಳೋದು ಬೇಡ, ಕೇಳಲ್ಲ. ನೀನೇ ಅರ್ಥ ಮಾಡ್ಕೋ, ನೀನೇ ಸುಮ್ಮನಾಗು ನೀನೇ. ಆಮೇಲೆ ಬೆಳಗ್ಗೆ ಬೇಗ ಎದ್ದೇಳಬೇಕು. ನಮ್ಮ ಮನೇಲಿ ಬೇಗ ಎದ್ದ ಅಭ್ಯಾಸ ಇಲ್ಲ, ನಮ್ಮ ಮನೇಲಿ ಆರಾಮಾಗಿ ಬಿಟ್ಟಿದ್ದಾರೆ. ಬಟ್ ಎದ್ದೇಳಲೇಬೇಕು, ಅಲ್ಲಿ ಬೇರೆ ಏನು ರೀಸನ್ ಚಾಯ್ಸ್ ಹೇಳೋಕ್ಕಾಗಲ್ಲ. ನಿಮ್ಮ ಮತ್ತೆ ಆಗಲೇ ಎದ್ದು ಅಡುಗೆ ಮನೇಲಿ ಕೆಲಸ ಮಾಡ್ತಾ ಇರ್ತಾರೆ, ನೀವು ಹೆಂಗೆ ಮಲಗಿರ್ತೀರಾ? ಇಲ್ಲಿ ಇವರೇ ಹೋಗಿ ನಮ್ಮಮ್ಮ ಎದ್ಬಿಟ್ಟಿದ್ದಾರೆ ಹೋಗಿ ಅಂತ ಇವರು ಹೇಳ್ತಾ ಇರ್ತಾರೆ. ಹೋಗೋದು ಹಲ್ಲು ಜೋ ನೆಪದಲ್ಲಿ ಬಾತ್ರೂಮಲ್ಲಿ ಕೂತ್ಕೊಂಡು ಒಂದು 1/4 ಗಂಟೆ ನಿದ್ದೆ ಮಾಡೋದು. ಅಷ್ಟೆಲ್ಲ ನಿದ್ದೆ ಸಿಗ್ಲಿ ಎಕ್ಸ್ಟ್ರಾ ಅಂತ ಅದಕ್ಕೊಂದು 1/4 ಗಂಟೆ ಟೈಮ್ ವೇಸ್ಟ್ ಮಾಡು, ಟ್ಯಾಪಲ್ಲಿ ನೀರು ಬಿಟ್ಬಿಟ್ಟು ಒಂದು 1/4 ಗಂಟೆ ಟೈಮ್ ವೇಸ್ಟ್ ಮಾಡಿ ಹಿಂಗೆಲ್ಲ ಮಾಡಿಕೊಂಡು. ಸೊ ಆ ಒಂದು ಫೇಸಿಂದೆಲ್ಲ ಆಚೆ ಬರೋಕ್ಕೆ ತುಂಬ ದಿನ ತೊಗೊಂಡ್ವಿ. ಆ್ಯಂಡ್ ಅಡುಗೆ ಮನೆಗೆ ಹೋಗಿ ಅಡುಗೆ ಮಾಡಬೇಕು ಅಂದ್ರೆ ನನಗೆ ಏನು ಅಡುಗೆನೇ ಬರಲ್ಲ. ಏನು ಅಡುಗೆ, ಒಂದಿನ ಸಾರಿಗೆ ಚೆನ್ನಾಗಿ ನೀರು ಹಾಕ್ಬಿಟ್ಟಿದ್ದೀನಿ, ಅದನ್ನು ಕುದಿಸ್ತಾ ಇದ್ದೀನಿ, ಅದು ಗಟ್ಟಿ ಆಗುತ್ತೆ ಅಂತ. ನಮ್ಮತ್ತೆ ಎಷ್ಟೊತ್ತು ನೋಡಿ ಅವರು ಅರ್ಥ ಮಾಡ್ಕೊಂಡು ಒಂದು ಅರ್ಧ ದಿನ ಕುದಿಸಿದ್ದೀನಿ. ಇನ್ನು ಎಷ್ಟೊತ್ತು ಕುದಿಸ್ತೀಯಮ್ಮ, ಆಫ್ ಮಾಡ್ಬಿಡಮ್ಮ ಅದನ್ನ ಅಂತ. ಅರ್ಧ ದಿನ ಸಾರು ಕುದಿಸ್ತೀರ? ಅದು ಒಳ್ಳೆ ನೀರ್ ತರ ಮಾಡ್ಬಿಡಿ. ಇನ್ನೊಂದ್ಸತಿ ಎಲ್ಲರೂ ಹೊರಗೆ ಹೋಗಿ ಸೊಸೆಗೆ ಹೇಳು ರಸ ಮಾಡಕ್ ಹೇಳು ಅಂತ. ಅವ್ರು ನನ್ನ ಚೆಕ್ ಮಾಡಕ್ಕೆ ಇರ್ಬೋದು, ರಸನೂ ಮಾಡಕ್ ಬಂದಿಲ್ಲ. ಪುಣ್ಯಕ್ಕೆ ಏನಂದ್ರೆ ನಮ್ಮ ಅತ್ತೆ ಮಾಡಿಟ್ಟಿರೋ ನೆನ್ನೆ ರಸ ಒಂದ್ ಅರ್ಧ ಇತ್ತು, ಈ ರಸ ಆ ರಸ ಮಿಕ್ಸ್ ಮಾಡ್ಬಿಟ್ಟು ಇಟ್ಬಿಟ್ಟೆ. ಚೆನ್ನಾಗಿದೆ ರಸ ಅನ್ಕೊಂಡ್ ತಿಂದಿದಾರಂತೆ ನಮ್ಮ ಮಾವ. ಓಕೆ, ನನಗೆ ಅಡಿಗೆ ಬರಲ್ಲ ಅಂದ್ರೆ ಈ ತರ ಮ್ಯಾನೇಜ್ ಮಾಡೋ ಬುದ್ಧಿ ಆದ್ರೂ ದೇವ್ರು ಕೊಟ್ಟಿದಾರಲ್ಲ ಬಿಡು. ಬೇಗ ಎದ್ದೇಳ್ಬೇಕಿತ್ತೇನೋ ಅದು ಇದು. ಹೌದು, ಬೇಗ ಎದ್ದೇಳ್ಬೇಕು, ಎದ್ದೇಳಕ್ ಆಗಲ್ಲ. ನಿದ್ದೆ ಎಷ್ಟು ಅಲಾರ್ಮ್ ಇಟ್ರು ಹೇಳದ್ನಲ್ಲ, ಬಾತ್ರೂಮ್ ಅಲ್ಲಿ ಕುತ್ಕೊಂಡ್ ಮಲ್ಕೋ. ಹೌದಾ? ಬ್ರಷ್ ಮಾಡ್ತಾ ಅಲ್ಲೇ ಒಂದ್ ಸ್ವಲ್ಪ ಹೊತ್ತು ಮಲ್ಕೋ, ಒಂದ್ 1/4 ಗಂಟೆ ಆದ್ರೂ ಬ್ರಷ್ ಬೇಗ ಎದ್ದೇಳ್ಬೇಕು. ನಮ್ಮ ಅತ್ತೆ ಮನೇಲಿ ಒಂದ್ 6, ಯಾಕಂದ್ರೆ ರೂಪೇಶ್ 7:30 ಆಫೀಸ್ಗೆ ಹೊರಟ್ಬಿಡ್ತಿದ್ರು. ಅಂಡ್ ಇವ್ರು ಮನೇಲಿ ಶೂಟಿಂಗ್ ಇಲ್ಲ ಅಂದ್ರೆ ನೀನು 9 ನಮ್ಮ ಮನೇಲಿ ಮಲ್ಗಮ್ಮ, ಪಣ್ಕೊಂಡವ ಪಣ್ಕೊಮ್ಮ, ಅಯ್ಯೋ ಬಿಡ್ನಿ ಲೇಪಿಚ್ಚೋದಂಡ, ಮಗುನ್ ಎಬ್ಬರಿಸ್ಬೇಡ್ರಿ. ಐನೋ. ಆಮೇಲೆ ನಮ್ಮ ಮನೇಲಿ ಜ್ವರ ಬಂದ್ಬಿಟ್ರೆ ತುಂಬಾ ಪ್ಯಾಂಪರ್ ಮಾಡ್ತಾರೆ. ಅಯ್ಯೋ ಏನ್ ಮಾಡೋದಪ್ಪ, ಮಗುಗ್ ಜ್ವರ ಬಂದ್ಬಿಟ್ಟಿದೆ ಅಂತ. ಹಿಂಗೆ ಇವ್ರ ಮನೇಲಿ ಜ್ವರ ಬಂದ್ರೆ ಒಂದ್ ರೂಮಲ್ಲಿ ಬಿಟ್ಬಿಟ್ಟು ನಿಮ್ಮನ್ನ ಒಬ್ಬಳನೆ ಬಾಯ್ಕಾಟ್ ಮಾಡಿ ಎಲ್ರು ಹೋಗ್ಬಿಡ್ತಾರೆ. ಲಿಟ್ರಲಿ ಯಾರು ಬರ್ತಿಲ್ಲ. ನಾನು ಎಷ್ಟ್ ಸತಿ ನಮ್ಮ ಮನೇಲೆಲ್ಲ ಜ್ವರ ಬಂದ್ರೆ ಅಳು ಬರುತ್ತಲ್ಲ ಒಂದೊಂದ್ಸತಿ. ಸೊ ಈ ಅಳೋದು ನಮ್ಮ ಮನೇಲಿ ಒಂದು ಸ್ಟ್ಯಾಂಡರ್ಡ್. ಜ್ವರ ಬಂದಾಗ ಅಯ್ಯೋ ಬಿಡ್ಡಿಕಿ ಜ್ವರ ತಲೆಗೆ ಬಂದ್ಬಿಟ್ಟಿದೆ, ಅದಕ್ಕೆ ಮಗು ತುಂಬಾ ಅಳ್ತಾ ಇದೆ, ಸಮಾಧಾನ ಮಾಡ್ಕೊಮ್ಮ ಮೈಕ. ಇದು ನಮ್ಮ ಮನೇಲಿ ಪ್ಯಾಂಪರಿಂಗು, ಒಂಥರ ಅಟೆನ್ಷನ್ ಸೀಕಿಂಗ್ ಬುದ್ಧಿ ಅದು. ಇಲ್ಲ ಅತ್ತೆ ಅಳ್ತಾ ಇದೆಯಾ, ಯಾಕೆ ಅಳ್ತಾ ಇದೆಯಾ, ಜ್ವರ ಬಂದ್ರೆ ಅಳ್ತಾರಾ, ಯಾರು ಹೇಳಿದ್ದು, ಮಾತ್ರ ಹಿಂಗ್ ಇವರು ತದ್ವಿರುದ್ಧ ಮಾತುಗಳು. ಅದ್ ನನ್ಗೆ ಇನ್ನೂ ಅಳು ಬರೋದು ಒಂದೊಂದ್ಸತಿ. ಸೊ ಇವತ್ತಿಗೂ ನಾನು ಅದನ್ನ ತುಂಬಾ ಮಿಸ್ ಮಾಡ್ಕೋತೀನಿ. ನಮ್ ತಂದೆ ಸುಮ್ನೆ ತಲೆ ಮೇಲೆ ಒಂದ್ ಕೈ ಇಟ್ಬಿಟ್ಟು ಗುಟ್ಟಿ ಅಂತ ಹಿಂಗ್ ಅನ್ಬಿಡ್ತಿದ್ರು ಅಷ್ಟೇ. ಅದ್ರಲ್ಲೇ ನಮ್ಗೆ ಎಷ್ಟೊಂದು ಭಾವನೆಗಳು ಫೀಲ್ ಆಗ್ಬಿಡ್ತಾ ಇತ್ತು. ನಾನು ರೂಪೇಶ್ಗೆ ಇವತ್ತು ಜಗಳ ಮಾಡ್ಕೊಂಡು ಅಳ್ಕೊಂಡು ನೀನು ಹಿಂಗೆಲ್ಲ ಮಾಡು ಅಂತೆಲ್ಲ ಹೇಳ್ತೀನಿ. ಏನ್ ಹಂಗ್ ಮಾಡಿದ್ರೆ ಏನಾಗುತ್ತೆ ಅಂತಾನೆ ಕೇಳ್ತಾರೆ ಇವರು. ಅಂಡ್ ಇವ್ರ ಮಾತುಗಳು ತುಂಬಾ ಒಂಥರ ಈ ಸಿಸ್ಟಮ್ ಅಲ್ಲಿ ಬರುತ್ತಲ್ಲ ಆ ತರ. ಹಂಗ್ ಮಾಡಿದ್ರೆ ಏನಾಗುತ್ತೆ, ಹಂಗೆ ಯಾಕೆ ಮಾಡ್ಬೇಕು, ಹಿಂಗೆಲ್ಲ ಕೇಳ್ತಾರೆ ರೇ. ಒಂದು ಟಚ್ಚು, ಫೀಲು, ಮಾತು ಅವೆಲ್ಲ ಇರ್ಬೇಕು ರೀ ಅಂದ್ರೆ ಅವರು ಹೊರಗಡೆ ಬಂದ್ರೆ ಕೈ ಹಿಡ್ಕೊಳ್ಳಲ್ಲ, ಒಂದು ಜೋಪಾನ ಮಾಡಲ್ಲ. ಆ್ಯಂಡ್ ತುಂಬಾ ನಾವು ತಲೆನೋವು, ಮೈಕೈ ನೋವು ಅಂದ್ರೆ ಅವ್ರು ಅದಕ್ಕೆಲ್ಲ ಎನ್ಕರೇಜೇ ಮಾಡಲ್ಲ. ಹೌದಮ್ಮ ಮಾತ್ರೆ ತಗೋ, ಇಷ್ಟೇ. ಸೊ ಈಗ ಒಂಚೂರು ನಾನು ಅವ್ರ ಥರ ಆಗಿದ್ದೀನಿ. ಬಟ್ ನಮ್ಮ ಮನೇಲಿ ಇದ್ದಿದ್ದ ವಿಧಾನನೇ ಬೇರೆ, ಇಲ್ಲಿದ್ದಿದ್ದ ವಿಧಾನನೇ ಬೇರೆ. ಆಮೇಲೆ ಇವ್ರಿಗೆಲ್ಲ ಏನಂದ್ರೆ ಅಳಿಯನ್ನ ಕರೆದು ತುಂಬಾ ಸತ್ಕಾರ ಮಾಡಬೇಕು. ಮದುವೆ ಆದ ಹೊಸ್ತ್ರಲ್ಲಿ ಅಳಿಯ, ನಮ್ಗೆ ಅವೆಲ್ಲ ಗೊತ್ತಿಲ್ಲ, ಅಷ್ಟೊಂದೆಲ್ಲ ಮಾಡ್ಬೇಕು ಅಂತ ಗೊತ್ತಿಲ್ಲ. ನಮ್ಮಮ್ಮ ಸ್ವಲ್ಪ ಕೂಲಾಗಿ ಚಿಲ್ಲಾಗಿ ಅಳಿಯ ಬಂದ್ರು ಆಚೆ ಕಡೆಯಿಂದ ದೋಸೆ ಇಟ್ಟು ತಗೊಂಬಂದು ದೋಸೆಗೆ, ನೀವು ಅಳಿಂಗ್ ಆಚೆ ಕಡೆಯಿಂದೆಲ್ಲ ದೋಸೆ ಮಾಡಾಕ್ತೀರಾ ಅಂತ. ಏನಾಗತ್ತೆ. ಆಮೇಲೆ ನಮ್ಮ ಮನೇಲಿ ಒಂದ್ ಸ್ವಲ್ಪ ಏನಂದ್ರೆ ತೀರಾ ದಿನಸಿ ಎಲ್ಲ ಬೇಕಂದಾಗ ಓಡೋಗಿ ತಗೊಂಡ್ಬಂದು ಮಾಡೋದು. ಇಲ್ಲಿ ನಮ್ಮ ಅತ್ತೆ ಮನೇಲಿ ತಿಂಗ್ಳಿಗೊಂದ್ಸತಿ ದಿನಸಿ ತರೋದು, ನಾಳೆ ಏನ್ ತಿಂಡಿ ಏನ್ ಅಡಿಗೆ, ಫುಲ್ ಸಿಸ್ಟಮ್. ನಮ್ಮಮ್ಮ ರೂಪೇಶ್ ಬಂದಾಗ ಎಷ್ಟೋ ಸತಿ ಹೋಗಿ ಅವಾಗ ಬೇಳೆ ತಂದು ಅವಾಗ ಇವಾಗ ತರ್ತೀರಾ, ಇವ್ರಿಗೆ ಫುಲ್ ಅಯೋಮಯ, ಹಿಂಗೂ ಇರಕ್ ಸಾಧ್ಯನಾ. ಒಂದ್ಸತಿ ರೂಪೇಶ್ಗೆ ಮೊಟ್ಟೆ ಬಾಯ್ಲ್ ಮಾಡಿದ್ದಾರೆ ನಮ್ಮಮ್ಮ, ಮಾಡೆಲ್ಲೋ ಇಟ್ಬಿಟ್ಟಿದ್ದಾರೆ, ಅದಕ್ಕೆ ಇರುವೆ ಬಂದ್ಬಿಟ್ಟಿದೆ. ನಮ್ಮಮ್ಮಂಗೆ ಗೊತ್ತಾಗಿಲ್ಲ, ತಂದಿಂಗೆ ಊಟಕ್ಕಿಟ್ರು. ಅಯ್ಯೋ ಆಂಟಿ ಇರುವೆ ಬಂದ್ಬಿಟ್ಟಿದೆ. ಅಯ್ಯೋ ಹೌದಪ್ಪ, ಸಾರಿಪ್ಪ. ಅದೇ ಮೊಟ್ಟೆನೆ ಇಟ್ಬಿಟ್ರು ಅವರು. ನಾನು ಜನ್ಮದಲ್ಲಿ ನಿಮ್ಮ ಮನೇಲಿ ನಾನು ಊಟ ಮಾಡಲ್ಲ ಅಮ್ಮ ಅಂತ.
ಸೊ ನನಗೆ ಅವಾಗ ಎಷ್ಟು ಅವಮಾನ ಅಂದ್ರೆ, ಅಯ್ಯೋ ನಾನು ಹೊಸ್ದಾಗಿ ಮದ್ವೆ ಆಗಿದ್ದೀನಿ, ನಮ್ಮಮ್ಮ ನೋಡಿದ್ರೆ ಹಿಂಗ್ ಮಾಡ್ತಾರಲ್ಲ ನನ್ಗೆ ಅಂದ್ರೆ ಸಿಕ್ಕಾಪಟ್ಟೆ ಅವಮಾನ ನಮ್ಗೆ ಅವಾಗ. ಸೊ ಆ ಫೇಸ್ ಎಲ್ಲ. ಅಂಡ್ ತುಂಬಾ ಜನ ಹೆಣ್ಮಕ್ಳಿಗೆ ಅದೊಂದು ಇರುತ್ತಲ್ಲ, ತವ್ರ ಮನೆಗೆ ಮದ್ವೆ ಆದ ತಕ್ಷಣ ಕರ್ಕೊಂಡು ಹೋದಾಗ ಹೌದು ಹಿಂಗೆಲ್ಲ ಏನೇನು ಈ ತರದೆಲ್ಲ ಇಡ್ಸ್ ಮೂಸ್ ಒಂದ್ಸಲ. ಹೌದು ಅವೆಲ್ಲ ಇರ್ತಿತ್ತು. ಬಟ್ ನಮ್ಮ ಮನೇಲಿ ಏನಂದ್ರೆ ನಮ್ಮ ಅಪ್ಪ ಅಮ್ಮನ ನೇಚರು ಗೊತ್ತು. ಆಮೇಲೆ ಎಷ್ಟೋ ಸತಿ ನಮ್ಮ ಅಪ್ಪ ಅಡಿಗೆ ಗೆಳೆಯವರು, ಅವ್ರಿಗೆ ತುಂಬಾ ಇಷ್ಟ. ಅಂಡ್ ಇವತ್ತಿಗೂ ಹಿ ರಿಮೆಂಬರ್ಸ್ ಆಲ್ ದಟ್. ತುಂಬಾ ಅಪ್ಯಾಯಮಾನವಾಗಿ ನಮ್ಮ ತಂದೆ ನಾನ್ ವೆಜ್ ಎಲ್ಲ ಮಾಡಿ, ರೂಪೇಶ್ ಹತ್ತೀನಿ ಅಂತವ್ರು. ಆಮೇಲೆ ರೂಪೇಶ್ನ ಎಲ್ಲ ತರ ಹೋಟೆಲ್ಸ್ಗೆ, ಎಸ್ಪೆಷಲಿ ಮಿಲಿಟರಿ ಹೋಟೆಲ್, ಟಾಪ್ ಟಿಪಿಕಲ್ ನಾಟಿ ಸ್ಟೈಲ್ ಹೋಟೆಲ್ಸ್ಗೆಲ್ಲ ಕರ್ಕೊಂಡು, ಅವೆಲ್ಲ ರೂಪೇಶ್ಗೆ ಇಷ್ಟ ಆಗ್ತಿತ್ತು. ನಮ್ಮಪ್ಪ ಒಂದ್ಸತಿನೂ ಹಿಂಗಿಲ್ಲ ಕಣೆ, ಒಂಥರ ದಟ್ ಫ್ರೆಂಡ್ಲಿ ಫೀಲ್ ಕೊಡೋದೇ ಇಲ್ಲ. ಐ ಎಂಜಾಯ್ ದಟ್ ಫೇಸ್ ವಿತ್ ಯೋರ್ ಡ್ಯಾಡ್. ತುಂಬಾ ಫ್ರೆಂಡ್ಲಿ ಆಗಿ ಟ್ರೀಟ್ ಮಾಡ್ತಾರೆ. ಅಂಡ್ ಪ್ರತಿ ಸಲ ರೂಪೇಶ್ಗೆ ಒಂದು ಹೈಕ್ ಆದಾಗ್ಲೂ ನಮ್ಮಪ್ಪ ಒಂದು ಲಿಟ್ರಲಿ ಡಂಗೂರಾನೆ. ನಮ್ಮ ಅಳಿಯಂದ್ರಿಗೆ ಪ್ರಮೋಷನ್ ಆಗ್ಬಿಟ್ಟಿದೆ ಸರ್, ಎಲ್ಲರಿಗೂ. ನಾವೇನಾದ್ರೂ ಆ ರೋಡ್ ಹೋದ್ರೆ, ಏನಮ್ಮೋ ಯಜಮಾನ್ರಿಗೆ ಪ್ರಮೋಷನ್ ಆಯ್ತಂತೆ, ನಾನ್ ಡ್ಯಾಡಿ ಎಷ್ಟು ಜನಕ್ಕೆ ಹೇಳಿದ್ಯಾ ಅಂತ. ಸೊ ಹಿ ಈಸ್ ಟು ರಿಜಾಯ್ಸ್ ಎವ್ರಿಥಿಂಗ್. ಅಂಡ್ ನಾವೇನಾದ್ರೂ ಬಂದ್ರೆ, ನನಗೂ ಈ ತರದ್ ಒಂದು ಶರ್ಟ್ ತರೋದಲ್ವಮ್ಮ ರೂಪೇಶ್ ಹಾಕೊಂಡಿರೋ ತರ ಅಂತೆಲ್ಲ. ಸೊ ಅವ್ರಿಗೆ ಒಂಥರ ಅಳಿಯ ಅಂದ್ರೆ ಆ ಒಂದು ಪ್ರೀತಿ ಇತ್ತು. ಆಮೇಲೆ ತುಂಬಾ ಓಕೆ ನನ್ನ ಅಳಿಯ ಚೆನ್ನಾಗಿದ್ದಾನೆ ಅನ್ನೋ ಒಂದು ಅಭಿಮಾನ ಮನಸ್ಸಿನಲ್ಲೇ. ನಮ್ಮ ಮದ್ವೆ ಟೈಮಲ್ಲೂ ಅಷ್ಟೇ, ನಮ್ಮ ರೂಪೇಶ್ಗೆ ಇದೆ ಕಾಶಿ ಯಾತ್ರೆ ಮಾಡಿಸ್ಬೇಕಲ್ಲ. ಸೊ ಅವಾಗ್ಲೂ ಅಷ್ಟೇ ನಮ್ಮ ಮನೇಲಿ ಕೈಕಾಲು ಆಡಲ್ಲ ನಮ್ಗೆ, ಬಿಕಾಸ್ ಅಷ್ಟೊಂದು ಸಿಸ್ಟಮ್ಯಾಟಿಕ್ ಆಗಿದ್ದು ಗೊತ್ತಿಲ್ಲ. ತಗೊಳ್ಳಿ ಅಮ್ಮ ಹುಡುಗನ್ಗೆ ಕಣ್ಕಪ್ಪಚ್ಚೆ, ನಾವಮ್ಮ ಟಣ್ಣಂತ ಕಣ್ಣೆ ಚುಚ್ಬಿಟ್ಟು ಫುಲ್ ಗಳಗಳ ರೂಪೇಶ್ ಕಣ್ಣಲ್ಲೆಲ್ಲ ನೀರು, ಕಣ್ಣೆಲ್ಲ ಕೆಂಪಾಗೋ, ಅವರೆಲ್ಲ ದೊಡ್ಡ ಹಿಂಗಂತ ಇದಾರೆ ಆಯ್ತಾ. ಆ ಕಣ್ಕಪ್ಪು ಅಷ್ಟೇ ಇಲ್ಲೆಲ್ಲ ಹಚ್ಬಿಟ್ಟು ಒಳ್ಳೆ ಒಂದು ಮೇಲ್ ನಾಗವಲ್ಲಿ ತರ ಮಾಡ್ಬಿಟ್ಟಿದ್ರು ಅವ್ರನ್ನ. ಆಮೇಲೆ ಅವಳು ಯಾರೋ ಮಾಂಗಲ್ಯ ಕಟ್ಟುವಾಗ ಚಾಕ್ಲೇಟ್ಸ್ ಹಾಕ್ಬೇಕು, ಅದೆಲ್ಲ ತುಂಬಾ ಚೆನ್ನಾಗಿರುತ್ತೆ, ಚಾಕ್ಲೇಟ್ಸ್ ಎಸಿಬೇಕು ಅಂತ ಅವಳು ಯಾರೋ ಪಕ್ಕದ ಮನೆಯವಳು ಹೇಳಿ ದೊಡ್ಡ ಚಾಕ್ಲೇಟ್ಸ್ ತಂದ್ಬಿಟ್ಟಿದ್ದಾರೆ. ಹಾಕೊಂಡು ಹೊಡಿತಾ ಬಿದ್ದಿದ್ದಾರೆ. ಅವ್ರು ಲಿಟ್ರಲಿ ತಾಳಿ ಕಟ್ಟಕ್ಕೆ ಆಗ್ತಿಲ್ಲ. ಅವ್ರು ಹಿಂಗೆ ಕಲ್ಲಲ್ಲಿ ಹೊಡಿಯಲ್ವಾ, ಆ ಫೀಲಿಂಗು ಹಂಗ ಹೊಡಿಸ್ಕೊಂಡ್ ತಾಳಿ ಕಟ್ತಾರೆ ಅವರು. ಅಕ್ಷತೆ ಹಾಕ್ಬೇಕು. ಅವಳು ಅದೇನಕ್ಕೆ ಹೇಳಿದ್ಲು ಅದನ್ನ ಇವರು ಶ್ರದ್ಧೆಯಿಂದ ಫಾಲೋ ಮಾಡ್ಬಿಟ್ಟಿದ್ದಾರೆ ನಮ್ಮ ಮನೇಲಿ. ಆಮೇಲೆ ಮುಹೂರ್ತ ಬೆಳಗ್ಗೆ ನಮ್ಮ ತಂದೆ ಗೋಲ್ಡ್ ಎಲ್ಲ ತಗೊಂಡ್ ಹೋಗೋದು ಬೇಡ ಚೌಲ್ಟ್ರಿಗೆ, ಕಳ್ಳರು ಕಾಕರು ಬಂದ್ಬಿಡ್ತಾರೆ, ಮನೇಲೇ ಇರ್ಲಿ ಅಂತ. ನಮ್ಮ ಅಕ್ಕ ರೆಡಿ ಆಗಕ್ ಹೋಗಿರೋಳು ವಾಪಸ್ಸೇ ಬರ್ತಾ ಇಲ್ಲ. ನನ್ಗೆ ಇಲ್ಲಿ ಮುಹೂರ್ತದ ಟೈಮ್ ಆಗಿದೆ, ಮಾಂಗಲ್ಯನೇ ಇಲ್ಲ ತಾಳಿ ಕಟ್ಟಕ್ಕೆ, ಬೇಗ ಬಾ ಅಮ್ಮ, ಅವಳಿಗೆ ಮುಹೂರ್ತದ ಟೈಮ್, ನೀನ್ ಮೇಕಪ್ ಆಮೇಲೆ ನನ್ ಮದ್ವೆಲಿ ನಂದೇ ಇಲ್ಲ. ಅವಳು ಫುಲ್ ಮೇಕಪ್ ಮಾಡ್ಕೊಂಡು ಆಮೇಲೆ ಮಾಂಗಲ್ಯ ತಗೊಂಡ್ಬಂದು. ಸೊ ಆ ಮದ್ವೆ ಸೀನಲ್ಲಿ ತುಂಬಾ ಒಂದು ಸಡಗರ. ಆಮೇಲೆ ನಾನು ಯಾರ್ದೋ ಮದ್ವೆಗೆ ಹೋಗಿದ್ದೆ, ಅಲ್ಲಿ ತುಂಬಾ ಚೆನ್ನಾಗಿ ಆ ಡೆಕೋರೇಷನ್ ಒಂದು ವಾಟರ್ ಫಾಲ್ ತರ ಮಾಡಿದ್ರು, ತುಂಬಾ ಚೆನ್ನಾಗಿ ಮಾಡಿದ್ರು. ಇಟ್ ವಾಸ್ ವೆರಿ ಎಲಿಗೆಂಟ್. ನಮ್ಮ ಅಪ್ಪಂಗೆ ತೋರಿಸ್ದೆ, ಡ್ಯಾಡಿ ನೋಡು ನನಗೂ ಈ ತರನೇ ಮಾಡಿಸು. ನಾನು ಹೇಳಿದ್ನಲ್ಲ ನಮ್ಮಪ್ಪ ಸ್ವಲ್ಪ ಎಲ್ಲ ಎಕ್ಸ್ಟ್ರೀಮ್ ಲೆವೆಲ್, ಅವ್ರದೇ ಸ್ವಂತ ಬುದ್ಧಿ ಉಪಯೋಗಿಸಿ ಈ ಅಣ್ಣೆಮ್ಮ ಕುಡಿಸ್ದಾಗ ಡೆಕೋರೇಷನ್ ಮಾಡಲ್ಲ, ಆ ತರ ಎಲ್ಲ ಪೇಪರ್ದು ಅಣ್ಣೆಮ್ಮ ಗಣೇಶ ಕುಡಿಸ್ದಾಗ ಮಾಡಲ್ಲ, ಆ ತರ ಮಾಡ್ಬಿಟ್ಟಿದ್ದಾರೆ ರಾಜು. ಆಮೇಲೆ ಒಂದ್ ಕಡೆ ನೀರೆಲ್ಲ ಬೇರೆ ಹರಿತಾ ಇದೆ, ಆಚೆ ಕಡೆ ಬರ್ತಾ ಇದೆ, ಗ್ರೌಂಡಿಂಗ್ ಲೆವೆಲ್ ಆಗ್ತಾ ಇದೆ. ಆಮೇಲೆ ಆ ಕಡೆ ಬಾತುಕೋಳಿ ಬಿಟ್ಬಿಡೋಣ, ಇದು ಬಿಟ್ಟು ನಮ್ಮ ಮಾವ ಇದೇನಿದು ಡೆಕೋರೇಷನ್ ಇದು ಅಂದ. ರೂಪೇಶ್ ಒಳಗಡೆ ನಗು. ಅವ್ರಿಗೆ ಒಂಥರ ಪಾಪ ಏನೋ ಖುಷಿಯಿಂದ ಈಗ್ಲೂ, ಅಮ್ಮ ನಿಮ್ಮಪ್ಪ ಮಾಡಿದ್ರಲ್ಲಮ್ಮ ಅಣ್ಣಮ್ಮ ಡೆಕೋರೇಷನ್ ನನ್ ಮದ್ವೆಲಿ, ಫುಲ್ ಜಾತ್ರೆನೆ. ಆ ಆರ್ಟಿಫಿಷಿಯಲ್ ಫ್ಲವರ್ಸ್ ಜಿಂಗ್ ಜಾಂಗ್ ಆಗಿ ಮಾತಾಡಂಗಿಲ್ಲ ಬಿಡಂಗಿಲ್ಲ. ನಮ್ಮ ಅಕ್ಕನ್ಗೂ ಹಂಗೆ, ನಾನೇ ಸೀರೆ ತರ್ತೀನಿ ಒಳಗೊಂದು ಫುಲ್ ಜಟ್ಟಾಂಗ್ ಆಗಿರೋ ಕಲರ್ ತಂದ್ಬಿಟ್ಟಿದ್ದಾರೆ ಸೀರೆ. ಅವಳು ಲಿಟ್ರಲಿ ಅವಳಿಗೆ ಹಿಂಗ್ ನಾನು ಈ ಸೀರೆ ಉಟ್ಕೊಳ್ಳಲ್ಲ ಆ ಲೆವೆಲ್ಗೆ ಅಳ್ತಾ ಇದ್ದಾಳೆ ಅವಳು. ನಾಳೆ ಮದ್ವೆ, ಆ ಸೀರೆನ ನಾವೇನು ಮಾಡಕ್ ಆಗ್ತಿಲ್ಲ, ಎಲ್ಲಾ ಎಡವಟ್ಟು ನಮ್ಮ ಅಪ್ಪನ ಈ ತರ. ಅದಕ್ಕೆ ನಮ್ಮ ಮನೇಲಿ ನಮ್ಮಪ್ಪ ಮಾಡಪ್ಪ ತಂದೆ ನೀನೇನು ಮಾಡ್ಬೇಡ ಸುಮ್ನಿರು ಅಂತಾರೆ. ಬಟ್ ಎಂಡ್ ಆಫ್ ದ ಡೇ ಅವ್ರ ಡಿಸಿಷನ್ ಮನೇಲಿ ನಡೆಯೋದು. ಅಪ್ಪ ಈಗ ಏನ್ ಮಾಡ್ತಿದ್ದಾರೆ? ಅಪ್ಪ ಇಲ್ಲ ರಾಜೇಶ್, ಎಕ್ಸ್ಪೈರ್ ಆಗ್ಬಿಟ್ರು. ನಮ್ಮ ಮನೆಯಲ್ಲಿ ಫಸ್ಟ್ ದುರಂತ ನಾವು ನೋಡಿದ್ದು ಅಂದ್ರೆ, ಇಷ್ಟು ಲವಲವಿಕೆಯಿಂದ ಇದ್ದ ಒಬ್ಬ ಪರ್ಸನ್, ಅವ್ರಿಗೆ ಕ್ಯಾನ್ಸರ್ ಆಗೋಯ್ತು. ಅಂಡ್ ಆ ಕ್ಯಾನ್ಸರ್ ಟೈಮಲ್ಲೂ ಹೇಗೆ ಒಂಥರ ಮೊಂಡಾಟ ಮಾಡ್ತಿದ್ರು. ನಾನು ಯಾವಾಗ ಗೊತ್ತಾಯ್ತು? ತೀರಾ ಒಂದು 3rd ಸ್ಟೇಜ್ಗೆ ಹೋದಾಗ ನಾವು, ಅಂದ್ರೆ ಇವರು ಕೆಮ್ಮು ಇರ್ತಿದ್ರು ಕೂಡ ನಾನು ಹೋಗಲ್ಲ ಹಾಸ್ಪಿಟ್ಲಿಗೆ, ನಾನೇನು ಮಾಡಲ್ಲ, ನಾನು ಮನೇಲೇ ಇರ್ತೀನಿ, ನಂಗೆ ಅದು ಕೊಡು, ನಂಗೆ ಕಷಾಯ ಕೊಡು, ಇದು ಕೊಡು. ನಮ್ಮ ಮನೆಯವರೆಲ್ಲ ಎಷ್ಟು ಹೇಳಿದ್ರು ಕೇಳ್ತಿರ್ಲಿಲ್ಲ. ಸರಿ, ಅದು ಯಾವಾಗ ತುಂಬಾ ಅವ್ರಿಗೆ ವೆಯ್ಟ್ ಎಲ್ಲ ಲಾಸ್ ಆಗಿ ಅವ್ರಿಗೆ ಯಾವಾಗ ಇದು ಡೇಂಜರ್ ಅಂತ ಅನ್ನಿಸಕ್ ಶುರು ಆಯ್ತು, ವಿ ವೆಂಟ್. ಅಷ್ಟೊತ್ತಿಗಾಗ್ಲೇ ಅದು ಒಂದು 3rd ಸ್ಟೇಜ್ ಕ್ಯಾನ್ಸರ್ ಹೋಗ್ಬಿಟ್ಟಿತ್ತು. ಸೊ ಅವಾಗ ಅವ್ರ ಮುಖದಲ್ಲಿ ಒಂದು ಹತಾಶೆ. ಆವಾಗ ಆ ಮನೆಗೆ ನಾವು ಹೋದಾಗ ಆ ಮನೆ ಇದು ನಮ್ಮ ಮನೇನೇನಾ ಅನ್ಸಕ್ಕೆ ಶುರು ಆಗ್ಬಿಡ್ತಾ ಇತ್ತು. ಅಪ್ಪ ಒಂದ್ ಕಡೆ, ಅಮ್ಮ ಅವ್ರನ್ನ ನೋಡ್ಕೋಬೇಕಾಗಿತ್ತು. ನೋಡ್ತಾ 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 ನೋಡ್ತಾ
ತೀರಾ ಸಣ್ಣಗಾಗೋದ್ರು ನಮ್ಮ ತಂದೆ. ನನಗೆ ಹೇಳ್ದೆ ನೋಡಿ, ಅವ್ರು ತುಂಬಾ ದೈತ್ಯವಾಗಿರೋರು, ದೊಡ್ಡ ಹೊಟ್ಟೆ, ಎಲ್ಲ ಕರ್ಗೋಯ್ತು. ಆ್ಯಂಡ್ ಅಂದ್ರೆ ಅವ್ರಿಗೆ ಗೊತ್ತಿತ್ತು. ಆಮೇಲೆ ಗೊತ್ತಾಯ್ತು. ನಮ್ಮ ತಂದೆ, ನಮ್ಮ ಮನೇಲೆಲ್ಲ ಹೆಂಗೆ ಅಂದ್ರೆ ಅವರೇ ಹಾಸ್ಪಿಟ್ಲಿಗೆಲ್ಲ ಅವರೇ ಓಡಾಡ್ತಿದ್ರು. ಎಷ್ಟೋ ಬಾರಿ ಕೀಮೋಗೆಲ್ಲ ಅವ್ರೊಬ್ಬರೇ ಹೋಗಿ ಬಂದ್ಬಿಡ್ತಾ ಇದ್ರು. ಇಲ್ಲ ನಾವ್ ಯಾರನ್ನ ಇದ್ರೆ ನಾವು ಕರ್ಕೊಂಡು ಹೋಗ್ತಾ ಇದ್ವಿ. ಅವರ ತಮ್ಮ ಒಬ್ಬರಿದ್ರು, ಅವ್ರು ತುಂಬಾ ನೋಡ್ಕೊಂಡ್ರು ನಮ್ಮ ತಂದೆನ. ಕಡೆಗಾಲದಲ್ಲಿ ಅವರು ಜೊತೆಗಿದ್ದು ತುಂಬಾ ಸೇವೆ ಮಾಡಿ. ಸೊ ಈ ತರ ಒಂದು ಕ್ಯಾನ್ಸರ್ ಅನ್ನೋದು ಭೀತಿ ಈಗಲೂ ನಮಗೆ ತುಂಬಾ, ಏನಾದ್ರು ಬಂದ್ರೆ ಅಪ್ಪ ಈ ಕ್ಯಾನ್ಸರ್ ಅನ್ನೋ ಕಾಯಿಲೆ ಮಾತ್ರ ಬರಬಾರ್ದಪ್ಪ ಅನ್ನೋ ತರ. ಸೊ ನಮ್ಮನ್ನೆಲ್ಲ ಬಟ್ ತುಂಬಾ ಬೇಗ ಸೆಟಲ್ ಮಾಡಿದ್ರು ನಮ್ಮನ್ನೆಲ್ಲ. ಎಲ್ಲ ಅವರೇ ಪ್ಲಾನ್ ಮಾಡ್ತಿದ್ರು, ನಮ್ಗೆ ಹೇಳ್ಕೊಡ್ತಿದ್ದು ಅವರೇ, ವ್ಯವಹಾರ ಎಲ್ಲ ಹೇಗಿರ್ಬೇಕು, ಏನ್ ಮಾಡ್ಬೇಕು ಅಂತ. ಸೊ ಇಷ್ಟೆಲ್ಲ ಆಗಿ ಕ್ಯಾನ್ಸರ್ ಆಗಿ ಅವರು ಒಂದು 2-3 ವರ್ಷ ಸಫರ್ ಆಗಿ ಒನ್ ಫೈನ್ ಡೇ ಹಾಸ್ಪಿಟ್ಲಲ್ಲೇ ನಮ್ಮೆಲ್ಲರ ಕಣ್ಣು ಮುಂದೆನೆ ಅವ್ರು, ಆ ಹಾಸ್ಪಿಟ್ಲಲ್ಲೂ ಅಷ್ಟೇ ಎಷ್ಟು ಟ್ರೀಟ್ಮೆಂಟ್ ಅನ್ನೋ ಹೆಸರಿನಲ್ಲಿ ಹಿಂಸೆ ಆಗತ್ತೆ ಅವ್ರಗಳಿಗೆ. ಅಂದ್ರೆ ಅದೇನೋ ಪೈಪ್ ಹಾಕೋದಂತೆ, ಆ ಪೈಪ್ ಹಾಕಿ ಅದರಲ್ಲಿ ಊಟ ಹಾಕೋದಂತೆ. ಸೊ ಅವಾಗೆಲ್ಲ ನಮ್ಮ ಅವರ ಒಂದು ಒದ್ದಾಟ, ಬೇಡ ಅಂತ ಹೇಳು, ಅವ್ರಿಗೆ ಮಾತಾಡೋಕ್ಕಾಗಲ್ಲ. ಸೊ ಅವರ ಒಂದು ಬಾಡಿ ಲ್ಯಾಂಗ್ವೇಜ್ ಎಲ್ಲ ನಮ್ಗೆ ಅರ್ಥ ಆಗ್ತಿತ್ತು. ಅವ್ರು ಏನು ಹೇಳಕ್ ಪ್ರಯತ್ನ ಪಡ್ತಿದ್ದಾರೆ, ಬೇಡ ಅಂತ ಹೇಳು ಅಂತೆಲ್ಲ ಹೇಳೋರು. ಬಟ್ ನಮ್ಮ ಕೈಯಲ್ಲಿ ಏನೂ ಇರಲಿಲ್ಲ. ಆ್ಯಂಡ್ ಅವಾಗಿನ್ನೇನು ಆ ಏದುಸಿರು ತಗೋತಾ ಇದ್ರು. ಅಷ್ಟೊತ್ತಿಗೆ ಅಲ್ಲೇ ಪಕ್ಕದಲ್ಲಿ ಒಂದು ದೇವಸ್ಥಾನ ಇತ್ತು, ಅಲ್ಲಿ ಹೋಗಿ ತೀರ್ಥ ಇಸ್ಕೊಂಡ್ಬಂದ್ವಿ. ಅವರ ಬಾಯಿಗೆ ನಾವೆಲ್ಲರೂ ಹಾಕಿದ್ವಿ. ಅದೆಲ್ಲ ಹಾಕಿ ಒಂದು ಸ್ವಲ್ಪ ಹೊತ್ತಿಗೆ ಆ ಏದುಸಿರು ತಗೊಂಡು ಒಂದು ಗಟ್ಟಿಯಾಗಿ ಒಂದ್ಸತಿ ಹಲ್ಲು ಕಚ್ಚಿ ಕೈಯೆಲ್ಲ ಹೀಗೆ ಮಾಡಿ ಇದು ಮಾಡಿದ್ರು ಅಲ್ಲೇ ನಮ್ಮ ಕಣ್ಣು ಮುಂದೆ. ಅವೆಲ್ಲ ನನಗೆ ಒಂಥರ ಟ್ರಾಮಟೈಸ್ ಆಗ್ಬಿಟ್ಟಿದ್ದೀನಿ. ಲೈಫ್ ಬಗ್ಗೆ ಒಂದು ಎಂತೂಸಿಯಾಸಮ್ ಇಲ್ಲದೆ ಹೋಗ್ಬಿಟ್ಟಿದೆ. ಬಿಕಾಸ್ ವಿ ಹ್ಯಾವ್ ಸೀನ್ ದಿ ಅದರ್ ಪಾರ್ಟ್ ಆಫ್ ದ ಲೈಫ್. ಯಪ್ಪ ಹಿಂಗಿರುತ್ತಾ, ನಾವು ಗೊತ್ತಿಲ್ಲ, ತೆರೆ ಕೊಂಡಿರುತ್ತೆ, ಎಲ್ಲ ಹ್ಯಾಪಿಯಾಗಿ ಕಾಣಿಸ್ತಿರುತ್ತೆ. ಬಟ್ ರಿಯಲ್ ಲೈಫ್ ಒಂದು ಸ್ಟೇಜಲ್ಲಿ ಸ್ಟಾರ್ಟ್ ಆಗುತ್ತಲ್ಲ, ಅದನ್ನ ಮನುಷ್ಯ ತಡೆಯೋದು ಕಷ್ಟ. ನಮ್ಮ ತಂದೆ ಯಾವಾಗಲೂ ಹೇಳೋರಂತೆ ನಮ್ಮ ತಾಯಿಗೆ ಚೆನ್ನಾಗಿದ್ದಾಗ, ನೋಡು ನನ್ನ ಕೈ ಕಾಲೆಲ್ಲ ಎಷ್ಟು ಚೆನ್ನಾಗಿದೆ, ನನ್ನ ದೇಹ ಚೆನ್ನಾಗಿದೆ, ಆದರೆ ಕ್ಯಾನ್ಸರ್ ಒಂದಿಂದ ನಾನು ಸತ್ತೋದ್ರೆ ನಾನು ಇಡೀ ದೇಹನ ತೊಗೊಂಡೋಗಿ ಮಣ್ಣಲ್ಲಿ ಹಾಕ್ಬಿಡ್ತಾರಾ, ಆಮೇಲೆ ನಾನು ಈ ದೇಹ ಬಿಡಬೇಕಾ? ಆ ಪರ್ಸನ್, ಆ ಡೆತ್ ಬೆಡ್ಡಲ್ಲಿ ಇರೋವಂಥ ಮನುಷ್ಯನ್ಗೆ ಹೆಂಗಾಗಿರ್ಬೇಕು, ತನ್ನ ಸಾವು ಖಚಿತ ಅಂತ ಅವನಿಗೆ ಗೊತ್ತಾಗಿರುತ್ತೆ. ಆ್ಯಂಡ್ ನಾವು ಕೂಡ ನಮ್ಮ ಖುಷಿನ ಅವ್ರ ಮುಂದೆ ತೋರಿಸ್ಕೊಳಕ್ ಆಗ್ತಿರ್ಲಿಲ್ಲ. ಅಥವಾ ಕೆಲವೊಂದು ಹಾಡುಗಳು, ಈ ತೊರೆದು ಜೀವಿಸಬಹುದೇ, ಈ ಹಾಡನ್ನ ನಮ್ಮ ಚಿಕ್ಕಮ್ಮನ ಮಗಳು ಮೇಘ ಅಂತ ತುಂಬಾ ಸೊಗಸಾಗಿ ಹಾಡ್ತಾಳೆ. ಅವಳ ಕೈಲಿ ಕರೆಸಿ ಹಾಡಿ ಅಳ್ತಾ ಇರೋರು. ಅದರಲ್ಲಿ ಒಂದು ಸಾಲು ಬರುತ್ತೆ, ತಾಯಿ ತಂದೆಯ ಬಿಟ್ಟು ಹೊರಡಬಹುದು, ಹುಟ್ಟಿದ ಊರನ್ನು ಬಿಟ್ಟು ಹೊರಡಬಹುದು ಅನ್ನೋದೊಂದೇ ಒಂದೇನೋ ಸಾಲು ಬರುತ್ತೆ. ಆ ಸಾಲು ಬಂದ್ರೆ ತುಂಬಾ ಹತ್ತು ಬಿಡೋರು ನಮ್ಮ ತಂದೆ. ಅವಾಗ ನಮ್ಗೆಲ್ಲ ಆ ನೋವನ್ನ ತಗೊಳಕ್ಕೆ ಆಗಲ್ಲ. ಮಗಳೇ ಆಗ್ಲಿ, ತಾಯಿನೇ ಆಗ್ಲಿ, ಹೆಂಡತಿನೇ ಆಗ್ಲಿ, ನಮ್ಮ ಪಾಪ ಕರ್ಮನ ನಾವೇ ಅನುಭವಿಸೇ ತೀರ್ಬೇಕು. ಏನೇನೋ ಇದು ಫಿಲಾಸಫಿ ನಿಮ್ ಕಣ್ಮುಂದೆ ಬಂದ್ಬಿಡುತ್ತೆ. ಯಾವ್ದನ್ನ ನಂಬೇಕು, ಯಾವ್ದನ್ನ ಬಿಡ್ಬೇಕು. ಈಗ ನೀವು ನಮ್ಮ ತಂದೆನ ನೋಡ್ತೀರಾ, ಅಥವಾ ನಮ್ಮ ಕಣ್ಮುಂದೆ ಬೆಳೀತಾ ಇರೋ ನಮ್ಮ ಮಕ್ಕಳನ್ನ ನೋಡ್ಬೇಕಾ, ಅವ್ರಿಗೋಸ್ಕರ ಅದನ್ನ ಬಿಡ್ಬೇಕಾ, ಅಥವಾ ಇದನ್ನ ತಾಯಿ ತಂದೆ ನೋಡ್ಬೇಕಾ, ಒಂದು ಗೊತ್ತಾಗಲ್ಲ. ಯು ವಿಲ್ ಬಿ ಇನ್ ಅ ವೆರಿ ಕನ್ಫ್ಯೂಸ್ಡ್ ಸ್ಟೇಟ್. ಏನ್ ಮಾಡ್ಬೇಕಪ್ಪ. ಅಂಡ್ ಈ ಒಂದು ಪ್ರೋಸೆಸ್ ಅಲ್ಲಿ ಅಮ್ಮನೂ ತುಂಬಾ ವೀಕ್ ಆಗ್ಬಿಟ್ರು. ಅವರನ್ನ ನೋಡ್ಕೊಂಡು ನಿಮ್ಗೆ ಗೊತ್ತು, ಇವಾಗೆಲ್ಲ ಯಾವ ರೀತಿಯಾದಂಥ ಡೊಮೆಸ್ಟಿಕ್ ಹೆಲ್ಪು ನಿಮಗೆ ಸಿಗಲ್ಲ. ಎವ್ರಿಬಡಿ ಆರ್ ಬ್ಯುಸಿ ಇನ್ ದೇರ್ ಲೈಫ್. ನಾವು ಒಬ್ರ ಕಷ್ಟಕ್ಕೆ ಓಡೋಗಿ ನಾವು ಆಗಿರಲ್ಲ, ಬಿಕಾಸ್ ವಿ ಆರ್ ಬ್ಯುಸಿ ಇನ್ ಅವರ್ ಓನ್ ಲೈಫ್. ನಮ್ಮ ಕಷ್ಟಕ್ಕೂ ಅವ್ರು ಬರೋಕ್ಕಾಗಿರಲ್ಲ. ಸೊ ಅಮ್ಮ ತುಂಬಾ ವೀಕ್ ಆಗೋಗಿ ನಾವೆಲ್ಲ ಏನ್ ಅನ್ಕೋತಿದ್ವಿ, ಅಮ್ಮಂಗೆ ಶುಗರ್ ತುಂಬಾ ವರ್ಷದಿಂದ ಇತ್ತು. ಸೊ ಏನೇ ಹೆಲ್ತ್ ಇಶ್ಯೂಸ್ ಬಂದ್ರು ಅಮ್ಮಂಗೆ ಬರುತ್ತೆ. ನಮ್ಮ ತಂದೆಗೆ BP, ಶುಗರ್ ಇಂಥದ್ದು ಇರಲಿಲ್ಲ. ಬಟ್ ತುಂಬಾ ಬೇಗ ನಮ್ಮ ತಂದೆ ಹೋಗಿದ್ದೆ ನಮ್ಗೊಂದು ದೊಡ್ಡ ಆಘಾತ. ಅವಾಗ ಒಂದು ಪಿಲ್ಲರ್ ತರ ಇದ್ ಮನುಷ್ಯ ಹೋಗ್ಬಿಟ್ರಲ್ಲ ಅಂತ ಅವಾಗ ಅದೇ ದೊಡ್ಡದು ಅನ್ಸೋದು. ಸೊ ಹೋಗ್ತಾ ತುಂಬಾ ಟ್ವಿಸ್ಟ್ ಅಂಡ್ ಟರ್ನ್ಸ್ ತಗೊಂತು. ಅಮ್ಮ ನಿಮ್ ಜೊತೆ ಶಿಫ್ಟ್ ಆದ? ಇಲ್ಲ, ಅಪ್ಪಂದು ಅದು ಅಪ್ಪ ಕಟ್ಸಿದ ಮನೆನೆ. ಅಮ್ಮ ಮತ್ತೆ ಅಕ್ಕ ಅಲ್ಲೇ ಇರ್ತಾ ಇದ್ರು. ಸೊ ಎಲ್ಲರಿಗೂ ಒಂದ್ ಸೆಂಟಿಮೆಂಟ್ ಇರುತ್ತಲ್ಲ, ನನ್ ಮನೆ ಬಿಟ್ಟು ನಾನ್ ಬರಲ್ಲ, ಅಥವಾ ಅವ್ರಿಗೆ ನಮ್ಮ ಮನೆಗಳೆಲ್ಲ ಅಡ್ಜಸ್ಟ್ ಆಗಲ್ಲ. ಅಕ್ಕನ ಜೊತೆ ಇಲ್ಲ, ಅಮ್ಮನೂ ಎಕ್ಸ್ಪೈರ್ ಆಗಿದ್ದಾರೆ. ಅಮ್ಮನೂ ಒಂದು 2-3 ಇಯರ್ಸ್, ಲಾಸ್ಟ್ ಕೋವಿಡ್ ಸೆಕೆಂಡ್ ವೇವ್, 2-3 ಇಯರ್ಸ್ ಅಲ್ಲ, ಕೋವಿಡ್ ಸೆಕೆಂಡ್ ವೇವ್ ಅಲ್ಲಿ ಅಮ್ಮಂಗೂ ಸಿಕ್ಕಾಪಟ್ಟೆ ಶುಗರ್ ಇದಾಗಿ ಕಿಡ್ನಿ ಫೇಲ್ಯೂರ್ ಆಗಿ ಡಯಾಲಿಸಿಸ್ ಮಾಡಿಸ್ಕೊಂತಾ ಇದ್ರು. ಆ ಕೋವಿಡ್ ಟೈಮಲ್ಲಿ ನಾವು ಹೋಗಿ ನೋಡೋಕ್ ಆಗ್ತಿಲ್ಲ. ನಮ್ಮಮ್ಮ ಅಲ್ಲಿ ಸಿಗಾಕೊಂಡ್ಬಿಟ್ಟಿದ್ದಾರೆ, ಅಲ್ಲಿ ಡಯಾಲಿಸಿಸ್ ಆಗ್ಬೇಕು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅಕ್ಕ ಭಾವ ಮಾಡ್ತಾ ಇದ್ದಾರೆ. ಮಿಕ್ಕಿದ್ದು ಒಬ್ರು ಹೆಲ್ಪ್ಗೆ ಅಂತ ಒಬ್ರು ಇಟ್ಟಿದ್ವಿ. ಸೊ ಅವ್ರು ಪ್ರತಿ ಸಲ ಹಾಸ್ಪಿಟ್ಲಿಗೆ ಹೋಗಿ ಬಂದಾಗ್ಲೂ ಒಬ್ರು ಹೆಲ್ಪರ್ ಹೋಗಿ ಬರ್ತಿದ್ರು ಜೊತೆಗೆ. ಒಂದೊಂದ್ಸತಿ ಆ ಗಿಲ್ಟ್ ಎಲ್ಲ ತುಂಬಾ ಕಾಡುತ್ತೆ ರಾಜೇಶ್.
ನಾವು ಜೊತೆಗಿದ್ದು ಮಾಡಬೇಕಾಗಿತ್ತಾ. ಆ್ಯಂಡ್ ಒನ್ಸ್ ಅಗೇನ್ ಸಿಚುವೇಶನ್ ನಿಮ್ಗೆ ಹಾಗೆ ಇರುತ್ತೆ. ನೀವು ಯಾರನ್ನು ನೋಡ್ತೀರಾ, ಯಾರನ್ನು ಬಿಡ್ತೀರಾ, ಮನೆ ನೋಡ್ತೀರಾ, ನಿಮ್ಮ ಸೇಫ್ಟಿ ನೋಡಿ, ಕೋವಿಡ್ಡು ಅಂತ ಮಗು ಇದೆ ನೀವು ಹೋಗಬೇಡ ಅಂತಾರೆ ಕೆಲವರು. ಇಲ್ಲ ಅವ್ರು ನೋಡ್ಕೋತಾ ಇದ್ದಾರೆ, ಮ್ಯಾನೇಜ್ ಮಾಡ್ತಾ ಇದ್ದಾರೆ ಬಿಡಿ ಅಂತ. ಸೊ ಒಂದು ಫೈನ್ ಡೇ ಹಿಂಗೆ ಡಯಾಲಿಸಿಸ್ಗೆ ಅಂತ ಹೋದ್ರೆ ಅವ್ರಿಗೆ ತುಂಬ ಕ್ರಿಟಿಕಲ್ ಆಗಿತ್ತು. ಅವರೊಬ್ರು ಮೇಲ್ಗಡೆ ಮನೆಯವರೇ ಒಬ್ಬರು ಜೊತೆಗೆ ಯಾವಾಗಲೂ ಇರ್ತಾ ಇದ್ರು. ಅವ್ರನ್ನ ಅದಕ್ಕೆ ಅಲ್ಲಿ ಮನೆ ಕೊಟ್ಟು ಇದು ಮಾಡಿದ್ವಿ. ಆ್ಯಂಡ್ ಹೇಳ್ಬಿಟ್ಟಿದ್ರು, ಇಲ್ಲ ಇನ್ನು ಎನಿ ಟೈಮ್ ಅಮ್ಮ ಹೋಗ್ಬಿಡ್ಬೋದು ಅಂತ ಹೇಳಿದ್ರು. ಮಲಗಿದ್ದೀವಿ, ಬೆಳಗ್ಗೆನೆ ಕಾಲ್ ಬಂತು, ಅಮ್ಮ ಹೊಟ್ಟೋದ್ರಮ್ಮ ಅಂತ. ನಮಗೆ ನಮ್ಮನ್ನು ಸಾಕಿ ಸಲಹಿರೋ ತಾಯಿ ಎಲ್ಲೋ ಪ್ರಾಣ ಬಿಟ್ಬಿಟ್ರು, ನಾವೆಲ್ಲೋ ಇದ್ದೀವಿ. ನಾವು ಹೋಗಿ ಅವ್ರನ್ನ ನೋಡ್ಬೇಕು ಅಂದಾಗ್ಲೂ ಆ ಪೀಕ್ ಕೋವಿಡ್ ಇದ್ದಿದ್ರಿಂದ ನಮ್ಮನ್ನೇ ಬಿಡ್ತಾ ಇಲ್ಲ. ಹೇಳ್ತಾ ಇದೀವಿ ಸರ್ ಡೆತ್ ಆಗೋಗಿದೆ ನೋಡಿ, ಡೆತ್ ಸರ್ಟಿಫಿಕೇಟ್ ನೋಡಿ ಅಂತೆಲ್ಲ ಹೇಳ್ತಾ ಇದ್ರು. ಪೊಲೀಸ್ ಅವ್ರು ನಂಬ್ತಾನೆ ಇಲ್ಲ. ಆಮೇಲೆ ರೂಪೇಶ್ ಫ್ರೆಂಡ್ಗೆ ಯಾರಿಗೋ ಕಾಲ್ ಮಾಡಿ ಅವ್ರ ಥ್ರೂ ಹೇಳಿಸಿ, ಅಪ್ಪ ಆ ಪಜ್ಜೀತಿ ಮಾತ್ರ ಆ್ಯಂಡ್ ಕೊನೆಗೆ ನಮ್ಮ ತಾಯಿದೆಲ್ಲ ಪೋಸ್ಟ್ ಮಾರ್ಟಮ್ ಮಾಡಿ ಸ್ಟ್ರೆಚರಲ್ಲಿ ಕರ್ಕೊಂಡ್ ಬಂದಿದ ತಕ್ಷಣ ಏನೇನೋ ಹೊಟ್ಟೋಗುತ್ತೆ ರಾಜೇಶ್. ಹೆಂಗೆ ಬಾಳಿ ಬದುಕಿದವರು, ಎಷ್ಟು ಚೆನ್ನಾಗಿದ್ದವರು, ಎಂಥ ಹೆಸರು ಮಾಡಿದ್ರು, ಎಂಥ ಕಲಾವಿದರು, ಎಷ್ಟು ಕಲೆ ಇತ್ತು ಅವರಲ್ಲಿ, ಎಂಥ ಗುಣವಂತೆ ಆಗಿದ್ರು ನಮ್ಮ ತಾಯಿ. ಆ್ಯಂಡ್ ಫಾರ್ ಅಸ್ ಶಿ ವಾಸ್ ದ ಬೆಸ್ಟ್ ಮದರ್. ಎಲ್ಲ ಹೋಗಿ ಇವತ್ತು ಶಿ ಇಸ್ ಜಸ್ಟ್ ಲೈಯಿಂಗ್ ದೇರ್. ಆ್ಯಂಡ್ ಅದೆಲ್ಲ ಕಟ್ಬಿಟ್ಟಿರ್ತಾರಲ್ಲ, ಮನುಷ್ಯನ ತುಂಬ ಕ್ಷೀಣಿಸ್ಕೊಂಡಂಗೆ ಕಾಣ್ತಾನೆ, ತುಂಬ ಚಿಕ್ಕದಾಗಿ. ಇಷ್ಟೇನಾ ಮನುಷ್ಯನ ಜೀವನ ಸರ್? ಎಲ್ಲಿ ಅಮ್ಮ ಅಂದರೆ ಅಲ್ಲಿ ಇಟ್ಟಿದ್ದೀವಿ ನೋಡಿ, ಅದೇ ಬಾಡಿಯಲ್ಲಿದೆ ನೋಡಿ ಮೇಡಮ್ ಅಂತ. ಏಪ್ಪ ಬಾಡಿ ಅಂತ ಕರಿಬೇಕಾ ನಾವೀಗ ಅಂದ್ಕೊಂಡು. ಸೊ ಆ ಫೇಸ್ ಎಲ್ಲ ನೆನೆಸ್ಕೊಂಡ್ರೆ ತುಂಬ ಒಂಥರ ನೀವು ಕಳ್ಕೊಂಡ್ಬಿಡ್ತೀರಾ, ಆಸಕ್ತಿ ಕಳ್ಕೊಂಡ್ಬಿಡ್ತೀರಾ ಲೈಫಲ್ಲಿ. ಇನ್ನೇನಪ್ಪ ಇದೆ, ಇನ್ನೇನು ನೋಡಬೇಕಿದೆ ಲೈಫಲ್ಲಿ ಅಂತ.